ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯೋ ಇರುವಂತಹ ಸ್ಥಳ ಪಾಂಡ್ಯ ದೇಶಕ್ಕೆ ಯಾರೆಂದುಕೊಂಡಿದ್ದೀರಿ? ಮಲಯಕೇತ ಎಂಬುದಾಗಿ ಕೇಳಿದ್ದೇವೆ. ನಾನೇ ಸರಿ. ಹೊರಟು ಬಂದಂತಹ ಕಾರ್ಯಕಾರ ಆಲಿಸಿ ಸಾಧನೆಯ ಮುಖೇನ ಎಷ್ಟು ಎತ್ತರದ ಸ್ಥಾನವನ್ನು ಏರಬಹುದು ಎನ್ನುವುದಕ್ಕೆ ವರ್ತಮಾನ ಕಾಲದಲ್ಲಿ ಜ್ವಲಂತ ಸಾಕ್ಷಿ ಪಾಂಡ್ಯದ ಅವನೀಶ ಮಲಯ ಧ್ವಜ ನಾನೇ ಆಗಿದ್ದೇನೆ. ಯಾಕೆಂತ ಇದ್ದರೆ ಸಾಧನೆಯನ್ನು ಪಡೆದುಕೊಂಡು ಜೀವನಾದವನು ದೇವನಾಗುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ಅದಿತಿ ದೇವಿಯವರ ಮಕ್ಕಳಾದಂತಹ ದೇವತೆಗಳು ಮಾಡಿ ಶೋಧಿಸಿದ್ದಾರೆ. ಭೂಮಿಯಲ್ಲಿ ಹುಟ್ಟಿದರೂ ಕೂಡ ತಾನು ಮಾಡಿದ ಸಾಧನೆಯಿಂದಾಗಿ ದೇವತ್ವದ ಪಟ್ಟವನ್ನು ಏರಿದ್ದಾರೆ, ದೇವಲೋಕವನ್ನು ಆಡಳಿತ ಮಾಡಿಕೊಂಡು ಬರುತ್ತಾರೆ. ಅದೇ ರೀತಿಯಲ್ಲಿ ಸಾಧನೆಯನ್ನು ಮಾಡು ಮಗನೇ ಎನ್ನುವ ಹಾಗೆ ನನ್ನ ಅಪ್ಪಯ್ಯ ಹಾಗೂ ಅಮ್ಮ ಹೇಳಿದ ಮಾತು, ಅವರು ಹಾಕಿಕೊಟ್ಟಂತಹ ಭದ್ರ ಬುನಾದಿ, ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸವನ್ನು ಕರುಣಿಸಿದರು. ಬೇಕು ಬೇಕಾದ ಶಸ್ತ್ರವಿದ್ಯೆಯನ್ನು ಕಲಿತು ಪ್ರಾಯಪ್ರಬುದ್ಧನಾದಂತಹ ನನಗೆ ಪಾಂಡ್ಯದ ಪಟ್ಟವನ್ನು ಕಟ್ಟಿದರು. ಆ ನಂತರ ದಿಗ್ವಿಜಯವನ್ನು ಕೈಗೊಂಡು ದೇಶ ದೇಶಗಳನ್ನು ಸಂಚರಿಸಿದೆ. ಪಾಂಡ್ಯದ ಬೊಕ್ಕಸವನ್ನು ತುಂಬಿಸುವುದರ ಜೊತೆಗೆ ಅಖಂಡ ಆರ್ಯಾವರ್ತದಲ್ಲಿ ಪಾಂಡ್ಯ ದೇಶ ಏನು ಎನ್ನುವುದನ್ನು ತೋರಿಸಿಕೊಟ್ಟೆ. ಹಾಗೆಂತ ಬಲ ಇಲ್ಲದವರನ್ನು ಶಿಕ್ಷಿಸಿದ್ದೇನೆ ಎನ್ನುವ ಹಾಗಿಲ್ಲ. ಲೋಕದಲ್ಲೊಂದು ನಾಣ್ಣುಡಿ ಇದೆ, ದುಂಬಿಯೊಂದು ಹೂವಿನ ಮೇಲಾಗಿ ಸಿಹಿಯಾದ ಮಕರವನ್ನನ್ನು ಹೀರಿಕೊಳ್ಳುತ್ತದೆ, ಅದೇ ದುಂಬಿ ಕಠಿಣವಾದ ಕಾಷ್ಟವನ್ನು ಕೊರೆಯುತ್ತದಂತೆ. ಪ್ರಜೆಗಳಿಗೆ ನೋವಾಗದ ರೀತಿಯಲ್ಲಿ ಅವರಿಂದ ಕರವನ್ನು ಸಂಗ್ರಹಿಸಿ ಪಾಂಡ್ಯದ ಬೊಕ್ಕಸವನ್ನು ತುಂಬಿಸಿದ್ದೇನೆ. ಹಾಗೆಂತ ತಪ್ಪಿ ನಡೆದವರು, ಶಿಕ್ಷೆಗೆ ಗುರಿಯಾಗಬೇಕಾದವರನ್ನು ಶಿಕ್ಷಿಸುವುದರಲ್ಲಿಯೂ ಪಾಂಡ್ಯದ ವನೀಶ ಸಮರ್ಥನಿದ್ದೇನೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಆ ಮುಖೇನವಾಗಿ ಪಾಂಡ್ಯದಲ್ಲಿ ಕಳ್ಳ ಕಾಕರ ಭಯವಿಲ್ಲ, ರೋಗ ರುಜಿನಗಳಿಲ್ಲ, ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೇನೆ ಎನ್ನುವ ಹಾಗೆ ಸಂತೃಪ್ತಿಯ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಯಥಾ ರಾಜ ತಥಾ ಪ್ರಜಾ, ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಸಾಕಿ ಸಲಹಿಕೊಂಡು ಬರುವ ಕಾರಣ ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಪ್ರಜೆಗಳೆಲ್ಲರೂ ನನ್ನನ್ನು ಹಾಡಿಕೊಂಡಾಡ್ತಾರೆ, ಗೌರವದ ದೃಷ್ಟಿಯಿಂದ ಕಾಣುತ್ತಾರೆ. ಪ್ರಾಯಪ್ರಬುದ್ಧನಾದಂತಹ ನನಗೆ ಮದುವೆಯೂ ಒಂದು ಆಯಿತು. ಕಾಶ್ಮೀರದ ಅರಸು ಶೂರಸೇನನ ಮಗಳಾದಂತಹ ಕಾಂಚನ ಮಾಲಿನಿಯನ್ನು ಮದುವೆಯಾದೆ. ಅತಿ ಸೌಂದರ್ಯವತಿಯೂ ಹೌದು, ಗುಣವಂತೆಯೂ ಹೌದು. ಕಾಂಚನ ಮಾಲಿನಿಯ ಕೈ ಹಿಡಿದು ಅದೆಷ್ಟು ವರುಷಗಳೇ ಸಂದು ಹೋಯಿತು. ರಾಜಕೀಯವಾಗಿ ತೃಪ್ತಿಯಲ್ಲಿದ್ದರೂ ಕೂಡ ಸಾಂಸಾರಿಕವಾಗಿ ನನ್ನ ಜೀವನ ತೃಪ್ತಿಯನ್ನು ಕಾಣಲಿಲ್ಲ. ಲೋಕದಲ್ಲೊಂದು ಮಾತಿದೆ, ಮಕ್ಕಳಿಲ್ಲದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಾದ್ರೆ ಆತ ಸತ್ತರೂ ಕೂಡ ಸ್ವರ್ಗದಲ್ಲಿ ಸ್ಥಾನಮಾನ ಲಭಿಸುವುದಿಲ್ಲವಂತೆ. ಅಪುತ್ರಸ್ಯ ಗತಿರ್ನಾಸ್ತಿ. ಆ ಬೇಸರವೊಂದು ಬಿಟ್ಟರೆ ಬೇರೆ ನನ್ನ ಪಾಂಡ್ಯದ ಆಡಳಿತದಲ್ಲಿ ಯಾವುದೇ ಕುಂದುಕೊರತೆಗಳೂ ಇಲ್ಲ.
ಸಭಾ ಪ್ರವೇಶ ಮಾಡಿದೆ, ಎಲ್ಲರನ್ನೂ ಸಂತೈಸಿದೆ. ನನ್ನ ಭೇಟಿಗಾಗಿಯೇ ಯಾರೋ ಕಾಯ್ತಾ ಇದ್ದಾರಂತೆ. ಯಾರದು? ಸಂತದೆಯ ನೆನೆದುಕೊಳ್ಳಿರಲಾಗಳು ಕಲ್ತುವಿನರಗಿಣಿಯೋ ಗುಣವಂತೆಯು ಕಾಂಚನ ಮಾಲಿನಿ ನುಡಿಸಿದಳು ಪ್ರಿಯನ ಕಾಂಚನಮಾಲಿ, ಏನೇ ಎದ್ದೇಳು. ಮಾರ ಸಂದೀಪ ವೀರ ಚಾರು ಗುಣ ಗಂಭೀರ ಮೀರಿ ಚಿಂತಿಪೆ ನೀನು ಕಾರಣವಿದೇನೋ ಶೌರ್ಯ ಸಂಪತ್ತಿನಲ್ಲಿ ಯಾರು ಸರಿಯೈ ನಿನಗೆ ಏನು ಏನು? ಶೌರ್ಯ ಸಂಪತ್ತಿನಲ್ಲಿ ಯಾರು ಸರಿಯೈ ನಿನಗೆ ಸೇರಿಗಳು ಜಯಲಕ್ಷ್ಮಿ ಹರನ ಕರುಣದಲ್ಲಿ ಮಾರ ಸನ್ನಿಭ ವೀರಯ ಪ್ರಾಣೇಶ್ವರಿ, ಮೊದಲಾಗಿ ನಿಮ್ಮ ಪಾದಾರವಿಂದಕ್ಕೆ ವಂದಿಸಿಕೊಂಡಿದೆ. ಭಗವಂತನ ಅನುಗ್ರಹ ಇರಲಿ. ಸಂತೋಷವಾಯಿತು. ಇಷ್ಟು ಸಮಯದವರೆಗೆ ನಿಮ್ಮ ಜೊತೆ ದಾಂಪತ್ಯ ಜೀವನ ನಡೆಸಿಕೊಂಡು ಬಂದವರು. ನಿಜ. ಪತಿಯೇ ಪರದೈವ, ಪತಿಯೇ ಪರಮಾತ್ಮ ಎನ್ನುವ ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಮಂತ್ರಿಣಿಯಾಗಿ ಕಾರ್ಯವು ನಿರ್ವಹಿಸಿಕೊಂಡು ಬಂದವರು. ಹೌದವ್ವ. ಸತಿ ಪತಿಯರೆಂದ್ರೆ ಯಾವ ರೀತಿ ಇರಬೇಕು ಎಂಬುದಾಗಿ ತಿಳಿಸಿಕೊಟ್ಟು ನೀವು ಒಂದೇ ರಥದ ಚಕ್ರಗಳಿದ್ದ ಹಾಗೆ, ಒಂದೇ ಮುಖದ ಕಣ್ಣುಗಳಿದ್ದ ಹಾಗೆ, ನಿಜ. ಒಂದೇ ನಾಳೆ ಕಣ್ಣುಗಳಿದ್ದ ಹಾಗೆ ದಾಂಪತ್ಯ ಜೀವನ ಎಂದರೆ ಹಾಗೆ. ಅಲ್ವೇ? ಒಂದು ಶರೀರದಲ್ಲಿ ಎರಡು ಕಣ್ಣುಗಳು ಎದುರನ್ನೇ ಕಾಣುತ್ತವೆ. ಒಂದು ಆಚೆ ಒಂದು ಈಚೆ ಇದ್ರೆ ದಾಂಪತ್ಯ ಜೀವನ ಸರಿ ಹೋಗುವುದಿಲ್ಲ. ಅಲ್ವೇ? ಒಂದು ಗಾಡಿ ಉಂಟು ಅಂತಾದ್ರೆ ಅದರ ರಥ ಚಕ್ರಗಳು ಎರಡು ನೇರವಾಗಿ ಮುಂದುವರಿಯುತ್ತಾ ಇರಬೇಕು. ದಾಂಪತ್ಯ ಜೀವನವೂ ಹಾಗೆ. ಗಂಡ ಆಚೆಗೆ ಹೋದ್ರೆ ಹೆಂಡತಿ ಈಚೆಗೆ ಇಳಿಯುವುದಲ್ಲ. ಸಂತೋಷ ಸಾಗರದಲ್ಲಿ ತೇಲಾಡಬೇಕು ಅಂತಾದ್ರೆ ಗಂಡ ಹೆಂಡಿರ ಜೀವನದಲ್ಲಿ ಸರಿತೂಗಿಸುವಂತಹ ವ್ಯಕ್ತಿತ್ವ ಇರಬೇಕು. ಅದೇ ಅಲ್ವೇ ಲೋಕದಲ್ಲಿ ಸ್ವರ್ಗವನ್ನು ಕಾಣಬೇಕು ಅಂತ ಹೇಳ್ತಾರೆ. ಸ್ವರ್ಗ ಮೇಲೆ ಮತ್ತೆ ಪಡೆದು ಸುಖವನ್ನು ಅನುಭವಿಸುವುದಲ್ಲ, ಇದ್ದ ಜೀವನದಲ್ಲಿ ತೃಪ್ತಿಯನ್ನು ಯಾರು ಕಾಣುತ್ತಾನೋ ಅದೇ ಸ್ವರ್ಗ ಸುಖ. ನಮ್ಮ ಮದುವೆಯಾಗಿ ಅದೆಷ್ಟೋ ವರ್ಷಗಳೇ ಕಳೆದು ಹೋಯಿತು. ನಿನ್ನೊಂದಿಗೆ ಬೆರೆತು ಬಾಳಿದಂತಹ ದಿನಗಳು ಮರೆಯುವುದಕ್ಕೆ ಅಸಾಧ್ಯ. ಇಂದು ಯಾರೋ ಬಂದಿದ್ದಾರೆ ಎನ್ನುವ ಹಾಗೆ ಯೋಚನೆಯಲ್ಲಿದ್ದೆ. ಸಭಾ ಪ್ರವೇಶ ನಿನ್ನದೇ. ನಾನೇ ಬಂದ್ರು ಸ್ವಾಮಿ. ನಿಮ್ಮನ್ನು ತಿಳಿದುಕೊಂಡ ರೀತಿ ಹೇಗೆ? ಹರಿಯುವ ಶರದಿ ನೀರಾದ್ರೂ ಬತ್ತುವುದಕ್ಕೆ ಸಾಧ್ಯವುಂಟು. ನಿಮ್ಮಲ್ಲಿರುವಂತಹ ಕರುಣಾರಸ ಎನ್ನುವುದಕ್ಕೆ ಬತ್ತುವುದಕ್ಕೆ ಸಾಧ್ಯವುಂಟ ಸ್ವಾಮಿ? ಇಲ್ಲ ಸ್ವಾಮಿ. ಆದರೆ ಒಂದು ಮಾತು, ಮದುವೆಯಾಗಿ ಎಷ್ಟೋ ವರ್ಷಗಳೇ ಕಳೆದು ಹೋಯಿತು. ಹೌದು. ಆದರೆ ಒಂದು ಬೇಸರ ಕಾಡ್ತಾ ಉಂಟು. ಬೇಸರವೇ ನಿನಗೆ? ಕಾರಣ ವೈಭವಕ್ಕೆ ಬೇಕಾದ ಎಲ್ಲಾ ಜೀವನವನ್ನು ನಡೆಸುವಂತಹ ವ್ಯವಸ್ಥೆಗಳು ನಮ್ಮ ಈ ಪಾಂಡ್ಯದಲ್ಲಿದೆ. ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲಿನ 7 ಭಾಗದಷ್ಟು ಕೊರತೆ ಕಾಣಬಾರದು ಎನ್ನುವ ಹಾಗೆ ಹೆಜ್ಜೆ ಹೆಜ್ಜೆಗೆ ಸಖಿಯರನ್ನು ನಿಲ್ಲಿಸಿದ್ದೇನೆ. ಬೇಕಾದ ಆಭರಣಗಳನ್ನು ತಂದು ಕೊಡುತ್ತೇನೆ. ಪಲ್ಲಕ್ಕಿಯಲ್ಲಿ ನಿನ್ನನ್ನು ಎಲ್ಲಿಗೆ ಬೇಕಾದರೂ ಕೊಂಡೋಗುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮತ್ತೆ ಏನೇ ಪಾಂಡ್ಯದಲ್ಲಿ ನಿನಗೆ ಬೇಸರ? ಉಡುಗೆ ತೊಡುಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಯಾವುದೇ ಕೊರತೆ ಇಲ್ಲ. ಮತ್ತೆ ಸ್ವಾಮಿ, ಕ್ಷತ್ರಿಯರು ಬಯಸುವುದು ಮೋಕ್ಷವನ್ನು. ಹುಟ್ಟಿದ ಮನುಷ್ಯರು ಮೋಕ್ಷ ದೊರಕಬೇಕಾದ್ರೆ 3 ಋಣಗಳಿಂದ ಮುಕ್ತರಾಗಬೇಕಂತ. ದೇವರಿನ, ಆಚಾರ್ಯ ಋಣ, ಪಿತೃ ಋಣ. ನಿಜ. ದೇವರಿನ, ಆಚಾರ್ಯ ಋಣದಿಂದ ನೀವು ಮುಕ್ತರಾಗಿದ್ದೀರಿ. ಪಿತೃ ಋಣದಿಂದ ನೀವು ಮುಕ್ತರಾಗಲಿದ್ದಾನೆ. ಅಪುತ್ರಸ್ಯ ಗತಿರ್ನಾಸ್ತಿ ನಿಜ ಎಂಬುದು ಈ ಪದ ಮೂಲ ಅರ್ಥವಲ್ಲವೇ ಸ್ವಾಮಿ? ಸ್ವಾಮಿ, ಪುತ್ರ ಸಂತಾನ ಇಲ್ಲದವರು ಎಷ್ಟೇ ಪುಣ್ಯದ ಕಾರ್ಯವನ್ನು ಮಾಡಿದ ಸ್ವರ್ಗ ಲಭಿಸಕ್ಕೆ ಸಾಧ್ಯ ಉಂಟ ಸ್ವಾಮಿ? ಇಲ್ಲ ತಾನೆ. ಆದ್ದರಿಂದ ಮಕ್ಕಳಿಲ್ಲಿರೋದು ಹೊರಗು ಬಾಧಿಸುತ್ತಾ ಉಂಟು ಸ್ವಾಮಿ.
ಇದು ನಿನಗೆ ಮಾತ್ರ ಅಲ್ಲ, ಮಡದಿ ನನಗೂ ಕಾಣ್ತದೆ. ನೀರಜ ಬಗೆ ಕೇಳು ಜಾರಿದುದು ಯೌವನವೋ ಯೌವನವೇ ಸರಿದು ಹೋಯಿತು. ಓಗೋ ನೀರಜ ಬಗೆ ಕೇಳು ಜಾರಿದುದು ಯೌವನವೋ ಹೋಗ್ತಾ ಉಂಟು, ಹೋಗ್ತಾ ಮಾರರ ಕರುಣಿಸದೆ ಓರ್ವ ತರಳನನು ಮಾರರ ಕರುಣಿಸದೆ ಓರ್ವ ತರಳನನು ಒಡವಿಯಾಳಲು ಎನ್ನ ಒಡಲ ಸುತರಿಲ್ಲದೆ ಏನು ಮಾಡುವುದಕ್ಕೆ ಸಾಧ್ಯ? ಒಡವಿಯಾಳಲು ಎನ್ನ ಒಡಲ ಸುತರಿಲ್ಲದೆ ಕಡೆಯಾದೆ ಕುಲಗಿನ್ನು ಮಡದಿ ಕೇಳೆನಲು ಕಡೆಯಾದೆ ಕುಲಗಿನ್ನು ಮಡದಿ ಕೇಳೆನಲು ನೀರಜ ಬಗೆ ಕೇಳು ಓ ಓ ನೀರಜಾಂಬಕಿ, ತಾವರೆಯ ಎಸಲಿನಂತಹ ಕಣ್ಣುಳ್ಳವಳು ನೀನು. ಹಾಗೆಂತ ತಾವರೆ ನೀರಿನಿಂದ ಕಿತ್ತು ಹೊರಗೆ ಎಸೆದೆವು ಅಂತಾದ್ರೆ ಅದು ಸೂರ್ಯನ ಕಿರಣಗಳಿಗೆ ಬಾಡಿ ಹೋಗುತ್ತದೆ. ನಿನ್ನ ಮುಖವನ್ನು ಇಂದು ನಗು ನಗುತ್ತಾ ಕಾಣಬೇಕು ಎನ್ನುವಂತಹ ತುಡಿತದಲ್ಲಿದ್ರೆ ಬಾಡಿದ ತಾವರೆಯಂತಾಗಿದೆ ನಿನ್ನ ಮದನ. ನಗುವೆ ಸತ್ತು ಹೋಗಿದೆ. ಯಾಕೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ನೀನೇ ನನ್ನಲ್ಲಿ ಆಡ್ತಾ ಇದ್ದಿ. ಮಕ್ಕಳಿಲ್ಲದಂತಹ ಜೀವನ ನಮ್ಮನ್ನು ಕೊರಗುತ್ತಾ ಉಂಟು. ಹೌದು ಸ್ವಾಮಿ. ಹೌದಪ್ಪ, ನನಗೂ ನಿನ್ನ ಹಾಗೆ ಅದೆಷ್ಟೇ ವರುಷದಿಂದ ಇಲ್ಲಿ ಆಡಳಿತವನ್ನು ಮಾಡುತ್ತಿದ್ದರೂ ನಿನ್ನ ಕೈ ಹಿಡಿದಂತಹ ಮುಂದಿನ ಜೀವನ ಸುಖಮಯವಾಗಿರಬಹುದು ಎನ್ನುವ ಹಾಗೆ ಕಂಡ್ರೆ ದಾಂಪತ್ಯ ಜೀವನದ ಪ್ರತೀಕವಾಗಿ ಕಾಣಬೇಕಾದಂತಹ ಕಂದಮ್ಮನನ್ನು ಕಾಣುವ ಯೋಗ್ಯ ಭಾಗ್ಯ ನಮಗೆ ಬರಲಿಲ್ಲ. ಇಲ್ಲ ಸ್ವಾಮಿ. ನಮ್ಮ ಸಭೆಯಲ್ಲಿ ಅನೇಕ ಮಂದಿ ಹೆಂಗಸರಿದ್ದಾರೆ. ಆ ಹೆಂಗಸರು ತನ್ನ ಮಕ್ಕಳನ್ನು ಆಡಿಸುತ್ತಾ ಲಲ್ಲಗೈರಿಯುವಂತಹ ಚಂದವನ್ನು ನೋಡಿ ನನಗೆ ಆ ಯೋಗ ಇಲ್ಲ ಎನ್ನುವ ಹಾಗೆ ನೀನು ಮನಸ್ಸಿನಲ್ಲಿ ಕೊರಗುವುದನ್ನು ನಾನು ಕಂಡಿದ್ದೇನೆ. ಸತ್ಯ. ಅವರ ಮೇಲೆ ನಿನಗೆ ಮತ್ಸರ ಅಲ್ಲ, ಇಲ್ಲ ಸ್ವಾಮಿ. ನನಗೆ ಆ ಯೋಗ ಇಲ್ಲ ಎನ್ನುವಂತಹ ಖೇದ. ಆ ಖೇದ ನನಗೂ ಅರ್ಥವಾಗ್ತದೆ. ಅನೇಕ ಮಂದಿ ಮಕ್ಕಳು ನಮ್ಮ ಅರಮನೆಯ ಮುಂಭಾಗದಲ್ಲಿ ಆಟವಾಡುವುದನ್ನು ಕಾಣ್ತೇವೆ. ಅವರೆಲ್ಲರಿಗೂ ನಾವು ಸಿಹಿ ತಿನಿಸುಗಳನ್ನು ಎಷ್ಟು ಕೊಟ್ಟಿದ್ದೇವೆ. ನಮಗಾದರೂ ಒಂದು ಮಕ್ಕಳು ಸಿಗಲಿ ಎನ್ನುವ ಹಾಗೆ. ಹೌದು ಸ್ವಾಮಿ. ಆ ಭಾಗ್ಯ ಇದುವರೆಗೆ ಭಗವಂತ ನಮಗೆ ಕರುಣಿಸಲಿಲ್ಲ. ನಿಜ. ಆದರೆ ಊರಿನಲ್ಲಿ ಜನ ಹೇಳ್ತಾರೆ, ಮಕ್ಕಳಿಲ್ಲದಂತಹ ಅರಸನಾಗಲಿ ಒಬ್ಬ ವ್ಯಕ್ತಿಯಾಗಲಿ ಒಂದು ಬೀಜವನ್ನು ನೆಲದಲ್ಲಿ ಮೊಳಕೆ ಹಾಕಿದರೂ ಕೂಡ ಅದು ಮೊಳಕೆಯೊಡೆದು ಬರುವುದಿಲ್ಲವಂತೆ. ಹೌದಂತೆ. ಯಾವುದೇ ಒಂದು ದನಕರುಗಳನ್ನು ಸಾಕಿದರೂ ಕೂಡ ಅದು ಗಬ್ಬ ಧರಿಸುವುದಿಲ್ಲವಂತೆ. ಯಾಕೆ? ನಮಗೆ ಮಕ್ಕಳಿಲ್ಲ, ಮತ್ತೆ ಅದಕ್ಕೆಲ್ಲಿಂದ ಆಗುವುದು? ಹೌದು ಸ್ವಾಮಿ. ಹಾಗಾದರೆ ಮಕ್ಕಳಿಲ್ಲದಂತಹ ಜೀವನ ಹೇಗಾಗ್ತದೆ ಗೊತ್ತುಂಟ? ಗತಿಸಿದಂತಹ ನಮ್ಮ ಅಪ್ಪಯ್ಯನೋ ಪಿತೃಗಳಿಗೂ ನಾವು ಯಾವತ್ತಾದ್ರೂ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದೆವು ಅಂತಾದ್ರೆ ಮಕ್ಕಳಿಲ್ಲದವರು ಕೊಟ್ಟಂತಹ ಶ್ರಾದ್ದದ ಆ ಹವಿಸ್ಸು ಹಿರಿಯರಿಗೆ ಸಲ್ಲುವುದಿಲ್ಲವಂತೆ. ಇಂತಹ ದುರಾದೃಷ್ಟ ನಮ್ಮ ಪಾಲಿಗೆ ಬಂದದಗಿತಲ್ಲ. ಹೌದು ಸ್ವಾಮಿ. ಪೂರ್ವ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿದ್ದೇವೆಯೋ ನಮಗೆ ಅರಿಯದು. ಈ ಕಾಲಕ್ಕೆ ಅನುಭವಿಸುತ್ತಿದ್ದೇವೆ. ನಮಗೆ ಬುದ್ಧಿ ಬಂದಂದಿನಿಂದ ಲೋಕದಲ್ಲಿ ತಿಳಿಯುವಂತಹ ಯಾವ ತಪ್ಪನ್ನು ನಾವು ಮಾಡಲಿಲ್ಲ. ಇಲ್ಲ ಸ್ವಾಮಿ. ನಮ್ಮ ಚಿತ್ತಕ್ಕೆ ಹೊಳೆದು ನಾವು ತಪ್ಪು ಮಾಡಲಿಲ್ಲ. ತಿಳಿಯದೆ ತಪ್ಪಾಗಿ ಹೋಗಿದೆಯೋ ಗೊತ್ತಿಲ್ಲ. ಆದರೂ ನಮಗೆ ಭಗವಂತ ಕರುಣಿಸಿಯಾನು. ಅದೆಷ್ಟು ದೇವರಿಗೆ ಅರಕೆಯನ್ನು ಕೊಟ್ಟವಳು ನಾನು. ನಮ್ಮೂರಿನಲ್ಲಿರುವಂತಹ ದೇವಾಲಯ ಬಿಡು, ಅಖಂಡ ಆರ್ಯಾವರ್ತದಲ್ಲಿ ಗೊತ್ತಿದ್ದಂತಹ ಎಲ್ಲಾ ದೇವಾಲಯಗಳಿಗೂ ಹೋಗಿ ಹರಕೆ ಹೊತ್ತಿದ್ದೇವೆ. ದೇವರಿಗೆ ಒಂದು ಮಗನನ್ನು ಕರುಣಿಸು ಎನ್ನುವ ಹಾಗೆ. ನಿಜ. ಯಾಕೆ? ನಮ್ಮ ಪ್ರಾಯ ಏನೋ ಸಂದು ಹೋಯಿತು, ಪ್ರಾಯ ನಿಲ್ಲುವುದಿಲ್ಲ.
ಈ ಪಾಂಡ್ಯ ದೇಶಕ್ಕೊಬ್ಬ ಉತ್ತರಾಧಿಕಾರಿಯಾದರೂ ಬೇಕಲ್ವಾ? ಇದನ್ನಾಳುವುದಕ್ಕೆ ಒಬ್ಬ ದೊರೆಯಾದರೂ ಬೇಕಲ್ವಾ? ಪ್ರಜೆಗಳು ಹಿಂದೆ ಉಳಿಯುತ್ತಾರೆ, ಅವರಿಗೆ ಅರಾಜಕತೆ ಉಂಟಾಗ್ತದೆ. ಅಂತಹ ಯೋಗ ನಮ್ಮಿಂದ ಬಂತಲ್ವಾ? ಏನು ಮಾಡುವುದು? ಭಗವಂತನನ್ನೇ ಧ್ಯಾನಿಸುತ್ತಾ ಆತನ ಅನವರತ ಕ್ಷಣದಲ್ಲಿ ಯುಗವನ್ನು ಮಾಡುತ್ತಾ ಧ್ಯಾನಿಸುತ್ತಾ ಇರೋಣ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಈ ಜಗವದು ನಾಟಕ ಮಂದಿರ, ಜಲ ಸೂತ್ರದ ಭೂಮಿಗಳಯ್ಯ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ನಾರಾಯಣ. ಕೇಶವ ಮಾಧವ ಮುಕುಂದ ನಾರಾಯಣ ಗೋವಿಂದ ನಮೋ ನಮಃ. ಅದೆಲ್ಲಿಂದ ಗಾನ ಕೇಳ್ತಾ ಇರುವ ಹಾಗೆ ಯೋಚನೆ ಮಾಡಿ ನಾರದ ಮಹರ್ಷಿ ಸ್ವಾಮಿ, ಇದು ಸತಿಪತಿಯರು ಇಬ್ಬರು ಒಂದಾಗಿ ಶುಭವಾಗಿ ವಂದಿಸ್ತಾ ಇದ್ದೇವೆ. ಮನೆಗೆ ಬಂದ ಅತಿಥಿಯನ್ನು ದೂರದಿಂದಲೇ ಮಾತನಾಡಿಸುವುದಲ್ಲ, ಅರಮನೆಗೆ ಬರಬೇಕು, ಅರಮನೆಗೆ ಬರಬೇಕು, ಅರಮನೆಗೆ ಬರಬೇಕು. ಸ್ವಾಮಿ, ಪಾದ ತೊಳೆಯುವುದಕ್ಕೆ ಸದಾ ಅವಕಾಶ. ಅದನ್ನೇ ತೀರ್ಥ ಅಂತ ಸ್ವೀಕಾರ ಮಾಡಿದ್ದೇನೆ. ಮುಖಕ್ಕೊಂದು ಮಂಗಲಾರತಿ. ಸರಿ. ಮಹರ್ಷಿಗಳೇ, ಮತ್ತಮ್ಮ ಮಗದೊಮ್ಮೆ ದಂಪತಿಗಳು ವಂದಿಸ್ತಾ ಇದ್ದೇವೆ. ಮುಂದೆ ಹೋಗಿ, ಮುಂದೆ ಹೋಗು. ಸ್ವಾಮಿ, 3 ಮುಕ್ಕಾಲುಗಳಿಗೆ ಇಲ್ಲಿ 3 ಲೋಕವನ್ನು ಸಂಚರಿಸುವವರು ನೇರವಾಗಿ ನಮ್ಮ ಅರಮನೆಯ ಮುಂಭಾಗದಲ್ಲಿ ಮಹತಿ ಎನ್ನುವಂತಹ ವೀಣೆಯನ್ನು ಮೀಟುತ್ತಾ ನಾದವನ್ನು ಹರಿಸುತ್ತಾ ಬಂದಿದ್ದೀರಿ ಅಂತಾದ್ರೆ ಆಶ್ಚರ್ಯವೇ ಆಗ್ತಾ ಉಂಟು. ಪೂರ್ವ ಜನ್ಮದಲ್ಲಿ ಪುಣ್ಯವನ್ನು ಮಾಡಿದ್ದೇನೆ ಎನ್ನುವ ಹಾಗೆ. ಸ್ವಾಮಿ, ನೀವು ಬಂದಿದ್ದೀರಿ ಎನ್ನುವ ಹಾಗೆ ಕಂಡಾಕ್ಷಣವೇ ಸತಿಪತಿಯರು ಒಂದಾಗಿ ಕರೆತಂದು ಯಥೋಚಿತವಾದಂತಹ ಆಸನವನ್ನು ಕೊಟ್ಟಿದ್ದೇನೆ, ಪಾದವನ್ನು ತೊಳೆದಿದ್ದೇನೆ, ತೀರ್ಥ ಎನ್ನುವ ಹಾಗೆ ಪ್ರೋಕ್ಷಿಸಿದ್ದೇವೆ. ಸ್ವಾಮಿ, ಮುಖಕ್ಕೆ ಮಂಗಲಾರತಿಯನ್ನು ಬೆಳಗಿದ್ದೇವೆ. ನಮ್ಮನ್ನು ಆಶೀರ್ವಾದಿಸಬೇಕು ಸ್ವಾಮಿ, ಆಶೀರ್ವಾದಿಸಬೇಕು. ಶುಭವಾಗಲಿ ಅಪ್ಪ. ಮಗನೇ, ಸ್ವಾಮಿ, ನಿಮ್ಮ ಆದಿತ್ಯ ಸತ್ಕಾರವನ್ನೆಲ್ಲ ಕಂಡಾವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು, ಸಮಾಧಾನವಾಯಿತು. ನಿಜ. ಆದ್ರೆ ಇವತ್ತಿನಲ್ಲಿ ನಿಮ್ಮನ್ನು ನೋಡುವಾಗ, ನಿಮ್ಮಂತ ಪ್ರಜೆಗಳನ್ನೆಲ್ಲ ಕಂಡಾವಾಗ, ನಿಮ್ಮಲ್ಲಿ ಆಡಳಿತದಲ್ಲಿ ಯಾವ ರೀತಿಯಲ್ಲಿ ಕೂಡ ನೋಡಿದ್ರು ಕೂಡ ಎಳ್ಳಿನಿತ್ತು ಕುಂದುಕೊರತೆಗಳನ್ನು ಅನ್ನುವಂಥದ್ದು ಬರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ. ಅಷ್ಟು ನಿಮ್ಮ ಬಾಯಿಂದ ಕೇಳಿದ್ರೆ ಅದೇ ನಮಗೆ ಸಂತೋಷ. ಪ್ರಜೆಗಳು ನೀನು ಕೀಟವನ್ನೇ ಏರಿ ಕುಳಿತಾವಾಗ ಪ್ರಜೆಗಳೆಲ್ಲರೂ ಜಯಘೋಷವನ್ನೇ ಮಾಡ್ತಾ ಇದ್ದಾರೆ. ನಿಜ. ಆ ಜಯಘೋಷದ ಮೂಲ ಉದ್ದೇಶ ಏನು? ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಾ ಇದ್ದಾರೆ, ನಮ್ಮನ್ನು ನೇರವಾಗಿ ಮಕ್ಕಳಂತೆ ಕಾಣುತ್ತಾರೆ ಅನ್ನುವ ಇದೇ ಒಂದೇ ಉದ್ದೇಶದಿಂದಾಗಿ ನಮ್ಮವರೆಲ್ಲರೂ ಜಯಘೋಷವನ್ನು ಮಾಡ್ತಾರೆ ಅನ್ನೋದಕ್ಕೆ ಇದು ಸಮಾಧಾನ. ಸರಿ. ಆದ್ರೆ ಇಷ್ಟೆಲ್ಲ ನಿನ್ನ ಅರಮನೆಯಲ್ಲಿ ಇದ್ರೂ ಕೂಡ ಯಾವತ್ತೂ ನೋಡಿದ್ರು, ಯಾರನ್ನು ನೋಡಿದ್ರು ಕೂಡ ಎಲ್ಲಿಯೂ ಕೂಡ ಒಂದು ಕೊರತೆ ಎಲ್ಲಿಯೂ ಬಾಧಿಸ್ತಾ ಇಲ್ಲ ಅಂತ ಇದ್ರು ಕೂಡ ನಿನ್ನ ಮುಖದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದುಃಖದ ಛಾಯೆ ಎದ್ದು ಕಾಣ್ತಾ ಇದೆ ಎನ್ನುವುದಕ್ಕೆ ನಿಮ್ಮ ಇಬ್ಬರ ಮುಖವನ್ನು ಕಂಡಾಗ ಗೊತ್ತಾಗ್ತಾ ಇದೆ. ಮನಸ್ಸಿನ ದುಃಖ. ಹೌದು. ಈ ರೀತಿಯಾಗಿದ್ದ ಮನದಲ್ಲಿ ದುಃಖವಿರಬೇಕಿದ್ರೆ ಕಾರಣ ಏನಪ್ಪ? ಯಾಕೆ ಈ ರೀತಿಯಾಗಿ ಚಿಂತೆ? ಏನು ಕಾರಣ ಅಂತ ಹೇಳಬಹುದೇ? ಸ್ವಾಮಿ, ಏನಪ್ಪ? ಮನಸ್ಸಿನ ದುಃಖವನ್ನು ನೀವು ಕೇಳ್ತಾ ಇದ್ದೀರಿ, ನಿಮಗೆ ಅರ್ಥವಾಗಿದೆ ಸ್ವಾಮಿ. ಏನಪ್ಪ? ಆದ್ರೂ ನಾನು ಹೇಳಬೇಕೇ? ಮುನಿಪೋತ್ತಮ, ಮುನಿಬಲಾಲಿ ಪೂಜನ ಮೇಲೆ ಅವನಿಯಾಳುವ ತನಯರಿಲ್ಲದೆ ಮುನಿಬ ಅವನಿಯಾಳುವ
ತನಯಾರಿಲ್ಲದೆ ಮನದಿ ಚಿಂತಿಪೆನದು ಲಭಿಸಲು ಗಣ ಮುನಿಪನಿ ತಿಳಿದನು ಗಣ ಮುನಿಪನಿ ತಿಳಿದನು ಭೂಪನೊಡನೆ ಮುನಿಪಾಲಾಲಿಪುದು ನಾರದ ಮಹರ್ಷಿಗಳೇ, ಸತ್ಕರಿಸಿದರೂ ಕೂಡ ಲೋಕದ ವಿಚಾರವೆಲ್ಲವನ್ನು ಅರಿತು ನೀವು ಬಂದಿದ್ದೀರಿ. ನಿಮ್ಮನ್ನು ಲೋಕದ ಜನ ಕೊಂಡಾಡ್ತಾರೆ, ನಾರದ ಕಲಹ ಪ್ರಿಯ ಎನ್ನುವ ಹಾಗೆ. ಹಾಗೆಂತ ಪ್ರಾಜ್ಞರು ನಿಮ್ಮನ್ನು ಹಾಗೆ ಹೇಳುವುದಿಲ್ಲ. ಯಾಕೆ? ಕಲಹ ಎನ್ನುವುದರ ಶಬ್ದದ ಅರ್ಥವನ್ನು ತಿಳಿದುಕೊಂಡಿದ್ದಾರೆ. ಕ ಎಂದರೆ ಕಮಲ ಸಂಭವ, ಬ್ರಹ್ಮದೇವನ ಪ್ರೀತಿಯುಳ್ಳವರು ನೀವು. ಲಾ ಎಂದರೆ ಲಕ್ಷ್ಮೀರಮನ, ಹ ಎಂದರೆ ಹರ. ಮೂರು ಮೂರ್ತಿಗಳಿಗೂ ಪ್ರಿಯನಾದವನೇ ಈ ನಾರದ. ಮೂರು ಮೂರ್ತಿಗಳಿಗೂ ನೀವು ಪ್ರಿಯನಾದರೂ ಮೂರು ಮೂರ್ತಿಗಳ ಪ್ರಿಯನಾದಂತಹ ಕೆಲಸವನ್ನು ನೀವು ಮಾಡ್ತೀರಿ. ಲೋಕದ ಜನ ಹೇಳ್ತಾರೆ, ಓ ನಾರದ ಬಂದನ ಜಗಲ ಗಂಟಿಕ್ಕಿ ಹೋದ. ಆದ್ರೆ ಯಾವ ಜಗಲ ಯಾವ ಯುದ್ಧವೇ ಆಗಲಿ ಸ್ವಾಮಿ, ನೀವು ಹೋದಲ್ಲಿ ಯುದ್ಧ ಆದರೂ ಕೂಡ ಕೊನೆಗೊಂದು ಕಲ್ಯಾಣ ಆಗ್ತದಾ ಇಲ್ವೋ? ಕಲ್ಯಾಣ ಆಗಬೇಕೆನ್ನುವುದು ಭಗವಂತನ ನಿಯಮ ಅನ್ನುವುದು ಉಂಟು ಅಂತ ಇದ್ರೆ ಅದನ್ನು ಮೀರಿ ನಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನನ್ನ ಮನಸ್ಸಿನ ಭಗವಂತನ ಆಸೆ ಏನು, ಭಗವಂತ ಯಾವ ನಿಲುಮೆಯಲ್ಲಿ ನಡೀತಾ ಇದ್ದಾರೋ ಅದೇ ನಿಲುಮೆಯಲ್ಲಿ ತಾನೂ ಕೂಡ ಹೋಗಬೇಕಾದ ತನ್ನ ಕರ್ತವ್ಯ. ನನ್ನ ಮನಸ್ಸಿನ ಮೂಲೆಯಲ್ಲಿಯೂ ಅದೇ ಯೋಚನೆ ಸ್ವಾಮಿ. ನಮ್ಮ ಪಾಂಡ್ಯ ದೇಶಕ್ಕೆ ಬಂದಿದ್ದೀರಿ. ಹೌದಪ್ಪ, ಪಾಂಡ್ಯ ದೇಶದಲ್ಲಿಯೂ ಕಲ್ಯಾಣ ಒಂದು ಆದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಬೇರೇನುಂಟು ಸ್ವಾಮಿ. ಆದರೆ ಏನಪ್ಪ, ಕಲ್ಯಾಣ ಆಗಬೇಕು ಅಂತ ಆದ್ರೆ ಪಾಂಡ್ಯ ದೇಶದ ಅರಸನಿಗೆ ಮಕ್ಕಳಿರ್ಬೇಕಿತ್ತು. ಮಕ್ಕಳೆಲ್ಲಿದ್ದಾರೆ ಅಂತ ಕೇಳಿದ್ರೆ ಉತ್ತರ ನಮ್ಮಲ್ಲುಂಟಾ ಸ್ವಾಮಿ? ಮಕ್ಕಳಿಲ್ಲ ಎನ್ನುವಂತಹ ಕೊರಗು ದಿನನಿತ್ಯ ಮರದ ಹುಳ ಮರವನ್ನೇ ಕೊರೆದ ಹಾಗೆ ನಮ್ಮನ್ನು ಕೊರಗಿಸ್ತಾ ಉಂಟು ಸ್ವಾಮಿ. ಪಾಂಡ್ಯ ದೇಶವನ್ನು ಆಳುವುದಕ್ಕೆ ಒಬ್ಬ ಉತ್ತರಾಧಿಕಾರಿಯಾದರೂ ಬೇಕಿತ್ತು. ಈ ಯೋಚನೆ ಯಾವತ್ತೋ ಕಾಡ್ತಾ ಉಂಟು. ಎಷ್ಟು ವರ್ಷ ಆಯ್ತು ಸ್ವಾಮಿ ಈ ಪೀಠದಲ್ಲಿದ್ದುಕೊಂಡು, ಸಾಕಾಗಿ ಹೋಗಿದೆ. ಯೌವನ ಜಾರಿ ಹೋಗ್ತಾ ಉಂಟು, ಪ್ರಾಯ ನಿಲ್ತದೋ ಹೇಳಿ. ಹಾಗೆಂತ ಇನ್ನು ನಮಗೆ ಮಕ್ಕಳಾದೀತೋ ಎನ್ನುವಂತಹ ಯೋಚನೆಯೂ ಇನ್ನೊಂದೆಡೆ. ಮಕ್ಕಳಿಲ್ಲದಂತಹ ನಾವು ಅರಮನೆಯಲ್ಲಿದ್ದುಕೊಂಡು ಬೇರೇನು ಮಾಡುವುದಕ್ಕೆ ಸಾಧ್ಯ? ಕೊರಗುವುದೇ ನಮ್ಮ ಜೀವನ ಆಗಿ ಹೋಯಿತು, ಬೇರೇನೋ ದುಃಖ ಇಲ್ಲ ಸ್ವಾಮಿ. ಧ್ವಜ ದೇವಾ, ಈ ರೀತಿಯಾಗಿ ಮಕ್ಕಳಿಲ್ಲ ಅನ್ನುವಂತ ಚಿಂತೆ ಹೇಳಿಗೆ ಮತ್ತೆ ಯಾವುದಕ್ಕೆ ಕೊರತೆ ಉಂಟು ಸ್ವಾಮಿ ನಮ್ಮ ಅರಮನೆಯಲ್ಲಿ? ದಾರಿ ಒಂದು ತುಳಸಗುಯಾಗವ ಪಾಕಶಾಸನ ನಲಿದು ಮುದದಲ್ಲಿ ಪಾಕಶಾಸನ ನಲಿದು ಮುದದಲ್ಲಿ ತಾಕಟಾಕ್ಷದೊಳಿವ ನಿರ್ಣಯ ಲೋಕಕ ಸಂತತಿಯನು ತಾಕಟಾಕ್ಷದೊಳಿವ ನಿರ್ಣಯ ಲೋಕಕ ಸಂತತಿಯನು ಯಾಗವ ಮಹರ್ಷಿಗಳೇ, ಪಾಂಡ್ಯ ದೇಶದಲ್ಲಿ ಅರಸತ್ತಿಗೆಯನ್ನು ಮಾಡಿಕೊಂಡು ತನ್ನ ಅರಮನೆಯಲ್ಲಿ ಬಂದವರಿಗೆಲ್ಲ ದಾನ ಧರ್ಮಾದಿಗಳನ್ನೆಲ್ಲ ಮಾಡಿ ಬರುವಂತವರನ್ನೆಲ್ಲ ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ನೀನು ಕಂಡವನಿದ್ದೆ. ಕರೆದು ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ. ಇವಳ ಕೈಯಲ್ಲಿ ಕೊಟ್ಟದೆಷ್ಟಾದೀತು? ಹೌದು,
ಗಂಡ ಹೆಂಡತಿ ಜೊತೆಯಲ್ಲಿ ಇದ್ದುಕೊಂಡು ಬಂದವರಿಗೆ ಬೇಡಿದವರಿಗೆಲ್ಲ ಯಾವುದು ಇಲ್ಲ ಅನ್ನುವಂಥದ್ದು ಇಲ್ಲ. ಯಾವ ಗುರುಮಠದಲ್ಲಿ ವಿದ್ಯಾರ್ಥಿಗಳನ್ನು ಕಂಡರೂ ದಂಪತಿಗಳು ಇಬ್ಬರು ಹೋಗಿ ಗುರುಮಠದಲ್ಲಿರುವ ಶಿಷ್ಯರಿಗೆ ಸಿಹಿ ತಿನಿಸುಗಳು, ಹೌದಪ್ಪ, ಅವರಿಗೆ ಬೇಕಾದಂತಹ ಬಟ್ಟೆ ಬರೆಗಳು, ದಾನ ಧರ್ಮಾದಿಗಳನ್ನು ಮಾಡಿದ್ದಕ್ಕೆ ಲೆಕ್ಕವೇ ಇಲ್ಲ. ದೇವರ ಪೂಜೆಗಳನ್ನೆಲ್ಲ ಮಾಡಿದಷ್ಟಾಯ್ತು ನೀನು. ಯಾವ ಕಡೆ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿ ಮಕ್ಕಳಿಲ್ಲ ಅನ್ನುವಂತ ಕೊರಗಿನಿಂದ ದೇವರಿಗೆ ಯಾರು ಯಾವುದು ಹರಕೆಯನ್ನು ಹೇಳಿದ್ರು ಅದನ್ನೆಲ್ಲವನ್ನು ಕೊಟ್ಟವ ನೀನು. ಆದರೂ ಭಗವಂತ ಕಣ್ತೆರೆಯಲಿಲ್ಲ ಎನ್ನುವ ಈ ಸಂದರ್ಭದಲ್ಲಿ ಮಕ್ಕಳಿಲ್ಲ ಅನ್ನುವಂತ ಕೊರಗು ನಿನ್ನಲ್ಲಿ ಚಿಂತೆ ಮತ್ತು ಕಾಡ್ತಾ ಇದೆ. ನಿಜ. ನಾವು ಏನು ಮಾಡಿದರೆ ಏನು ಫಲ? ಭಗವಂತ ಯಾವುದು ನಮಗೆ ಬೇಡ್ತಾ ಇದ್ದೇವೆ ಅದನ್ನು ಭಗವಂತ ನಮಗೆ ಕೊಡಲಿಲ್ಲ ಎನ್ನುವಂದೇ ಒಂದು ದುಃಖ ನಿನ್ನಲ್ಲಿ ಉಂಟು. ನಿಜ ಸ್ವಾಮಿ. ಆದ್ರೆ ದಾರಿ ಒಂದನ್ನು ನಾನು ಸೂಚಿಸಿದ್ರೆ ಆ ದಾರಿಯಲ್ಲಿ ನೀನು ಮುಂದೆ ಸಾಗುತ್ತಾ ಹೋಗ್ತಿ ಅಂತ ಆದ್ರೆ ಖಂಡಿತವಾಗಿ ನಿಮ್ಮ ಇಬ್ಬರ ಮನದಾಳದಲ್ಲಿರುವಂತಹ ಚಿಂತೆ ದೂರವಾಗುತ್ತದೆ ಅನ್ನೋದು ಸ್ಪಷ್ಟ. ಸ್ವಾಮಿ, ಏನಪ್ಪ, ಲೋಕದ ಕಲ್ಯಾಣವನ್ನು ಬಯಸುವವರು, ಹಿರಿಯರು ಹಾಕಿಕೊಟ್ಟಂತಹ ಭದ್ರ ಬುನಾದಿಯಲ್ಲೇ ನಾವು ನಡೆದು ಬಂದವರು. ನಿಮ್ಮಂತಹ ಪ್ರಾಜ್ಞರೇ ನಮ್ಮ ಅರಮನೆಗೆ ಬಂದಿದ್ದೀರಿ. ನೀವು ದಾರಿ ಹೇಳಿದಿರಿ ಅಂತ ಆದ್ರೆ ಆ ದಾರಿಯಲ್ಲೇ ನಡೆಯುವುದಕ್ಕೆ ನಾವು ಸಿದ್ಧರಿದ್ದೇವೆ. ಅಂತ ಆಯ್ತು. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ಏನು ಸ್ವಾಮಿ? ನೀವು ಪುತ್ರಕಾಮೇಷ್ಟಿ ಯಾಗವೊಂದನ್ನು ನೀವು ಕೈಗೊಂಡಿರಿ ಅಂತ ಆದ್ರೆ ಆ ಮೂಲಕವಾಗಿ ನಿಮಗೆ ಮಕ್ಕಳನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾರೆ. ಸ್ವಾಮಿ, ಏನಪ್ಪ, ಅಶ್ವಮೇಧವನ್ನು ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. 100 ಅಶ್ವಮೇಧವನ್ನು ಮಾಡಿದ್ದೇನೆ. ತಾವು ಏನು ಮಾಡಿದ್ರು ಕೂಡ ಯಾವುದನ್ನು ಪಡೆಯಬೇಕಿದ್ರೆ ಯಾವುದು ಮಾಡಬೇಕಂದ್ರೆ ಮೂಲ ಜಿಜ್ಞಾಸೆ ನಮ್ಮಲ್ಲಿ ಮೊದಲೇ ಇರಬೇಕಪ್ಪ. ಅದುವೇ ನಮ್ಮಲ್ಲಿ ಇಲ್ಲದೇ ಇದ್ರೆ ಮತ್ತೆ ನಾವು ಪಡೆಯುವುದಕ್ಕೆ ಏನು ಸಾಧ್ಯ? ಮಕ್ಕಳನ್ನು ಪಡೆಯುವುದಕ್ಕೆ ಪುತ್ರಕಾಮೇಷ್ಟಿ ಯಾಗವನ್ನೇ ನೀನು ಮಾಡಿದೆ ಅಂತ ಆದ್ರೆ ಖಂಡಿತವಾಗಿ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಇದುವರೆಗೆ ನನ್ನ ಚಿತ್ತಕ್ಕೆ ಹೊಳೆಯಲೇ ಇಲ್ಲ. ಈಗ ನೀವು ಹೇಳುವಾಗ ಹಿಂದಿನ ಕಥೆಯೆಲ್ಲ ನೆನಪಾಗ್ತಾ ಉಂಟು. ಪುರಾಣದಲ್ಲಿ ಅನೇಕ ಮಂದಿ ಪುತ್ರಕಾಮೇಷ್ಟಿಯನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದವರಿದ್ದಾರೆ. ಹಾಗಾದ್ರೆ ನಾನು ಪುತ್ರಕಾಮೇಷ್ಟಿಯನ್ನು ಮಾಡಬೇಕು. ಆ ಮುಖೇನವಾಗಿ ಭಗವಂತನನ್ನು ಮೆಚ್ಚಿಸಬೇಕು. ಇದರಿಂದಲಾಗಿ ಮಗಳಾಗುವುದಕ್ಕೆ ಸಾಧ್ಯತೆ, ಮಕ್ಕಳಾಗುವುದಕ್ಕೆ ಸಾಧ್ಯ ಉಂಟು. ಸ್ವಾಮಿ, ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಈ ಕ್ಷಣದಿಂದಲೇ ಅದರ ಬಗ್ಗೆ ನಾನು ಚಿಂತನಾಮಗ್ನಾಗ್ತೇನೆ. ನಿಮ್ಮ ಆಶೀರ್ವಾದ ಬೇಕು ನಮಗೆ ದಂಪತಿಗಳಿಬ್ಬರಿಗೆ. ಶುಭವಾಗಲಿ. ಕೇಶವ, ಮಾಧವ, ಮುಕುಂದ, ನಾರಾಯಣ. ಧರಣೀಯನೆಂದುದು ಕೇಳುತ್ತಲೇ ಕೇಳಿದೆಯಾ ಅವರಾಡಿದ ಮಂತ್ರಿಗಳು ಕರೆದು ಹೂದುರರಿಂದ ಪರಿವಿರಿದು ಶಾಲೆಯು ಒಂದು ಯಜ್ಞಕುಂಡವನ್ನು ಸಿದ್ಧಪಡಿಸಿ ರಚಿಸುತ್ತಲ ದೊರವ ಸೊನ್ನವೆಲ್ಲವೂ ನೆರಯಿ ರಬಗೆ ಜರಿದನು ಧರಣೇಶನೆಂದುದು ಕೇಳುತ್ತಲೇ ರಮಣಿ ಕಾಂಚನಮಾಲಿ, ನಾರದ ಮಹರ್ಷಿಗಳಾಡಿದಂತಹ ವೇದವಾಕ್ಯವನ್ನು ಕೇಳಿದೆಯಾ? ಎಷ್ಟು ಸಂತೋಷವಾಯಿತು. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದೆವು ಅಂತಾದ್ರೆ ನಮ್ಮ ಜೀವನದಲ್ಲಿ ಮಕ್ಕಳಾಗುತ್ತದೆ ಎನ್ನುವಂತಹ ಸಂತೋಷದ ವಿಷಯ. ಹಾಗಾದ್ರೆ ಇನ್ನು ತಡವ್ಯಾಕೆ? ಪ್ರಜೆಗಳೆಲ್ಲರಿಗೂ ಹೇಳಬೇಕು. ಅದಕ್ಕಿಂತ ಮೊದಲು ಮಂತ್ರಿಗೆ ಆಜ್ಞಾಪಿಸಬೇಕು. ಯಾಗದ ಸಿದ್ಧತೆಯನ್ನಾಗಬೇಕು ಅಂತಾದ್ರೆ ನಮ್ಮ ಅರಮನೆಯಲ್ಲಿ ಹೊನೆ ಹೊತ್ತಂತಹ ಎಲ್ಲರೂ ಕೂಡ ಅದರ ಯೋಚನೆಯನ್ನು ಮಾಡಬೇಕು. ಆದಷ್ಟು ಬೇಗ ಯಜ್ಞಶಾಲೆಯನ್ನು ಸಿದ್ಧಪಡಿಸುವುದಕ್ಕೆ ಹೇಳಿದೆ. ಅದಕ್ಕೆ ಬೇಕಾದಂತಹ ಸವಿತ್ತುಗಳನ್ನು ಸಿದ್ಧಪಡಿಸುವುದಕ್ಕಾಗಿ ಆಜ್ಞಾಪಿಸಬೇಕು. ಎಲ್ಲ ಯಾಗದ ಸಿದ್ಧತೆಯನ್ನು ಮಾಡೋಣ. ನಾನು ಯಜ್ಞ ದೀಕ್ಷಿತನಾಗ್ತೇನೆ. ಹೀಗೆ ಬಾ. ಗಣನೆಯೊಂದುಳಿಯ ಶತಗೆ ಜನಪನರಸಿಯ ಕನಕಮಾಲಿನಿಗಿದ್ದವರವನು ಎನ್ನುತ್ತ ಗಿರಿಜಯು ತಾನೆನೆದಳು ಸೊನ್ನಹದಿ ಕಾಂಚನಮಾಲಿ, ನಾವು ಯಜ್ಞ ದೀಕ್ಷಿತರಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದೆವು. ಎಷ್ಟು ಸಂತೋಷ. ಅರಮನೆಯಲ್ಲಿ ಸೇರಿದಂತಹ ಜನದ ಸಂದೋಹವನ್ನು ಯೋಚನೆ ಮಾಡುವಾಗ ಎಷ್ಟು ಮಂದಿ ಬಂದವರಿದ್ದಾರೆ ಈ ವಿಷಯವನ್ನು ತಿಳಿದು.
ಅನೇಕ ಮಂದಿ ಉಂಡು ಹೋದವರಿದ್ದಾರೆ. ಹಾ. ನಮ್ಮನ್ನೆಲ್ಲರನ್ನು ಹರಸಿದ್ರಲ್ವಾ? ಆ ಯಾಗದ ನಿಮಿತ್ತದಿಂದ ಯಜ್ಞನಾರಾಯಣನೇ ಎದ್ದು ಬಂದು ಒಂದು ಮಗುವನ್ನು ನಮಗೆ ಕರುಣಿಸಿದ. ಸಂತೋಷಕ್ಕೆ ಪಾರವೇ ಇಲ್ಲ. ಮಗುವನ್ನು ಕೈಗೆ ಎತ್ತುಕೊಂಡು ಯಜ್ಞ ದೀಕ್ಷಿತನಾದಂತಹ ನಾನು ಯಾಗವನ್ನೆಲ್ಲವನ್ನು ಮುಗಿಸಿದೆ. ಜನರೆಲ್ಲರೂ ಅವರವರ ಚಿತ್ತದತ್ತ ಹೊರಟು ಹೋಗಿದ್ದಾರೆ. ಮಗುವನ್ನೊಮ್ಮೆ ನೋಡಬೇಡ್ವೆ? ಹೇಗುಂಟು ಮಗು? ಹಾ, ಎಷ್ಟು ಚಂದ ಅಪ್ಪ. ಕಂಡು ಭೂಪಾಲನು ಮನದೊಳು ಮಾನವ ಕಂಡು ಭೂಪಾಲನು ಮನದೊಳು ಮಾನವ ಗೊಂಡು ಮಗುವನಿಗೆ ಸಲ್ಗೆ ಕಂಡು ಬರಲು ಮೂರು ಸ್ತನಗಳದ್ಯದೆಯುಳು ಕಂಡು ಬರಲು ಮೂರು ಸ್ತನಗಳ ಎದೆಯುಳು ಗಂಡು ತಂದದೆ ಇಲ್ಲದೆಂದು ಚಿಂತಿಸಿದ ಕಂಡು ಭೂಪಾಲನು ಮನದೊಳು ಮೋಹವೋಗ ಗಂಡು ತಂದದೆ ಇಲ್ಲವೆಂದು ಚಿಂತಿಸಿದ ರಮಣಿ, ಸ್ವಾಮಿ ಯಜ್ಞನಾರಾಯಣ ಯಜ್ಞದಿಂದಲೇ ಎದ್ದು ಬಂದು ನಮ್ಮ ಕೈಗಿತ್ತಂತಹ ಮಗು ಸಂತೋಷದಿಂದ ನಾವು ಕಣ್ಣರಳಿಸಿ ನೋಡಿದೆವು ಅಂತಾದ್ರೆ ಹೆಣ್ಣು ಮಗು. ಹೌದು ಸ್ವಾಮಿ, ಏನು ಮಾಡು? ಪಾಂಡ್ಯ ದೇಶವನ್ನು ಆಳುವುದಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು, ಗಂಡು ಮಗುವನ್ನು ಪಡೆಯಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ನಮ್ಮ ಕೈಗಿದ್ದದ್ದು ಹೆಣ್ಣು ಮಗು. ನಿಜ ಅಲ್ವೇ? ಇರ್ಲಿ, ಬೇಸರವಾಯಿತು. ಆದರೂ ಹೆಣ್ಣಾದರೇನು ಗಂಡಾದರೇನು ಮಗುವೊಂದು ಸಿಕ್ಕಿತಲ್ಲ ದೇವರ ಇಚ್ಛೆಯಿಂದ. ನನ್ನ ತಾಯಿತನ ಸಾರ್ಥಕವಾಯಿತು ಸ್ವಾಮಿ. ಆದರೆ ನೋಡಿದೀಯಾ, ಮಗುವಿನ ಮುಖ ಲಕ್ಷಣ ಭರಿತವಾಗಿದೆ. ಹೌದು. ನೋಡಂತೆ ಏನು ಸ್ವಾಮಿ ಇದು? ಎದೆ ಭಾಗವನ್ನೊಮ್ಮೆ ಯೋಚನೆ ಮಾಡಿ ನೋಡಿದೆ. 3 ಸ್ತನಗಳು. ಹೌದು ಸ್ವಾಮಿ, ವಿಚಿತ್ರವಾದದ್ದು. ಹೆಣ್ಣು ಮಕ್ಕಳಿಗೆ 2 ಸ್ತನವಲ್ವೇ? ಹೌದು ಸ್ವಾಮಿ. ವಿಚಿತ್ರವಾದಂತಹ ಈ 3ನೆಯ ಸ್ತನ. ಇವಳನ್ನು ಬೆಳೆಸುವುದು ಹೇಗೆ? ನಾಳೆ ಮದುವೆ ಮಾಡಿಕೊಡುವುದು ಯಾರಿಗೆ? ಲೋಕದ ಜನ ಗೊತ್ತಾದರೆ ಏನು ಹೇಳಿ ಯಾರು? ಹೌದು ಸ್ವಾಮಿ. ಅಯ್ಯೋ, ಏನು ಮಾಡುವುದು? ಕಾಲ 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 ಕಾಲಾದಿಶ ಭಟ ಫಲ ನಯನ ಶಂಕರ ನೀಲ ಮೋಹಿತರುಣ ಮಾಲದ ಜೀವ ಶೂಲಿಗಿರಿ ಜಮೃಗ ಕಾಲ ಕಂದರ ಕಾಲ ಕಾಲಾದಿಶ ಭಟ ಫಲ ನಯನ ಶಂಕರ ಶಂಕರ ನಾರದ ಮಹರ್ಷಿಗಳೇ, ದೊರಶನನು ಸಹಜದಿಂದ ದೊರಕಿದುದು ಬಾಳ ಜನ್ಮದ ಮೃಗದ ಬೆಳಗ್ಗೆ ವಿಹಿತದಿಂದ ನಾಡುವ ಮೃಯು ಪಾವನವಾಯ್ತು ಬರೋಬರ ನಿನ್ನ ನೋಡಿ ತವ ದೊರುಶನವು ಮಹರ್ಷಿ ನಾರದರೆ, ಮಲಯಧ್ವಜ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ನನ್ನ ಜೀವನದಲ್ಲಿ ಅಂತ ಗೊತ್ತಾಗುವುದಿಲ್ಲ. ಏನಾಯ್ತಪ್ಪ ಅಂತದ್ದು? ಎಲ್ಲ ಹಾಲಾಗಿ ಹೋಯಿತು. ಯಾಕೆ ಹೇಳಿ? ನಿಮ್ಮ ಮಾತಿನಂತೆ ನಾನು ಪುತ್ತಕಾಮೇಷ್ಟಿ ಯಾಗವನ್ನು ಮಾಡಿದೆ. ಆಹಾ. ಯಾಗವನ್ನು ಮಾಡಿದರ ಫಲದಿಂದ ಆ, ಹೆಣ್ಣು ಮಗುವೊಂದನ್ನು ಪಡೆದೆ ಸ್ವಾಮಿ. ಸಂತೋಷವಲ್ವೇನು? ಆದರೆ ಸಂತೋಷ ಸಂತೋಷ ನಮ್ಮ ಜೀವನದಲ್ಲಿ ಉಳಿಯಲಿಲ್ಲ ಸ್ವಾಮಿ, ಉಳಿಯಲಿಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ಲೋಕದ ಜನರು ಚೀತು ಎನ್ನುವಂತಹ ಮಾತಾಡುವ ವಿಷಯಕ್ಕೆ ನಾವು ಬಂದು ನಿಂತಿದ್ದೇವೆ. ಯಾಕೋ ಸ್ವಾಮಿ, ಏನಪ್ಪ? ಹೆಣ್ಣು ಮಗುವನ್ನು ನೋಡಿದೆ ಅಂತಾದ್ರೆ ಈಕೆಯನ್ನು ಹೇಗೆ ಬೆಳೆಸುವುದು? ಆ, ಅರಮನೆಯ ಹೊರಗಿನ ಜನ ತಿಳಿದರೆ ಏನನ್ಯಾರು ಎನ್ನುವಂತಹ ಮಾತು ನನಗೆ ಕಾಡ್ತಾ ಉಂಟು. ಆಹಾ, ಆ, ಲೋಕದ ನಿಯಮವೇ ಹೇಗೆ ಸ್ವಾಮಿ? ಆ, ಹೆಣ್ಣು ಮಕ್ಕಳಿಗೆ 2 ಸ್ತನವಲ್ವೇ? ಹೌದು. ನನ್ನ ಮಗಳಿಗೆ 3 ಸ್ತನಗಳುಂಟು. ಹಾಗಿದ್ರೆ ಒಂದು ಹೆಚ್ಚು ಉಂಟು ಅಂತಾಯ್ತು. ಆ ಹೆಚ್ಚಿನ ಆದ್ರೆ ತೊಂದರೆ ಇಲ್ಲ ಸ್ವಾಮಿ. ಹೆಚ್ಚಿನಲ್ಲಿ ಏನಾದರೂ ಒಂದು ಉತ್ತಮವಾದ ಕಾರ್ಯ ನಡೆಯುವುದಕ್ಕೆ ಉಂಟು ಅನ್ನುವುದಕ್ಕೆ ಇದೇ ಒಂದು ನಿಲುಮೆ ಅಲ್ವೇನು? ಕಾರ್ಯ ನಡೆಯುವುದಕ್ಕುಂಟೇನು?
ಹೆಚ್ಚಿನದ್ರಿಂದ ಏನು ಸ್ವಾಮಿ, ಇವಳನ್ನು ಬೆಳೆಸುವುದು ಹೇಗೆ? ಲೋಕದ ಜನ ಏನಾದ್ರೂ ಹೇಳಿಯಾರಲ್ವೇ? ಧರಣಿ ಬದಿಗೆ ನೆಲವೋ ನಿನ್ನಯ ತರಳ ನೆಂಬಿ ಗರ್ವ ಬೇಡ. ಧರಣಿ ಬದಿಗೆ ನೆಲವೋ ನಿನ್ನಯ ತರಳ ನೆಂಬಿ ಗರ್ವ ಬೇಡ. ಪರಮಸಾದಿವಳು ಕೊರತೆಗಳನ್ನು ತ್ಯಜಿಸಿದ. ಪರಮಸಾದಿವಳು ಕೊರತೆಗಳನ್ನು ತ್ಯಜಿಸಿದ. ಭರದಿ ಪಟ್ಟವನೆ ಒಳಿಗೊಲಿಸೈ ಧುರದಿ ಗೆಲುವಳು ಮೂರು ಲೋಕವ. ಭರದಿ ಪಟ್ಟವ ಇವಳಿಗೊಲಿಸೈ ಧುರದಿ ಗೆಲುವಳು ಮೂರು ಲೋಕವ. ವರನ ದರುಶನವಾದ ಕ್ಷಣದಲ್ಲಿ ಸ್ತನಗಳೆರಡವು. ವರನ ದರುಶನವಾದ ಕ್ಷಣದಲ್ಲಿ ಸ್ತನಗಳೆರಡವು. ಧರಣಿಪತಿಗೆ ನೆಲವು. ಮಹರ್ಷಿ, ಪ್ರಪಂಚದಲ್ಲಿರುವಂತಹ ಜೀವರಾಶಿಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಒಂದೊಂದು ರೀತಿಯಾದ ಕೊರತೆ ಅನ್ನುವಂಥದ್ದು ಎಲ್ಲರಲ್ಲಿಯೂ ಬಾಧಿಸ್ತಾ ಇದೆ ಅನ್ನೋದು ಸ್ಪಷ್ಟ. ಕೊರತೆ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಒಂದು ಮಾತು ಗೊತ್ತ ನಿನಗೆ? ಏನು? ಕೆಲವು ಸಲ ತಮಗೆ ಕಷ್ಟ ಬಂದ ಕಾಲದಲ್ಲಿ ದೇವರಲ್ಲಿ ನಾವು ಬೇಡುತ್ತಾ ಇದ್ದೇವೆ, ದೂರು ಕೊಡ್ತಾ ಇದ್ದೇವೆ, ನಿಜ, ದುಃಖಿಸ್ತಾ ಇರ್ತೇವೆ. ಯಾಕೆ? ತಮಗೆ ಹೀಗಾಯ್ತಲ್ಲ ಅನ್ನುವುದರೆ ಸತ್ಯ. ಭಗವಂತ ಯಾವುದೋ ಒಂದು ನಿಲಿಮೆಯನ್ನಿಟ್ಟುಕೊಂಡು ಯಾವುದು ಬೇಡ್ತಾನೋ, ಬೇಡಿದವನಿಗೆ ಇಂಥದ್ದೇ ಕೊಡಬೇಕು ಅನ್ನೋದು, ಅವನ ಕಷ್ಟವನ್ನು ಪರಿಹರಿಸಬೇಕು, ಬೇಡಿದವನಿಗೆ ಇಂಥದ್ದೆಲ್ಲ ಕೊಡಬೇಕು ಅನ್ನೋದು ಭಗವಂತನ ನಿಯಮ ಒಂದು ಉಂಟು. ಮುಹೂರ್ತ ಮಾತ್ರದಿಂದ ಸಕಲವನ್ನು ಅರಿಯುವಂತಹ ಶಕ್ತಿ ಭಗವಂತನಿಗಿದೆ. ಅಂತ ನಿಲುಮೆಯನ್ನು ಕಂಡುಕೊಂಡಂತ ಭಗವಂತ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದಾರಿಯನ್ನು ತೋರಿಸ್ತಾನೆ ಅಂತ ಆದ್ರೆ, ಭಗವಂತ ಕೊಟ್ಟ ಬಳಿಕ ಮತ್ತೂ ನೀವು ದುಃಖಿಸ್ತಾ ಇದ್ದೀರಿ. ಹೌದು, ಭಗವಂತ ಕೊಡದೇ ಇರುವಂತ ಸಂದರ್ಭದಲ್ಲಿ ದುಃಖ ಒಂದು ರೀತಿ, ಭಗವಂತ ಕೊಟ್ಟ ಮೇಲೆ ಮತ್ತೊಂದು ರೀತಿಯಲ್ಲಿ ನಿಮ್ಮಲ್ಲಿ ದುಃಖ ಕಾಡ್ತಾ ಇದೆ. ನಿಜ. ಈ ರೀತಿ ದುಃಖ ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ತನಗೆ ಅಧಿಕಾರಿಯಾಗಬೇಕು, ತನ್ನ ಪಟ್ಟದ ಅಧಿಕಾರಿಯಾಗಬೇಕು, ಗಂಡು ಮಗು ಬೇಕು ಅನ್ನುವಂತ ಒಂದು ನಿನ್ನಲ್ಲಿ ಆಸೆ ನಿನ್ನಲ್ಲಿ ಹೆಚ್ಚಿತ್ತು. ಅದು ನಿನ್ನಲ್ಲಿ ಹಾಮ್ ಅನ್ನುವಂಥ ತಲೆಯಲ್ಲಿ. ಹೌದಪ್ಪ. ಆದ್ರೆ ಈ ಕ್ಷಣದಲ್ಲಿ ನಿನಗೆ ಭಗವಂತ ಕೊಟ್ಟದ್ದು ಹೆಣ್ಣು ಮಗುವೊಂದನ್ನು ಕೊಟ್ಟಿದ್ದಾನೆ. ನಿಜ. ಅದರಲ್ಲಿ ಕೂಡ ವಿಚಿತ್ರವಾಗಿಯೇ ಇದೆ ಅನ್ನುವುದು ಸ್ಪಷ್ಟವಾಗ್ತಾ ಇದೆ. ಸರಿ. ಹೆಚ್ಚಿನದಾದ ಒಂದು ಸ್ತನ ಹೆಚ್ಚಿ ಮಗುವಿಗೆ ಉಂಟು ಅನ್ನುವ ಕಾರಣಕ್ಕಾಗಿ ಈ ಮಗುವನ್ನು ಯಾವ ರೀತಿಯಲ್ಲಿ ಸಾಕಬೇಕು, ಬೆಳೆಸಬೇಕು ಅನ್ನುವುದೇ ಒಂದು ನಿಲುಮೆ ನಿನಗೆ ದುಃಖ ನಿನ್ನಲ್ಲಿ ಕಾಡ್ತಾ ಇದೆ. ಒಂದು ಅರ್ಥವಾಗುವುದಿಲ್ಲ. ಯಾವುದು ತೋಚದಂತ ಕಾರಣದಿಂದಲಾಗಿ ನೀನು ಈ ರೀತಿಯಾಗಿ ಅಪಾಪಿಸ್ತಾ ಇದ್ದೀಯ ಅನ್ನೋದು ಸ್ಪಷ್ಟ. ಸರಿ. ನಾನು ಒಂದು ಮಾತು ಹೇಳಬೇಕಾ? ಈ ಮಗು ನಿನಗೆ ದೇವರು ಕೊಟ್ಟವು. ದೇವರು ಕೊಟ್ಟದ್ದು ಹೌದು. ಭಗವಂತನ ಪ್ರಸಾದ ಅನ್ನುವಂಥನ್ನು ನೀನು ಸ್ವೀಕರಿಸಲೇಬೇಕು. ನಿಜ. ಆದ್ರೆ ಈ ಮಗುವಿಗೆ 16 ವರ್ಷ ತುಂಬುವಂತ ಸಂದರ್ಭದಲ್ಲಿ ಈ ಮಗುವಿಗೆ ನೀನು ಪಟ್ಟವನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ನಾನು ಪಟ್ಟವನ್ನು ಕಟ್ಟಬೇಕು. ಈ ಗಂಡು ಮಗು ಹೆಣ್ಣು ಮಗು ಅನ್ನುವಂಥದ್ದು ಭೇದ ಭಾವವನ್ನು ತೋರದೆ ಈ ಮಗುವಿಗೆ ನೀನು ಪಟ್ಟವನ್ನು ಕಟ್ಟಬೇಕು. ಆದರೆ ಆ ಮೂಲಕವಾಗಿ ಪಟ್ಟವನ್ನು ಕಟ್ಟಿದ ಬಳಿಕ 3 ಲೋಕದಲ್ಲಿ ದಿಗ್ವಿಜಯನ ಮಾಡಿ ತನ್ನದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇವಳಿಗೆ ಸಾಧ್ಯ ಉಂಟು. ಓಹೋ, ಕೀರ್ತಿವಂತಳಾಗುತ್ತಾಳೆ ಖಂಡಿತವಾಗಿ. ಮುಂದಕ್ಕೆ ಹರನ ಹೊಲಮೆಯ ಇವಳಿಗೆ ಆದ ಬಳಿಕವಾಗಿ ಹೆಚ್ಚಿನ ಒಂದು ಸ್ತನ ಇವಳಿಗೆ ಮಾಯವಾಗಿ ಹೋಗ್ತದೆ, 2ನೇ ಸ್ತನವಾಗಿ ಇವಳು. ಹೌದೇ? ಹೌದಪ್ಪ. ಸರಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀನು ಮುಚ್ಚುಮರ ಇಲ್ಲದೆ ಯಾವುದೇ ಕಾರಣಕ್ಕೂ ಇವಳಿಗೆ ಪಟ್ಟ ಕಟ್ಟುವುದನ್ನು ಹಿಂಜರಿಯಬೇಡ. ಇವಳು ಭಗವಂತನ ಪ್ರಸಾದ ಅನ್ನುವಂಥದ್ದನ್ನು ಸರಿಯಾಗಿ ಜ್ಞಾಪಿಸಿಕೊಳ್ಳಬೇಕು. ಸರಿ. ಆದ್ರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಬೇಡ. ಈ ಬಗ್ಗೆ ಯಾರು ಪ್ರಪಂಚದಲ್ಲಿ ನಿನ್ನ ರಾಜ್ಯದಲ್ಲಿ ಯಾರು ಹೇಳಿದ್ರು ಕೂಡ ಅದನ್ನು ಯಾವುದು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಎಲ್ಲವೂ ಭಗವಂತನ ನಿಯಮ ಅನ್ನೋದು ಸ್ಪಷ್ಟವಾಗಿ ನೀವು ಅರಿತುಕೊಳ್ಳಬೇಕು. ನಿಮ್ಮ ಆಶೀರ್ವಾದ ಶುಭವಾಗಲಿ. ರಮಣಿ, ಹಾಗಾದರೆ ಭಗವಂತನ ಇಚ್ಛೆ ಏನೋ ಉಂಟು ಎನ್ನುವುದು ಸ್ಪಷ್ಟ. ನಿಜ. ತೇನವಿನ ತೃಣಹೊಪ್ಪಿನ ಛಲತಿ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲುಗಾಡುವುದಿಲ್ಲ. ಈ ರೀತಿಯಿಂದ ಸಿಕ್ಕಿದಂತಹ ಕಂದಮ್ಮನನ್ನು ಅರಮನೆಯಲ್ಲಿ
ಚಂದದಿಂದ ಪೋಷಿಸಿ. ನಮಗೆ ಸಿಕ್ಕಿದಂತಹ ಭಗವಂತನಿಂದ ಒಳಿದು ಬಂದ ಹುಡುಗಿ, ಅವಳಿಗೆ ಮೀನಾಕ್ಷಿ ಎನ್ನುವ ಹಾಗೆ ಹೆಸರನ್ನಿದ್ದೆವು. ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. 7 ವರುಷ ಸಂದಿದಾಗ ಗುರುಮಠವನ್ನು ಕಳುಹಿಸಿಕೊಟ್ಟೆವು. ಗುರುಗಳಿಂದ ಯೋಗ್ಯ ವಿದ್ಯಾಭ್ಯಾಸವನ್ನು ಕಲಿತು ಬಂದಿದ್ದಾರೆ. ಕೇವಲ ಬರೆಯುವುದಕ್ಕೆ ಓದುವುದಕ್ಕೆ ಅಂತ ಅಲ್ಲ, ಕತ್ತಿ ಯುದ್ಧ, ಮಲ್ಲ ಯುದ್ಧ, ಶಸ್ತ್ರವಿದ್ಯ, ಶಾಸ್ತ್ರಗಳನ್ನೆಲ್ಲವನ್ನು ಕಳುಹಿಸಿದ್ದೇವೆ. ಹಾಗೆಂತ ಗುರುಮಠದಿಂದ ಮತ್ತೆ ಮರಳಿ ಬಂದು ವರುಷಗಳು ಸಂದು ಹೋಯಿತು. ಬಾಲೆಯ ಗಿಡ ನೆಟ್ಟಂತೆ. ಬಾಲೆಯ ಗಿಡ ನೆಡುವುದೇ ಚಂದ, ಕೆಲವೇ ದಿನಗಳಲ್ಲಿ ಅದು ಗೊನೆ ಹಾಕ್ತದಂತೆ. ಹೆಣ್ಣು ಮಕ್ಕಳ ಜೀವನವೂ ಹಾಗೆಯೇ ಅಲ್ವೇ? ಹುಟ್ಟಿ ಕೆಲವು ವರುಷ ಸಂದು ಹೋಯಿತೋ ಎನ್ನುವ ಹಾಗೆ ಯೋಚನೆ ಮಾಡುವಾಗ ಪ್ರಾಯ 16 ಆಯಿತು. ಅವಳಿಗೆ ಗೊತ್ತೇ ಆಗಲಿಲ್ಲ, ಬೆಳೆದಿದ್ದಾಳೆ. ಹಾಗೆಂತ ನಾವು ಇನ್ನೂ ಈ ಪಾಂಡ್ಯದಲ್ಲಿ ಕಾಲವನ್ನು ಕಳೆಯುವುದೋ? ನಮಗೂ ಸ್ವಲ್ಪ ವಾನಪ್ರಸ್ಥವನ್ನು ಸೇರ್ಬೇಕು, ನಮಗೆ ನಿಶ್ಚಿಂತೆಯಿಂದ ದಿನ ಕಳೆಯಬೇಕು ಅಂತಾದ್ರೆ ನಾರದರು ಆಡಿದ ಮಾತು ನೆನಪಿಗೆ ಬರುವುದಿಲ್ವೇ? ಪಟ್ಟವನ್ನು ಮೀನಾಕ್ಷಿಗೆ ಕಟ್ಟಬೇಕು, ನಾವು ನಿಶ್ಚಿಂತೆಯಿಂದ ಇರಬೇಕು. ಯಾಕೆ ಕಾಲವನ್ನು ಕಳೆಯುವುದು? ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ, ಬೇಕು ಬೇಕಾದ ಅರಮನೆಯ ಶೃಂಗಾರವನ್ನು ಮಾಡಿದ್ದೇನೆ. ಮಗಳನ್ನು ಕರೆದು ಅವಳಿಗೆ ಇಲ್ಲಿಯ ಪಟ್ಟವನ್ನು ಒಪ್ಪಿಸೋಣ. ಮೀನಾಕ್ಷಿ, ಹೀಗೆ ಬಾ. ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಗುರುಮಠಕ್ಕೆ ವಿದ್ಯಾರ್ಜನೆಗಾಗಿ ಹೋದವಳು ಒಮ್ಮಿಂದೊಮ್ಮೆಲೆ ಇತ್ತ ಕಡೆ ಬಾ ಮಗಳೇ ಎಂಬುದಾಗಿ ಕರೆದಿರಲ್ಲ, ಏನಾಯ್ತಪ್ಪ? ಮೀನಾಕ್ಷಿ, ಸಂತೋಷದ ವಿಷಯ ಮಗಳೇ. ಇದುವರೆಗೆ 11,000 ವರುಷ ಈ ಪಾಂಡ್ಯದ ಅಧಿಕಾರವನ್ನು ನಾನು ನಡೆಸುತ್ತಾ ಇದ್ದವ.
ನಮ್ಮ ದಾಂಪತ್ಯ ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯ ಏನು ಅಂತ ಇದ್ದರೆ ಅದು ನೀನೊಬ್ಬಳೇ. ಪುತ್ರ ಸಂತಾನವನ್ನು ಪಡೆಯಬೇಕು ಎನ್ನುವ ಹಾಗೆ ಎಲ್ಲರೂ ಬಯಸ್ತಾರೆ. ಆದರೆ ಪುತ್ರಿಯನ್ನು ಪಡೆದು ಸಂತೋಷ ಕಾಣುವವರು ನಾವು ಮಾತ್ರ. ಪ್ರಾಯ ಪ್ರಬುದ್ಧಲಾಗಿದ್ದಿ, ನಿನಗೆ ಲೋಕದ ಪರಿಚಯ ಆಗಬೇಕು. ಹೆಣ್ಣು ಮನೆಯಲ್ಲೇ ಕೂತು ಕೆಟ್ಟಳು ಅಂತ ಆಗಬಾರದು. ಅದಕ್ಕೆ ಬೇಕಾಗಿ ಯುದ್ಧ ವಿದ್ಯೆಯನ್ನು ಕಲಿಸಿದ್ದೇವೆ, ಬೇಕಾದ ಶಾಸ್ತ್ರಗಳನ್ನು ಹೇಳಿಕೊಟ್ಟಿದ್ದೇವೆ. ಎಲ್ಲದರಲ್ಲಿಯೂ ಪರಿಣತಿ ಪಡೆದಂತಹ ನೀನು ಸಂತೋಷದಿಂದ ಅರಮನೆಯ ಒಳಗೇ ಇರುವುದಲ್ಲ, ತಂದೆ ತಾಯಿಯರಾದಂತಹ ನಮಗೆ ವೃದ್ಧಾಪ್ಯ ಆವರಿಸಿದೆ. ಇನ್ನೂ ಎಷ್ಟು ಪಟ್ಟದಲ್ಲಿದ್ದುಕೊಂಡು ನಾವು ಈ ಜೀವನವನ್ನು ಅನುಭವಿಸುವುದು? ನಮಗೂ ಒಂದು ವಿಶ್ರಾಂತಿಯಿಂದ ಬೇಕು. ಯಾರಿಗೆ ಪಟ್ಟವನ್ನು ಕೊಡುವುದು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ಮಂತ್ರಿ ಸಭಿಕರೆಲ್ಲರೂ ಒಕ್ಕರಳಿನಿಂದ ಹೇಳಿದರು, ಮೀನಾಕ್ಷಿಗೆ ಜಯವಾಗಲಿ, ಮೀನಾಕ್ಷಿಗೆ ಪಟ್ಟ ಕೊಡಿ ಅಂತ. ಹಾಗಾದ್ರೆ ನಿನ್ನ ಜಯವನ್ನು ಕಾಣಬೇಕು, ನಿನ್ನ ವಿಜಯೋತ್ಸವವನ್ನು ಕಾಣಬೇಕು ಎನ್ನುವ ಹಾಗೆ ಅವರಿಗೆ ಮನಸ್ಸುಂಟು ಅಂತಾದ್ರೆ ನಾವು ಯಾಕೆ ಕಾಲ ವಿಳಂಬವನ್ನು ಮಾಡುವುದು? ಎಲ್ಲ ಸಿದ್ಧತೆಯಾಗಿದೆ. ಬ್ರಾಹ್ಮಣೋತ್ತಮರು ಬಂದಿದ್ದಾರೆ, ಋತ್ವಿಜರಿದ್ದಾರೆ, ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಮಂತ್ರಿ ಮಾಂಡಲಿಕರು ಎಲ್ಲರೂ ಸೇರಿದಿದ್ದಾರೆ. ಬೇಕಾದ ಮಂದಿ ಸೇರಿದಂತಹ ಈ ಸಂದರ್ಭದಲ್ಲಿ ಇಲ್ಲಿಯ ಪಟ್ಟವನ್ನು ನಿನಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಬಾಮಗಲೇ, ಎಲ್ಲರ ಜಯಘೋಷದಿಂದ ಒಮ್ಮೆ ಪೀಠ ಏರು. ಇದು ಸಾಮ್ರಾಜ್ಯವನ್ನು ಸೇರಿಸುವುದು ಬಹುದಾನ ಧರ್ಮವದನಗಳು ವರಣಾದಿಗಳ ಭೂಸುರ ಜನಗೆ ದಾನ ಧರ್ಮಾದಿಗಳದು ಭೂರಿ ಸಂತೋಷದಳು ಸರ್ವರು ಮೇಲ್ಕೊಂಡು ಮುದದೊಳಗೆ ಪೀಠ ಏರಿದಂತಹ ಸಂತೋಷದಲ್ಲಿ ಹಿಂದಿನಿಂದ ಬಂದ ಪರಂಪರೆಯಂತೆ ನನ್ನ ಮುದ್ರೆಯುಂಗುರವನ್ನು ನಿನ್ನ ಕೈಗೆ ತೊಡಿಸ್ತಾ ಇದ್ದೆ. ಜೊತೆಯಲ್ಲಿ ಧನುರ್ಬಾಣ ಸಿಂಹಾಸನವನ್ನು ಏರಿದಂತಹ ನೀನು ಇದನ್ನು ಸದಾ ಕೈಯಲ್ಲಿ ಹಿಡಿದುಕೊಂಡಿರಬೇಕು. ಆದರೆ ಈ ಸಂತೋಷದ ದಿನ ಎಲ್ಲರಿಗೂ ಸಂತೋಷವಾಗಬೇಕು ಅಂತಿದ್ದರೆ ಬೇಕಾದ ರೀತಿಯಲ್ಲಿ ಭೂರಿ ಭೋಜನದ ವ್ಯವಸ್ಥೆ, ಕರೆದು ದಾನ ಧರ್ಮಾದಿಗಳನ್ನು ಕೊಟ್ಟಿದ್ದೇನೆ. ಎಷ್ಟು ಬೇಕು ಅವರಿಗೆ ಮನವಿಚ್ಛೆಯಂತೆ ಕೊಟ್ಟಿದ್ದೇನೆ. ಸಂತೋಷದಲ್ಲಿ ನಾವಿರೋಣ. ಹೀಗೆ ಬಾ.
ರಕ್ಷಣೆ ಮಾಡುತ್ತಂದೆ. ಆನಂದ ಸಾಗರ ಸಂತೋಷದ ಆಗರವೆನಿಸಿಕೊಂಡಿದೆ ನಮ್ಮ ಈ ಪಾಂಡ್ಯ ದೇಶ. ಇಲ್ಲಿಗೆ ಅಧಿಕಾರಿಣಿಯಾಗಿ ಈಗ ಮೆರೆಯುತ್ತಾ ಇರುವವಳು ನಾನೇ ಮೀನಾಕ್ಷಿ. ನನ್ನ ಹುಟ್ಟಿಗೆ ವಿಶೇಷವಾದಂತಹ ಕಾರಣವಿದೆ. ಪಾಂಡ್ಯ ದೇಶದಲ್ಲಿ ನನಗಿಂತ ಮೊದಲು ಆಳುತ್ತಾ ಇದ್ದವರು ನನ್ನ ತಂದೆಯವರು ಮಲಯಕಿ ಹಾಗೂ ಅವರ ಮಡಿದೆಯಾದಂತಹ ಕಾಂಚನಮಾಲಿ. ಅವರಿಬ್ಬರ ದಾಂಪತ್ಯ ಸುಖದಲ್ಲಿ ಮಕ್ಕಳಿಲ್ಲ ಎನ್ನುವಂತ ಕೊರಗು ಅವರಿಗೆ ಬಾಧಿಸ್ತಾ ಇತ್ತು. ಅದೆಷ್ಟೋ ಪೂಜೆ ಮಾಡಿದ್ರು, ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು, ಮಕ್ಕಳು ದೊರೆಯಲಿ ಚಿಂತೆ ಮಾಡುತ್ತಾ ಇತ್ತು. ಆ ಹೊತ್ತಿನಲ್ಲಿ ನಾರದರ ಆಗಮನವಾಯಿತು. ಅವರೊಂದು ಸೂಚನೆಯನ್ನಿತ್ತು, ಪುತ್ರಕಾಮೇಷ್ಟಿಯನ್ನು ಮಾಡಬೇಕು, ಆ ಮೂಲಕ ಪುತ್ರನನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವ ಹಾಗೆ. ಅಂತೆಯೇ ಭಗವಂತನನ್ನು ಆರಾಧಿಸಿದ ಪುತ್ರಕಾಮೇಷ್ಟಿ ವ್ರತವನ್ನು ಆಚರಣೆ ಮಾಡಿ ಆ ಮುಖೇನವಾಗಿ ನಾನು ಹುಟ್ಟಿಕೊಂಡೆ. ಹುಟ್ಟುವಂತಹ ಸಮಯದಲ್ಲಿ ವಿಶೇಷವಾಗಿ ನಾನು ಕಾಣಿಸಿಕೊಂಡಿದ್ದೆ. ಆತ್ಮವರ್ಚಸ್ಸೋ ದೇಹವರ್ಚಸ್ಸೋ ವಿಶೇಷವಾಗಿ ನನ್ನಲ್ಲಿ ಇತ್ತು. ಹಾಗೆ ನನ್ನ ಹೃದಯ ಭಾಗವನ್ನು ವೀಕ್ಷಿಸಿದಾಗ ಮೂರನೆಯ ಸ್ತನ ಅವರಿಗೆ ಕಾಣಿಸಿಕೊಂಡಿದ್ದ. ಆ ಮೂರನೆಯ ಸ್ತನವನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಮಾತ್ರವಲ್ಲ, ಮತ್ತೆ ಅವರಿಗೆ ಚಿಂತೆ ಬಾಧಿಸಿತು. ಅಂಗವೈಕಲ್ಯ ಉಂಟಾದ್ರೆ ಮುಂದೇನು ಗತಿ ಅನ್ನುವ ಹಾಗೆ. ಯಾಕೆಂದ್ರೆ ಹೆಣ್ಣು ಸೌಂದರ್ಯವತಿ ಆಗಬೇಕು, ರೂಪವತಿ ಆಗಬೇಕು, ಅಂಗದಲ್ಲಿ ಯಾವುದೇ ಕುಂದುಕೊರತೆಗಳು ಬರಬಾರದು. ಮದುವೆ ಮಾಡುವಂತಹ ಸಮಯದಲ್ಲಿ ಸಂತೋಷದಿಂದ ತಂದೆ ತಾಯಿಯವರು ಮದುವೆ ಮಾಡಿ ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ನನಗೆ ಹಾಗಲ್ಲ, ನಾನು ವಿಶೇಷವಾದಂತಹ ಮೂರನೇ ಸ್ತನವನ್ನು ಹೊಂದಿಕೊಂಡು ಹುಟ್ಟಿಕೊಂಡವಳು. ಇದನ್ನು ಹೋಗಲಾಡಿಸುವುದಕ್ಕೆ ಪರಿಹಾರ ಎಂತು ಅನ್ನುವ ಹಾಗೆ ದುಃಖಿಸ್ತಿರುವಂತಹ ಸಂದರ್ಭ ಮತ್ತೆ ನಾರದರ ಆಗಮನ ಆಯಿತು. ಅದಕ್ಕೊಂದು ಪರಿಹಾರವನ್ನು ಸೂಚಿಸಿತು. ಬೇರೇನೂ ಅಲ್ಲ, ಈ ರಾಜ್ಯದ ಪಟ್ಟವನ್ನು ಇವಳಿಗೆ ಕಟ್ಟಬೇಕು, ಇವಳು ಇಲ್ಲಿ ಅಧಿಕಾರವನ್ನು ನಡೆಸಬೇಕು. ಅಷ್ಟೇ ಅಲ್ಲ, ಕೆಲವು ಸಮಯ ಆದ ನಂತರ ಅದಕ್ಕೆ ಭಾಗ್ಯವೂ ಬೇಕು, ಯೋಗ್ಯವೂ ಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದೆ, ನಾನು ಭಾಗ್ಯವಂತಳೇ ಯೋಗ್ಯವಂತಳೇ. ಯಾಕೆ ಹುಟ್ಟಿನಿಂದಲೇ
ಸಂಪತ್ತು ಸೌಭಾಗ್ಯವನ್ನು ಅವನು ಅನುಭವಿಸಿಕೊಂಡು ಬಂದವು, ತಂದೆ ತಾಯಿಯ ಪ್ರೀತಿಯನ್ನು ಅನುಭವಿಸಿಕೊಂಡು ಬಂದವು. ಹಾಗಾಗಿ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ ನಾನು. ಇಲ್ಲಿಯ ಪಟ್ಟ, ಇಲ್ಲಿ ಅಧಿಕಾರ ನನಗೆ ಸಿಕ್ಕಿದೆ. ಪ್ರಜೆಗಳನ್ನು ಸಂತೋಷದಿಂದ ನಾನು ನೋಡಿಕೊಂಡು ಬರ್ತಾ ಇದ್ದೆ. ನನ್ನದಂತ ಆಡಳಿತದಿಂದ ಪ್ರಜೆಗಳಿಗೆ ಯಾವುದೇ ಕುಂದುಕೊರತೆಗಳು ಇಲ್ಲ, ಕಷ್ಟಗಳು ಎಂಬುದು ಇಲ್ಲ. ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾದ್ರೆ ನಾನು ಹುಟ್ಟುವಂತಹ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗೆ ಚಿಂತೆಯಾಯಿತು. ಅಂದ್ರೆ ನನ್ನ 3ನೇ ಸ್ಥಾನದಿಂದ ಅದನ್ನು ಹೋಗಲಾಡಿಸುವುದು ಹೇಗೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಅನ್ನುವಂತಹ ಸಮಯದಲ್ಲಿ ನಾರದರ ಆಗಮನ ಆಯಿತು. ಆ ಹೊತ್ತಿನಲ್ಲಿ ಅವರು ಪರಿಹಾರವನ್ನು ಸೂಚಿಸಬೇಕು. ಅಂದ್ರೆ ಈಕೆಗೆ ಪಟ್ಟವನ್ನು ಕಟ್ಟಿ ಇಲ್ಲಿ ಅಧಿಕಾರವನ್ನು ಕೊಟ್ಟು ಆ ನಂತರ ಸದ್ಯದಂತಹ ಸಮಯದಲ್ಲಿ ಈಕೆಯನ್ನು ದಿಗ್ವಿಜಯಕ್ಕೆ ಕಳುಹಿಸಬೇಕು. ರಾಜರುಗಳ ಜೊತೆ ಹೋರಾಟ ಮಾಡಬೇಕು, ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಬೇಕು. ಅಷ್ಟೇ ಅಲ್ಲ, ಕೊನೆಯ ಪಕ್ಷದಲ್ಲಿ ಯಾರ ಜೊತೆ ಹೋರಾಟ ಮಾಡುವಂತಹ ಸಂದರ್ಭ ಇವಳ 3ನೆಯ ಸ್ಥಾನ ಮಾಯವಾಗ್ತದೋ ಅವನೇ ಈಕೆಯ ಗಂಡನಾಗ್ತಾನೆ ಅನ್ನುವ ಹಾಗೆ ನಾರದರು ಸೂಚನೆ ಕೊಟ್ಟರು. ಆವಾಗ ತಂದೆ ತಾಯಿಗಳಿಗೆ ಸಂತೋಷವಾಯಿತು. ಅದರಂತೆ ನಡೆದುಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಅಧಿಕಾರ ಕೊಟ್ಟು ಈಗ ಕೆಲವು ವರ್ಷ ಕಳೆದು ಹೋಯಿತು. 7ನೇ ವಯಸ್ಸಿನಲ್ಲಿ ನನಗೆ ಯೋಗ್ಯವಾದಂತಹ ವಿದ್ಯಾಭ್ಯಾಸಗಳನ್ನು ನೀಡಿದವರು. ಅದರಲ್ಲಿ ಇಂತಹ ವಿದ್ಯೆಯಲ್ಲ, ಶಸ್ತ್ರವಿದ್ಯೆ, ಶಾಸ್ತ್ರ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ನಾನು ಪರಿಣತಳಾಗಿದ್ದೇನೆ, ಬಲಾಢ್ಯಳಾಗಿದ್ದೇನೆ. ಈಗ ಯಾವುದಕ್ಕೂ ಹೆದರುವ ಅಗತ್ಯ, ಭಗವಂತನ ಅನುಗ್ರಹವು ನನ್ನ ಮೇಲೆ. ಆದ್ದರಿಂದಲೇ ಸಂತೋಷದಿಂದ ರಾಜ್ಯಭಾರವನ್ನು ಮಾಡುತ್ತಾ ಇದ್ದೇನೆ. ಸರಿ, ಹಾಗಾದ್ರೆ ಈಗ ನನಗೆ ನೆನಪಾಗುತ್ತಾ ಇರುವುದು ಏನು ಗೊತ್ತಾ? ಮಾತ್ರವಲ್ಲ, ನನ್ನನ್ನು ಬಾಧಿಸ್ತಾ ಇರುವುದು ಏನು ಗೊತ್ತಾ? ಮನ್ಮಥನ ಬಾಧೆ. ಹೌದಪ್ಪ, ಬೇಕು ಬೇಕು ಅಂತ ಆಗುತ್ತಾ ಇದೆ. ನನ್ನ ಪ್ರಾಯ ಎಷ್ಟು ಗೊತ್ತಾ? ಈಗ 14 ವರ್ಷ. ಇನ್ನು ಕೆಲವೇ ವರ್ಷಗಳಲ್ಲಿ ನಾನು ಮದುವೆಯಾಗಬೇಕಾದ. ಈಗಲೇ ಬೇಕು ಬೇಕು ಅನ್ನಿಸ್ತಾ ಇದೆ. ಅದು ಆ ಮನ್ಮಥನ ಬಾಧೆಯಿಂದ. ಹಾಗಾದ್ರೆ ಅಂದು ತಂದೆ ತಾಯಿಗಳಾಡಿದಂತಹ ಮಾತು ಕೂಡ ನೆನಪಿಗೆ ಬರ್ತಾ ಇದೆ. ನಾನು ಹೋರಾಡುವಂತಹ ಸಂದರ್ಭದಲ್ಲಿ ನನ್ನ 3ನೇ ಸ್ಥಾನ ಮಾಯವಾಗಿದ್ದರ ಜೊತೆಗೆ ಆತನಲ್ಲಿ ಗಂಡನನ್ನಾಗಿ ಪಡೆಯುತ್ತೇನೆ. ಹೌದಲ್ಲ, ಅದಕ್ಕೆ ಸಿದ್ಧಳಾಗಬೇಕು ನಾನು. ಹಾಗಾಗಿ ಶಸ್ತ್ರಗಳನ್ನು ಹಿಡಿದುಕೊಂಡಿದ್ದೇನೆ. ದಿಗ್ವಿಜಯಕ್ಕೆ ನಾನು ಒಬ್ಬಳೇ ಹೋಗುವುದಾ? ಸರಿಯಲ್ಲ. ನನ್ನಲ್ಲಿ ಅಪಾರವಾದಂತಹ ಸೇನೆ ಇದೆ, ಮಂತ್ರಿ ಮಂಡಲಿಕರಿದ್ದಾರೆ. ಅವರನ್ನು ಸೇರಿಸಿಕೊಂಡು ದಿಗ್ವಿಜಯ ಕೈಗೊಳ್ಳಬೇಕಾಗಿದೆ. ಯಾರಲ್ಲಿ ಮಂತ್ರಿಗಳು? ಇತ್ತ ಕಡೆ ಬನ್ನಿ.
ಹೇಳುತ್ತಾ ಇದ್ದೆ. ಶುಭವಾಗಲಿ. ಯಾವತ್ತಿಗೂ ಕೂಡ ನೀವು ಕರೆದಾಗ ಕೇಳಿದಂತಹ ವಿಚಾರದಲ್ಲಿ ನಮಗೆ ತಿಳಿದಷ್ಟು ಮಟ್ಟಿಗೆ ನಮ್ಮದಾದಂತಹ ಅಭಿಪ್ರಾಯಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ನೀಡುತ್ತಾ ತಮ್ಮದಾದಂತಹ ಕಾರ್ಯಗಳಲ್ಲಿ ನಾವು ನೆರವಾಗುತ್ತಾ ಬಂದವರು. ಸರಿ. ಯಾವತ್ತಿಗೂ ಕೂಡ ನಾವು ಬೇರೆಯಾಗಿ ಇದ್ದವರೇ ಅಲ್ಲ. ನಿಮ್ಮ ಜೊತೆಗೆ ಆಡಳಿತಕ್ಕೆ ನಾವು ಸಹಕಾರವನ್ನು ಕೊಡ್ತಾ ಇದ್ದೆವು. ಈ ಹೊತ್ತಿಗೆ ಮಂತ್ರಿ ಮಾಗದರೆಲ್ಲಿದ್ದೀರಿ, ಬನ್ನಿ ಇದ್ದ ಕಡೆಗೆ ಎಂಬಂತಹ ಕರೆ ಕೇಳಿ ಬಂದು ನಮ್ಮ ಕೆಲಸದಲ್ಲಿದ್ದೆವು. ನೀವು ಹೇಳುವಂತಹ ಕೆಲಸವೇ ಪ್ರಧಾನವಾದದ್ದು ಎಂಬುದಾಗಿ ಭಾವಿಸಿ ಅದನ್ನು ನೆರವೇರಿಸಬೇಕು ಎಂಬಂತಹ ತರಾತುರಿಯಲ್ಲಿ ಇದ್ದ ಕಡೆಗೆ ಬಂದವರಿದ್ದೇವೆ. ಸಂತೋಷ. ವಿಷಯ ಏನು ಎಂಬುದು ಗೊತ್ತಾಗಲಿಲ್ಲ. ವಿಚಾರವನ್ನು ಅನುಭವಿಸಬೇಕು ಎಂಬುದಾಗಿ ಶುಭವಾಗಲಿ. ಯಾವತ್ತೂ ಓದಲು ನಾವು ಬಂದು ಇಲ್ಲಿ ಸೇರುವವರು. ಆದರೆ ಇಂದು ಹಾಗಲ್ಲ. ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿರುವಂತಹ ವೇಳೆ ಒಮ್ಮಿಂದೊಮ್ಮೆಲೆ ತುರ್ತು ಸಭೆ, ಮಂದಿ ಮಾಗದರೆಲ್ಲ ಸೇರಬೇಕು, ಮಂತ್ರಿಗಳು ಉಪಸ್ಥಿತರಿರಬೇಕು ಎನ್ನುವ ಕರೆಗೆ ಹೋಗ್ಬಿಟ್ಟು ಬಂದಿದ್ದೇವೆ. ನಮಗೆ ಪಡೆ ನಮ್ಮಿಂದ ಏನಾಗಬೇಕು ಬೇರೆಳೆತ್ತಿ ತೋರಿಸಿದ್ರೆ ಸಾಕು, ತಲೆಯಲ್ಲಿ ಹೊತ್ತು ಮಾಡುತ್ತೇವೆ ಅನ್ನುವಂತ ಹೋಂತಕಾರಿಗಳಾಗಿ ನೀವು ಬಂದು ನಿಂತಿದ್ದೀರಿ. ಅದು ನಮ್ಮ ಕರ್ತವ್ಯವೇ ಹೌದು, ಧರ್ಮವೂ ಹೌದು. ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಗುತ್ತಾ ಇದೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರ ಇರುವುದೇ ಸಾಧನೆ ಮಾಡುವುದಕ್ಕ. ಹುಟ್ಟಿದ ಮೇಲೆ ಹಾಗೆ ಸಾಯಬಾರ್ದು, ಏನೊಂದು ಸಾಧನೆ ಮಾಡಿ ಸಾಯಬೇಕಂತೆ. ಈ ಲೋಕಕ್ಕೆ ಏನಾದ್ರೂ ಒಂದು ಸಂದೇಶ ಕೊಡುವುದರ ಮೂಲಕ ಏನೇನು ಅಲ್ಲ, ಸತ್ಯ ಧರ್ಮದ ಸಂದೇಶವನ್ನೇ ಕೊಡಬೇಕು, ಧರ್ಮದಲ್ಲಿ ಜೀವನವನ್ನು ನಡೆಸಬೇಕು, ಆ ಮೂಲಕ ಸಾಧನೆಯನ್ನು ಮಾಡಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದವಳು ಈ ಮೀನಾಕ್ಷಿ. ಅಂದ್ರೆ ನನ್ನ ತಂದೆ ತಾಯಿಯ ಆಸೆಯೇ ಹೌದು, ನಾನು ದಿಗ್ವಿಜಯಕ್ಕೆ ಹೋಗಬೇಕು. ಇಷ್ಟರವರೆಗೆ ಬಾವಿಯೊಳಗಿನ ಕಪ್ಪೆಯಂತೆ ಇಲ್ಲಿಯೇ ಇದ್ದವಳು, ಪಾಂಡ್ಯ ದೇಶವನ್ನು ಮಾತ್ರ ನೋಡಿಕೊಂಡಿದ್ದವಳು. ಇನ್ನು ಹಾಗಲ್ಲ, ಹೊರ ದೇಶವನ್ನು ನೋಡಬೇಕು, ಅಲ್ಲಿ ರಾಜರು ಹೇಗಿದ್ದಾರೆ, ಅವರ ಶೌರ್ಯ ಹೇಗುಂಟು ಅನ್ನುವಂತ ಹಾಗೆ ಪರೀಕ್ಷೆ ಮಾಡಬೇಕು ಯೋಚನೆ ಮಾಡಿದವಳು. ತಂದೆ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ, ಶಸ್ತ್ರಗಳನ್ನು ಕೈಯಲ್ಲಿ ಧರಿಸಿಕೊಂಡಿದ್ದೇನೆ. ಹೊರಡುವಂತಹ ಸಂದರ್ಭ ನಿಮ್ಮ ಅಭಿಪ್ರಾಯ ಏನು?
ತಿಳಿದುಕೊಂಡು. ಹಾಗೆ ತಿಳಿದುಕೊಂಡಿದ್ದೀನಿ. ಅಷ್ಟು ಶಕ್ತಿವಂತ ತಾವಿದ್ದೀರಿ. ಏನು ದಿಗ್ವಿಜಯಕ್ಕೆ ಹೊರಡಬೇಕು. ಇರುವಂತಹ ರಾಜರುಗಳ ಶಕ್ತಿಯನ್ನು ನಾವು ಪರೀಕ್ಷೆ ಮಾಡಬೇಕು, ಅಳತೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿರುವುದು. ನಿಜ ಅಮ್ಮ, ನಾನು ಕೇಳಿ ತಿಳಿದಿದ್ದೇನೆ. ಏನು ಭೂಮಿಜರಿದ್ದಾರೆ ಅಪರಿಮಿತ ಬಲ ಉಳ್ಳವರು. ಒಮ್ಮಿಂದೊಮ್ಮೆಗೆ ಯುದ್ಧರಂಗಕ್ಕೆ ಆ ಗೋಯಾನಕನೇ ಬಂದರೂ ಕೂಡ ಹೆದರದೆ ಯುದ್ಧವನ್ನು ಮುಂದುವರಿಸುವಂತಹ ಪಟುಭಟರಿರುವಾಗ ನಾವು ಹೋಗುವಾಗ ಒಂದು ಆಲೋಚನೆಯನ್ನು ಮಾಡುವುದು ಉತ್ತಮ ಎಂಬುದಾಗಿ ಅಧಿಸೈಕೆ. ಅಂದ್ರೆ ಏನು ನಿನ್ನ ಆಲೋಚನೆ? ಖಂಡಿತ ಇಲ್ಲ. ಮನು ಹೇಳಿದ್ದಾನೆ, ಎತ್ರ ನಾರಸ್ತು ಪೂಜಂತ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಯಾಗ್ತಾರಂತೆ. ಸತ್ಯ. ಅದೇ ನಾನು ಇನ್ನೊಂದು ಮಾತು ಹೇಳಿದ್ದಾನೆ, ವಿಶೇಷವಾಗಿ ನಾರಿಯರಿಗೆ ಗೌರವ ಸಲ್ಲಬೇಕು. ಹೌದು. ಮತ್ತೊಂದು ಮಾತವ ಹೇಳಿದ್ದಾನೆ, ಏನು? ನಾ ಸ್ತ್ರೀ ಸ್ವಾತಂತ್ರ್ಯ ಮಾರ್ಗತಿ. ಆದರೆ ನೀವೆಲ್ಲ ಅದನ್ನು ಮೀರಿ ನಿಂತವರು. ಅಮ್ಮ, ಏನು? ನಿಮ್ಮಯ್ಯ ಅಳಿದ ಬಳಿಕ ನಿಮ್ಮನ್ನು ನೋಡಿಕೊಳ್ಳಬೇಕಾದಂತ ಹೊಣೆಗಾರಿಕೆ ಎಂಬುದು ನಮಗೆ ಉಂಟಮ್ಮ. ಖಂಡಿತ. ಕೆಳಗೆ ಇಟ್ಟರೆ ಇರಬೇಕಂತಾಗಬಾರ್ದು, ಮೇಲೆ ಇಟ್ಟರೆ ಹಕ್ಕೆ ಹಾರಿಸಿಕೊಂಡು ಹೋಗಬಾರ್ದು ಎನ್ನುವ ನೆಲೆಯಲ್ಲಿ ನಿಮ್ಮನ್ನು ನಾವು ಕಾಯ್ತಾ ಇದ್ದೇವೆ. ಹೌದಪ್ಪ. ಆದ್ರೆ ಅಮ್ಮ, ಹೊಣೆಗಾರಿಕೆ ಇದೆ. ಹ್ಮ್. ಯಾವ ಹುತ್ತದಲ್ಲಿ ಯಾವ ಹಾವು ಇರ್ತದೆ ಎಂಬುದನ್ನು ನಾವು ನೋಡಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಸತ್ಯ. ಯಾಕೆಂದ್ರೆ ಹುತ್ತದೊಳಗೆ ಕೈ ಹಾಕಬೇಕು. ವಿಷಕಾರಿ ಹಾವಿದ್ರೆ ಅದರ ಕಡಿತಕ್ಕೆ ಸುತ್ತಾದ್ರೆ ಬದುಕುವುದು ಕಷ್ಟ. ಅದಕ್ಕೆ ನೀನು ಮುಂದಾಗು ಅಮ್ಮ. ಎಲ್ಲಿ ಹುತ್ತದಲ್ಲಿ ಹಾವು ಉಂಟಂತ ನೋಡಿ ಬರುವವನು. ಹೌದಮ್ಮ. ಹೌದು. ಅಲ್ಲ, ಅಷ್ಟು ಧೈರ್ಯ ನಿನಗುಂಟಂತ. ಅಖಂಡವಾದ ಈ ಭರತ ಖಂಡದಲ್ಲಿ ಅದೆಷ್ಟೋ ರಾಜಾಧಿರಾಜರೆಲ್ಲ ಇದ್ದಾರೆ. ಹುತ್ತದೊಳಗಿನ ಹಾವಿನಂತೆ ಅವರು ಎಷ್ಟು ಪರಾಕ್ರಮಿಗಳು, ಎಷ್ಟು ಬಲಶಾಲಿಗಳು, ಅದರ ಅರಿವು ನಮಗಿಲ್ಲ. ಎಂತ ಪಟುವಟರಿದ್ದಾರೋ ವಿಕ್ರಮಿಗಳಿದ್ದಾರೋ ಎನ್ನುವುದು ಗೊತ್ತಿಲ್ಲ. ಅಮ್ಮ, ನೀವು ಹೆಣ್ಣು, ಹೌದು, ಮಾತ್ರವಲ್ಲ ಸಣ್ಣವಳು, ಅದರಲ್ಲಿಯೂ ಅಬಲೆ. ಆದ್ದರಿಂದ ಇದು ನಮ್ಮಿಂದ ಸಾಧ್ಯವಾಗಿದೆ. ಮಾತು ಕೇಳುವಾಗ ನಗು ಬರ್ತಾ ಇದೆ. ಯಾಕೆ? ಅಲ್ಲ, ನೀವು ಹೇಳಿದ್ದು ಒಳ್ಳೇದೇ. ಏನು? ಅದು ತಪ್ಪಲ್ಲ. ನಿಮ್ಮ ಮನಸ್ಸಿನಲ್ಲಿದ್ದ ಅಭಿಪ್ರಾಯವನ್ನು ಹೇಳಿದ್ರಿ. ಒಂದು ಸಣ್ಣ ಎಚ್ಚರಿಕೆ ಇರಬೇಕಾದ.
ನೋಡಿ, ಈ ಪೀಠ ನನ್ನ ತಂದೆ ಕುಳಿತುಕೊಂಡಂತ ಪೀಠ. ಆ ಯೋಗ್ಯತೆ ಈಗ ನನಗೆ ಬಂದಿದೆ. ನೀವು ಪಡೆದುಕೊಂಡವರಿದ್ದೀರಿ. ಹೌದಲ್ಲ, ನನ್ನ ಯೋಗ್ಯತೆ ದೊಡ್ಡದು, ಪ್ರಾಯದಲ್ಲಿ ಸಣ್ಣದಾಗಿದ್ದೇನೆ ಸರಿ. ನಿಮ್ಮ ಯೋಗ್ಯತೆಯನ್ನು ಅಳೆಯುವುದಕ್ಕೆ ಸಾಧ್ಯವಿಲ್ಲ. ಹೌದಲ್ಲ, ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ತಂದೆಯ ಕಾಲದಿಂದಲೂ ಆಡಳಿತದಲ್ಲಿದ್ದವರು. ತಂದೆಯ ಜೊತೆಗೆ ಯಾವತ್ತಿಗೂ ಕೂಡ ಬಿಟ್ಟು ಇದ್ದವರಲ್ಲ. ಹೌದೌದು, ಜೊತೆಗೆ ಇದ್ದವರು. ಹೆಚ್ಚಾಗಿ ಹೇಳ್ಬೇಕಂತಾದ್ರೆ ನನಗಿಂತಲೂ ಹೆಚ್ಚು ನಿಮಗೆ ಜ್ಞಾನ ಇದೆ. ಹೌದಲ್ಲ, ಹಾಗಾಗಿ ನೀವು ಹೇಳಿದ್ರೆ ಸರಿ. ಅದಕ್ಕೆ ಹೇಳಿದ್ದೇವೆ, ಮುಂದುವರಿಯುವಾಗ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿದರೆ ಒಳ್ಳೆಯದು ಎಂಬುದಾಗಿ. ಹೋಗುವಂತಹ ದಾರಿಯಲ್ಲಿ ಕಲ್ಲೋ ಮುಳ್ಳೋ ಇರುವುದು ಸಹಜ ಅಲ್ಲ, ಅದನ್ನು ಸ್ವಲ್ಪ ಬದಿಗೆ ಸರಿಸಿ ದಾರಿಯನ್ನು ನಾವು ಸರಿ ಮಾಡಿಕೊಂಡು ಹೋಗ್ಬೇಕು. ಅದು ನಮ್ಮ ಗುಣ. ಹಾಗಾಗಿ ಹೇಳುತ್ತಾರೆ, ವಿಷಸರ್ಪವೇ ಎಂತ ರಾಜರು ಇರಲಿ, ಘಟಾನುಘಟನೂ ಇರಲಿ, ನಾನು ಹೆದರುವವಳಲ್ಲ. ನೀವು ಭೀತಿ ಪಡಬೇಡಿ, ನಾನು ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಲ್ಲವನ್ನು ಬಲ್ಲವಳಾಗಿದ್ದೇನೆ. ನನ್ನಲ್ಲಿ ಶೌರ್ಯ ಇದೆ. ಮಂಡಲಾಧಿಪರ ಮಂಡೆಯ ದರ್ಪವನ್ನು ಮುರಿದು ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿಕೊಂಡು ಬರ್ತೇನೆ ಅನ್ನುವಂತ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ನೀವೆಲ್ಲ ಹೊರಡಬೇಕು, ಸೇನೆ ಸಿದ್ಧವಾಗಬೇಕು. ಇಷ್ಟೆಲ್ಲ ಧೈರ್ಯವನ್ನು ಹೇಳುವಾಗ
ಸಮಾಧಾನವನ್ನು ಹೇಳಿದಾಗ ಅದನ್ನು ವಿರೋಧಿಸಿದ್ರು, ಯುದ್ಧಕ್ಕೆ ಮುಂದೆ ಬಂದ್ರು, ನಿಮ್ಮ ಶಕ್ತಿಯನ್ನು ಅಸಡ್ಡೆ ಮಾಡಿ. ಹೌದಪ್ಪ, ಎಷ್ಟು ತಾತ್ಸಾರ ಮಾಡಿದ್ರು ನೋಡಿ. ಆದ್ರೆ ನಾವು ಬಿಡ್ಲಿಲ್ಲ ಅಂತ ಪಟುಭಟರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದ್ದೇವೆ. ಅಲ್ಲಿಯ ರಾಜರ ದರ್ಪವನ್ನು ಮುರಿದಿದ್ದೇವೆ, ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದ್ದೇವೆ. ಹಾಗೆ ವಂಗ, ಕಳಿಂಗ, ಕಾಂಬೋಜ ಹೀಗೆ ಅನೇಕ ದೇಶಗಳನ್ನು ದಾಟಿ ಬಂದವರು. ಅಷ್ಟೇ ಅಲ್ಲ, ಇನ್ನು ದೇಶಗಳಿವೆ, ಮುಂದುವರಿಯೋಣ. ಹೌದಪ್ಪ, ಹೌದೌದು. ಹಾಗಾದ್ರೆ ಬಂದು ನಿಂತಹ ದೇಶ ಈ ರಾಜ್ಯ ಅಲ್ವಾ, ಯಾವುದಂತ ನಾವು ನೋಡುದು. ರಾಜ್ಯ ಯಾವುದು ಪರಿಚಯ ಆಗುವುದಿಲ್ಲ. ಹಾಗಾದ್ರೆ ಇದು ಗಡಿ ಭಾಗ, ದ್ವಾರದ ಕಾಣ್ತಾ ಉಂಟು. ಹೌದು, ಹಾಗಂತ ಹೇಳಿ ಒಂದು ಪುರವನ್ನು ಕಾಯುವುದಕ್ಕೆ ಯಾರಾದ್ರೂ ಒಂದು ಪಾಲಕರು ಇರ್ತಾರೆ. ವಿಚಾರಿಸುವವರು ಎಲ್ಲಿದ್ದಾರೆ ನೋಡಿ, ವಿಚಾರಿಸಿ. ಇಲ್ಲೊಂದು ಬೊಂಬೆ ಉಂಟಮ್ಮ, ಬಿದರು ಬೊಂಬೆ. ಅಮ್ಮ, ಇದು ಗದ್ದೆ ಕಾಯ್ಲಿಕ್ಕೆ ಹೌದು, ಬಿದರು ಬೊಂಬೆ. ಹಾ, ಹಾಗೆ ಕಾಣ್ತದೆ. ಹಕ್ಕಿಗಳನ್ನು ಹೆದರಿಸುವುದಕ್ಕೆ ಒಮ್ಮೆ ಮುಟ್ಟಿ ನೋಡಿ. ಏನು ಚಲನೆ ಇಲ್ಲಪ್ಪ. ಅಮ್ಮ, ಇದು ಬೊಂಬೆ. ಬೊಂಬೆಯ ಹಾ, ಅದು ಗದ್ದೆಯಲ್ಲಿ ಇರ್ತಾರಲ್ಲಮ್ಮ, ಹಾ. ಅದಕ್ಕೆ ಹೇಳ್ತಾರೆ ಕೆಲವರೆಲ್ಲ ಹಾ. ಅವರವರ ಭಾಷೆಯಲ್ಲಿ ಬೈಚಪ್ಪ ಅಂತ. ಅಮ್ಮ, ಒಂದು ಮಾತನ್ನು ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಏನು? ಈ ಬಿದಿರು ಬೊಂಬೆ ನಮ್ಮ ದಾರಿಗೆ ಅಡ್ಡವಾಗಿರುವ ಹೌದಮ್ಮ. ಅದನ್ನು ತೊಲಗಿಸಿ ಮುಂದುವರಿದ್ರೆ ಹೇಗೆ? ಹಾಗಾದ್ರೆ ಕೇವಲ ಬೊಂಬೆ ಅಲ್ಲ, ಅದರಲ್ಲಿ ಏನಾದ್ರು ವಿಶೇಷ ಇದೆ. ಸರಿಯಾಗಿ ಪರೀಕ್ಷಿಸಿ ನೋಡಿ ನೀವು. ನಾನು ಮಹಾರಾಣಿ, ನನ್ನ ಘನತೆಗೆ ಕೊರತೆ ಬರ್ತದೆ. ನಾನು ಮಾತನಾಡುವುದಿಲ್ಲ, ನೀವೇ ಮಾತನಾಡಿ. ಒಳ್ಳೆದಾಯ್ತು. ಬೊಂಬೆ ಅಲ್ಲ, ಜೀವ ಉಂಟು. ಹೌದೌದು. ಗೊಂಬೆ ಅಂತ ಹೇಳಿ ಅಂದುಕೊಂಡದ್ದು. ನಾವು ಖಡ್ಗವನ್ನು ಎತ್ತಿದ ಕೂಡಲೇ ಜೀವ ಬಂದದ್ದು. ಹೌದೌದೌದು. ಅಲ್ಲ, ಅಷ್ಟೇ ಖಡ್ಗದಾರಿ. ಏನು ನಾವು ಬಂದ್ರೆ ಕಾಣುವುದಿಲ್ಲ ನೀವು? ಇಲ್ಲ, ಕಾಣ್ತದೆ. ಯಾಕೆ ಮತ್ತೆ ಎಷ್ಟು ಮಂದಿ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ, ಏನು ಬಂದಿದ್ದೀರಿ? ಕನಿಷ್ಠ ಪಕ್ಷ ಬಂದವರು ಯಾರು ಎಂಬುದಾಗಿ ವಿಚಾರಣೆ ಮಾಡಬೇಕು ಎಂಬ ವಿಚಾರಣೆ ಮಾಡಬೇಕಿತ್ತು. ಆಲೋಚನೆ ಬೇಡ. ಎಷ್ಟು ಮಂದಿ ಬರ್ತೀರಿ ಮಾರ್ರೆ, ಹೋಗುದಕ್ಕೆ ಪುರ್ಸೋತಿಲ್ವಾ? ಏನು ಮತ್ತೆ ಏನು ನಿನ್ನದ್ದು? ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ, ವಿಳಾಸ ಹೇಳಿ. ಹೌದಾ? ನಾವು ಹೇಳ್ತೇವೆ. ಇದು ಯಾವುದು ಊರು? ಇದು ಕಾಶ್ಮೀರ. ಕಾಶ್ಮೀರಪುರ. ಹೌದಾ? ಈ ಪುರಕ್ಕೆ ನಾವು ಬಂದವರು. ನೀವು ಇಲ್ಲಿಗೆ ಯಾರು? ನಮ್ಮ ಯಜಮಾನರು. ಹೌದು. ಅವರ ಹೆಸರೇ ಹಾಗೆ. ಶೂರಸೇನ ಮಹಾರಾಜ. ಶೂರಸೇನ ಮಹಾರಾಜ. ಮಹಾರಾಜ. ಹೌದು. ಯಾಕೆ ಮಕ್ಕಳಿದ್ದಾರಾ? ಮಕ್ಕಳ ಸುದ್ದಿ ಬೇಡ, ಈಗ ಬಂದದ್ದು ಯಾಕೆ ಅಂತ ಹೇಳಿ. ನಾವು ಸಾಮಾನ್ಯರಲ್ಲ, ಪಾಂಡ್ಯ ದೇಶ. ಪಾಂಡ್ಯ ಎಲ್ಲರಿಗೆ ಪಾಂಡ್ಯದವರಾಗವ. ಪಾಂಡ್ಯ ದೇಶದ ಕಡೆಯಿಂದ ಇತ್ತ ಕಡೆಗೆ ನಾವು ಬಂದವರಿದ್ದೇವೆ. ಪಾಂಡ್ಯ ದೇಶದ ಕಾರಣ ಏನು ಬಲ್ಲಯ್ಯ? ದಿಗ್ವಿಜಯವನ್ನು ಕೈಗೊಂಡು ಬಂದವರು. ಇಲ್ಲಿ ಆಗ್ಲಿಕ್ಕೆ ಶುರು ಆಗ್ಲಿಲ್ಲ ಅದು. ದೇಶಗಳನ್ನು ಸುತ್ತುತ್ತಾ ನಾವು ಈ ಹೊತ್ತಿನಲ್ಲಿ ಈ ಕಾಶ್ಮೀರಪುರವನ್ನು ಸೇರಿದವರಿದ್ದೇವೆ. ನಾವಾಗಿ ಬಂದದ್ದು. ಮತ್ತೆ ನೋಡಿದ್ಯಾ ಅಲ್ಲಿ, ಅಲ್ಲೇ ನೋಡು. ನಮ್ಮವರುಗಳು ನಾಯಕಿ ಇದ್ದಾರೆ. ನಿಮ್ಮಾಗಿಲ್ಲ ಅವರು. ನಮಗಿಲ್ಲ ಅಂದ್ರೆ ನಿಮ್ಮಾಗಿಲ್ಲ ಅಂತ ಹಾಗೆ ಇರುವುದಕ್ಕೆ ಪೌರುಷನ ಪತಾಕೆ ಇಲ್ಲ ನಿಮ್ಮಲ್ಲಿ. ನಿಮ್ಮಲ್ಲಿ ಉಂಟು, ಅವರಲ್ಲಿ ಹಾಗೆ ಇರುವುದಕ್ಕೆ ಸಾಧ್ಯ ಇಲ್ಲ. ನಮಗೆ ಮೀಸೆ ಉಂಟು. ಮೀಸೆ ಉಂಟು, ಅವರಿಗೆ ಮೀಸೆ ಇಲ್ಲ. ಗುರುತಿಸುವುದಕ್ಕೆ ನಿನಗೆ ಆಗುವುದಿಲ್ಲ. ಆಗಿದೆ. ಹೌದಾ? ಅದು ಹಾಗೆ ನಮ್ಮ ನಾಯಕಿ ಇದ್ದಾರೆ. ನಾಯಕಿಯ ನಾಯಕಿ ಯಾರು? ಮೀನಾಕ್ಷಿ ಅಮ್ಮನವರು. ಮೀನಾಕ್ಷಿ ಏನು ಅವಹೇಳನ ಮಾಡ್ತೀಯ? ಮೀನಾಕ್ಷಿ ಏನು ಕ್ಷುಲ್ಲಕವಾಗಿ ಕಾಣ್ತೀಯ? ಸಣ್ಣದಾಗಿ ಅಲ್ಲ, ದೊಡ್ಡದಾಗಿ ಕಂಡದ್ದು ನಾನು. ಎಂತದ್ದು? ಮೀನಾಕ್ಷಿ ಅಮ್ಮನವರು.
ಅಮ್ಮನವರು. ಹೌದು. ಅಷ್ಟು ಗೌರವ ಕೊಡ್ತೀಯ? ಗೌರವ ಕೊಡ್ತೇನೆ. ಹೌದಾ? ನಾನು ಸ್ವಲ್ಪ ಮಾತಾಡಿ ಬರ್ತೇನೆ. ಏನು ಅವರಲ್ಲಿ ಮೊದಲು ನಮ್ಮಲ್ಲಿ, ನಂತರ ಅವರಲ್ಲಿ. ನಿಮ್ಮಲ್ಲಿ ನೀವು ಬಂದದ್ದು ಯಾಕೆ? ಬರುವುದಕ್ಕೆ ಕಾರಣ ಉಂಟು. ದೇಶಗಳನ್ನು ಸುತ್ತಿ ಇಲ್ಲಿಗೆ ಬಂದಿದ್ದೇವೆ. ಇನ್ನು ಒಡೆಯ ಇದ್ದಾರಲ್ಲ, ಒಳಗೆ ಇದ್ದಾರೆ. ನೀನು ಹೇಳಿದ್ದು ಶೂರಸೇನ ಮಹಾರಾಜ. ಹೌದು. ಅವರಲ್ಲಿ ಹೇಳಬೇಕು. ಏನಂತ? ಏನು ಬಂದಿದ್ದಾರೆ, ಕಪ್ಪವನ್ನು ಕೊಡಬೇಕು. ನಾವು ಬಂದಿದ್ದೇವೆ, ನಾವು ಕೊಟ್ಟು ಶರಣಾಗಬೇಕು. ಒಡೆಯನಲ್ಲಿ ಹೇಳಬೇಕು. ಅಷ್ಟೇ ಅಲ್ವಾ? ನೀವು ಏನು ಹೇಳಬೇಡಿ, ಹೋಗಿ ಬರುವಲ್ಲಿ ನೀವು ಇಲ್ಲೇ ಇರಬೇಕು. ನೀವು ಇಲ್ಲೇ ಇರಬೇಕು. ಆಜ್ಞೆ ಮಾಡುವ ರೀತಿ ಹಾಗಲ್ಲ, ಹೋಗಿ ಬರುವಲ್ಲಿ ಒಳ ಬರಬಾರ್ದು. ಗಾಡಿಯವರಲ್ಲಿ ಒಂದು ಮಾತಾಡು, ನಮ್ಮಲ್ಲಿ ಮಾತ್ರ ಅಲ್ಲ. ಆದಷ್ಟು ಬೇಗ ಆಗಬೇಕು. ಕೆಲವೇ ಕ್ಷಣದಲ್ಲಿ ಬರ್ತೇನೆ ಅಲ್ಲಿ. ಆದಿತ್ತು ಹಾಗೆ ಹೊರವಾದ್ರೆ ನೋಡಿ ನೋಡೋಣ ನಿರೀಕ್ಷೆಯಲ್ಲಿ. ವಸುಂಧರೆಯನ್ನು ಆಳ್ವಿಕೆ ನಡೆಸುವಲ್ಲಿ ಶೂರಸೇನನೇ ಆಗಬೇಕು ಎನ್ನುವ ಹಾಗೆ ದೈವ ಚಿತ್ತವೋ ಏನೋ. ವಿದ್ಯಾಧಿದೇವತೆಯಾದಂತಹ ಶಾರದೆಯ ತವರ್ಮನೆಯೋ ಎನ್ನುವ ಹಾಗೆ ಅವರದ್ದಂತಹ ವಿಶೇಷವಾದ ಒಲುಮೆ ಪ್ರತಿಯೊಬ್ಬರ ಅಲ್ಲಿಯೂ ಇರುವುದರ ದೆಸೆಯಿಂದಲಾಗಿ ಪ್ರತಿನಿತ್ಯವೂ ನಾವು ಆರಾಧಿಸ್ತಾ ಬರ್ತಾ ಇದ್ದೇವೆ. ಶ್ರೀ ಶಾರದೆ ಶರದಿಗೆ ಶಶಿಮೌಳಿ ವಂಗಿ ಶೇಷಾದಿ ನಂದಿತ ಪದೇ ಶಿವಲೋಕ ಪೂಜ್ಯೆ ಶಾಂತಿ ಸುಶೀಲಾಂತು ನಿಲಯೇ ಶರದಿಂದು ಶುಭ್ರೆ ಹೀಗೆಂದು ವಾಗ್ಮಿಗಳು ಆಡಿದಂತಹ ವಾಕ್ಕದು. ಶುಭ್ರವಾದಂತಹ ವಾತಾವರಣ ಎಲ್ಲಿ ಉಂಟು ಅಂತ ಕೇಳಿದ್ರೆ ಅದು ಶಾರದೆಯ ಆವಾಸ ಸ್ಥಾನವಾದಂತಹ ಈ ಕಾಶ್ಮೀರದಲ್ಲಿ ಪ್ರಾಕೃತಿಕವಾದಂತಹ ವಿಶೇಷವಾದ ಸಂಪತ್ತು, ಔಷಧೀಯ ಗುಣಗಳು ಎಲ್ಲವೂ ಕ್ರೋಢೀಕೃತವಾದದ್ದು. ಇಲ್ಲಿಂದ ಮೊದಲುಗೊಂಡು ಪ್ರತಿಯೊಂದು ರಾಷ್ಟ್ರವಾಗಲಿ ದೇಶವಾಗಲಿ ಅಲ್ಲಿರುವಂತಹ ಪ್ರಜಾವರ್ಗವಾಗಲಿ ಪರಿಶುದ್ಧವಾದಂತಹ ಸುವತ್ತುಗಳನ್ನು ತಿಂದು ಅಷ್ಟೇ ಅಲ್ಲ ಗಾಡಿಯನ್ನು ಸೇವಿಸಿ ಇಲ್ಲಿಯ ವಾತಾವರಣವನ್ನು ಉಂಡಂತಹ ಪ್ರತಿಯೊಬ್ಬನೂ ಕೂಡ ಆಯುಷ್ಯ ಪೂರ್ಣವಾಗಿ ಕಳೆದೇ ಸಾಯ್ತಾನೆ. ಪ್ರವಾಸಿಗರು ಬರ್ತಾರೆ, ಅದೆಷ್ಟೋ ಮಂದಿಗಳು ಬರ್ತಾರೆ, ಇಲ್ಲಿಯ ಸೌಂದರ್ಯವನ್ನು ನೋಡಬೇಕು ಅಂತ ಕಣ್ತುಂಬ ತುಂಬಿಕೊಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಯ ಸೊಬಗು ಏನು ಅಂತ ಕೇಳಿದ್ರೆ ಸಸ್ಯ ಶ್ಯಾಮಲೆಯಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ರಮಣೀಯ ದೃಶ್ಯ ಏನುಂಟು ಈ ಪ್ರಕೃತಿಯ ವಿಶೇಷವಾದಂತಹ ಸ್ವರೂಪದಿಂದ ಕಂಗೊಳಿಸ್ತಾ
ಹಾಗೆ ಭಾಸವಾಗುತ್ತಾ ಇದೆ. ಅದಕ್ಕೆ ಹೇಳುದು ಭಾಗ್ಯ ಬೇಕು, ಯೋಗ ಬೇಕು ಅಂತ. ಎಲ್ಲವೂ ಒದಗಿ ಬರುವುದು ಹೇಗೆ ಅಂತ ಕೇಳಿದ್ರೆ ಪುರಾಕೃತವಾದಂತಹ ಕರ್ಮದ ಫಲದಿಂದಲಾಗಿ. ನಮ್ಮ ಹಿರಿಯವರು ಮಾಡಿದ್ದು ಏನು ಅಂತ ನಮಗೆ ಗೊತ್ತಿಲ್ಲ, ನಾವು ಇವತ್ತದನ್ನು ಅನುಭವಿಸ್ತಾ ಇದ್ದೇವಲ್ಲ. ಇದನ್ನು ಕಾಪಿಡುವಲ್ಲಿ, ಕಣ್ಣನ್ನು ರಕ್ಷಿಸುವಲ್ಲಿ ಪಾಪಿಯು ಯಾವ ರೀತಿಯ ಸಹಾಯವನ್ನು ಮಾಡ್ತದೋ ಅದೇ ರೀತಿಯಲ್ಲಿ ಶರೀರದಲ್ಲಿ ಉಸಿರಿರುವ ತನಕ ನರನಾಡಿಯಲ್ಲಿ ಹರಿಯುತ್ತಿರುವಂತಹ ರಕ್ತದ ಕಣಕಣವನ್ನು ಪ್ರವೇಶ ಮಾಡಿ ನೋಡಿದ್ರೆ ಅವುಗಳು ಏನನ್ನು ಸಾರ್ತಾವೆ ಅಂತ ಕೇಳಿದ್ರೆ ಕಾಶ್ಮೀರವನ್ನು ಉಳಿಸಿ ಅದನ್ನೇ ಬೆಳೆಸಿ ಅದರ ಮೂಲಕವಾಗಿ ಮಕುಟ ಪ್ರಾಯವಾದಂತಹ ಈ ದೇಶಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಒದಗಿ ಬರಲಿ ಎನ್ನುವ ಹಾಗೆ. ಇರಲಿ, ರಾಜಕೀಯ ವಿಷಯ ಅಷ್ಟೇ ಅಲ್ಲ, ಯಾರೋ ನಮ್ಮನ್ನು ಕಾಣುವುದಕ್ಕಿದ್ದಾರೆ. ಅಲ್ಲಿಯ ಉದ್ಯೋಗವೇ ನಿನಗೆ ಸೀಮಿತವಾದದ್ದು. ಹೌದು ದೇವರೇ. ರಕ್ಷಣೆ ಮಾಡಬೇಕಾದ್ದು ಅವಶ್ಯ. ದೇವರೇ. ಕರ್ತವ್ಯವನ್ನು ಬಿಟ್ಟು ಇಲ್ಲಿಗೆ ಓಡಿ ಬಂದಿದ್ದೀಯಲ್ಲ, ಅವಸರ. ಈ ಧಾವಂತಕ್ಕೆ ಕಾರಣ ಏನು ಅಂತ ಬೇಕು ದೇವರೇ? ಹೊರದ್ವಾರಕ್ಕೆ ಬಂದಿದ್ದಾರೆ ದೇವರೇ ಆಗಂತುಕರು. ಅಷ್ಟೇ, ನೋಡುವುದಕ್ಕೆ ಬೇಕಾಗಿ ಬಂದದ್ದಿರಬಹುದು. ಆಗಂತುಕರನ್ನು ಸ್ವಾಗತಿಸಬೇಕೋ ಬೇಡವೋ? ಸ್ವಾಗತ ಮಾಡಿದ್ದೇನೆ. ಯಾರು, ಏನು, ಎಲ್ಲಿ ಅವರು, ಎಂತದ್ದು, ಯಾಕಾಗಿ ಬಂದದ್ದು ಎಲ್ಲವೂ ಬೇಕೋ ಬೇಡವೋ? ಎಲ್ಲ ಗೊತ್ತಾಗಿದೆ ದೇವರೇ. ಅಪರಿಚಿತರನ್ನು ಕಾಣುವಾಗ ಒಂದೇ ಪ್ರಶ್ನೆ ಹುಟ್ಟಿಕೊಳ್ಳುವುದಿಲ್ಲ, ಹಲವಾರು ಹುಟ್ಟಿಕೊಳ್ಳುತ್ತದೆ. ಹೌದು ದೇವರೇ. ಅವರ ಹಿನ್ನೆಲೆ ಬೇಕಾಗ್ತದೆ, ಅವರ ಮುನ್ನೆಲೆ ಬೇಕಾಗ್ತದೆ. ಹೌದು. ವಿಚಾರಗಳ ವಿಮರ್ಶೆ ಅವಶ್ಯವಾಗಿ ಬೇಕಾಗ್ತದೆ. ಯಾವ ಉದ್ದೇಶ? ಬೇರೆ ಏನಲ್ಲ, ಕೈಯಲ್ಲಿ ಆಯುಧ ಹಿಡ್ಕೊಂಡು ಬಂದಿದ್ದಾರೆ. ಆಯುಧ? ಹೌದು. ನೋಡುವುದಕ್ಕೆ ಮಾತ್ರ ಅಲ್ಲ, ವೀಕ್ಷಣೆಗೆಲ್ಲ ಬಂದದ್ದು. ಮತ್ತೆ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಬಂದಿದ್ದಾರೆ ದೇವರೇ. ಏನು ಅಂತಾದ್ರೆ ವಿಚಾರ ಮಾಡಬೇಕೋ ಬೇಡವೋ? ಹಿಂದುಗಡೆಯಿಂದ ಗಂಡಸರು, ಮುಂದಿಂದ ಒಬ್ಬಳು ಹುಡುಗಿ, ನಾರಿ, ಹುಡುಗಿ ಅವರಿಗೆಲ್ಲ ನಾಳೆ. ಹೌದು, ಅವರಿಗೆಲ್ಲ ನಾಯಕತೆ ಅಂತ ಕಾಣ್ತದೆ. ಈ ಪುರುಷ ಸಿಂಹರಿಗೆ ಅವನು ನಾಯಕ. ಬೇರೆ ಏನಲ್ಲ ವಿಷಯ. ಯಜಮಾನರು ಇದ್ದಾರೆ, ಅವರನ್ನು ಭೇಟಿಯಾಗಬೇಕು ಅಂತ ಹೇಳಿದ್ರು. ಅಷ್ಟೇ ತಾನೇ. ಆದಷ್ಟು ಬೇಗ ಅವಕಾಶ ಕಲ್ಪಿತವಾಗುತ್ತದೆ ಅಂತ ಯೋಚನೆ ಮಾಡುವುದಲ್ಲ. ಸಮಯ ಬರಲಿ, ಆವಾಗ ಕಲ್ಪಿಸಿಕೊಡೋಣ ಅಂತ ಹೇಳ್ಬೋದಿತ್ತು. ಹಾಗೆ ಹೇಳ್ಬೋದಿತ್ತು. ಆಗ ಹಿಂದೆ ಇದ್ದ ಹುಡುಗರು ಇದ್ದಾರಲ್ಲ, ಹೊತ್ತಗಾರಿಗಳು, ಮೀಸೆ ಹೊತ್ತ ಗಂಡಸರು ಸ್ವಲ್ಪ ದಪ್ಪ ಮಾತಾಡಿದ್ರು ನನ್ನಲ್ಲಿ. ದಪ್ಪ ಅಂದ್ರೆ ದಪ್ಪ ವ್ಯಾಪ್ತಿ ಮೀರಿ ವ್ಯವಹರಿಸಿದ್ರು. ಹೌದು. ಏನಂತೆ ಅವರಿಗೆ ನಮಗೆ ಇದು ಬೇಕು ಅದು ಬೇಕು ಅಂತ ಕೇಳಿದ್ರು. ಇದು ಅದು ಅಂದ್ರೆ ಇಲ್ಲಿ ಇದು ಭಂಡಾರ ಬೇಕು ಅಂತ ಹೇಳಿದ್ರು. ಭಂಡಾರ? ಈ ಭಂಡಾರವನ್ನು ಹೊತ್ತುಕೊಂಡು ಏನು ಮಾಡ್ತಾರೆ? ಅದೇ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಅವರಿಗೆ ಗೊತ್ತು. ಹೌದು ಅವರೇ. ಉದ್ದೇಶ ಒಂದೇ, ದಿಗ್ವಿಜಯ ಯಾತ್ರೆ. ಹೌದು. ನೀನು ಏನು ಉತ್ತರ ಕೊಟ್ಟೆ ಅವರಿಗೆ? ನಾನು ಹೇಳಿದ ಯಜಮಾನರ ಹತ್ರ ಕೇಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಹೌದಾ? ಹೌದು. ಉತ್ತರ ನನ್ನಲ್ಲೇ ಉಂಟು, ನಿಮ್ಮಲ್ಲೇ ಉಂಟು. ನೀನು ವಿಷಯವನ್ನು ತಿಳಿಸುವುದಕ್ಕೆ ಬಂದದ್ದು. ಹೌದು. ಪ್ರಶಾಂತವಾದಂತಹ ವಾತಾವರಣವನ್ನು ಕದಕುವುದಕ್ಕೆ ಬೇಕಾಗಿಯೋ ಅಲ್ಲ, ಕೆದಕುವುದಕ್ಕೆ ಬೇಕಾಗಿಯೋ ಇವುಗಳೆಲ್ಲ ಹುಟ್ಟಿಕೊಂಡಿದ್ದಾವೆ ಅಂತಾದ್ರೆ ಸಾಯುವುದಕ್ಕೆ ಬೇಕಾಗಿಯೇ ಇಲ್ಲಿಗೆ ಬಂದದ್ದಿರಬೇಕು ಅಂತ ಭಾಸವಾಗುತ್ತಿದೆ. ಎಷ್ಟರವರೆಗೆ ಆಳ್ವಿಕೆಯನ್ನು ನಡೆಸಿದಂತಹ ನನ್ನ ಮುಂದೆ ಯಾರು ತಲೆ ಎತ್ತಿ ನಿಂತವರಲ್ಲ. ಕಾಶ್ಮೀರದ ಸೌಭಾಗ್ಯ ಅದು ಅಲ್ಲಿಗೆ ಸೀಮಿತವಾದದ್ದಲ್ಲ, ಎಲ್ಲ ಲೋಕಗಳಿಗೂ ಕೊಡುಗೆಯಾಗಿ ಇರಬೇಕು ಅಂತ ಪ್ರತಿಯೊಬ್ಬರೂ ಗುರುತಿಸಿಕೊಂಡಂತಹ ಸತ್ಯವದು. ಹಾಗಾದ್ರೆ ಅದನ್ನೇ ಮಿಥ್ಯವೆಂದರೆ ಎನಿಸಿಕೊಳ್ಳಬೇಕು.
ಈ ರೀತಿಯ ನಡವಳಿಕೆ ಉಂಟುಂಟಾದ್ರೆ ಪ್ರಶ್ನಿಸುವಲ್ಲಿ ನಾವು ಮುಂದುವರಿಯಬೇಕಾಗ್ತದೆ. ಎಚ್ಚರ ತಪ್ಪ ಕೂಡದು. ಅದಕ್ಕೆ ಬೇಕಾಗಿ ಎಲ್ಲಿ ಸೇನಾ ಮಂತ್ರಿಗಳು ನಮ್ಮದಾದಂತಹ ಕಾಶ್ಮೀರ ರಾಜ್ಯದಲ್ಲಿ ನಮ್ಮ ಸೇನೆಯನ್ನೆಲ್ಲ ಒಟ್ಟುಗೂಡಿಸಿ ಮುಂದಾಳತ್ವವನ್ನು ನಡೆಸುತ್ತಿದ್ದಂತಹ ಸೇನಾ ನಾಯಕನಾಗಿದ್ದೇನೆ. ಹಾಗಿರುವಾಗ ನಮ್ಮದಾದಂತಹ ಕರ್ತವ್ಯದಲ್ಲಿ ನಾವು ನಿಪುಣರಾಗುವ ಸಂದರ್ಭ ಒಮ್ಮಿಂದೊಮ್ಮೆ ಸೇನಾ ನಾಯಕರೆಲ್ಲ ಈ ಕಡೆಗೆ ಬನ್ನಿ ಎಂಬುದಾಗಿ ದೀರ್ಘವಾದ ಧ್ವನಿಯನ್ನಾಲಿಸಿ ಈ ಕಡೆ ಓಡೋಡಿ ಬಂದಿದ್ದೇವೆ. ಈ ಸ್ಥಳವನ್ನು ಪ್ರವೇಶ ಮಾಡಬೇಕು ಅಂತ ನಿಮಗೆ ಕರೆ ಕಳಿಸಿದ್ದು. ಕಿಂ ಕರ್ತವ್ಯ ವಿಮುಖರಾಗದೆ ಧಾವಿಸಿ ಬಂದವರು ನೀವಿದ್ದೀರಾ. ಮನಸ್ಸಿಗೆ ಸಮಾಧಾನವಾಯಿತು. ನೋಡಿದ್ರ
ಕಾಶ್ಮೀರದ ಬಗ್ಗೆ ಅಭಿಮಾನವನ್ನು ಇರಿಸಿಕೊಳ್ಳಬೇಕಾದಂತಹ ಯಾವುದೇ ಅರಮನೆತನದವರು ಕೇವಲ ಗಂಡು ಮಕ್ಕಳೇ ಅಲ್ಲ, ಆ ಗಂಡು ಮಕ್ಕಳಿಗೆ ಒಬ್ಬಳು ನಾಯಕಿಯಾಗಿ ನಮ್ಮದಾದಂತಹ ವ್ಯಕ್ತಿತ್ವವನ್ನು, ಈ ಪುರದ ಅಧಿಕಾರವನ್ನು ಅಷ್ಟೇ ಅಲ್ಲ ನಮ್ಮನ್ನೇ ಪ್ರಶ್ನಿಸುವಲ್ಲಿವರೆಗೆ ಬೆಳೆದುತ್ತಿದ್ದಾರೆ ಅಂತಾದ್ರೆ ಅರ್ಥ ಏನು ಅಂತ ಗೊತ್ತಾಗುವುದಿಲ್ಲ. ಕೇವಲ ಇಲ್ಲಿಯ ಸಂಪತ್ತೊಂದೇ ಅವರಿಗೆ ಬೇಕಾದದ್ದೇ ಅಲ್ಲ, ಇಲ್ಲಿ ಅಧಿಕಾರವರಿಗೆ ಬೇಕಾದದ್ದೇ. ಇನ್ನು ಯಾವ ಉದ್ದೇಶವೋ ಅಲ್ಲ. ಇಲ್ಲಿಯದನ್ನೆಲ್ಲವನ್ನು ಸೂರೆಗೊಂಡು ಕಾಶ್ಮೀರ ಒಂದು ಬರೇ ಸ್ಥಳವಾಗಬೇಕು ಎನ್ನುವಂತಹ ಯೋಚನೆಯೊಂದಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತಾದ್ರೆ ವಿಮರ್ಶೆಗೆ ಒಳಪಡಿಸಬೇಕಾದ್ದು ಅಷ್ಟೇ ಅವಶ್ಯ. ಬಂದವರನ್ನು ವಿಚಾರಿಸುವಲ್ಲಿ ಏನಯ್ಯ ನಿಮ್ಮ ಅಭಿಪ್ರಾಯ? ಹೆಣ್ಣೊಬ್ಬರು ದಾಳಿಯನ್ನು ಮಾಡಿದ್ದಾರೆ. ಇಲ್ಲಿರುವಂತಹ ನಮ್ಮವರನ್ನು ಪ್ರಶ್ನೆ ಮಾಡುವುದಕ್ಕೆ ಬಂದಂತಹ ಹೆಣ್ಣನ್ನು ನಾನು ವಿಚಾರಣೆ ಮಾಡುತ್ತೇನೆ. ಮಾತು ಒಳ್ಳೆಯದುಂಟು, ಕೃತಿಯಲ್ಲಿ ತೋರ್ಪಡಿಸುವುದಕ್ಕೆ ಬೇಕಾಗಿ ಮುಂದುವರಿಯುವ ಕಾಲಕ್ಕೆ ಚತುರಂಗ ಸೇನಾ ವ್ಯೂಹ ಸಿದ್ಧಗೊಳ್ಳಬೇಕು. ಅಷ್ಟೇ ಸಾಕಾಗುವುದಿಲ್ಲ, ಹರಡುವಂತಹ ರಭಸವನ್ನು ಕಂಡಾಗ ಯಮನ ಎದೆಯಾದರೂ ಬಿರಿಯಬೇಕು. ಕಾಲ ಪಾಳಯದಂತೆ ಕಮಟನಜ ಬಿರುವಂತೆ ಪ್ರತಿಯೊಬ್ಬರೂ ಕೂಡ ಯಮನಾಗಿ ಕಾಣಿಸಿಕೊಳ್ಳಬೇಕು ವಿರೋಧಿಗಳಿಗೆ. ಈ ಭೂಮಿಯ ಅಡಿಯಲ್ಲಿ ಶೇಷನು ಹೆಡೆಯತ್ತೆ ಭೂಮಿಯನ್ನು ಆಧರಿಸ್ತಾನಂತೆ. ಅದೆಲ್ಲ ನಮಗೆ ಮುಖ್ಯ. ಅದರ ಆಳಕ್ಕೆ ಹೋದಾಗ ಕಮಟ ಕಾಣಿಸಿಕೊಳ್ತಾರೆ. ಆ ಶೇಷನನ್ನಾದ್ರೂ ಆಧರಿಸಿಕೊಂಡವರವರಿದ್ದಾರೆ. ಅಷ್ಟು ಆಳಕ್ಕಿದ್ದಂತಹ ಕಮಟನ ಎದೆ ನಾವು ಹೋಗುವಂತಹ ರಭಸಕ್ಕೆ ಬೆಳೆದು ಹೋಗಬೇಕು. ದರಿದ್ರಿಯ ಒಮ್ಮೆ ಕಂಪಿಸಿದ್ರು ಆಶ್ಚರ್ಯವಲ್ಲ, ಕೆಂದೋಳಿ ನಭೋಮಂಡಲವನ್ನು ವ್ಯಾಪಿಸಿಕೊಳ್ಳಬೇಕು. ಸೂರ್ಯದೇವನಿದ್ದಾನಲ್ಲ, ಅವನ ಪ್ರಖರವಾದಂತಹ ಕಿರಣ ಏನುಂಟ ಒಂದು ಗಳಿಗೆಯಲ್ಲಿ ಅದು ಮರೆಯಾಗಿ ಹೋಗಬೇಕು. ಈ ಸ್ಥಿತಿಯಲ್ಲಿ ಮುಂದುವರಿಯಬೇಕಾಗಿದೆ. ಸಾಗಲೆತ್ತ
ಕಾಶ್ಮೀರ ರಾಜ್ಯಕ್ಕೆ ಒಬ್ಬಳು ಹೆಣ್ಣನ್ನು ಕೂಡಿಕೊಂಡು ಬರುವುದಕ್ಕೆ ನನಗೆ ನಾಚಿಕೆ ಆಗುವುದಿಲ್ಲವೋ? ನೀನು ಹೆಣ್ಣು ಎಂಬುದಾಗಿ ಅದನ್ನು ಕೇವಲವಾಗಿ ಹೇಳಬೇಕು. ಏನು ಮತ್ತೆ? ಸಾಮಾನ್ಯರಲ್ಲ ಅವರು. ಏನೇ ಮಹಾ ಇದ್ದರು ನಮ್ಮದಾದಂತಹ ಗಂಡುಗಳಿಗಳು ಇರುವಲ್ಲಿವರೆಗೆ ನಿಮಗೆ ಏನನ್ನು ಕೊಂಡು ಹೋಗುವುದಕ್ಕೆ ಏನನ್ನು ಕೊಡುವುದಕ್ಕೆ ನಾವಿದ್ದವರಲ್ಲ. ಹಾಗಿರುವಾಗ ಬಂದ ದಾರಿಯಿಂದ ಹಿಂದೆ ಹೋದರೆ ಒಳಿತು, ಹೋಗೋದಿದ್ರೆ ಇಲ್ಲ ಇದ್ರೆ ಹಿಡಿದಂತಹ ಕಟಾರಿಂದ ನಿಮ್ಮ ತಲೆಗಳಿದ್ದಾರೆ. ಯಾವುದೇ ಒಂದು ವಸ್ತುವನ್ನಾದರೂ ಕೊಂಡು ಹೋಗುವುದಕ್ಕೆ ನಾವು ಬಿಡುವವರು ನಾವಲ್ಲ, ಕಂಡುಗಳಿಗಳು. ನಿನ್ನ ಕಣ್ಣಿಗೆ ನಾವು ಯಾವ ರೀತಿ ಕಾಣ್ತಾ ಇದ್ದೇವೆ? ನೀವು ಕಂಡು ಅದರ ಹೆಣ್ಣಿನ ಜೊತೆ ಯಾಕೆ ಬರ್ತಿದ್ದೀರಿ? ಹೆಣ್ಣು ಎಂಬುದಾಗಿ ಕೇವಲವಾಗಿ ಹೇಳಬೇಡ ಎಂಬುದಾಗಿ ಆಗಲೇ ಹೇಳಿದ್ದೆ. ಸಾಮಾನ್ಯ ಹೆಣ್ಣಲ್ಲ, ಆಕೆ ನಮ್ಮ ಒಡತಿ ಮಹಾರಾಣಿ. ಅದು ನಿಮಗೆ ಪಾಂಡ್ಯ ದೇಶದಿಂದ ಬಂದದ್ದು. ನನಗೆ ಮಹಾರಾಣಿಯೇ ಸಾಮಾನ್ಯಳಲ್ಲ ಎಂಬುದಾಗಿ ಎಚ್ಚರಿಸಿತ್ತು. ಈ ಹೊತ್ತಿನಲ್ಲಿ ನಾವು ಬಂದಿರುವಾಗ ಸುಮ್ಮನೆ ಈ ರೀತಿಯಾಗಿ ಹಾರಾಟವನ್ನು ನಡೆಸದೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಎನ್ನ ಮಹಾರಾಣಿಯ ಪಾದಂಗಳಿಗೆ ಎರಗು. ಇಲ್ಲ ಇದ್ರೆ ನಿನ್ನ ಶಿರ ಹರಿತೇನೆ. ಬಂದ ಹಾಗೆ ಹಿಂದೆ ಹೋದರ ಲೇಸು ಕಾಶ್ಮೀರವನ್ನು ಬಿಟ್ಟುಕೊಡವು. ನಮ್ಮ ಸಾರ್ವಭೌಮತಿಕೆಯನ್ನು ನೀವು ಒಪ್ಪಿಕೊಂಡರೆ ಸರಿ, ಒಪ್ಪದಿದ್ದರೆ ಮನಿಸಿ.
ತಲೆಯನುಳು ಹೀಗೋ ನಿನ್ನ ತಲೆಯನ್ನು ಮುಡಿದು ಕುಲವು ರಾಜ್ಯ ಸಹಿತ ಬೀಳಿ ತಲೆಯನುಳು ಹೀಗೋ ಎಲೆಗೆ ಹೆಣ್ಣು ಹೆಂಗು ಸಾಗೆ ಹೊರವ ಕೂಡಿ ಬಂದ ನೀನು ಕುಲವು ರಾಜ್ಯ ಸಹಿತ ಬೀಳಿ ತಲೆಯನುಳು ಹೀಗೋ ಎಲೆಗೆ ಹೆಣ್ಣು ಮಾಡುತ್ತ ಪುಟಿದು ನೆಗೆಯುತ್ತಿರುವಂತಹ ಚಂಡಿನೋಪಾದಿಯನ್ನು ಕೋಲ್ಮಿಂಚಿನಂತೆ ಭಾಸವಾಗುತ್ತಿರುವಂತಹ ಪ್ರಕಾಶದಂತೆ ಅಪ್ಪ ಎಂತಹ ಉತ್ಸಾಹವಿದು ಕೋಲ್ಮಿಂಚೆ ಆಕೃತಿಯನ್ನು ತಳೆದು ಈ ಕಾಲಕ್ಕೆ ನಮ್ಮ ಕಣ್ಣ ಮುಂದೆ ಭಾಸವಾಯಿತು ಅಲ್ಲ ಪುಟಿಯುತ್ತಿರುವಂತಹ ಚೆಂಡೆ ಸ್ತ್ರೀ ರೂಪವನ್ನಂತೂ ಕಾಣಿಸಿಕೊಂಡಿತು ಒಂದರ ಕ್ಷಣ ಭಾವ ಮನಸ್ಥಿತಿ ಎಲ್ಲವೂ ವಿಸ್ಮಿತವಾಗಿ ಹೋಯಿತು ಹಾಗಾಗಿ ಒಂದರ ಕ್ಷಣ ನಿನ್ನನ್ನು ನೋಡಿಯೇ ಸಮಯ ಕಳೆದರು ಅಂತ ಭಾಸವಾಯಿತು ಸುಪ್ತವಾದಂತಹ ಮನಸ್ಥಿತಿ ಈ ಕಾಲಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಏನು ಮಾಡಬೇಕು ಎನ್ನುವುದು ಅರ್ಥವಾಗದೆ ಏನೋ ಮಾಡುವುದಕ್ಕೆ ಹೋಗಿ ಏನಕೇನ ಪ್ರಕಾರ ಕಿಂ ಕಶ್ಯಶ್ವ ಭವಿಷ್ಯತಿ ಏನೋ ಆಗಿ ಹೋಗ್ತದೆ ಭವಿಷ್ಯವಾಗುವುದಿಲ್ಲ ನಿನ್ನ ಸ್ಥಿತಿ ಅದೇ ಆಗಿ ಹೋಯಿತು ಅಂತ ಕಾಣ್ತದೆ ಹೆಣ್ಣೆ ಏನು ತರುಣಿಯಾದಂತಹ ನೀನು ನಿನ್ನ ಅಸ್ತಿತ್ವದ ಬಗ್ಗೆ ಯೋಚನೆಯನ್ನು ಮಾಡಿದೆ ಅಂತ ಆದ್ರೆ ಸಂತೋಷವಾಗುತ್ತದೆ ನನಗೆ ಪ್ರಪಂಚದಲ್ಲಿ ಪುರುಷರೇ ಶ್ರೇಷ್ಠರು ಎನ್ನುವ ಹಾಗೆ ಹೇಳಿಕೊಂಡವರು ಕೆಲವರು ನಮ್ಮಂತವರು ಆಡುವುದಿಲ್ಲ ಪ್ರಕೃತಿ ಪುರುಷರು ಒಂದಾಗಿ ವ್ಯವಹರಿಸಿದಾಗ ಮಾತ್ರ ಈ ಪ್ರಪಂಚವು ಸುಸೂತ್ರವಾಗಿ ನಡೆಯುತ್ತದೆ ಎನ್ನುವುದೇ ನಮ್ಮ ತಿಳುವಳಿಕೆ ಹೌದಪ್ಪ ಕೆಲವರೆಲ್ಲ ಪುರುಷರೇ ಪ್ರಧಾನರು ಅಂತ ಹೇಳುವುದಕ್ಕೆ ಹೊರಟಿದ್ದಾರೆ ಇನ್ನು ಕೆಲವರು ಪುರುಷರಷ್ಟೇ ಸ್ತ್ರೀಯರು ಪ್ರಾಧಾನ್ಯತೆಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ ಹೌದು ಈ ಮೀಸಲಾತಿ ಉಂಟಲ್ಲ ಅದು ಯಾವ ಕಾಲಕ್ಕೂ ಒಳ್ಳೆಯದಲ್ಲ ಅದು ಯಾಕೆ ಅದರಲ್ಲಿ ವ್ಯತ್ಯಯವಾಗುತ್ತದೆ ಸಮಾನತೆ ಎನ್ನುವುದು ಬಂದಾಗ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವುದಕ್ಕಾಗುತ್ತದೆ ಹಾಗಾಗಿ ಹೇಳಿದ್ದು ಹೆಣ್ಣೆ ಏನು ತಲೆ ಉಳಿಸಿಕೊಳ್ಳಬೇಕು ಎನ್ನುವ ಯೋಚನೆಯೋ ಅಲ್ಲ ತಲೆಯನ್ನು ಕಳೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆಯೋ ಹಾಗೆ ಉಂಟು ಅಂತಾದ್ರೆ ಯುದ್ಧವನ್ನು ಮಾಡಿ ಸತ್ತಗಳು ಯಾರು ಅಂತ ನಾಳೆ ಪ್ರಶ್ನೆ ಬರ್ತದೆ ಅಂತೂ ನೀನು ಗೊಂದಲಕ್ಕೆ ಒಳಗಾದೆ ಅಷ್ಟೇ ಅಲ್ಲ ಯುದ್ಧ ಯಾರ ಕೈಯ ಯುದ್ಧದಲ್ಲಿ ನಾನು ಸೋತಿದ್ದೇನೋ ಎನ್ನುವ ಹಾಗೆ ನಾಳೆ ಪ್ರಶ್ನೆ ಬರ್ತದೆ ಅದಕ್ಕೆಲ್ಲದಕ್ಕೂ ಉತ್ತರ ಬೇಕೋ ಬೇಡುವ ಬೇಕು ಬೇಕು ಸೋಲು ಗೆಲುವು ಎನ್ನುವುದು ಇಂಥವನಿಗೆ ಅಂತ ನಿರ್ಣಾಯಕವಾದದ್ದಲ್ಲ ಕೆಲವೊಮ್ಮೆ ದೈವ ಒಲುಮೆ ಇದ್ದವನಿಗೆ ಮಾತ್ರ ಗೆಲುವಾಗ್ತದೆ ಹೌದಪ್ಪ ಭಗವಂತನ ಅನುಗ್ರಹ ಬೇಕು ಕೆಲವೊಮ್ಮೆ ಶಕ್ತಿ ಇದ್ದವ ಮಾತ್ರ ಗೆಲ್ಲಬಹುದು ಅಂತ ಗ್ರಹಿಸುವುದು ಅದು ಕ್ಷಣ ಮಾತ್ರದಲ್ಲಿ ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಇದ್ದ ಹಾಗೆ ಹಾಗಾಗಿ ಎಲಗೆ ಏನು ನಿನ್ನಲ್ಲಿ ಹೇಳೋದು ನಾನು ಏನು ನಿನಗೆ ಊರುಂಟು ಅಂತಾದ್ರೆ ನಿನ್ನ ಪುರ ಯಾವುದು ಅಷ್ಟೇ ಅಲ್ಲ ನಿನಗೆ ಅಪ್ಪ ಇದ್ದಾನೆ ಅಂತಾದ್ರೆ ಅಪ್ಪನ ಹೆಸರೇನು ಅಷ್ಟೇ ಅಲ್ಲ ಏನು ಆ ಸುಗರ್ಭ ಯಾರು ನಿನ್ನ ತಾಯಿ ಇಷ್ಟೇ ಸಾಕಾಗುವುದಿಲ್ಲ ಸ್ವಲ್ಪ ಹಿನ್ನೆಲೆಯೂ ಬೇಕಾಗ್ತದೆ ಏನದು ಗೋತ್ರ ಉಂಟ ಸೂತ್ರ ಉಂಟ ಪ್ರವರ ಉಂಟ ಇನ್ನೇನುಂಟು ಉಂಟು ಅಂತಾದ್ರೆ ಅದಕ್ಕನುಗುಣವಾದಂತಹ ಹೆಸರು ಇರಲೇಬೇಕಲ್ಲ ಆಮೇಲೆ ಗುರು ಇದ್ದಾನೆ ಪ್ರಶ್ನೆ ಬರ್ತದೆ ಒಂದೆರಡಲ್ಲ ಆಮೇಲೆ ಮದುವೆಯಾಗಿದೆ ಅಂತಾರೆ ಗಂಡ ಇದ್ದಾನೆ ಅಲ್ಲ ಗಂಡ ಬಿಟ್ಟಿದ್ದಾನೆ ಹಾಗೆಲ್ಲ ಬರ್ತದೆ ಮಕ್ಕಳೆಷ್ಟು ಬರ್ತದೆ ಮದುವೆ ಆದ ಮೇಲೆ ಮಕ್ಕಳಾದದ್ದು ಅಲ್ಲ ವಿಷಯ ಹೇಳೋದು ಹೇಳಿದ್ದದು ತಪ್ಪು ಚಿಂತನೆ ಅಲ್ಲ ನಿಮ್ಮಲ್ಲಿ ಹಾಗುಂಟ ನಮ್ಮ ಚಿಂತನೆ ಚಿಂತೆ ಅಲ್ಲ ಚಿಂತನೆ ಅದು ಗ್ರಾಸ ಒದಗಿಸಿಕೊಡ್ತದೆ ಕೆಲವರೆಲ್ಲ ಮದುವೆ ಆದ ಮೇಲೆ ತನ್ನದಾದಂತಹ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕು ಅಂತ ಹೀಗೆ ಹೊರಟು ನಿಲ್ತಾರೆ ನೀನು ಹಾಗೆ ಅಂತ ಕೇಳಿದಷ್ಟೇ ಮತ್ತೆಂಥದ್ದು ಅಲ್ಲ ನಿನ್ನ ಮೇಲೆ ಅಪವಾದವೋ ಅವಾಚ್ಯ ಶಬ್ದವನ್ನು ಹೇಳುವುದಕ್ಕೆ ಈ ವೇದಿಕೆಯನ್ನು ನಾನು ಬಳಸಿಕೊಂಡದ್ದಲ್ಲ ಖಂಡಿತ ಸಂಪೂರ್ಣವಾದಂತಹ ವಿಳಾಸವನ್ನು ಹೇಳುವೆಯಾ
ಬರಿದೆ ಹೇ ಇನ್ನು ರಣವಾಗಿದ ಬಳಿಕರವು ತಿಳಿಯುವುದು ಇನ್ನು ರಣವ ಗೈದ ಬಳಿಕ ಅದನ್ನು ತಿಳಿಯುವುದು ಮಾತು ಕೇಳುವಾಗ ನಗು ಬರ್ತಾವೆ. ಯಾಕೆ ಅಪಹಾಸ್ಯದ ಮಾತುಗಳನ್ನು ಆಡಿದನೆ? ಅಲ್ಲಪ್ಪ, ನಿನಗೆ ಸಲ್ಲದ್ದುಂಟು ಆಗಿ ಹೋಯಿತೆ. ಹಾ ಅಂದ್ರೆ ಯಾಕೆ? ಕಾಲಿಡುವ ಮುನ್ನ ಕಣ್ಣಿಡಬೇಕು. ಹಾ, ಕಣ್ಣಾರ ಕಂಡರು ಪರಂಬರಿಸಿ ನೋಡಬೇಕು. ಕಣ್ಣೀರನ್ನಾದ್ರೂ ಏನು ತಣಿಸಿಕೊಳ್ಬೇಕು ಅಲ್ವಾ? ಹಿರಿಯರ ಮಾತುಗಳು ಅದು ನಡೆಯಲೇಬೇಕು, ನಡೆಯುತ್ತದೆ. ಕೇವಲ ಪುಸ್ತಕದಲ್ಲಿಯೇ ಅಲ್ಲ, ಮಸ್ತಕದಲ್ಲಿ ಉಂಟು ಅಲ್ಲ, ಆಚಾರದಲ್ಲಿ. ಅದನ್ನೇ ಮಸ್ತಕದಲ್ಲಿ ಇಟ್ಟುಕೊಂಡು ಆಚರಿಸಿಕೊಂಡು ಬಂದವಳು ನಾನು. ಹಾಗಾದ್ರೆ ಅಂತೆ ನಡೆಯುತ್ತಾ ಇರುವ ನೀನು ವಿಚಾರ ಮಾಡಿದೆ. ಹೌದು. ಯಾವುದೇ ಆಲೋಚನೆ ಮಾಡದೆ ಇಂಥ ಕಾರ್ಯಕ್ಕೆ ನೀನು ಮನ ಮಾಡಿದ್ಯ. ಆಲೋಚನೆ ಮಾಡಿಯೇ ಬಂದವಳು. ಎಲ್ಲ ಸಿದ್ಧತೆಯನ್ನು ಕೈಗೊಂಡೇ ಬಂದಿದ್ದೇವೆ. ಹಾಗಾದ್ರೆ ಬಂದು ನಿಂತ ರಾಜ್ಯ ಅದು ನಿನ್ನ ರಾಜ್ಯ. ಬಂದವರನ್ನು ವಿಚಾರಿಸಬೇಕಾದ್ದು ನಿನ್ನ ಕರ್ತವ್ಯವೂ ಹೌದು. ಹಾಗಾದ್ರೆ ನಾನು ಯಾರು, ನನ್ನ ತಂದೆ ಯಾರು, ತಾಯಿ ಯಾರು, ಗುರು ಯಾರು, ಊರಿಯಲ್ಲಿ ಹೆಸರೇ ಎನ್ನುವಂತಹ ಮಾತನ್ನು ಆಡುತ್ತಾ ಇದ್ದಿ, ಪರಿಚಯವನ್ನು ಕೇಳುತ್ತಾ ಇದ್ದ. ನೀನು ಬಂದವನು ಯುದ್ಧಕ್ಕೆ ಅಲ್ವೇ? ನಾನು ಕೂಡ ಬಂದದ್ದು ನಿನ್ನೊಡನೆ ಯುದ್ಧ ಮಾಡಬೇಕು, ನಿನ್ನನ್ನು ದಯಿಸಬೇಕು ಅನ್ನುವಂತ ನಿಲುಮೆಯಿಂದ ಅಷ್ಟೇ. ಹಾಗಾದ್ರೆ ಯುದ್ಧಕ್ಕೆ ಬಂದಂತ ನೀನು ಯುದ್ಧ ಮಾಡುವುದು ಬಿಟ್ಟು ನೀನು ಪರಿಚಯವನ್ನು ಕೇಳುತ್ತಾ ಇದ್ದ. ಸಂಬಂಧ ಬೆಳೆಸುವುದಕ್ಕೆ ಬಂದವನ ನೀನು, ಅಲ್ಲ ಯುದ್ಧ ಮಾಡುವುದಕ್ಕೆ ಬಂದವ. ಓ ತರಳೆ, ನಿನಗೆ ಕುಲ ಗೋತ್ರ ಯಾಕೆ? ಇದು ತರಳತನ ಅಂತ ಹೇಳುವುದು ನನಗೆ. ಚಿಕ್ಕ ಪ್ರಾಯದವಳು ನೀನು, ಅದು ಆವಾಗ ಆಗಿದೆ. ಚಿಕ್ಕ ಪ್ರಾಯದವಳು ನೀನು, ಚಿಕ್ಕಿ ಮಾತನ
ಪ್ರಾಯದವಳು ನೀನು ಮಿಕ್ಕಿ ಮಾತನಾಡಿದಿಲ್ಲ ಚಿಕ್ಕ ಪ್ರಾಯದವಳು ನೀರು. ಹುಡುಗಿ ಏನು ಏನು ಎಡವಿ ಬೀಳಬೇಕು ಅಂತ ಯೋಚನೆ ಮಾಡಿದ್ದೀರಿ? ಖಂಡಿತ ಅಲ್ಲ. ನೀನು ಹೇಳಿಕೊಳ್ಳಬಹುದು ನಾನು ಪ್ರಬುದ್ಧ ಇದ್ದೇನೆ, ಹಾ ಸೂಕ್ಷ್ಮ ಮತಿಯಿಂದಲಾಗಿ ಹಾ ಗ್ರಹಿಸಿದಂತಹ ಚರ್ಯೆಯಲ್ಲಿ ಹಾ ವಿಜಯಿಯಾಗುತ್ತೇನೆ ಎನ್ನುವಂತಹ ವಿಶ್ವಾಸದ ವಾಕುಗಳು. ಆತ್ಮವಿಶ್ವಾಸ ನನಗಿದೆ. ಆದರೆ ಹಾ ಕೆಲವೊಂದು ಸಂದರ್ಭದಲ್ಲಿ ಆತ್ಮವಿಶ್ವಾಸವೇ ಹಾ ಶರೀರಕ್ಕೆ ಘಾಸಿಯನ್ನುಂಟು ಮಾಡ್ತದೆ. ಅದು ನನಗೆ ಅನುಭವ ಇಲ್ಲ ಇಷ್ಟರವರೆಗೆ. ಅಲ್ಲ, ಅದಕ್ಕೆ ಹೇಳಿದ್ದು ಹಾ ಅನುಭವ ಇಲ್ಲ ಅಂತಾದ್ರೆ ಹಿರಿಯವರಿಂದ ಕೇಳಿ ತಿಳ್ಕೊಳ್ಬೇಕು ಅಂತ. ಹಾ 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 ಯಾವತ್ತು ಹಾ ಎಳೆಯ ಪ್ರಾಯ ನಿನ್ನದು, ಹಾ ಈಗ ಕುದಿಯುತ್ತಿರುವಂತಹ ನೆತ್ತೆರು ಹಾ ಕಲ್ಲಿಗೆ ತಾಗಬೇಕು, ಮರಕ್ಕೆ ತಾಗಬೇಕು, ಕಲ್ಲಿಗೆ ತಾಗಬೇಕು ಅಂತ ಗೊತ್ತಾಗುದಿಲ್ಲ. ಚಿಕ್ಕ ಪ್ರಾಯದ ಬಾಲಚಂದ್ರ ಹೌದು, ಅದು ಮೊದಲೇ ಕಳೆದು ಹೆಣ್ಣು ಹೋಗಿದೆ. ಮಕ್ಕಳಿಗೆ ಮೀಸೆವಂತ ಮುಖದಲ್ಲಿ ಅದು ಹೇಗೆ ಸಾಧ್ಯ? ದೇಶ ಕಾಣುವುದಿಲ್ಲ. ಹಾ ಹೆಣ್ಣು ಮಕ್ಕಳಿಗೆ ಎದೆ ಉಬ್ಬಿದ್ದು, ಹಾ ಎದೆ ಮೂಡಿದ್ದು, ಹಾ ನೆಲ ಕಾಣುವುದಿಲ್ಲ. ಹಾ ವಿಷಯ ಅಷ್ಟೇ ಆಗುವುದು. ಹಾ ಹಾ ನೆಲೆ ಇಲ್ಲ ಅಂತ ಆಗುತ್ತದೆ. ಯಾಕೆ ಕೇಳು? ಯಾಕೆ? ಯೋಚಿಸುವಂತಹ ಯೋಚನಾ ಶಕ್ತಿ ಇಲ್ಲ ಎನ್ನುವುದೇ ನೆಲೆ. ಹಾ ಹಾಗಾಗಿ ಹಾ ನಾನು ಯುದ್ಧ ಮಾಡ್ತೇನೆ ಅಂತ ನೀನು ಮೇಳೈಸಿ ಬಂದರೂ ಹಾ ನಾನು ಯುದ್ಧ ಮಾಡಿದ್ರೆ ಏನಾಗ್ತದೆ? ಏನಾಗ್ತದೆ? ನೀನು ಬಲಿಪಶು ಆಗುತ್ತೆ. ಹಾ ಹೌದು. ಹ್ಮ್ ಪರಿಣಾಮದಲ್ಲಿ ಏನಾಗ್ತದೆ? ಏನು? ಪ್ರಬುದ್ಧನಾದಂತಹ ಶೂರಸೇನ ಹಾ. ಈ ಕಾಲಕ್ಕೆ ಯಾವುದೇ ಮಾತುಗಳನ್ನಾಡದೆ ಹಾ. ಕೈಯಲ್ಲಿ ಆಯುಧವನ್ನು ಧರಿಸಿ ಹಾ. ಆ ಹುಡುಗಿಯ ಪ್ರಾಣಕ್ಕೆ ಕಾರಣನಾದ ಅಂತ ಬರ್ತದೆ. ಹಾ 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 ಅಪವಾದ ಎನ್ನುವುದು ಹಾ. ನಮ್ಮ ಜೀವನ ಪರ್ಯಂತರ ಅನುಭವಿಸಬೇಕಾಗ್ತದೆ. ಹಾ ಹಾ ನಿನ್ನ ಅಳಿವೆನ್ನುವುದು ನನಗೆ ಅಪವಾದವಾಯಿತು ಅಂತಾದ್ರೆ ಹಾ. ಮತ್ತೆ ಇದ್ದು ಹಾ ಬದುಕಿಯು ಹಾ. ಜೀವಚ್ಚ ಶವವಾಗಿ ಹೋಗುತ್ತೇನೆ ನಾನು. ಹಾ, ಹಾ, ಹಾ. ಅದಕ್ಕೆ ಬೇಕಾಗಿ ಎಚ್ಚರಿಕೆಯ ಮಾತನ್ನಾಡೋದು. ಎಳವೆಯ ಬುದ್ಧಿಯನ್ನು ತೋರಿಸಬೇಡ, ಹಾ. ಯುದ್ಧಕ್ಕೆ ಕಾತರ್ಷಿತಳಾಗಬೇಡ. ಹಾ. ಯುದ್ಧವೇ ಇಲ್ಲಿಯ ನೆಲೆಯಲ್ಲ, ಹಾ. ಶಾಂತಿಯ ಧಾಮವಾದಂತಹ ಇಲ್ಲಿ ಕ್ರಾಂತಿಯನ್ನು ಹುಟ್ಟು ಹಾಕಬೇಡ. ಹಾ. ಇದರಿಂದ ನಿನಗೆ ಒಳಿತಲ್ಲ. ಹಾ. ಒಂದು ವೇಳೆ ಮೇರೆ ಮೀರಿತು ಅಂತಾದ್ರೆ ಹಾ. ಸಮುದ್ರ ಮೇರೆ ಮೀರಿದೇನಾಗ್ತದೆ? ಏನು? ಎಲ್ಲವೂ ಮುಳುಗಿ ಹೋಗ್ತದೆ. ಹಾ, ಹಾ. ಅಲ್ವೋ? ಗೊತ್ತು. ಭೂಮಿ ಇಬ್ಬಾಗವಾಗಿ ಹೋಗ್ತದೆ. ಹಾ, ಹಾ. ಇದ್ದದ್ದೆಲ್ಲವೂ ಆಳಕ್ಕೆ ಸೇರ್ತದೆ. ಹಾ. ಕಾಶ್ಮೀರ ಪುರದ ರಸ ಯಾವತ್ತೂ ಹಾ. ಸಿಟ್ಟುಗೊಳ್ಳುವುದಿಲ್ಲ. ಹಾ. ಎಲ್ಲಿಯಾದ್ರೂ ಸಿಟ್ಟು ಬಂತು ಅಂತಾದ್ರೆ ಹಾ. ಪ್ರಳಯವೇ ಆಗಿರಬಹುದು. ಬಂದು ಮಾತನಾಡುವೆಯ ನೀನು? ಬಂಡತನದ ಮಾತಾಯ್ತಿದು. ಅಲ್ಲ, ಬುದ್ಧಿ ಹೇಳಿದ್ರೆ ಬಂಡ ಆಗುತ್ತೆ. ಹಾ ಇಲ್ಲವೇ ಏನು ಇದ್ದರೆ ನಿನ್ನ ತಿಳುವಳಿಕೆಗೆ? ನೀನೊಬ್ಬ ವೀರನೋ ಹಾ? ಸಮರ್ಥನೋ ಹಾ. ಹೌದಾಗಿದ್ರೆ ಹಾ. ಇಂಥ ಮಾತುಗಳು ನಿನ್ನಿಂದ ಬರುತ್ತಿರ್ಲಿಲ್ಲ. ಬೆಂಕಿಯನ್ನು ಸಣ್ಣ ಮಕ್ಕಳು ಮುಟ್ಲಿ, ಹಾ. ಅಲ್ಲ ದೊಡ್ಡವರೇ ಹಾ. ಸ್ಪರ್ಶಿಸಲಿ, ಹಾ. ಆಗುವುದೆಂತದ್ದು ಸುಡುತ್ತದೆ. ಸುಡುವುದೇ. ಖಂಡಿತ. ಸುಡುವ ಗುಣ ಅದಕ್ಕೆ. ಖಂಡಿತ ಇದು ಬೆಂಕಿ ಗೊತ್ತು. ಸ್ವರೂಪ. ಖಂಡಿತ ಗೊತ್ತು. ಹಾ. ಹಾಗಾದ್ರೆ ನಾನು ಹೇಗಿದ್ದೇನೆ, ಹಾ. ಏನು ಯೋಗ್ಯತೆ ಇದೆ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವಳು. ಹಾ. ಭಗವಂತನ ಅನುಗ್ರಹವನ್ನು ಪಡೆದುಕೊಂಡಿದ್ದೇನೆ. ಓಹೋ. ಅವನ ಅನುಗ್ರಹ ಇರುತ್ತಾ ಯಾವತ್ತು ಸೋಲು ಬರುವುದಕ್ಕೆ ಸಾಧ್ಯ? ಕೇವಲ ಭಗವಂತನೆನ್ನುವ ನಿನಗೊಬ್ಬಳಿಗೇ ಇರುವುದಲ್ಲ, ಆಹಾ. ಎಲ್ಲರಿಗೂ ಇದ್ದಾನೆ. ಖಂಡಿತ. ಹಾ. ಇನ್ನೊಂದೆಡೆಯಿಂದ ನೋಡಿದ್ರೆ ಹಾ. ಗುರುಮುಖದಿಂದ ವಿದ್ಯೆಗಳನ್ನು ಕಲಿತವಳು ನಾನಾಗಿದ್ದೇನೆ. ಶಾಸ್ತ್ರವಿದ್ಯೆ ಬಲ್ಲವಳಾಗಿದ್ದೇನೆ. ಅದನ್ನು ಕರಗತ ಮಾಡಿಕೊಂಡು ರಣಕ್ಷೇತ್ರಕ್ಕೆ ಧಾವಿಸಿದ್ದೇನೆ. ಎಂತಹ ಸಮರ್ಥನೆ ಇರಲಿ, ಆತನನ್ನು ರಣರಂಗದಲ್ಲಿ ಸೋಲಿಸಿ ಜಯವನ್ನು ಸಂಪಾದಿಸ್ತೇನೆ ಖಂಡಿತ. ಆದ್ರೆ ನೀನು ಹೇಳುತ್ತಾ ಇರುವ ಮಾತು ಅದು ನಿನ್ನಲ್ಲಿ ಇರಬಾರದು. ನಿಜವಾಗಿ ಜಯವನ್ನು ಸಾಧಿಸ್ತೇನೆ ಅಂತ ನಿಲುಮೆಯನ್ನು ಮುಂದುವರಿದ ಮೇಲೆ ಕೆಟ್ಟ ಯೋಚನೆ ನಾವು ಮಾಡಬಾರದು. ಜಯ ಸಿಗ್ತದೆ ಅನ್ನುವ ಹಾಗೆ ಸಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾ ಮುಂದುವರಿಯಬೇಕು. ಹಾಗೆ ಮುಂದುವರಿಸಿಕೊಂಡು ಬಂದವಳು ನಾನು. ನಿನ್ನನ್ನು ಗೆಲ್ತೇನೆ. ಸಾಧ್ಯವಿದ್ರೆ ಹೋರಾಡು, ಇಲ್ಲಂತಾದ್ರೆ ಕಾಲಿಗೆ
ಪುಣ್ಯವೆಲ್ಲ ಕೇಳಿ ನಾನು ತಿಂದೆ ದಿನೇ ಕೂಡಿ ನೀನು ಪಂಡರಂತೆ ಬಂದು ಎನ್ನೋಳು ಪುಂಡ ಸಗಿದೆ ಅರ್ಥವಾದಂತಹ ಆಯುಧಕ್ಕೆ ದಾಕ್ಷಿಣ್ಯವಿಲ್ಲ. ಸಣ್ಣದಾಗ್ಲಿ ದೊಡ್ಡವನಾಗ್ಲಿ ಪ್ರಯೋಗ ಮಾಡಿದಂತಾದ್ರೆ ಅದು ಒಬ್ಬನ ಪ್ರಾಣವನ್ನೇ ತೆಗೀತದೆ ಎನ್ನುವುದು ಸ್ಪಷ್ಟ. ಈಗ ನಿನ್ನ ಪ್ರಾಣ ಹೋಗಬೇಕು ಬೇಕಾದದ್ದು ಖಂಡಿತ ಅಲ್ಲ, ನಿನ್ನ ಪ್ರಾಣ ತೆಗಿಬೇಕಂತ ನಾನು ಕಾಯ್ತಾ ಇದ್ದೆ. ಹೌದಾ? ನೀನು ಮೃತ್ಯು ಆಗುತ್ತೀಯಾ? ಮೃತ್ಯುವಿನ ಅಣ್ಣ ಯಮ ನಾನಿದ್ದೇನೆ. ನೋಡು. ಶೂರಸೇನ ಭಕ್ತಿಯಿಂದ ಕಂಡು ನಮಿಸಿದ ಕಾರಣೀಕ ಮುನಿಯ ಶಿರವನೆತ್ತಿ ಬೇಡಿದ ಬಾಪುರೇ ಧರಣೀಯ ಪರಾಕ್ರಮೆ ಬಾಪುರೇ ರಣದೊಳ್ಳು ನಿನ್ನ ಹೋಲ್ವ ಭೂಪರ ಕಾಣೆನು ಮುಂದ ಇನ್ನು ಜಾದ ವಿದ್ಯೆಯಲ್ಲಿ ಸಂಪನ್ನ ಕೋಪದಾಸೆಯೊಳಗೆಯೋ ಮುನ್ನ ಬಾಪುರಿಯೇ ಧರಣೀರ ಪರಾಕ್ರಮಿ ನಿಮ್ಮ ಪಾದಕ್ಕೆ ಶಿರವನ್ನು ಚಾಚಿದ್ದೇನೆ. ಸರಿ ಪ್ರಭೋ, ಏನಪ್ಪ ಇದು ಅವಸ್ಥೆ ನಿನ್ನದು? ನಾರಾಯಣನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಒಮ್ಮೆಗೆ ಮೇಲಿಂದ ಕೆಳಗಿಳಿದು ಬಂದವರು ದೇವ ಋಷಿಗಳು ತಾವು. ಮಹತ್ತತ್ವವನ್ನು ಸಾರಬಲ್ಲಂತಹ ನಿಮ್ಮ ಮಹತಿ ನಿನಾದ ನಮ್ಮಲ್ಲಿ ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿದೆ. ವಿನಿಯೋಗಿಸಬೇಕಾದದ್ದು ಈ ಕ್ಷೇತ್ರದಲ್ಲಿಯೋ ಇನ್ನೇನೋ ನನಗೆ ಅರಿವಿಲ್ಲ. ಕರಮುಗಿದಂತಹ ನಮ್ಮನ್ನು ಆಧರಿಸಿ ಯೋಗ್ಯವಾದಂತಹ ಮಾರ್ಗದರ್ಶನಕ್ಕಾಗಿ ಹಪಾಪಿಸ್ತೇನೆ. ಏನಪ್ಪ ನಿನ್ನ ಅವಸ್ಥೆ? ನಿನ್ನನ್ನು ಕಂಡಾಕ್ಷಣದಲ್ಲಿ ಬಹಳಷ್ಟು ಏನು ಮಾಡಬೇಕು, ಯಾವ ಜಾಗದಲ್ಲಿ ಯಾವ ಹೊತ್ತಿನಲ್ಲಿ ಯಾರ ಜೊತೆಯಲ್ಲಿ ವ್ಯವಹರಿಸಬೇಕು, ಯಾರ ಕೂಡ ಯುದ್ಧ ಮಾಡಬೇಕು ಅನ್ನುವಂಥದ್ದು ಸ್ವಲ್ಪವಾದ್ರೂ ಯೋಚನೆ ಮಾಡದೆ ನೀನು ಈ ರೀತಿಯಾಗಿ ಮುಂದುವರಿತಾ ಇದ್ದೀಯಲ್ಲ ಅನ್ನೋದು. ಭಗವನ್ ಯೋಚನೆಯಲ್ಲಿ ಹಿಂದೆ ಬಿದ್ದಿದ್ದೇನೆ ಅಂತಲ್ಲ, ನನಗಿದು ಕರ್ತವ್ಯ ಎನ್ನುವಂತಹ ದಿಶೆ ಒಂದು ಕಡೆಯಿಂದ ಹೇಗೆ ಒದಗಿ ಬಂದದ್ದು ಬಲ್ಲಿರ? ಹೇಗಪ್ಪ? ವಾಕ್ಯಗಳು ಏನುಂಟೋ ಬಾಣವಾಗಿ ಹೋಯಿತು. ಮಾರ್ಮಿಕವಾದಂತಹ ಯಾವುದೇ ನಮ್ಮ ಶಕ್ತಿಯನ್ನು ಕೆಣಕುವಾಗ ಕೈ ಕಟ್ಟಿ ಸುಮ್ಮನೆ ಕುಳಿತುಕೊಂಡ್ರೆ ನಾಳೆ ಅವರು ಹೇಳುವುದಿಲ್ವ ಅವ ನಿರ್ವೀರ್ಯ ಅಂತ. ಏನು ಕೂಡದವ. ಹಾಗಾಗಿ ಅದಕ್ಕೆ ಆಸ್ಪದವನ್ನು ಕೂಡದು ಎನ್ನುವ ಕಾರಣಕ್ಕೆ ಬೇಕಾಗಿ ಮುಂದುವರಿದೆ ಅಷ್ಟೇ. ಹೌದಪ್ಪ, ಯಾಕೆಂದ್ರೆ ತಮ್ಮ ರಾಜ್ಯದಲ್ಲಿ ಯಾರೇ ಯಾವನೇ ಆಗಲಿ ದಾಳಿಯನ್ನು ಮಾಡಿದೆ ಅಂತ ಆದ್ರೆ ಆತನನ್ನು ವಿರೋಧಿಸುವುದಕ್ಕೆ ಬೇರೆ ಯಾರು ಇಲ್ಲ ಅನ್ನುವ ಕಾರಣಕ್ಕಾಗಿ ತಾವು ಮಾಡಬೇಕಾದ ಕರ್ತವ್ಯದಲ್ಲಿ ಹಿಂದೆ ಉಳಿದಿರೆ ಲೋಕದ ಜನರು ಮೆಚ್ಚುವಂತಹದ್ದು ಅಲ್ಲ. ಮೆಚ್ಚಬೇಕು ಅಂತ ಇದ್ರೆ ತನ್ನಂತ ಕರ್ತವ್ಯವನ್ನು ತಾವು ತೊಡಗಿಸಿಕೊಳ್ಳಬೇಕು ಅಂತ.
ಇದೇ ನಿಟ್ಟಿನಲ್ಲಿ ನೀನು ಯುದ್ಧರಂಗದಲ್ಲಿ ನೀನು ತೊಡಗಿಸಿಕೊಂಡಿದ್ದಿ, ಅದು ಸರಿಯಪ್ಪ. ಆದ್ರೆ ಈ ಪ್ರಾಯದಲ್ಲಿ ನಿನಗೆ ಇದು ಬೇಕಿತ್ತ ಅಂತ ನಾನು ಯೋಚನೆ ಮಾಡಿ. ಅಲ್ಲ, ನನಗೆ ಪ್ರಾಯದ ಲೆಕ್ಕಾಚಾರ ಅಲ್ಲ. ರಕ್ಷಣಾ ಹೊಣೆಯನ್ನು ಹೊತ್ತವನಿಗೆ ಪ್ರಾಯ ಅಡ್ಡಿಯಾಗುವುದಿಲ್ಲ. ಇಲ್ವೇ ಇಲ್ಲ. ಪ್ರಾಣವನ್ನು ಒತ್ತೆಯಾಗಿರಿಸಿ ಆದರೂ ಅದನ್ನು ರಕ್ಷಿಸುವಲ್ಲಿ ಪ್ರಯತ್ನಶೀಲನಾಗಬೇಕು. ಅದಲ್ಲ ಅವನಿಗೆ ಕರ್ತವ್ಯ. ಹಾಗಾಗಿ ಅಷ್ಟನ್ನು ಮಾಡಿದ್ದೇನೆ. ಹೌದಪ್ಪ, ಇಷ್ಟು ನೀನು ಮಾಡಿದ್ದಿ. ಆದ್ರೆ ಈ ಹೆಣ್ಣು ಮಗಳ ಜೊತೆಯಲ್ಲಿ ನೀನು ಕಾಲಗವನ್ನು ಎಸಗುತ್ತೇ ಇದ್ದೀಯ ಅಂತಾದ್ರೆ ಇವಳು ಯಾರು ಏನು ಸ್ವಲ್ಪ ಇವಳ ಬಗ್ಗೆ ಅರಿಯದೆ ನೀನು ಈ ರೀತಿಯಾಗಿ ಮುಂದುವರಿದಿದ್ದಲ್ಲ. ಭಗವನ್, ಅರಿವು ಎನ್ನುವುದು ಕೊರತೆಯಾಗುತ್ತದೆ ಅಂತ ಭಾವಿಸಬೇಡಿ. ಪ್ರಶ್ನಿಸಿದ್ದೇನೆ ನಾನು. ಯಾವುದಕ್ಕೂ ಸಮಾನತೆ ಬೇಕು. ಸಂಬಂಧಕ್ಕೆ, ಸರಸಕ್ಕೆ, ವಿರಸಕ್ಕೆ, ಮತ್ತೇನು ಸಂಬಂಧಕ್ಕೆ ಈ ಸಮಾನತೆಯನ್ನು ಇರಿಸಿಕೊಂಡೇ ನಾನು ಮುಂದುವರಿದೆ ಅಂತಾದ್ರೆ ಸೂಕ್ತವಾದ ಉತ್ತರ ದೊರಕಿಲ್ಲ. ಹಾಗಿರುವಾಗ ಉತ್ತರಕ್ಕೆ ಯಾವ ರೀತಿಯ ಪ್ರತ್ಯುತ್ತರ ಕೊಡಬೇಕು ಎನ್ನುವುದು ನಾನು ಗ್ರಹಿಸಿದೆ. ನೀನು ಕೇಳಿದಕ್ಕೆ ಯಾವುದೇ ಉತ್ತರ ಅವಳಿಂದ ಬರಲಿಲ್ಲ. ಅವಳಿಂದ ಉತ್ತರ ಬಾರದೇ ಇರುವಂತ ಕಾರಣ ನೆಲೆಯಿಂದಲಾಗಿ ನೀನು ಈ ರೀತಿಯಾಗಿ ಕಾಲಗಳನ್ನು ಕೊಡಬೇಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದು ಒದಗಿ. ಆದ್ರೆ ಇವಳು ಯಾರು ಗೊತ್ತೇನೆ, ಇವಳ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿದ್ದೆ. ಅಂದ್ರೆ ಇವಳ ಮುಖವನ್ನು ಕಂಡಾಗ ಏನಾದ್ರೂ ಒಂದು ನೆನಪಿಗೆ ಯಾವ್ದಾದ್ರು ಬಂದಿತ್ತು ನಿನ್ನೆ? ಅಲ್ಲ, ಇವಳನ್ನು ನೋಡುವಾಗ ಮೊಮ್ಮಗಳ ಹಾಗೆ ಕಾಣುತ್ತದೆ. ಅಂದ್ರೆ ಅಂತರ್ಯದ ಭಾವ ಏನುಂಟು, ಕರುಣ ಸಂಬಂಧ ಏನುಂಟು. ಸಣ್ಣ ಮಕ್ಕಳನ್ನು ಕಾಣುವ ಹಾಗೆ ಅಲ್ಲ, ಹೆಣ್ಣು ಮಕ್ಕಳನ್ನು ಕಂಡ್ರೆ ಸಾಕು, ಯಾರನ್ನೇ ಆಗ್ಲಿ, ಅಮ್ಮ ತಾಯಿ ಏನಮ್ಮ ಹೇಗಿದ್ಯಾ ಅಂತ ಸ್ವಾಭಾವಿಕ ನಮ್ಮ ಸಂಸ್ಕಾರ. ಇವಳನ್ನು ಕಾಣುವಾಗ ನನಗೆ ಭಾವ ಬಂದದ್ದು ಅದೇ. ಹಾಗಾಗಿ ಅಮ್ಮ ಏನಮ್ಮ ಅಂತಲೇ ನಾನು ಮಾತನಾಡಿಸುವುದು. ಅವಳಿಗೆ ಅದು ಆಗುದಿಲ್ಲ. ನೀನು ಅಮ್ಮ ಅಂತ ಹೇಳಿದ್ರೆ ಅವಳಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಇವಳು ಯಾರು ಗೊತ್ತಾ ನಿನಗೆ? ಯಾರು? ಇವಳು ಸಾಮಾನ್ಯದವಳಲ್ವ? ಸಾಮಾನ್ಯಳೆ. ಹಾಗಾದ್ರೆ ಭೂಮಿಯಲ್ಲಿ ಹುಟ್ಟಿದವಳಲ್ಲ. ಭೂಮಿಯಲ್ಲಿ ಹುಟ್ಟಿದವಳು ಆದ್ರೂ ಕೂಡ ಸಾಮಾನ್ಯರಲ್ಲ ಅಂತ ಹೇಳಿದ್ಯಾಕೆ? ನಿನಗೆ ಇವಳಿಗೆ ಇರುವಂತ ಸಂಬಂಧ ಒಂದು ಉಂಟು, ಬಾಂಧವ್ಯದ ಬೆಸುಗೆ ಇದೆ. ಹೌದಪ್ಪ ಸ್ವಾಮಿ, ನನಗೆ ಅರಿವಿಲ್ಲ. ಈಗ ಇವಳ ಬಗ್ಗೆ ಮೂಡಬೇಕು ಅಂತಾದ್ರೆ ನಿಮ್ಮ ವಾಕ್ಯೇ ಆಗಬೇಕು. ಹಾಗಿದ್ರೆ ಇವಳ ಬಗ್ಗೆ ನಿನಗೆ ಅರಿವಿಲ್ಲ. ಅದು ಇವಳು ಯಾರು ಗೊತ್ತಾ ನಿನಗೆ? ಅಂದ್ರೆ ನಿನಗೆ ಒಬ್ಬಳು ಮಗಳಿದ್ದಳಲ್ಲ? ಹೌದು, ಕಾಂಚನ ಮಾಲಿನಿ. ಹೌದು. ನೀನು ಅವಳನ್ನು ಯಾರಿಗೆ ಕೊಟ್ಟಿದ್ದು? ಪಾಂಡ್ಯ ದೇಶದ ಮಲಯಧ್ವಜನಿಗೆ ನೀನು ಕೊಟ್ಟು ಮದುವೆ ಮಾಡಿದ್ದಾನೆ. ಹೌದು ಸ್ವಾಮಿ. ಏನಪ್ಪ? ಕಲ್ಲಿನಲ್ಲಿ ಹೂ ಅರಳುತ್ತದೆ. ಮದುವೆ ಮಾಡಿ ಕೊಟ್ಟು ಬಹಳಷ್ಟು ಕಾಲವಾದರೂ ಮಕ್ಕಳ ಮುಖವನ್ನು ನೋಡ್ಲಿಲ್ಲ ಎನ್ನುವಂತಹ ಚಿಂತೆ ಮರುಭೂಮಿಯಲ್ಲಿ ಹುಟ್ಟಿದಂತಹ ಹೊಯ್ಗೆಯ ರಾಶಿ ಹಾಗಾಗಿ ಹೋಗಿದೆ. ಅಂತಲ್ಲಿ ಜಲದ ಹೊಸಗೆ ದೊರಕಬೇಕು ಅಂತಾದ್ರೆ ಸಂತಾನ ಎನ್ನುವಂತಹ ಹೊಸಗೆ ಹೊಸ ರೂಪವನ್ನು ಹೇಗೆ ಪಡೆಯುತ್ತದೆ? ಅದಕ್ಕೆ ಉತ್ತರ ಬೇಕೋ ಬೇಡ? ಅದಕ್ಕೆ ಉತ್ತರ ಬೇಕು. ಆದ್ರೆ ನೀನು ಮದುವೆ ಮಾಡಿಕೊಟ್ಟ ಬಳಿಕ ಮಗಳನ್ನು ಕಾಣಬೇಕು, ಅಳಿಯನನ್ನು ಕಾಣಬೇಕು ಅನ್ನೋದು ಸ್ವಲ್ಪವಾದ್ರೂ ಯೋಚನೆ ನಿನ್ನಲ್ಲಿ ಬೇಡಿತ್ತು. ಪ್ರಭೋ, ಏನಪ್ಪ? ಅರಸೊತ್ತಿಗೆ ಎನ್ನುವುದು, ರಾಜಕ್ಕೆ ಎನ್ನುವುದು ಅದು ಬಲಿಷ್ಠವಾದದ್ದು. ಹೌದಪ್ಪ. ಸಂಬಂಧವನ್ನು ನೋಡಿಕೊಂಡೇ ಕುಳಿತುಕೊಂಡೇ ಮುಂತಾದ್ರೆ ನಾಳೆ ಸಂಬಂಧದ ರಾಜಕೀಯವಾಗುತ್ತದೆ. ಖಂಡಿತ. ಅದಕ್ಕೆ ಯಾವುದೇ ರಕ್ಷಣೆಯನ್ನು ಒದಗಿಸಕೂಡದು ಎನ್ನುವುದು ನನ್ನ ನಿಲುವು. ಯಾಕೆ ಗೊತ್ತಾ? ಅವರವರ ಬದುಕನ್ನು ಹಸನಗೊಳಿಸುವುದು ಅವರವರೇ. ಅರಸೊತ್ತಿಗೆ ಇದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ಮಗಳನ್ನು ರಕ್ಷಿಸಬೇಕು, ಅವಳ ಯೋಗಕ್ಷೇಮದ ಕಡೆಗೆ ಲಕ್ಷ್ಯವನ್ನು ಹರಿಸಬಾರದು ಅಂತ ಅವರಲ್ಲ, ಹರಿಸಬೇಕು. ಅದಕ್ಕೆ ಅವಕಾಶ ಸಿಗಲಿಲ್ಲ. ರಾಜಕೀಯ ಅಷ್ಟು ಮುಂದುವರೆದು ಹೋಯಿತು. ನನಗೆ ಇಲ್ಲಿ ಅವರ ಯೋಗಕ್ಷೇಮವನ್ನು ತಿಳಿದುಕೊಳ್ಳುವಲ್ಲಿಯೇ ಕಾಲ ಹರಣವಾಗಿ ಹೋಯಿತು. ಆದ್ರೆ ನಿನ್ನ ಮಗಳ ಮಗಳು ಇವಳು, ನಿನ್ನ ಮಗಳ ಮಗಳೇ ಇವಳು. ಹೌದಪ್ಪ. ಈಗ ಇಷ್ಟೊಂದು ಹೆಸರು ಹೇಳಿರು. ಯಾರು ಇವಳು? ಅವಳು ಹೇಳುದಿಲ್ಲಪ್ಪ. ಅವಳು ಹೇಳುದು, ಅವಳು ತುಂಟಿ ಅಲ್ವಾ? ಆದ್ರಿಂದಲೇ ನಿನಗೆ ಹೆಸರು ಹೇಳಿ ಮೀನಾಕ್ಷಿ ಅಂತ ಇವಳು ಹೆಸರು. ಮೀನಾಕ್ಷಿ. ಹೌದು. ಆದ್ರೆ ಸ್ವಾಮಿ ನೋಡಿದ್ರ ಲಾವಾರಸದಂತೆ ಕುದೀತಾ ಇದ್ದ. ಹೌದು. ಇನ್ನೂ ಕೂಡ ಸಿಟ್ಟು ಬಿಟ್ಟದ್ದು. ಇನ್ನೂ ಕೂಡ ಸಿಟ್ಟು. ಯಮನ ಹೊಸ್ತಿಲಿನಲ್ಲಿ ಸಿಟ್ಟು ಬಂತು ಅಂತ ಆದ್ರೆ ಯಾವತ್ತು ಅದನ್ನು ತಡೆಯುವುದಕ್ಕೆ ಸಾಧ್ಯ ಆಗುವುದು? ಯಾರಿಂದಲೂ ತಡೆಯುವುದಕ್ಕೆ ಸಾಧ್ಯವೇ ಆಗುವುದೇ ಇಲ್ಲ. ಅದು ಯಾವುದಕ್ಕೆ ಸಿಟ್ಟು ಬರ್ತದೆ? ಸಿಟ್ಟು ಬಂದ್ರೆ ಒಳ್ಳೆಯದ ಹಾಳೋ ಎನ್ನುವ ಗ್ರಹಿಕೆ ಇರುವುದಿಲ್ಲ. ಈಗ ಹಾಗಾಗಿದೆ. ನಿನಗೆ ಅವಳ ಮುಖವನ್ನು ಕಂಡಾಗ ಇವನು ಏನು ಮಾಡ್ತಾಳೆ ಅನ್ನುವಂಥ ವಿಚಾರದಲ್ಲಿ ನೀನು ನೋವನ್ನು ಉಂಟು ಮಾಡ್ತಾ ಇದ್ದ. ಹೌದು. ನೀನು ಚಿಂತೆ ಮಾಡಬೇಕು. ಅವಳನ್ನು ಸಮಾಧಾನವನ್ನು ನಾನೇ ಅವಳನ್ನು ಸಮಾಧಾನ ಪಡಿಸ್ತೇನೆ. ಚಿಂತೆ ನಾನು ಮಾತಾಡ್ತೇನೆ. ಮೆತ್ತಿದೆನು ನಾನು ಬಾಲಿಕೆ ನಿನ್ನ
ನಿನ್ನ ಬಲು ಹಿಂಗೆ ಸರಿಯವನು ಫಲಾಲೋಚನ ನಾಡಿ ಗುರು ಲೋಕದುಳಿದ ತೋಳದ ಪರ ಕಾಣೆನು ಫಲಾಲೋಚನ ನಾಡಿ ಗುರು ಲೋಕದುಳಿದ ತೋಳದ ಪರ ಕಾಣೆನು ಹೊಡೆರೆ ಮೆಚ್ಚಿದೇನು ನಾನು ಬಾಲಿಗೆ ನಿನ್ನ ಬಲು ಹಿಂಗೆ ಸರಿಯಾವನು ಏನಮ್ಮ ನಿನ್ನ ಅವಸ್ಥೆ? ನಿಮಗೆ ತಲೆಬಾಗಿಸಿದ್ದೇನೆ, ಶುಭವಾಗ್ಲಿ. ಆದ್ರೆ ಒಂದು ಕೆಲಸ, ಏನಪ್ಪ? ಸ್ವಲ್ಪ ಬದಿಗೆ ನಿಲ್ಲಬೇಕು. ಯಾಕಮ್ಮ? ಆ ವೀರನ ಹುಟ್ಟನ್ನು ಅಡಗಿಸಿಬಿಟ್ಟೆ ಈಗ. ತಡಿ ತಡಿ ತಡಿ, ಸಮಾಧಾನ ಬೇಕಮ್ಮ. ಯಾಕೆ ತಡೀತಾ ಇದ್ದೀರಿ? ಯಾವತ್ತು ಯಾರಲ್ಲಿ ಯುದ್ಧ ಮಾಡಬೇಕಂತ ಸ್ವಲ್ಪವಾದ್ರೂ ನಮ್ಮಲ್ಲಿ ಪರಿಜ್ಞಾನ ಅನ್ನುವಂಥದ್ದು ಬೇಕೇ ಬೇಕು. ಈ ಸಂದರ್ಭದಲ್ಲಿ ನೀನು ಎಲ್ಲ ಯೋಚನೆಯನ್ನು ಎಲ್ಲವನ್ನು ಬದಿಗಿರಿಸಿ ಕಾಲಕವನ್ನು ಮಾಡುವುದಕ್ಕಾಗಿ ಮುಂದುವರಿಯುತ್ತಿಯಲ್ಲ. ನನ್ನ ಸಂಕಲ್ಪ ಸರಿಯಾಗಿದೆ ಸ್ವಾಮಿ. ಆದ್ರೆ ನೀನು ಯೋಚನೆ ಮಾಡಬೇಕು. ಏನು? ಈಗ ಯುದ್ಧ ಯಾರಲ್ಲಿ ಮಾಡಬೇಕು? ಯಾರಲ್ಲಿ? ನಿನಗೆ ಸರಿಸಮಾನರಾದವರು ಯಾರಿದ್ದಾರೆ ಅವರಲ್ಲಿ ನೀವು ಕಾಲಕವನ್ನು ಮಾಡಬೇಕು. ಅದು ಬಿಟ್ಟು ಈ ವಯೋವೃದ್ಧನಾದ ಇವನಲ್ಲಿ ನೀನು ಕಾಲಕ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಈ ರಾಜ್ಯದ ಅರಸ ಹೌದಲ್ವಾ? ಹೌದಪ್ಪ. ಆತನನ್ನು ಸೋಲಿಸಿ ನನ್ನ ಯೋಗ್ಯತೆ ಏನೆನ್ನುವುದನ್ನು ತೋರಿಸಿಕೊಡಬೇಕಾಗಿ ನಾನು ಯುದ್ಧ ಮಾಡಿದೆ. ಈ ಸರಿಯಮ್ಮ, ನಿನ್ನಂತ ದಿಗ್ವಿಜಯದಲ್ಲಿ ಎಲ್ಲವನ್ನು ನೀನು ಸ್ವೀಕರಿಸಿದವಳೆ ನೀನು. ಆದ್ರೆ ಇವತ್ತಿನಲ್ಲಿ ಇವರಲ್ಲಿ ಜೊತೆಯಲ್ಲಿ ಕಾಲಕ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದು ಯಾಕೆ ಗೊತ್ತಿಲ್ಲ? ಯಾಕೆ? ಇವರಿಗೂ ನಿನಗೆ ಇರುವಂತ ಸಂಬಂಧ ಒಂದು ಸುಗ್ಗಿ ಉಂಟಮ್ಮ. ಸಂಬಂಧ ಇಷ್ಟೇ ಅಲ್ವಾ? ಶತ್ರುಗಳು ಎನ್ನುವಂತ ಶತ್ರುಗಳನ್ನುವಂತ ಸಂಬಂಧ ಇದ್ರೂ ಕೂಡ ಅಂತ ಸಂಬಂಧವೇ ಬೇರೆ. ಇನ್ನು ಇವರ ಸಂಬಂಧವೂ ಬೇರೆ. ಬೇರೆ ಸಂಬಂಧ. ಹೌದಮ್ಮ. ಯಾವ ರೀತಿಯದು? ಯಾರು ಗೊತ್ತಾ? ನಿನಗೆ ಅಜ್ಜ ಅಲ್ಲ, ಅಜ್ಜ ಎಲ್ಲರಿಗೂ ಅಜ್ಜ. ಯಾಕಂದ್ರೆ ಗಡ್ಡ ಹಣ್ಣಾಗಿದೆ, ಮೀಸೆ ಹಣ್ಣಾಗಿದೆ, ಎಲ್ಲ ಕೂದಲೆಲ್ಲ ಹಣ್ಣಾಗಿದೆ. ಎಲ್ಲ ಶರೀರದಲ್ಲಿ ಅವರಲ್ಲಿ ಬಾಲಿಶ ಇಲ್ಲ ಅಂತಲ್ಲ, ಯುದ್ಧ ಮಾಡುವ ಸಾಮರ್ಥ್ಯ ಇಲ್ಲ ಅಂತಲ್ಲ, ಎಲ್ಲವೂ ಅವರಲ್ಲಿ ಉಂಟು. ಪ್ರಾಯದಲ್ಲಿ ವಯೋವೃದ್ಧರಾಗಿದ್ದಾರೆ ಅನ್ನುವುದಕ್ಕೆ ಬಿಟ್ರೆ ಬೇರೆ ಯಾವುದು ಅವರಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇವರು ನಿನ್ನ ಅಜ್ಜ ಅಂತ ಹೇಳಿದ್ದು ಯಾಕೆ? ನಿನ್ನ ಅಮ್ಮನ ಅಪ್ಪ ಇವರು. ಏನಿದರಿ ಎಂದು ಮಂತ್ರಿಗಳ ನೀಡುವುದ ಜಾಣೆ ಮೀನಾಕ್ಷಿ ಪುನರಪಿಯರಾಗಿ ಮುನಿಯಡಿಗೆ ಸಾನುರಾಗದಿ ಬೇಡಳು ಮಾನನಿಧಿ ತಿಳಿಯದ ಪರಾಧವೆಸಗಿದೆನು ತಿಳಿಯದ ಪರಾಧವೆಸಗಿದೆನು ನೀನಿದನು ಪರಿಹರಿಸಬೇಕೆಂದು ನಗು ನಗುತ್ತ ನಿಮ್ಮ ಪುಣ್ಯ ಪಾದಗಳಿಗೆ ವಂದಿಸಿಕೊಳ್ಳುತ್ತಾರೆ. ಶುಭವಾಗಲಿ. ತಿಳಿಯದೆ ಅಪರಾಧವನ್ನು ನಾನೇ ಎಸಗಿಬಿಟ್ಟೆ. ನೀವು ಹೇಳಿದ ನಂತರ ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ. ಅಪರಾಧವಾಯಿತು ಅನ್ನುವಂಥದ್ದು ನಿನ್ನಲ್ಲಿ ಭಾವನೆ ಹುಟ್ಟಿತಲ್ಲ, ಅದು ಬೇಕಾದ. ಅದು ನೀವು ಕ್ಷಮಿಸಬೇಕಲ್ಲ ನನ್ನ. ಸರಿಯಮ್ಮ, ನಾನು ಕ್ಷಮಿಸಿದ್ದೇನೆ. ನಾನು ಕ್ಷಮಿಸುವುದಕ್ಕಿಂತ ಬದಲಾಗಿ ತಾವು ಮಾಡಿದ್ದು ಅಪರಾಧವಾಯಿತು, ತಪ್ಪಾಯಿತು ಅನ್ನುವುದರ ಮುಖೇನವಾಗಿ ನಿನ್ನ ಅಜ್ಜನ ಬಲಿಯಲ್ಲಿ ಕಾಲಿಗೆ ಬಿದ್ದು ಶರಣಾದ ಸಾಕಮ್ಮ. ಖಂಡಿತ. ಧನುಷರಗಳನ್ನಿಟ್ಟು ಚರಣಕ್ಕೆ ಎರಗಲ ತರಳೆಯನ್ನು ತಳ್ಕಿಸಿ ಮನದಿ ಹರುಷವದಾರಿ ನುಡಿದನು ಜನಪ ಮೋಹದನಿಯೇ ವನಜಮುಖಿ ನಿನ್ನಿಂದ ಬಂದುದು ಉಭಯ ಬಂದಗೆ ಕೀರ್ತಿ ಸಾರವು ಇನಿದು ಸತ್ವಾಧಿಕಾರ ಕೇಳಿದು ಎನ್ನುತ್ತ ಧನುಷರಗಳ ನಿಟ್ಟು ಚರಣಗೆ ಎರಗಲ ತರಳೆಯನ್ನು ತಳ್ಕಿಸಿ ಮನದಿ ಹರುಷವದಾಳಿ ನುಡಿದನು ಜನಪ ಹೆಕ್ಕ ಮೇಲೆ ಅಜ್ಜಯ್ಯ, ಅದನ್ನು ಹೆಕ್ಕಂದು ಆಯ್ತಲ್ಲ. ನಾನು ಬಂದಂತ ಕಾರ್ಯದಲ್ಲಿ ಇಷ್ಟರವರೆಗೆ ಇಷ್ಟ ಆಯಿತು. ಹೇಗೆ ಸರಿ ಆಯ್ತಲ್ಲ, ಸಮಾಧಾನವಾಯ್ತಲ್ಲ. ಆದ್ರಿಂದ ನನ್ನ ಕಾರ್ಯಕ್ಕೆ ನಾನು ತೊಡಗ್ತೇನೆ. ನಾರಾಯಣ ನಾರಾಯಣ. ಅಜ್ಜಯ್ಯ, ಮಗಳೇ ಕೋಪ ಮಾಡಬೇಡಿ ಅಜ್ಜಯ್ಯ. ಲಾಲಿಸು ಭಿನ್ನಗಳನ್ನು
ಪರಿಪಾಲಿಸು ತಪ್ಪನು ನೀನು ಕೂಳದ ನದಿಯ ಮೂಲಗಳರಿಯದೆ ಕಳಗವೆದಗಿದೆ ಬಾಲ ಬುದ್ಧಿಗಳಿಂದ ಲಾಲಿಸುವುದು ನಹಗಳನ್ನು ಪರಿಪಾಲಿಸು ತಪ್ಪನು ನೀನು. ಅಜ್ಜಯ್ಯ, ಮಗಳೇ, ನನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಬೇಕೆನ್ನುವಂತ ನಿಲುಮೆಯಿಂದ ತಂದೆ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡು ಬಂದವಳು. ರಾಜ್ಯಕ್ಕೆ ಹೋಗಿ ನನ್ನ ಆಸೆಯನ್ನು ಈಡೇರಿಸಿಕೊಂಡು ಈ ರಾಜ್ಯಕ್ಕೆ ಪ್ರವೇಶ ಮಾಡಿದೆ. ನಿಮ್ಮ ಅರಿವು ನನಗಿರಲಿಲ್ಲ, ಸಂಬಂಧ ಎನ್ನುವುದು ತಿಳಿದಿರಲಿಲ್ಲ. ಹಾಗಾಗಿ ನಿಮ್ಮಲ್ಲಿ ಹೋರಾಡುವುದಕ್ಕೆ ಮುಂದಾದೆ. ನಾನು ತಿಳಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಅಜ್ಜಯ್ಯ, ನೀವು ಕ್ಷಮಿಸಬೇಕು. ಮೊಮ್ಮಗಳೇ, ಅಜ್ಜಯ್ಯ, ಎಂತದ್ದು ತಪ್ಪು ಮಾಡಿದ್ದು ನೀನು? ನಿಮಗೆ ಹೊಡೆದಲ್ಲಿ ನೋವಾಯ್ತು ಅಜ್ಜಯ್ಯ? ಎಲ್ಲಿಗೆ ನೋವಾಯ್ತು ಅಜ್ಜಯ್ಯ? ಪುಣ್ಯವಂತಳಿ ನೀನು ಸಣ್ಣವಳಾದರೂ ಉನ್ನತ ಕೀರ್ತಿಯ ಪಡೆದೆ, ಇನ್ನು ಬೀಳುವ ನೀನು ನಿನ್ನ ಗಮನವು ಚೆನ್ನಾದು ಕೇಳವ್ವ ಮೊದಲಿಯೇ ಪುಣ್ಯವಂತಳೆ ನೀ ಮೊಮ್ಮಗಳನ್ನು ಕಾಡುತ್ತೇನೆ ಎನ್ನುವ ಹಾಗೆ ಯಾವ ಕಾಲಕ್ಕೂ ನಾನು ಗ್ರಹಿಸಿರಲಿಲ್ಲ. ಅಂತಹ ಯೋಗವೋ ಭಾಗ್ಯವೋ ಭಗವಂತ ಒದಗಿಸಿಕೊಟ್ಟಿದ್ದಾನೆ ಎನ್ನುವಂತಹ ಕಲ್ಪನಾ ಲೋಕದ ಕಲ್ಪನೆಯಲ್ಲಿ ನಾನು ಇರಲಿಲ್ಲ. ನಾನು ಅಷ್ಟೇ, ನನಗೆ ಅಜ್ಜ ಸಿಗ್ತಾರಂತ ಇಷ್ಟು ಗೊತ್ತೇ ಇರಲಿಲ್ಲ. ಆದ್ರೆ ಈ ಕಾಲಕ್ಕೆ ನಿನ್ನಂತಹ ಮೊಮ್ಮಗಳನ್ನು ಪಡೆದದ್ದು ನನಗೆ ಮತ್ತಷ್ಟು ಕೀರ್ತಿಯನ್ನು ತಂದುಕೊಟ್ಟಿದೆ ಮಗಳೇ. ಖಂಡಿತವಾಗಿಯೂ ಹೌದು. ಯಾಕೆ ಅಂತ ಕೇಳಿದ್ರೆ, ನೀನು ಯಾವ ನಡೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೀಯೋ ಭವಿಷ್ಯವನ್ನು ರೂಪಿಸುವುದು ಯಾರದ್ದೋ ಕೈಯಲ್ಲಿಲ್ಲ ಮಗಳೇ. ನಿನ್ನದಾದಂತಹ ವ್ಯಕ್ತಿತ್ವವನ್ನು ಬಿಂಬಿಸುವಲ್ಲಿ ಪ್ರಧಾನವಾದ ಪಾತ್ರ ನಿನ್ನದೇ. ಸೂತ್ರವು ನಿನ್ನದೇ ಇರಬಹುದು, ಅಷ್ಟೇ ಅಲ್ಲ ಅದಕ್ಕೆ ಫಲವನ್ನು ಕೊಡುವುದಕ್ಕೆ ಭಗವಂತನಿದ್ದಾನೆ ಎನ್ನುವಂತಹ ಕಟು ಸತ್ಯ ಈಗ ವೇದ್ಯವಾಗಿ ಹೋಯಿತು. ನಿನ್ನನ್ನು ಕಂಡಾಗಲೇ ಯಾಕೋ ಏನೋ ವ್ಯಾಮೋಹ ಇತ್ತು, ವಾತ್ಸಲ್ಯ ಇತ್ತು, ಪ್ರೇಮ ಇತ್ತು. ಎಲ್ಲವನ್ನೂ ಕಂಡುಕೊಂಡಂತಹ ನಾನು ನಿನ್ನನ್ನು ವಿಚಾರಿಸಿದಾಗ ಸಮರ್ಪಕವಾದ ಉತ್ತರ ಬರದಿದ್ರೂ ಕೂಡ ಕೊನೆಯ ಗಳಿಗೆಯಲ್ಲಿ ಕುಪಿತನಾದೆ. ಅದು ಕೋಪವಲ್ಲ ಮಗಳೇ, ಮತ್ತೆ ಖುಷಿ ಕೋಪ ಅಷ್ಟೇ. ಯಾಕೆ ಗೊತ್ತಾ? ಯಾಕೆ? ನಿನ್ನಂತಹ ಮಗಳನ್ನು ಪಡೆಯಬೇಕು ಅಂತಾದ್ರೆ ಅಪ್ಪ ಅಮ್ಮ ಎಂತಹ ಭಾಗ್ಯವನ್ನು ಮಾಡಿರಬೇಕು ಹೇಳು. ಎಲ್ಲವೂ ದೈವಚಿತ್ತ ಅಂತ ಬಯಸಿದ್ದೇನೆ. ಒಂದು ಕಾಲಕ್ಕೆ ನಾನು ಗ್ರಹಿಸಿದ್ದು ಏನು ಗೊತ್ತಾ? ಏನು? ಈ ಕಾಶ್ಮೀರವನ್ನು ನಡೆಸಿಕೊಂಡು ಬರುವಲ್ಲಿ ಯೋಗ್ಯವಾದಂತಹ ಓರ್ವ ಮಗ ಬೇಕು, ಅಲ್ಲದಿದ್ರೆ ಮಗಳಿರಬೇಕು ಅಂತ ಗ್ರಹಿಸಿದ್ದು ನಾನು. ಅದು ಯಾವುದೂ ಆಗಲಿಲ್ಲ. ಆದರೂ ಮೊಮ್ಮಗಳನ್ನು ನಾನು ಪಡೆದಿದ್ದೇನೆ ಎನ್ನುವಾಗ ತುಂಬಾ ಸಂತೃಪ್ತಿಯಾಗಿದೆ. ಭವಿಷ್ಯ ಎಲ್ಲಿಯೋ ಇಲ್ಲ ಮಗಳೇ. ನಿನ್ನ ಒಂದೇ ಒಂದು ನಾಡನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರಬೇಕಾದದ್ದಲ್ಲ, ವಿಶ್ವದಲ್ಲಿಯೇ ನೀನೊಬ್ಬಳು ನಾಯಕಿಯಾಗಬೇಕು, ಮಕ್ಕಳು ಹುಟ್ಟಬೇಕು. ಅಷ್ಟೇ ಅಲ್ಲ ವಿಶ್ವನಾಯಕನನ್ನು ಒಲಿಸಿಕೊಳ್ಳುವಲ್ಲಿ ಪ್ರಯತ್ನಶೀಲನಾಗಬೇಕು. ನನ್ನ ಬಯಕೆ ಅದು ಮಗಳೇ. ನಮ್ಮದು ಒಂದು ಆಸೆ. ಎಂತದು? ತಂದೆಯ ತಾಯಿಯವರ ಮನಸ್ಸನ್ನು ತೃಪ್ತಿಗೊಳಿಸಬೇಕು. ಸಾಧನೆ ಮಾಡುವುದರ ಮೂಲಕ ಮಾತ್ರ ಅದು ಅಂತ ಉದ್ದೇಶವನ್ನು ಈಡೇರಿಸಿಕೊಂಡು ಮಗಳೇ, ಇಲ್ಲಿಯೇ ನಿನ್ನನ್ನು ನಿಲ್ಲಿಸಿಕೊಳ್ತೇನೆ ಅಂತ ಯೋಚನೆ ಮಾಡಬೇಡ. ದಿಗ್ವಿಜಯ ಎನ್ನುವುದು ಸೀಮಿತವಾದಂತಹ ಪ್ರದೇಶಕ್ಕೆ ಅಲ್ಲ, ಚಪ್ಪನ್ನ ದೇಶಗಳನ್ನು ಗೆಲ್ಲುವಲ್ಲಿಗೆ ಅಲ್ಲ. ಮೇಲೂ ಉಂಟು, ಕೆಳಗೂ ಉಂಟು. ನಿನ್ನ ಮನಸ್ಥಿತಿ ಮೇಲೆ ಕೆಳಗಾಗದ ರೀತಿಯಲ್ಲಿ ದೃಢವಾದಂತಹ ಒಂದು ನಿಲುಮೆಗೆ ಬದ್ಧಳಾಗಿ ಸುಸ್ಥಿರವಾದಂತಹ ಸ್ಥಾನ ಕಲ್ಪಿತವಾಗುವಲ್ಲಿವರೆಗೆ ಪ್ರಯತ್ನಶೀಲರಾಗಬೇಕು. ಹಿರಿಯವರ ಆಶೀರ್ವಾದ ಅದಕ್ಕೆ ಮುಖ್ಯವಾಗಿದೆ. ಹಾಗೆ ಆಶೀರ್ವಾದ ಖಂಡಿತವಾಗಿಯೂ ಸಿಗ್ತದೆ. ನೀನು ಉಮಾಮಹೇಶ್ವರನ್ನು ಒಲಿಸಿಕೊಂಡಾಗ ಶೂರ ನನಗೆ
ಮಾಡಿದ ನಂತರ ನಾರದರ ಹೇಳಿಕೆಯಂತೆ ನನಗೆ ತಿಳಿಯಿತು. ಅವರು ನನ್ನ ವಿರೋಧಿಯಲ್ಲ, ನನ್ನ ಅಜ್ಜ ಎಂಬುದು. ಹೌದು, ನನ್ನ ನನ್ನ ಅಮ್ಮನ ಅಪ್ಪ ಅವರಾಗಿದ್ದಾರೆ. ಮತ್ತೆ ಏನಾಯಿತು? ಅಜ್ಜನನ್ನು ಕಾಣುವಂತ ಭಾಗ್ಯ ನನಗೆ ಸಿಕ್ಕಿತ್ತಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನು ಬೇಕು? ಹಾಗೆ ಅವರ ಆತಿಥ್ಯವನ್ನು ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಇಲ್ಲಿ ಅವರ ಆತಿಥ್ಯದಿಂದ ನಿಮಗೆ ಸಂತೋಷ ಆಗಿದೆ ತಾನೆ? ಯಾವುದೇ ಕೊರತೆ ಕಾಣಲಿಲ್ಲ. ಹೌದಲ್ಲ, ಎಲ್ಲವನ್ನು ಸ್ವೀಕರಿಸಿಕೊಂಡು ಸತ್ಕರಿಸಿದ್ದಾರೆ. ಕೊಡುವುದನ್ನು ಕೊಟ್ಟಿದ್ದಾರಲ್ಲ, ಸಿಕ್ಕಿದೆ. ಸಿಕ್ಕಿದಲ್ಲ. ಸರಿ, ಇಲ್ಲೇ ನಿಲ್ಲುವುದಲ್ಲ, ನಮ್ಮ ನಾಡು ಇನ್ನೂ ಮುಂದಕ್ಕೆ ಹೋಗ್ಬೇಕು. ಆದ್ದರಿಂದ ಎಲ್ಲಿ ಹೋಗೋಣ ಎಂದಾಗ ಆಲೋಚನೆ ಮಾಡ್ತಾ ಮುಂದುವರಿಯುವ. ಇದನ್ನು ನೋಡುವಂತಹ ಸಂದರ್ಭ ಆಶ್ಚರ್ಯವಾಗುತ್ತಾ ಇದೆ. ಕುತೂಹಲ ಮತ್ತೆ ಕೆರಳುತ್ತಾ ಇದೆ. ಹೌದೌದು. ಪ್ರಧಾನವಾದಂತಹ ದ್ವಾರದಲ್ಲಿ ನಾವು ಬಂದು ನಿಂತಿದ್ದೇವೆ. ಆ ದ್ವಾರದಲ್ಲಿ ವಿಶೇಷವಿದೆ. ರಾಜನು ಧರಿಸಿದಂತಹ ಕಿರೀಟ ಅಂತೆ ಶೋಭಿಸ್ತಾ ಇದೆ ಈ ದ್ವಾರ. ಕಿರೀಟದಲ್ಲಿರುವಂತಹ ಮಣಿಯ ರೀತಿಯ. ಹೌದೌದು, ಪ್ರಜ್ವಲಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ರಾಜ್ಯಕ್ಕಿರುವಂತಹ ಕೋಟೆಗಳು ಅದು ವಿಶೇಷವಾಗಿದೆ. ಭದ್ರ ಕೋಟೆಯಾಗಿ ನಿರ್ಮಿತವಾಗಿದೆ. ಇದನ್ನು ನಿರ್ಮಿಸಿದವರು ಎಂತವರು? ಅಷ್ಟೇ ಅಲ್ಲ, ಈ ಪುರವನ್ನು ನೋಡುವಾಗ ಮಹೇಶ್ವರನ ಆ ಗಿರಿಯಂತೆ ಕಾಣುತ್ತಾ ಇದೆ. ಹೌದಪ್ಪ, ಬೆಳ್ಳಿ ಬೆಟ್ಟದಂತೆ ಪ್ರಜ್ವಲಿಸ್ತಾ ಇದೆ. ಈ ಪುರಕ್ಕೆ ಕೋಟಿ ಸೂರ್ಯರ ಪ್ರಭೆ ಹೇಗೆ ಪ್ರಜ್ವಲಿಸ್ತಾ ಇದ್ದೀವಿ, ಅದೇ ಈ ಪುರದಲ್ಲಿ ಪ್ರಭೆ ತುಂಬಿಕೊಂಡಿದೆ. ಹೌದಪ್ಪ. ಹಾಗೆ ಗೋಪುರಗಳನ್ನು ನೋಡುವಾಗ ವಜ್ರ ಖಚಿತವಾದಂತಹ ನವರತ್ನಗಳಿಂದ ಕೂಡಿದಂತಹ ಗೋಪುರಗಳು ಕಣ್ಣಿಗೆ ಗೋಚರಿಸ್ತಾ ಇದೆ. ಹಾಗಾದ್ರೆ ವಿಶೇಷವಾಗಿ ಈ ಪುರ ನಿರ್ಮಾಣ ಆಗ್ಬೇಕಂತಾದ್ರೆ ವಿಶೇಷವಾಗಿ ವ್ಯಕ್ತಿಯೂ ಬೇಕಲ್ವಾ? ಅಂತ ರಾಜ ಯಾರು, ಅವನ ಹೆಸರೇನು, ಈ ಊರು ಯಾವುದು, ಎಲ್ಲವನ್ನು ತಿಳಿಸಬಲ್ಲಿರಾ? ಇದೆ ಈಗ ಮಲಯಾಳವಿರುವುದು ದೇವಿಗೆ ಸುರತಿಯರಲ್ಲದೆ ಗಂಡು ಜೀವಿಗಳಲ್ಲ, ಸುರತಿಯರಲ್ಲದೆ ಗಂಡು ಜೀವಿಗಳಿಲ್ಲ. ದೇವಿಗೆ ಇದೀಗ ಶ್ರೀ ಮಲಯಾಳವೆಂದೆನುವುದು ದೇವಿ ಕೇಳೋ.
ಭಾಷೆಗಳನ್ನು ನಾವು ಬರುವಂತಹ ಪಥದಲ್ಲಿ ಬರುವಾಗ ಆಡುತ್ತಿದ್ದಂತಹ ಭಾಷೆ ನಿಮಗೂ ಒಂದು ವಿಶೇಷವಾಗಿ ಇರಬಹುದು ಎಂಬಂತಹ ವಿಶೇಷವಾಗಿ ಇದೆ ಎಂಬಂತಹ ಒಂದು ಹೌದು ಆಲೋಚನೆ ಬಂದಿದೆ. ಹೌದು, ಕೆಲವೆಲ್ಲ ಬರವಣಿಗೆ ಇದ್ದೇನೆ, ನಮ್ಮ ಭಾಷೆ ಅಲ್ಲ. ಹೌದು, ನಮ್ಮದಲ್ಲ. ಇದು ಸ್ತ್ರೀಪುರ. ಸ್ತ್ರೀಪುರ, ಹೌದು. ಹೆಣ್ಣು ಮಕ್ಕಳಿರುವಂತಹ ಸ್ಥಳ ಇದು. ಗಂಡಸರು ಯಾರೂ ಇಲ್ಲ. ಇಲ್ಲಿ ಇರುವಂತಹ ಸೇನೆಯಲ್ಲಿರುವಂತಹ ಪದಾತಿಗಳಾಗಲಿ, ಸೇನೆಯಲ್ಲಿರುವಂತಹ ಉನ್ನತ ಶ್ರೇಣಿಯ ಸ್ಥಾನವಾಗಲಿ, ಅದೆಲ್ಲವನ್ನು ಅಲಂಕರಿಸಿರುವುದು ಸ್ತ್ರೀಯರು. ಅಷ್ಟೇ ಯಾಕೆ, ಇರುವಂತಹ ಆನೆಗಳು, ತುರಗಗಳು, ಯಾವುದೇ ಅದು, ಅವುಗಳೆಲ್ಲವೂ ಕೂಡ ಹೆಣ್ಣು ಜೀವಿಗಳು. ಸರಿ, ಹಾಗಾದ್ರೆ ರಾಜ್ಯವನ್ನು ಆಳುತ್ತಿರುವವಳು ಯಾರು? ಆ ಒಡತಿ ಯಾರು? ಪರಮಗಂಧಿನಿ ಎಂಬ ನಾರಿಯೇ ಗಂಧಿನಿ ಎಂಬ ನಾರಿದ ಹೊರೆಯುವುದೇ ದೇವಿ ಕೇಳೋ ಮದನಾಗಿ ಗುಣವತಿ ಎನ್ನುವ ಮಂತ್ರಿಣಿ, ಮದನಾಗಿ ಗುಣವಂತಿ ಎನ್ನುವ ಮಂತ್ರಿಣಿಗಳು ದೇವಿ ಕೇಳು ಮಗಂಧಿನಿ ಎಂಬ ನಾರಿದ ದೊರೆಯೊಂದೇ ನಾರಿಗೆ ಹೇಳೋ. ಮಂತ್ರಿ, ಈ ದೇಶದ ದೊರೆ ಮಧುಮಗಂಧಿನಿ ಎಂಬಂತಹ ನಾರಿ, ಆಕೆ ಹೆಸರು. ಹೌದಮ್ಮ. ಆಕೆಗೆ ಅಷ್ಟ ಮಂತ್ರಿಗಳಿದ್ದಾರೆ. ಅದರಲ್ಲಿ ವಿಶೇಷವಾದವರು ಗುಣವಂತೆ ಮತ್ತು ಮದನಾಗಿ ಎಂಬ ಇರುವರು. ಅವರೆಲ್ಲ ನೋಡಿಕೊಳ್ಳುವುದಮ್ಮ. ಅಮ್ಮ, ಇವರಿಗೆ ಒಂದು ವಿಶೇಷವಾದ ಅನುಗ್ರಹ, ಮಹಾಕಾಳಿಯ ಅನುಗ್ರಹ. ಮಹಾಕಾಳಿಯನ್ನು ತಪಸ್ಸೀಕರಿಸಿ ಈ ಹಿಂದೆ ಸಿದ್ಧಿ ಮಾಡಿಕೊಂಡಿದ್ದಾರಂತೆ. ಹೌದಾ? ಅದಕ್ಕಾಗಿ ಅವಳಿಂದ ದೊರಕಂತ ವಿಶೇಷ ಶಕ್ತಿ ಆಯುಧಗಳು ಮಾತ್ರವಲ್ಲದೆ ವಿಶೇಷ ಗಣಗಳ ಬಲಗಳು ಇದೆ ಇವರಲ್ಲಿ. ಅಷ್ಟು ಮಾತ್ರವೇ ಅಮ್ಮ, ಈ ಹಿಂದೆ ಈ ದೇಶಕ್ಕೆ ಶಿವಪಾರ್ವತಿಯರು ಕಾನನಕ್ಕೆ ತಿರುಗಾಡ್ಲಿಕ್ಕೆ ಬಂದಿದ್ದಾರಂತೆ. ಅಲ್ಲಿಗೆ ಆವಾಗ ವಿಶೇಷವಾದ ಆ ಶಿವನ ಅನುಗ್ರಹದಿಂದ ಒಂದು ಫಲ ಹುಟ್ಟಿಕೊಂಡಿದೆಯಂತೆ. ಆ ಫಲಕ್ಕೆ ಯಾರು ಬೀಳ್ತಾರೋ ಅವರ ಗಂಡಸಾಗಿದ್ದವರು ಹೆಣ್ಣಾಗಿ ಮಾರ್ಪಡ್ತಾರಂತೆ. ಮತ್ತೆ ಇನ್ನೊಂದು ಫಲ ಉಂಟಂತೆ ಅಮ್ಮ, ಅದರಲ್ಲಿ ಯಾರು ಹೆಣ್ಣು ಬಿದ್ರು ಅದು ಗಂಡಸಾಗ್ತಾರಂತೆ. ಹೌದಾ? ಅಂತಹ ಒಂದು ವಿಶೇಷ ಶಿಷ್ಯ ಫಲ ಉಂಟಂತೆ, ತೀರ್ಥಕ್ಷೇತ್ರ ಉಂಟಂತೆ ಅಮ್ಮ. ಅದರಿಂದ ಇವರು ಏನು ಮಾಡ್ತಾರೆ ಗೊತ್ತಾ? ಮೊದಲು ಆ ಕೊಳಕ್ಕೆ ಹಾರಿ ಗಂಡಸಾಗಿ ಬೇಕಾದಂತಹ ಸಂತಾನವನ್ನು ಅವರೇ ಸಿದ್ಧಿ ಮಾಡುತ್ತಾರಂತೆ. ಅಷ್ಟು ಮಾತ್ರವೇ, ಇಲ್ಲಿ ಯಾರಾದ್ರೂ ಗಂಡಸರು ತಪ್ಪಿ ಪ್ರವೇಶ ಮಾಡಿದ್ರು ಅವರನ್ನು ಕಟ್ಟಿ ಹಾಕಿ ಪುಣ್ಯ ರೀತಿಯಲ್ಲಿ ಎಳೆದುಕೊಂಡು ಹೋಗಿ ಶಿಕ್ಷೆ ಕೊಡ್ತಾರಂತೆ. ಗಂಡಸರಲ್ಲಿ ವಿಶೇಷವಾದಂತಹ ದ್ವೇಷವನ್ನು ಹೊಂದಿದಂತಹ ಈ ಸ್ತ್ರೀರಾಜ್ಯ ಅಮ್ಮ. ಸ್ತ್ರೀರಾಜ್ಯ, ಹೌದಮ್ಮ. ವಿಶೇಷವಾಗಿ ಶಕ್ತಿಯನ್ನು ಹೊಂದಿಕೊಂಡಿದ್ದಾರೆ. ಮಹಾಕಾಳಿಯ ಅನುಗ್ರಹ ಅವರಿಗಿದೆ. ಇರಲಿ ಬಿಡಿ, ಇಷ್ಟರವರೆಗೆ ಒಂದೊಂದು ರೀತಿಯ ಅನುಭವನ ಆಗಿದೆ. ಅಂತೂ ಜಯವನ್ನು ನಾವು ಸಂಪಾದಿಸಿಕೊಂಡಿದ್ದೇವೆ. ಏನು ಅಲ್ಲ, ಇದು ಯಾವ ಲೆಕ್ಕಕ್ಕೂ ಅಲ್ಲ. ಹಾಗಾಗಿ ನಾವು ನಿರ್ಧಾರವನ್ನು ಮಾಡಿಕೊಂಡು ಯುದ್ಧದಲ್ಲಿ ಗೆಲ್ತೇನೆ ಅಂತ ಆತ್ಮವಿಶ್ವಾಸವನ್ನು ಇರಿಸಿಕೊಂಡು ಬರೆಯೋಣ. ಆ ಪದ್ಮಗಂಧಿನಿ ಅಲ್ಲ ಇನ್ನೊಬ್ಬಳು, ಅವರನ್ನು ಸೋಲಿಸಿ ಕಪ್ಪ ಕಾಣಿಕೆ ಸಂಗ್ರಹವನ್ನು ಮುಂದುವರಿಯೋಣ.
ಇರುವಂತಹ ಸರನಾಮ ಶ್ರೀರಾಜ್ಯಕ್ಕೆ ಮಲಯಾಳಿ ಯಾರಂತ ಅಂದುಕೊಂಡಿದ್ದೀರಿ? ಪದ್ಮಗಂಧಿನಿ ಅಂತ ಕೇಳಿಕೊಂಡು ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯಕಾರಣ ಅನೇಕ ವಿನಯ ಮಲಯಾಳ ರಾಜವಿ ಮೆರೆಯೋದಿರೆ ಪದುಮ ಗಂಧಿನಿ ಪುರುಷ ಪ್ರಧಾನವಾದ ಪ್ರಪಂಚದಲ್ಲಿ ಹೆಣ್ಣಿಗೆ ಸಮಾನತೆ ಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡು ಶ್ರೀರಾಜ್ಯವನ್ನು ಕಟ್ಟಿದವಳು ನಾನು, ಬೆಳೆಸಿದವಳು ನಾನು, ಸಕಾಲಕ್ಕೆ ಸಲಹೆಯನ್ನು ಕೊಡುವವಳು, ಮಂತ್ರಿ ಮಗನಾಗಿ ಹಾಗೂ ಗುಣಾವತಿ, ತತ್ವವಶದ ಜೀವನ. ಆದರೆ ಅದರ ಯೋಚನೆ ಮಾಡುದು ಗಂಡಿಗೂ ಹೆಣ್ಣು ಸಮ ಎಂಬುದಾಗಿ ತೋರಿಸಿಕೊಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಶಾಸ್ತ್ರಕಾರ ಕೂಡ ಹೆಣ್ಣನ್ನು ಕಡೆಗಣಿಸಿದ ಸ್ವಾಮಿ. ಈ ಸಮಯ ಕೇಳುತ್ತೇನೆ, ಹೆಣ್ಣಿಗೆ ಯಾಕೆ ಸ್ವಾತಂತ್ರ್ಯ ಇಲ್ಲ? ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಆದರೆ ಸ್ವೇಚ್ಛೆಯನ್ನು ಕೊಡಬಾರದು. ಈ ಕಾಲಕ್ಕೆ ಯಾರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಹಕ್ಕೇನಿಲ್ಲ ಇಲ್ಲ ಸ್ವಾಮಿ. ಹೀಗಿರುವಾಗ ಸ್ವಾತಂತ್ರ್ಯ ಉಂಟು ಅಂತ ಹೇಳಿ ಒಂದು ತಾಯಿ ನಾನು ಹಣದ ಮಗು ಎನ್ನುವುದಾಗಿ ಸಾಯಿಸುವುದಕ್ಕೆ ಮುಂದಾಗುವುದಿಲ್ಲ. ಒಂದು ವೇಳೆ ಸಾಯಿಸುವುದಕ್ಕೆ ಮುಂದಾದರೆ ಅದಕ್ಕೆ ಕಾಲವೀತಲ್ಲಿ ಶಿಕ್ಷೆ ಎಂಬುದಾಗಿ ಆಗುತ್ತದೆ. ಸರಿ ಸರಿ, ರಾಜಕೀಯ ಜೀವನ ಸಂತೋಷವಾದಂತಹ ರಾಜಕೀಯ ನಡೆಸಿಕೊಂಡು ಬಂದವರು. ಆದರೆ ವನಪಾಲಕ್ಕೆ ಬಂದು ಹೇಳಿದ ವಿಚಾರವಾದರೆ ಇವನು ಹೀಗೆ ಇಡುವುದೇ? ಸೊಕ್ಕನ್ನು ಬಡಿಬೇಕು. ಅದಕ್ಕಾಗಿ ಸೇನಾನಾಯಕರು ಯಾರಿದ್ದಾರೆ ಇತ್ತಗಳು ಬರಲಿ.
ಮಾತುಗಳನ್ನು ಕೇಳಿ ಆಶ್ಚರ್ಯವಾಗುತ್ತಾ ಇದೆ. ಯಾರೋ ನಮ್ಮ ಶ್ರೀರಾಜ್ಯಕ್ಕೆ ಆಗಮಿಸಿದ್ದಾರೆ. ನಿಜ ನಿಜ. ನಿಮ್ಮೊಂದು ಅಪ್ಪನೇ ಇದ್ದಂತಾದರೆ ಅವರ ಶಿರವನ್ನು ಬರುತ್ತಾರೆ. ಮಂತ್ರಿಗಳೇ, ನಿಮ್ಮ ಮಾತುಗಳಿಗೆ ಹೇಳೋಕೆ ಸಂತೋಷವಾಯಿತು. ತಡ ಮಾಡು ಸರಿಯಲ್ಲ. ಆಯ್ತು ದಾರಿಯಾಗಿ
ಬಂದೆ ಕಾಣೆ ಮಾನಿನಿಯರ ಬೆದರಿಸಿದ ಪರಾಕ್ರಮ ಮಾನಿನಿಯರ ಬೆದರಿಸಿದ ಪರಾಕ್ರಮ ತೋರಿಸು ಎನ್ನೊಡನೆಯೇ
ಇರಬಹುದು. ಇದ ಶೌರ್ಯ ಏನು ಅದು ನಿನ್ನಲ್ಲೇ ಇರಲಿ, ಅದು ನನ್ನಲ್ಲಿ ತೋರಿಸುವುದಕ್ಕೆ ಮುಂದಾಗುವುದು ಬೇಕು. ಮತ್ತೆ ಹೇಳಿದೆಯಲ್ಲ ಬುದ್ಧಿ ಇಲ್ಲ ಅಂತ. ಹೌದು, ಇಷ್ಟರವರೆಗೆ ಇದ್ದರೆ ನೀನು ವನಪಾಲಕರ ಜೊತೆ ಯುದ್ಧ ಮಾಡ್ತೀಯ, ಸರಿಸಮ ನಾನು ನನ್ನ ಜೊತೆ ಯುದ್ಧ ಮಾಡ್ಬೇಕಿತ್ತು. ಓ, ವನಪಾಲಕರ ಜೊತೆ ಯುದ್ಧ ಮಾಡಿದ್ದ ಯಾರು? ನೀನು. ನಾನಲ್ಲ. ಮತ್ತೆ ಯಾರು? ಅವರು ವಿರೋಧ ಮಾಡಿದ್ದಕ್ಕೆ ನಾವು 2 ಪೆಟ್ಟು ಕೊಟ್ಟಿದ್ದೇವೆ ಅಷ್ಟೇ. ಆದ್ರೆ ನಮ್ಮ ಮಾತನ್ನು ಕೇಳಿದವರಿಗೆ ನಾವು ಪೆಟ್ಟು ಕೊಡುವುದಿಲ್ಲ, ಸರಿ, ಅವರನ್ನು ವಿರೋಧಿಸುವುದಿಲ್ಲ. ನಮಗಾದಂತ ಸಹಕಾರವನ್ನು, ನಮ್ಮಿಂದಾದಂತ ಸಹಕಾರವನ್ನು ನಾವು ಮಾಡ್ತೇವೆ ಅಷ್ಟೇ. ಆದರೆ ನನ್ನ ಬುದ್ಧಿಯ ಬಗ್ಗೆ ನೀನು ಪ್ರಶ್ನಿಸಿದೆ. ನಿನಗೆಷ್ಟು ಬುದ್ಧಿ ಇದೆ? ನನ್ನ ಜೊತೆ ಹೋರಾಟ ಮಾಡುವೆಯಾ ಅಲ್ಲ ಹಿಂದೆ ಸರಿವೆಯಾ? ನನ್ನ ಬಗ್ಗೆ ಮಾತಾಡ್ಸಿ. ಶಕ್ತಿ ಸಾಮರ್ಥ್ಯ ಏನುಂಟು ನನ್ನಲ್ಲಿ ಇಷ್ಟೆಲ್ಲ ಮಾತನಾಡುವುದಕ್ಕೆ ಕಾರಣ ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮದಂತ ಮಾಯ ಮಾಟ ರಾಜ್ಯಭಾರ ಮಾಡುವುದಕ್ಕೆ ಬಲವಂತ ಕಾರಣ ಇದೆ. ನಿಮಗೆ ಮಾಯಾ ಮಾಟ ಮಂತ್ರ ಅದೆಲ್ಲ ಮಾಡುವುದು ನಿಮ್ಮ ಗುರಿ ಅದು ಒಂದೇ, ಇನ್ನೊಬ್ಬರನ್ನು ಸೋಲಿಸುವುದು ಅಲ್ವಾ? ಇಂದ್ರಜಾಲವೋ ಮಾಯಾಜಾಲವೋ ಅದನ್ನು ಪ್ರಯೋಗ ಮಾಡುವುದರ ಮೂಲಕವಾಗಿ ಇಲ್ಲಿ ಇಷ್ಟನ್ನು ಸಂಪಾದನೆ ಮಾಡಿಕೊಂಡಿದ್ದೆ. ಮತ್ತೆ ನಿನಗೆ ಏನು ಶಕ್ತಿ ಇಲ್ಲ, ನಿನ್ನ ತಂತ್ರಗಾರಿಕೆಯಿಂದ ಮಾತ್ರ. ಆದ್ರೆ ನಿನ್ನ ತಂತ್ರಗಾರಿಕೆಯ ಮಂತ್ರಗಾರಿಕೆ ಮಾಯವೋ ಏನು ಇದೆಯೋ ಅದನ್ನು ಭೇದಿಸಿ ಬಿಸಿ ತಟ್ಟದೆ ಬೆಣ್ಣೆ ಕರಗುದಿಲ್ಲ ಬಾ ಮುಂದೆ ನಿನ್ನ ಸುಟ್ಟಾಗ್ತದೆ.
ಉಸಿರುಗಟ್ಟಿ ಸಾಯ್ಬೇಕು. ಸರಿ ಸರಿ. ಗೆಲ್ತೀಯ ನಾನು? ಯುದ್ಧ ಮಾಡ್ತೀಯ? ನೀನೇ ಪರಾಕ್ರಮಿ. ನಾನು ಒಪ್ಪಿಕೊಂಡಿದ್ದೇನೆ. ಸಾಮರ್ಥ್ಯ ಯಾರಿಗಿಲ್ಲ ಅಲ್ವಾ? ಅರ್ಥ ಆಯ್ತಲ್ಲ? ತಪ್ಪಾಯ್ತು. ನೀನ್ ಮೊದಲೇ ಬಂದ್ರೆ ಕಾಲಿಗೆ ರಟ್ಟಿದ್ರೆ ಆಗ್ತಿತ್ತಲ್ಲ. ಈಗ ತಪ್ಪಾಯ್ತು, ಒಪ್ಪಿಕೊಂಡೆ ಅಲ್ಲ. ಇಷ್ಟಕ್ಕೆ ಮುಗಿಲಿಲ್ಲ. ಹೇಳು, ನೀವು ಯುದ್ಧ ಮಾಡುವಾಗ ನೋಡಿ ಯುದ್ಧ ಮಾಡ್ಬೇಕು. ಯುದ್ಧ ಮಾಡುದಿಲ್ಲ. ಯಾರು ನೀವು ಇವತ್ತೇ ಯುದ್ಧವನ್ನು ಮಾಡುದನ್ನು ಬಿಟ್ಟೆ ನಾನು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬರ್ತಾನೆ, ಅವನಲ್ಲಿ ಮಹತ್ವ ಎಷ್ಟುಂಟು, ಅವನ ಯೋಗ್ಯತೆ ಎಷ್ಟುಂಟು ಅಂತ ಗೊತ್ತಾಗುದಿಲ್ಲ ಅವನಲ್ಲಿ. ನೋಡುವ ಅಲ್ಲ, ಈಗ ಬೆಟ್ಟದಿಂದ ಮೇಲೆ ನಿಮಗೆ ಗೊತ್ತಾಯ್ತು. ಮೊದಲು ಗೊತ್ತಾಗಲಿ, ಅದಕ್ಕೆ ಹೇಳುದು. ಒಟ್ಟು ಹೋಗಿ ಹಾರಬಾರ್ದು. ಹಾರಿದ್ರೆ ಮತ್ತೆ ಮುಳುಗಿ ಸಾಯುವುದೇ. ಅದಕ್ಕೆ ಹೇಳುದು. ನಿನ್ನ ಬುದ್ಧಿಗೆ ಈಗ ಬುದ್ಧಿ ಸರಿ ಸರಿ ಆಯ್ತು ಅಲ್ಲ? ನನಗೆ ಬುದ್ಧಿ ಉಂಟಾ? ನಿನಗೆ ಬುದ್ಧಿ ಉಂಟಪ್ಪ. ನನಗಿಂತ ಹೆಚ್ಚು ನಿನಗೆ ಬುದ್ಧಿ ಉಂಟು. ಒಪ್ಪಿಕೊಂಡಿದ್ದೇನೆ. ಒಪ್ಪಿಕೊಂಡಿದ್ದೇನೆ. ಯುದ್ಧ ಮಾಡಿದ್ದೇನೆ, ಯುದ್ಧದಲ್ಲಿ ಸೋತಿದ್ದೇನೆ. ಆದರೆ ನನ್ನ ಆದಿತ್ಯವನ್ನು ನಮ್ಮ ಉದ್ದೇಶ ಉಂಟು. ಏನು ಗೊತ್ತಿಲ್ವಾ? ಮೊದಲೇ ಹೇಳಿದ್ದೇನೆ, ಕಪ್ಪ ಕಾಣಿಕೆಯನ್ನು ಸಂಗ್ರಹ. ನಿಮಗೆ ಎಷ್ಟು ಬೇಕು ಅಷ್ಟು ದಿವಸ ನಮ್ಮ ಅರಮನೆ ಇದ್ದುಕೊಂಡು ಆದಿತ್ಯವನ್ನು ಸ್ವೀಕಾರ ಮಾಡಿಕೊಂಡು ನಾವು ಬಂದ ಮೇಲೆ ಮತ್ತೆ ತೆಕ್ಕೊಳ್ಳದೆ ಹೋಗುದಿಲ್ಲ. ಅದು ನಮಗೆ ಸಂತೋಷ. ಆದಷ್ಟು ತೆಕ್ಕೊಂಡೇ ಹೋಗುದು. ಕಪ್ಪ ಕಾಣಿಕೆಯನ್ನು ಪ್ರೀತಿಯಿಂದ ನೀವು ಸಂಗ್ರಹಿಸ್ತೇನೆ. ಆದಿತ್ಯ ಬೇಕಾದಷ್ಟು ತೆಕ್ಕೊಳ್ತೇವೆ. ಮತ್ತೆ ನಿಮ್ಮ ಆತಿಥ್ಯ ಏನುಂಟು ಸಂತೋಷದಿಂದ ಸ್ವೀಕಾರ ಮಾಡಿ. ಇನ್ನು ಮಲಯಾಳ ದೇಶಕ್ಕೆ ಮತ್ತೆ ನಮಗೊಂದು ಸಂಬಂಧ ಆಯ್ತು, ಅದು ಶಾಶ್ವತ. ಯಾವತ್ತು ಬೇಕಾದ್ರೆ ಬರ್ಬೋದು ಅಲ್ವಾ? ಯಾವಾಗ ಬೇಕಾದ್ರೂ ಬರ್ಬೋದು. ಮತ್ತೆ ಅಷ್ಟೇ, ನಮ್ಮ ಸೇನೆಯು ತುಂಬಾ ಇದೆ, ಅವರಿಗೆ ಬೇಕಾದಷ್ಟು ವ್ಯವಸ್ಥೆ ಮಾಡಿ. ಯಾವುದಕ್ಕೂ ಚಿಂತೆ ಮಾಡುದು ಬೇಡ. ಮತ್ತೆ ನಿನ್ನಲ್ಲಿ ಸೇನೆ ಉಂಟಾ? ಸ್ವಲ್ಪ ಇದ್ರೆ ಕಳಿಸಿಕೊಡ್ಬೇಕು. ಅಲ್ವಾ? ನಮ್ಮ ನಿಮ್ಮನ್ನು ಭೇದವಿಲ್ಲ. ಯಾವಾಗ ಬೇಕಾದ್ರೆ ಕಳಿಸಿಕೊಡು. ನಿನ್ನ ಸಹಕಾರ ಯಾವಾಗ ಬೇಕು ಆವಾಗ ನಿನ್ನನ್ನು ನೆನವರಿಕೆ ಮಾಡಿಕೊಳ್ತೇನೆ, ಕರೆಸಿಕೊಳ್ತೇನೆ. ಸರಿ, ಬರ್ಬೇಕು. ಸರಿ ಸರಿ, ಮುಂದುವರಿತೇನೆ. ಅರಮನೆಗೆ ಬನ್ನಿ. ಮಂತ್ರಿಗಳು ನಿಮ್ಮಲ್ಲಿ ಹೇಳುವ ಮಾತುಗಳು, ನಿಮ್ಮಲ್ಲಿ ಹೇಳುವ ಮಾತುಗಳು ಕೇಳಿರಿ ಮಂತ್ರಿಗಳು, ನಿಮ್ಮಲ್ಲಿ ಹೇಳುವ ಮಾತುಗಳು. ಕುಳನೃಪಾಲ ಗೆಲ್ಲಿದೆವು ನಮ್ಮಲ್ಲಿ ಸುಲಧರನು ದಯವಿದ್ದ ಕಾರಣನು. ಕೇಳಿರಿ ಮಂತ್ರಿಗಳು, ನಿಮ್ಮಲ್ಲಿ ಹೇಳುವ ಮಾತುಗಳು. ಮಂತ್ರಿವರ್ಯರ ಆ ಹೇಳಿಕೆಯನ್ನು ನಾನು ಕೇಳಿಸಿಕೊಳ್ಳಿ. ಹಾಗೆ ಅಂತೆಯೇ ಅವರು ಕೊಟ್ಟ ಸಲಹೆ ಸೂಚನೆಗಳಂತೆ ನಡೆಯುತ್ತಾ ಇದೆ. ಯಾಕೆ ಅವರು ಹಿರಿಯರಾಗಿದ್ದರೆ, ಮಹಾಜ್ಞಾನಿಗಳಾಗಿದ್ದಾರೆ. ಅಂತೆಯೇ ಅವರ ಆ ಸಹಕಾರದಿಂದ ನನಗೆ ಜಯವೂ ದೊರಕಿತು. ಇಷ್ಟರವರೆಗೆ ನಾನು ಗೆಲ್ಲುತ್ತಾ ಬಂದೆ. ಹಾಗೆ ಕೊನೆಯ ಪಕ್ಷದಲ್ಲಿ ಮಲಯಾಳ ದೇಶದ ಪದ್ಮಗಂಧಿನಿಯನ್ನು ಗೆದ್ದು ಅಲ್ಲಿಂದ ಆತಿಥ್ಯವನ್ನು ಸ್ವೀಕರಿಸಿ ಮುಂದುವರಿಸಿದೆ. ಹಾಗೆ ಇಲ್ಲೇ ನಿಲ್ಲುವುದಲ್ಲ, ನಮ್ಮ ದಿಗ್ವಿಜಯ ಕೊನೆ ತನಕ ಹೋಗಬೇಕು. ಯಾಕೆಂದ್ರೆ ನನ್ನದೊಂದು ಗುರಿ ಇದೆ ಅಲ್ಲ, ಅದನ್ನು ಸಾಧಿಸಲೇಬೇಕು. ಹಾಗಾದ್ರೆ ಇಲ್ಲಿ ನಿಲ್ಲುವುದಲ್ಲ, ಮುಂದುವರಿಯುತ್ತೇನೆ.
ನಮಸ್ಕಾರ. ನಮಸ್ಕಾರ. ರಾಮ್ ರಾಮಣ್ಣ. ಯಾರು ರಾಮ್ ರಾಮಣ್ಣ? ನಿಮಗೆ ನಾನು ಒಡೆಯ. ರಾಮ್ ರಾಮ. ನೀವು ಓಡಪ್ಪಯ. ಕಿರಾತರಿಗೆ ಒಡೆ. ನಾವು ಯಾರು? ಬೇಡ್ರು. ಯಾರಿಗೆ ಬೇಡ? ಅಲ್ಲ, ನಾವು ಬೇಡ್ರು. ಕಾಡ ಬೇಡ. ನಾವು ಪುಳಿಂಚದವ್ರು. ಪುಳಿಂಚದವ್ರು. ಜೊತೆಯಲ್ಲಿದ್ದೀಯಾ? ಕುಳಿಂದ. ನಾವು ಶಬರರು. ಶಬರ. ಸರಿ, ನಾವೆಲ್ಲರೂ ಶಬರರು. ನಮ್ಮ ಉದ್ಯೋಗ ಏನು? ಬೇಟೆ. ಎಲ್ಲಿಂದ ಎಲ್ಲಿಯ ತನಕ? ಮೂಡುಬಿದ್ರಿಂದ ಹಿಡಿದು ಪಡುಬಿದ್ರ ತನಕ. ನಿನ್ನನ್ನು ಅಲ್ಲಿಗೆ ಈ ಸಲ ಓಡಿಸಬೇಕಂತುಂಟು. ಮೂಡು ದಿಕ್ಕಿನಿಂದ ಪಡು ಕಿನಾರೆ ತನಕ. ಹೌದಾ? ಬೇಟೆಯಾಡದ ದಿವಸ ಎಷ್ಟಾಯ್ತು? ತುಂಬಾ ದಿವಸ ಆಯ್ತು. ಅಲ್ಲೆಲ್ಲ ದಿವಸಗಳು ಬೇಟೆ ಆಡಿದ್ದು. ಯಾವಾಗಲೊಮ್ಮೆ ಬೇಟೆ ಆಡುವುದಕ್ಕೂ ವ್ಯತ್ಯಾಸ ಉಂಟು ಅಲ್ವಾ? ನಿನ್ನೆ ದಿವಸ ನಿನ್ನನ್ನು ಹತ್ತಿರಕ್ಕೆ ಕರೆದು ಆಡಿದ ಮಾತು ನೆನಪಿದೆಯೇ? ಸಮಯಕ್ಕೆ ಸರಿಯಾಗಿ ಬಂದು ಸೇರ್ಬೇಕು. ಅದು ಸಮಯ ಅಲ್ಲೇ ಉಂಟು, ಮುಂದೆ ಹೋಗಲೇ ಇಲ್ಲ. ನಾವು ಮುಂದೆ ಬಂದಿದ್ದೇವೆ. ನನ್ನ ಹತ್ತಿರ ಬಂದು ಸೇರಿದಾಗ ನಾಳೆಯ ದಿವಸ ಬೇಟೆ ಆಡುವಾಗ ಕಿರಾತರ ಅಂದ್ರೆ ಗೆಳೆಗಾರರು ಎಲ್ಲರೂ ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಬಂದು ಸೇರಬೇಕೆಂಬುದಾಗಿ ಹೇಳಿಕೆ ಕೊಟ್ಟಿದ್ಯಾ? ಹೇಳಿಕೆ ಕೊಟ್ಟಿದ್ದೇನೆ ಬುದ್ಧಿ. ಯಾರೆಲ್ಲ ಬಂದಿದ್ದಾರೆ ನೋಡು. ಲೆಕ್ಕ ಸಿಂಹ, ಚೋಮ, ಅಂಗಾರ, ಸರಿಯಾದ ಎಲ್ಲ ಲೆಕ್ಕ ಮಾಡಿದೆ. ನೋಡು, ಲೆಕ್ಕ ಕೊಡು. ಲೆಕ್ಕ 1, 1ರ ಮೇಲೆ 2, 2ರ ಮೇಲೆ 3, 3ರ ಮೇಲೆ 4. ಅದು ತುಂಬಾ ರುಚಿ ಇರ್ಬೋದು. ತುಂಬಾ ದಿವಸ ಆಯ್ತು. ಅದೇ ತುಂಬಾ ದಿವಸ ಆಯ್ತು. ಲೆಕ್ಕದ ಒಳಗೆ 4, 5, 6. ಇದರಲ್ಲಿ ಹಾರುವುದಕ್ಕೆ ಇವ ಮಾತ್ರ ಆದಿತ್ತು. ಯಾರಿಗೂ ಲೆಕ್ಕದ ಒಳಗೆ 6, 7 ಉಂಟು, 7 ಉಂಟು, 7, 8, 9. ನೋಡಿ, ಅವ ಕೂತ್ಕೊಂಡ. ಮತ್ತೆ ನೀನು ಹೇಳಿದ್ದೆ ಲೆಕ್ಕದೊಳಗೆ 9, 10. ಹೋಗಿ ಆ ಮುದುಕನ ಮೈ ಮೇಲೆ ಯಾಕೆ ಮುಂದೆ ಹಾರು? ನನ್ನ ಪ್ರಾಯದವರಿಲ್ಲ. ಅದು ನನಗೆ ಲೆಕ್ಕದೊಳಗೆ 10, 10ರ ಮೇಲೆ 20. ನಿನ್ನ ಬೆನ್ನಿಗೆ ಬಾರಿಸ್ತೇನೆ. ಯಾಕೆ ಬುದ್ಧಿ? ಒಳ್ಳೆ ಕೆಲಸಕ್ಕೆ ಹೋಗುವಾಗ 20 ಬರಬಾರದು. ಲೆಕ್ಕದೊಳಗೆ 20, ಲೆಕ್ಕದ ಒಳಗೆ 20, ಮೂಡೆ 10. ಲೆಕ್ಕದ ಮೂಡೆ 10, 30, 40. ಎಲ್ಲಿ ಬಿಸರಿ ಹೋಗಿದೆ? ಲೆಕ್ಕದ ಒಳಗೆ 40, 50, 100. ಅವ ಯಾಕೆ 100 ಇದ್ದು? ಅವ ಲೆಕ್ಕದ ಅಂದಲ್ಲ 100 ಅಂದೆ. ಲೆಕ್ಕದ ಒಳಗೆ 100. ಅವನಿಗೆ ಅರ್ಥ ಆಗಿ ಗೊತ್ತಾಗಲ್ಲ. ಸರಿ. 100ರ ಮೇಲೆ 200, 200ರ ಮೇಲೆ 300, 400, 500, 1000. ಬೆನ್ನಿಗೆ ಮಾಡಿಸ್ತೇನೆ. ಏನು ಮರ ಮುರಿತಾ ಇದೆಯಾ? ಲೆಕ್ಕದ 100 ಅಂತ. ಲೆಕ್ಕದೊಳಗೆ 100, 200, 300, 400 ಹಾಗೆ 500, 1000, ಲಕ್ಷ, ಪಾಂಡಿ, ಮರ್ಕಾಳಿ, ಕೋಟಿ. ಅದೆಲ್ಲ ಲೆಕ್ಕವೇ. ಲೆಕ್ಕ ಅಷ್ಟು ಜನ ನಮ್ಮಲ್ಲಿದ್ದಾರೆ. ಸರಿ, ಜನರೆಲ್ಲ ಬಂದು ಸೇರಿದ್ದಾರೆ. ಈಗ ಬೇಟೆಗೆ ಹೋಗುವಾಗ ಬರೇ ಕೈಯಲ್ಲಿ ಹೋಗುವುದಕ್ಕಾಗಲ್ಲ. ಕೈಯಲ್ಲಿ ಆಯುಧಗಳು ಬೇಕು. ಕ್ರೂರ ಮೃಗಗಳು ಮುಂದೆ ಬಂದಾಗ ಅವುಗಳನ್ನು ಹೊಡೆಯುವುದಕ್ಕೆ ಯಾವುದೆಲ್ಲ ಆಯುಧ ಉಂಟು? ಕೇಳೋಣ. ಏನು ಆಯುಧ ಅಂದಪ್ಪ? ಕತ್ತಿ, ಬಾಣ, ಪಿಂಡಿ ಮೂಸಲ. ಹೌದಾ? ಕಟಾರಿ, ಈಟಿ, ಕಟಾರಿ. ಅವನ ಆಯುಧ ಕೇಳಿ ಸಂತೋಷ ಆಯ್ತು. ಅಲ್ಲೇ ಇದ್ದ ಇದು ಈಗ ಎದ್ದುಕೊಂಡು ಬಂದು ಈಟಿ, ಕಟಾರಿ, ಕೋಟಿ ಪೂಜಾರಿ, ಕಟ್ಟಲ ಗೋರಿ, ರೊಟ್ಟಿ ಮಾರಿ ಅಂತದೆಲ್ಲ ಆಯುಧ ಅವರಲ್ಲಿದೆ. ನಿನ್ನಲ್ಲಿ ಏನು? ನನ್ನಲ್ಲಿ ಒಂದು ಆಯುಧ ಐತೆ. ಯಾವುದು? ಬಂದೂಕು. ಅವ ಹುಡುಕುದು ನೋಡು. ಅದು ತಿನ್ಲಿಕ್ಕೆ ಆಯ್ತಲ್ಲ. ಸಮಯ ಇದಲ್ಲ. ಅದೇ ಸಮಯ ಇನ್ನು 2-3 ತಿಂಗಳು ಬೇಕು. ಇದರ ಉಪಯೋಗ ಹೇಗೆ? ಇದರ ಕಿವಿಗೆ ಮದ್ದು ಹಾಕೋದು, ಬಾಯಿಗೆ ಬೆಂಕಿ ಹೊಡೋದು. ಯಾರ ಬಾಯಿಗೆ? ಇದ್ರ. ಅದು ಮೀಸೆ ಸುಟ್ಟು ಹೋಗುದಿಲ್ವ? ಇಲ್ಲ, ಇದರ ಬಾಯಿಗೆ. ಅದರ ಬಾಯಿಗೆ ಅಷ್ಟೊತ್ತಿಗೆ ಟಾಮ್ ಟೂಮ್ ಪುಸ್ಕು ಅಂದೈತೆ. ಹಾಗೆ ಇದರ ಹೆಸರು ಬಂದೂಕ ಆಯ್ತಾ? ಬಂದೂಕ. ಈಗ ಅತ್ತ ನಾನಿತ್ತ ಕೋವಿ ಕುತ್ತ. ಇಷ್ಟು ಕೆಲಸ ಮಾಡ್ತದೆ. ಕೆಲಸ ಮಾಡಿ ನಾನು ಬರೀ ಕೈಯಲ್ಲಿ ಬರಲಿಲ್ಲ. ಮತ್ತೆ ನೋಡಿ ನನ್ನ ಕೈಯಲ್ಲಿ ಇದು ಬಿಲ್ಲು, ಇದು ಕ್ರೂರ ಅಂಬು. ಇದು ಕ್ರೂರ ಕ್ರೂರ ಅಂಬು. ಇದೆಲ್ಲ
ಯಾಕೆ ಯಾಕೆ ಬುದ್ಧಿ? ಪ್ರಾಣಿಗಳನ್ನು ಹೊಡೆಯುವುದಕ್ಕೆ ಆಯುಧಗಳು ನಮಗೆ ಬೇಕಾಗ್ತದೆ. ಹೌದು ಬುದ್ಧಿ. ಹಾಗಾಗಿ ಬತ್ತಲಿಕೆಯಲ್ಲಿ ತುಂಬಿಸಿಕೊಂಡೇ ಬಂದಿದ್ದೇವೆ. ಹೌದು ಬುದ್ಧಿ. ಸರಿ, ಆಯುಧಗಳಿದ್ರೆ ಸಾಲದು. ಹಕ್ಕಿಗಳು ಹಾರುವುದಕ್ಕೆ ಸಾಧ್ಯ ಉಂಟು, ಪ್ರಾಣಿಗಳು ಓಡುವುದಕ್ಕೆ ಸಾಧ್ಯ ಉಂಟು. ಅವುಗಳನ್ನು ಹಿಡಿಯಬೇಕಾದ್ರೆ ಬಲೆ ಬೇಕು. ಬಲೆ ಬೇಕು. ಯಾರಲ್ಲಿ ಏನು ಒಂದೊಂದು ಬಲೆ ಐತೆ. ಏನು ಬಲೆ ಐತೆ? ನನ್ನಲ್ಲಿ ಅಂಚಿ ಬಲೆ. ಅಂಜು ಬಲೆ. ಇಂಚಿ ಬಲೆ. ಇಂಚು ಬಲೆ. ಓದು ಬಲೆ. ಓದು ಬಲೆ. ಅಂಚಿ ಬಲೆ. ಅಂಜು ಬಲೆ. ಬಿಸಾಲೆ. ತಿರ್ಗಾಲೆ. ಎಲ್ಲರಲ್ಲಿ ಬಲೆ ಉಂಟು. ಎಲ್ಲರ ಬಲೆ. ಇನ್ನಲ್ಲಿ ಏನು? ನನ್ನಲ್ಲಿ ಒಂದೇ ಬಲೆ ಇದೆ. ಯಾವುದು? ಕಡಲೆ. ಕಡಲೆ. ಅದು ಯಾವುದರಲ್ಲಿ ಹಾಕಿಕೊಂಡು ಬಂದಿದ್ದೀವಿ? ಕಡೆಯಲ್ಲಿ ಕಟ್ಟುವಂತ ಬಲೆ. ಓ, ಕಡಲೆ. ಕೊನೆಗೆ ಕಟ್ಟುವ ಬಲೆ. ಹೌದು. ಇದೆಲ್ಲ ಎಲ್ಲ ಸಂಗ್ರಹ ಮಾಡಿದ್ದೀವಿ. ಸಂಗ್ರಹ ಮಾಡಿದ್ದೇವೆ. ಮುದಿಯಪ್ಪಣ್ಣ, ಇದಾತನ್ನ. ಪ್ರಾಣಿಗಳನ್ನು ಹುಡುಕಬೇಕಾದ್ರೆ, ಹಾ ಅದು ಎಲ್ಲಿದೆ ಎಂಬುದು ಅರಿಯಬೇಕಾದ್ರೆ, ಹಾ ನಮ್ಮಲ್ಲಿ ಅದರ ಪರಿಮಳವನ್ನು ಹಿಡಿದು ಹೋಗುವಂತಹ ಪ್ರಾಣಿ ಬೇಕು. ಹೌದು. ಯಾವ ಎಲ್ಲಿ ಉಂಟು? ಇಲ್ಲಿ ಉಂಟಲ್ಲ? ನಾಯಿ ಮರಿ. ನಾಯಿ ಮರಿ. ನಾಯಿ ಮರಿ. ನಮ್ಮಲ್ಲಿ ನಾಯಿ ಮರಿ ಇಲ್ಲ, ನೀವು ಇಲ್ಲಿದ್ದಾನೆ. ಅಂದ್ರೆ ಪ್ರಾಣಿ ಅದು ಮಾಡುವ ಕೆಲಸ ಅವ ಮಾಡ್ತಾನೆ. ಇವ ಹುಡುಕಿದ ಸರಿ, ಸಂತೋಷ ಆಯ್ತು. ಆಗಲಿ ಬುದ್ಧಿ. ಈಗ ಯಾವುದೋ ಒಂದು ಕೆಲಸಕ್ಕೆ ಹೊರಡುವಾಗ ನಾವು ಸರಿಯಾಗಿ ನಿಲ್ಲಬೇಕು. ನಿಲ್ಲಬೇಕು. ಸಾಲು ನಿಲ್ಲಬೇಕು. ಹೌದು. ಯಾರ ಮುಂದೆ? ದೇವರ ಮುಂದೆ. ಸಿಂಹ, ಸೋಮ, ಅಂದನ, ಉದಾರ, ಶುಕ್ರವಾರ, ಶನಿವಾರ. ಆ ಮುಂದಿನ ತಲೆ ಹೋಗಬೇಕು. ಮುದಿಯಪ್ಪಣ್ಣ, ಅದು ತೆಗೆಯುವ ತಲೆ ಅಲ್ಲ. ಮತ್ತೆ ಇಲ್ಲಿ ತಲೆ ತೆಗೆಯಬೇಕಾದ್ರೆ ಅಲ್ಲಿ ಕಾಲು ಕತ್ತರಿಸಬೇಕು. ಅದು ಸಾಲು ಸರಿಯಾಗಕ್ಕೆ ಹೇಳಿದವರವರೇ. ತಲೆ ತೆಗೆಯುವಾಗ ಹಿಂದಿನ ಕಾಲು ಕಟ್ಟಬೇಕು. ಹೌದು. ಇಲ್ಲಿಂದಲೇ ಪ್ರಾರಂಭ ಮಾಡುವ ನೋಡುವ. ಹಾಗಾದ್ರೆ ಸಾಲು ಬಿಡಬಹುದೇ? ಬೇಡೆಯಾಡುತ್ತಾ ಬಂದ ರಾಗ ಹಣದಿನದ ಹಣುದ ಝಣುದ ವಿವಿಧ ದಿನದ ಹಣುದ ಝಣುದ ಝಣುದ ವಿವಿಧ ವಿವಿಧಯ್ಯ ಥಯ್ಯ
ಇದ್ದಾನವ ಉದ್ಯೋಗ ಬರ್ತದೆ. ಓಹೋ ಹೋ ಹೋ ಆಯಾಸ. ಮತ್ತೆ ಅವ ಎಂತ ಹೇಳ್ತೀವಿ? ಇರಿ ಸಾವಧಾನ. ಯಾಕೆ ಏನಾಯ್ತು? ಸಾಕಾಯ್ತು. ಯಾರಿಗೆ? ನಮ್ಗೆಲ್ಲ. ನೀನೇನು ಮಾಡಿದ್ವಿ? ಬೇಟೆಯಾಡಿ. ಯಾರ ಜೊತೆಯಲ್ಲಿ? ನಿಮ್ಮ ಜೊತೆಯಲ್ಲಿ. ಸುಳ್ಳು ಹೇಳ್ಬೇಡ. ಈಗ ಮುಂದೆ ಬೇಟೆ ಆಡುತ್ತಾ ಹೋದವ ಯಾರು? ಮುಂದಿನಿಂದ ನಾನು. ಮತ್ತೆ ನಾನು ನೋಡಿದ್ದೇನೆ, ನೀನು ಎಲ್ಲಿ ಬೇಟೆ ಆಡ್ಲಿಲ್ಲ. ಬೇಟೆ ಎಂತದ್ದು? ಮತ್ತೆ ನಾವು ಓದದ್ದೇ ನಮ್ಮ ಕಣ್ಣು ಮಗದ್ರೆ ಯಾವ. ಮತ್ತೆ ನೀನು ಆ ರೀತಿ ಬೊಬ್ಬೆ ಹಾಕಿದ್ರೆ ಪ್ರಾಣಿ ಸಿಗುತ್ತಕ್ಕುಂಟು. ಮತ್ತೆ ಎಲ್ಲಿ ನೋಡಿದ್ರೆ ಯಾರು ಬೊಬ್ಬೆ ಹಿಡಿದು ಕೂತ್ಕೊಳ್ಬಾರ್ದು, ಹೇಳಿದ್ರು ಬೊಬ್ಬೆ ಹಿಡಿಯಬೇಕು ಅಂತ. ಬೊಬ್ಬೆ ಹೊಡೆದು ಎಲ್ಲಿ? ತಿನ್ನದು ಸಾಕಾಗ್ಲಿಕ್ಕಿಲ್ಲ. ಬೊಬ್ಬೆ ಹೊಡೆದು ಎಲ್ಲಿ? ಕಣ್ಣಿಗೆ ಪ್ರಾಣಿಗಳು ನೋಡುವುದಕ್ಕೆ ಸಿಕ್ಕಿದ್ರೆ ಬೊಬ್ಬೆ ಹಾಕ್ಬೇಕು. ಎಣ್ಣೆ ತಕೊಂಡಿದ್ದೇವೆ, ಅದು ಸಾಕಾಗ್ಲಿಲ್ಲ. ಹೌದಾ? ಅದು ಬರುವಾಗಲ್ಲ, ಒಂದು ಮನೆ ಸೇರಿದ ಮೇಲೆ ಅದನ್ನು ಉಪಯೋಗ ಮಾಡಿ. ಮತ್ತೆ ಅವರೆಲ್ಲ ಜೋರು ಮಾಡುದು. ನೀನೇನು ಮಾಡಿದೆ? ನಾನು ಆಟ ದೂರದಲ್ಲಿ ಬರುವಾಗ, ಅಷ್ಟು ದೂರದಿಂದ ಬರುವಾಗ ಈಟು ದಪ್ಪ ಹುಲಿ ಮರಿ ಬಂದೈತೆ. ಎಲ್ಲಿ? ಹುಲಿ ಮರಿ ನಿನ್ನ ಎದುರು? ನನ್ನ ಎದುರು. ಏನು ಮಾಡಿದೆ? ನನ್ನನ್ನು ನೋಡಿದ್ದೇನೆ, ಬಾಲ ಕೆಳಗೆ ಹಾಕಿ ಹೋಯ್ತು. ಓಡಿ ಹೋಯ್ತಾ? ಓಡಿ ಹೋಯ್ತು. ಬಿಡ್ಲಿಲ್ಲ. ಬಾಲ ಹೀಗೆ ಎಳ್ಕೊಂಡು ಬಂದು ದರ ಎಳ್ದೆ, ಜಬಲಕ್ಕೆ ಹೊಡೆದೆ, ಸತ್ತೋಯ್ತು. ನಿನ್ನ ಕೈಗೆ ಬಾಲ ಸಿಕ್ಕಿತು? ಬಾಲ ಸಿಕ್ಕಿ, ಇಷ್ಟು ಸಣ್ಣ ಬಾಲ. ಹೌದಾ? ಹೌದು. ಅವ ಹೇಳಿದ್ದು ಸತ್ಯವೋ ಇದು? ಹುಲಿ ಮರಿ ಅಂತೆ? ಹುಲಿ ಮರಿ ಅಲ್ಲ, ಅದು ಇಲಿ ಮರಿ. ಹೌದೇನು? ಇಷ್ಟು ದಪ್ಪ ಇತ್ತು. ಅದು ಹೇಗಿತ್ತು ನೋಡುವುದಕ್ಕೆ? ಮೂತಿ ಹೀಗೆ ಇತ್ತು, ಇಷ್ಟು ದಪ್ಪ ಇತ್ತು, ಬಾಲ ಇಷ್ಟು ದಪ್ಪ. ಓ, ಅದು ಹೆಗ್ಗಣ. ಕಾಡಿನಲ್ಲಿರುವಂತದ್ದು. ಹೌದು. ಮನೆಯಲ್ಲಿ ಆದ್ರೆ ಇಲಿ ಇರುವುದು. ಅದು ದೊಡ್ಡದಾಗಿದೆ. ಅದು ಅದೇ ದೊಡ್ಡದಾಗಿದೆ. ಇಲಿ ಮರಿ ಅಲ್ಲ, ಆಯ್ತಾ? ಹುಲಿ ಮರಿಯಾ? ಅಲ್ಲಲ್ಲ, ಇಲಿ ಮರಿ. ಇಲಿ ಮರಿ ಅಲ್ಲ, ಹೆಗ್ಗಣ. ಇಲಿ ಮರಿ ಅಲ್ಲ, ಹೆಗ್ಗಣ್ಣುವ ಜಾತಿಯ ಬೇರೆ ಉಂಟು. ಒಂದು ಕೊಂದಿದ್ದೇನೆ. ಹೌದಾ? ಸರಿ, ನೀನು ಅಷ್ಟಾದ್ರು ಮಾಡಿದ್ಯಲ್ಲ. ಬುದ್ಧಿ. ಈಗ ನಾವು ಈ ರೀತಿ ಬೊಬ್ಬೆ ಹಾಕಿಕೊಂಡು ಹೋದ್ರೆ ನಮ್ಮ ಕೈಗೆ ಪ್ರಾಣಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಈಗ ಗಂಡಿಗಳಲ್ಲಿ ನಿಲ್ಬೇಕು. ನಾವು ಗಂಡಿಯಲ್ಲಿ ನಿಲ್ಬೇಕು. ಗಂಡಿಯಲ್ಲಿ. ನಿನ್ನ ಮನೆಗೆ ಉಂಟಾ? ಪ್ರಾಣಿ ಹೋಗುವಂತಹ ದಾರಿ ಹಿಡಿದು ಗಂಡಿಗಳಲ್ಲಿ ನಿಲ್ಬೇಕು. ನೀನೆಲ್ಲಿ ನಿಲ್ತಿ? ನಾನು ಮೇಲ್ಗಂಡಿಯಲ್ಲಿ. ಎಲ್ಲಿ? ಮೇಲೆ. ಹೌದು. ನೀನು ಮೇಲೆ ಹೋಗ್ಬೇಕಷ್ಟೇ. ನೀನು ಮೇಲೆ ಹೋಗ್ಬೇಕು. ಗಂಡಿಗೆ ಆ ಮೇಲ್ಗಂಡಿ. ನೀನು ಜಲಗಂಡಿ. ನೀನು ನಾನು ನೀರು ಕೆಳಗಿಂದ ಮೇಲೆ ಹೋಗ ಗಂಡಿ. ಏನು? ಯಾಕೆ ಬುದ್ಧಿ? ಯಾರಲ್ಲಿ ಮಾತಾಡುವುದು ನೀನು? ತಮ್ಮಲ್ಲಿ ಬುದ್ಧಿ. ಮುದಿಯಪ್ಪನ ನಿಮ್ಮ ಒಡೆಯರು? ಹೌದು ಬುದ್ಧಿ. ಕೆಳಗಿಂದ ನೀರು ಮೇಲೆ ಹೋಗ್ತದ? ನೀರು ಹೋಗೈತೆ. ಹೋಗುವುದಿಲ್ಲ. ಹೋಗುತ್ತೆ. ಕೆಳಗೆ ಹೋಗೈತೆ. ನನ್ನಲ್ಲಿ ನಿನ್ನ ಸವಾಲು ಬೇಡ. ನಾನು ಸವಾಲು ಬೇಡ. ಸವಾಲು ಅದಿಲ್ಲ. ಅದು ಕೂಡ ನನ್ನಲ್ಲಿ ಸವಾಲು ಒಟ್ಟು. ಇವರಲ್ಲಿ ಎಂತದ್ದು ಬುದ್ಧಿ? ಸವಾಲಲ್ಲ, ನಾನು ಇದು ನೋಡಿದ್ದೇನೆ. ನಿದರ್ಶನ ಕೊಡಿ. ಏನದು? ಬುದ್ಧಿ, ಮೊನ್ನೆ ಒಂದು ದಿವಸ ಮಿಗ ತೋಟ ಹತ್ರ ಬಂದಾಯ್ತಾ ಕೆಳಗೆ, ನೀರು ಕುಡಿದು ಮೇಲೆ ಹೋಗೈತೆ. ಅದೇ ಜಾಗದಲ್ಲಿ ನಿಂತರೆ ನೀರು ಕೆಳಗಿಂದ ಮೇಲೆ ಹೋಗೋದಿಲ್ಲ. ಓ, ನನಗೆ ಅರ್ಥವಾಯಿತು. ನೀರು ಕುಡಿಯುವುದಕ್ಕೆ ಬಂದಂತಹ ಪ್ರಾಣಿ ನೀರು ಕುಡಿದು ಮತ್ತೆ ಮೇಲೆ ಹೋಗುವಾಗ ಪ್ರಾಣಿಯ ಹೊಟ್ಟೆ ಒಳಗೆ ನೀರು ಕೆಳಗಿಂದ ಮೇಲೆ ಹೋಗುದಿಲ್ವಾ? ಕೆಳಗಿಂದ ಮೇಲೆ ಹೋಗುದು. ಆವಾಗ ಒಂದು ತಲೆಗೆ ಬರೆದು ಟಾಯಿಂಕ್ ಆ ದಾರಿಯಲ್ಲಿ. ಸರಿ, ಎಲ್ಲರೂ ನಿಲ್ತಿರಲ್ಲೋ? ಅದೇನೋ
ಹರಿಣ ನನ್ನ ಕಣ್ಣಿಗೆ ಬಿದ್ದದ್ದು. ಹೌದು. ಬಿಡ್ಲಿಲ್ಲ ಬಿಡ್ಲಿಲ್ಲ. ನನ್ನಲ್ಲಿರುವಂತಹ ಕ್ರೂರವಾದ ಅಂಬನ್ನು ತೆಗೆದು ಒಮ್ಮೆಗೆ ಅದರ ಮೇಲೆ ಪ್ರಯೋಗ ಮಾಡಿ ಹೌದು ಪ್ರಯೋಗ ಮಾಡಿದ ದೆಸೆಯಿಂದ ಬಿದ್ದಿರು ಆ ಪ್ರಾಣಿ ಸತ್ತೇ ಹೋಗಿರುವುದು. ಅದು ಎಲ್ಲಿ ಬಿದ್ದಿದೆ ಅನ್ನುವುದನ್ನು ನೋಡಿ ಪ್ರಾಣಿಯನ್ನು ಹಿಡಿದುಕೊಂಡು ಬರಬೇಕು. ಒಮ್ಮೆ ಹುಡುಕಿ ನೋಡುವ. ಹತ್ರ ಬಿದ್ದಾಗಿದೆ ನೋಡಿ ಬನ್ನಿ ಒಮ್ಮೆ. ತಗೊಂಡು ಬನ್ನಿ ಆಯ್ತಾ. ಏನಾಯ್ತೆ ಏನು ಕಾಣಲಿಲ್ವಾ? ತಮ್ಮ ನೀನು ನೋಡು. ನೀನು ನೋಡು. ನಾನು ನೀನು ಹೋಗು. ಇಲ್ಲಿ ನಗ್ತಾ ಇದ್ದೆ. ಎಂತದು ಕಿರಾತನ್ನ ಅಂತ ಹೇಳಿದ್ದ ಚೇತನ ಎಂತದು ಕಿರಾತನ್ನ? ಮತ್ತೆ ನೀನು ಆ ರೀತಿ ಗೊಬ್ಬೆ ಹಾಕಿದ್ರೆ ನನಗೆ ಇದೆಲ್ಲ ಕಟ್ಟಿ ಕೇಳ್ತದೆ. ಇಲ್ಲಿ ನಗ್ತಾ ಇದ್ದೆ. ಕಿರಾತನ್ನ ಯಾಕೆ ಗೊಬ್ಬೆ ಹಾಕಿದ್ದು? ನಗ್ತಾ ಇದ್ದೆ. ಯಾರು ನಗುದು ನಿನ್ನ ನೋಡಿ? ರಕ್ತ ಎಲ್ಲಿಂಟು? ಇಲ್ಲಿ ಎಲ್ಲಿಯೋ ನಂದಿ ಸತ್ಯ ಇರ್ಬೋದು. ಹೌದಾ? ರಕ್ತ ಬಿದ್ದದ್ದು ಗೊತ್ತಾಗ್ತದೆ. ಆ ರಕ್ತದ ಪರಿಮಳವನ್ನು ಹಿಡಿದು ಮುಂದೆ ಹೋಗಿ ಒಮ್ಮೆ ನೋಡಂತೆ. ಸಾರಿ. ನೀನು ಅಳುವುದು ನಗುವುದು ನನಗೆ ಅರ್ಥ ಆಗುದಿಲ್ಲ. ಅಳುವುದಿಲ್ಲ ನಗುವುದಿಲ್ಲ. ಮತ್ತೆಂತದ್ದು? ಆಶ್ಚರ್ಯ. ಎಂತದ್ದು ಪರಮಾಚಾರಿ ಏನು ಅಂಥದನ್ನು ನೋಡಿದ್ದೇನೆ. ಕಾಣದೆ ಕಣ್ಣಿಗೆ ಕಾಣದ್ದು ಕಾಣಬಾರದನ್ನು ಕಂಡೆ. ಹೌದಾ? ಹೌದು. ಇದು ಈಸ್ತವತ್ತು ವಿಸ್ಮಯ. ನಮ್ಮ ಹಂದಿ ಸತ್ತು ಬಿದ್ದ ಜಾಗದಲ್ಲಿ ಉತ್ತ ಬೆಳೆದೈತೆ. ಇವ ನಿದ್ದೆ ಬಿಡದೆ ತುಂಬಾ ದಿವಸ ಆಯ್ತು. ಎಂತದ್ದು ನೀನು ಮಾತಾಡುವುದು? ಹಂದಿ ಬಿದ್ದ ಜಾಗದಲ್ಲಿ ಉತ್ತ ಬೆಳೆದೈತೆ. ನಾವು ಬೇಟೆಯಾಡುವುದಕ್ಕೆ ಪ್ರಾರಂಭಿಸಿ ಎಷ್ಟು ದಿವಸ ಆಯ್ತು? ತುಂಬಾ ದಿವಸ ಆಯ್ತು. ಎಂತ ತುಂಬಾ ದಿವಸ? ಮುನ್ನೆಯಿಂದ ಬಂದಿಲ್ವಾ? ಮೊನ್ನೆ ಬರೆದ ಅಷ್ಟು ಬೇಗ ಹುತ್ತ ಬೆಳೆದಕ್ಕೆ ಸಾಧ್ಯ ಉಂಟು? ಎಲ್ಲಿಯಾದ್ರೂ ಹಾಗೆ ಇರಬಹುದು. ಅಲ್ಲ, ಮೊದಲೇ ಹುತ್ತ ಇತ್ತು, ಅದರ ಒಳಗೆ ಪ್ರಾಣ ಭಯದಿಂದ ಅದು ಸೇರಿಕೊಂಡಿರಬೇಕು. ಅಂದು ನಿಸುಳಿ ಹೋಗಿರಬಹುದು ಅಲ್ವಾ? ಪ್ರಾಣಿ ಕಾಣುವುದಿಲ್ಲ, ಪೂರ್ತಿ ಒಳಗೆ ಹೋಗಿದೆ. ಹೌದಾ? ಈಗ ಯಾರಿಂದ ಈ ಕೆಲಸ ಮಾಡಿಸುವುದು? ಹಾಗೆ ತರಬೇಕಲ್ಲ. ಹಾಗೆ ತರಲಿಕ್ಕೆ ನಮ್ಮವರಿದ್ದ. ಕಳ್ಳಿ ಬೆನ್ನಿಗೆ ಎಲ್ಲಿಂದ ಬಿತ್ತು ಅಂತ ಗೊತ್ತಾಗಿಲ್ಲ. ಎಂತ ಬಿತ್ತು? ಪೆಟ್ಟು ಬಿತ್ತ? ಪೆಟ್ಟು ಬೀಳುವಲ್ಲಿ ಹೋದದ್ದು ಯಾಕೆ ಮತ್ತೆ? ಅಲ್ಲ, ಉತ್ತ ಹುತ್ತವನಾಗಿ ಪೆಟ್ಟು ಬಿತ್ತ. ಅವರು ಹೋದ್ರೆ ಆಗ್ಲಿಕ್ಕೆ ನಿಮ್ಮ ಇಬ್ಬರಲ್ಲಿ ಯಾರಾದ್ರೂ ಒಬ್ಬ ಪ್ರಾಯ ಆದವರನ್ನು ಕಳಿಸಿದ? ನಾನು ಮೊನ್ನೆ ಹೋಗಿ ಬಂದದ್ದು 5 ದಿವಸ ಇದ್ದೆ ಅಲ್ಲಿ. ಪ್ರಾಯದವರೆಲ್ಲ ಮೊದಲು ಹೋಗ್ಬೇಕು. ಹೌದಾ? ಹಾಗಾದ್ರೆ ಮುದಿಯಪ್ಪನ ಹೋಗಿ ಇರಸ್ತನ್ನ ಒಮ್ಮೆ ಅಗೆದು ನೋಡು ಆಯ್ತಾ? ಬಿಸಿ ಬಿಸಿ ಕಿರಾಸ್ತನ್ನ. ಅದು ಉತ್ತಲ್ಲ. ಮತ್ತೆ ನಿಗದ ಮೇಲೆ ಒಂದು ಮನುಷ್ಯದಿ ಇದೆ. ಮನುಷ್ಯದಿ. ನೀನು ಪೆಟ್ಟು ತಿಂತಿ ಯಾಕೆ ಬುದ್ಧಿ? ಹೌದು, ನೋಡಿದ್ಯಾ ಸರಿಯಾಗಿ? ಹೌದು ಬುದ್ಧಿ. ಅವ ಹೇಳಿದ್ದು ಹುತ್ತ ಬೆಳೆದಿದ್ದ. ಹುತ್ತಲ್ಲ. ಮಿಗದ ಮೇಲೆ ಕಾಲು ಇಟ್ಟುಕೊಂಡು ನಮ್ಮ ರೀತಿ ಅಲ್ಲ, ಮತ್ತೆ ಕೈಯಲ್ಲೆಲ್ಲ ಆಯುಧ ಹಿಡ್ಕೊಂಡೈತೆ. ಒಂದು ನಮ್ಮ ಹಾಗೆ ಪುರುಷರಲ್ಲ. ಆಗಿದ್ರೆ ನಾಯಿ ಮರಿ ಆಗಿಲ್ಲ. ಹಾಕೊಳ್ಳಿ. ಅದು ಸಣ್ಣದಲ್ಲ ಪುಣ್ಯಾತ್ಮ, ಇದು ದೊಡ್ಡದು. ಸಣ್ಣದಲ್ಲ, ದೊಡ್ಡದು. ಬೆಳೆದು ದೊಡ್ಡದಾದ್ರೆ ಅದು ಅಷ್ಟು ದೊಡ್ಡದಾಗ್ಲಿಕ್ಕಿಲ್ಲ. ಮಾರಿ ಮನುಷ್ಯ. ಭಾರಿ ಮನುಷ್ಯ. ಹೌದಾ? ಹಾಗಾದ್ರೆ ನೀವೇ ನಾವು ತರುವಂತಹ ಪ್ರಾಣಿಯ ಮೇಲೆ ಬಲಾತ್ಕಾರವಾಗಿ ಕಾಲಿಟ್ಟಿದೆ. ನಮಗೆ ಮಾತಾಡಿಸು. ಇದು ನಮ್ಮ ಯಜಮಾನ್ರು ಕೊಂದಿದ್ದು. ಯಜಮಾನ್ರು ಕೊಂದಂತ ಪಿಳ್ಳೆ ಮರಿ. ಈ ಪಿಳ್ಳೆ ಮರಿನ ಕೊಟ್ಟರೆ ನಿಮಗೆ ಏನಾದ್ರು ಅರ್ಧ ಭಾಗ ಕೊಡ್ತೇವೆ. ಹೌದೌದು, ಪಿಳ್ಳೆ ಮರಿ ಕೊಂಡೋಗ್ಬೋದಾ? ಏನಾಯ್ತು ಬುದ್ಧಿ? ಪ್ರಯೋಜನ ಆಗಲಿಲ್ಲ ಬುದ್ಧಿ. ನಿನಗೇನಾಯ್ತು? ನನಗೆ ಏನಲ್ಲ, ಬೆನ್ನಿಗೆ ಬಿದ್ದಾಗ ಕಡಿಮೆ ಆಯ್ತು ಇವತ್ತಿಗೆ. ಇವತ್ತಿದ್ದ. ಹೌದು ಬುದ್ಧಿ. ನೀವು ಹೋದ್ರೆ
ಆಳು ಹೋದ್ರೆ ಹಾಳಾಗುತ್ತೆ, ಮಗ ಹೋದ್ರೆ ಮಧ್ಯಮ ಇದೆ, ನಾನು ಹೋದ್ರೆ ಉತ್ತಮ. ಹಾಗಾದ್ರೆ ನಾನೇ ಹೋಗಿ ಈಗ ಹೋಗ್ಬೇಕು. ರಾಮ್ ರಾಮಣ್ಣ ನಮಸ್ಕಾರ. ಮಾತಿರ್ಲಿಲ್ಲ, ನಿನ್ನಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ಇದು ಏನು ಕೆಲಸ ಮಾಡಿ ಕೊಡುಮ್ಯಾ ನಮ್ಮ ನಿಜದ ಮರಿಯನು ಕೊಡುಮ್ಯಾ ನಮ್ಮ ನಿಜದ ಮರಿಯನು ಎಲೆ ಎಲೆ ಪೋರಿ ಎಲೆ ಎಲೆ ಪೋರಿ ಕೊಡುಮ್ಯಾ ನಮ್ಮ ನಿಜದ ಮರಿಯನು ಕೊಡುಮ್ಯಾ ನಮ್ಮ ನಿಜದ ಮರಿಯ ನಡಿನ ಕೊಟ್ಟು ನಡಿ ಕೊಟ್ಟು ತಪ್ಪನೆ ನಡಿ. ಎಲೆ ಎಲೆ ಮೋರಿ ಕೊಡುಗ ನಮ್ಮ ಕದ ಮರಿಯಲು ಓ ಹೆಣ್ಣೆ, ಏನು ನಿನ್ನನ್ನು ನೋಡುವ ಕಾಡು ಜನರ ಹೆಣ್ಣು ಮಕ್ಕಳ ಹಾಗೆ ಕಾಣುವುದು ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ. ನೀನೊಂದು ಊರಿನಿಂದ ಬಂದ ಹಾಗೆ ಕಾಣುತ್ತಾ ಇದೆ. ಸರಿ ಓ ಪೋರಿ, ಏನಿದೆ ಏನಾಯ್ತು ಕಾಡಿಗೆ ಬಂದಂತಹ ನೀನು ಬರೇ ಕೈಯಲ್ಲಿ ಬಂದವಳಲ್ಲ, ಆಯುಧಗಳು ಕಾಣುತ್ತಾ ಇದೆ. ಹೌದು ಕಾಡಿನ ಈ ದಾರಿಯಾಗಿ ಬಂದಂತಹ ನಿನ್ನ ಈ ಚರ್ಯೆಯನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ ನಾವು ಆದ್ರೂ ಕಾಡಬೇಡರು, ಕಾಡಿನಲ್ಲಿದ್ದುಕೊಂಡು ಮೃಗವೇಟೆಯನ್ನಾಡಿ ಪ್ರಾಣಿಗಳನ್ನು ಕೊಂದು ಆ ಬಳಿಕ ನಮ್ಮ ಬಿಡಾರವನ್ನು ಸೇರಿ ನಮ್ಮದಾದಂತಹ ಔತಣವನ್ನು ಒಳ್ಳೆ ರೀತಿಯಿಂದ ಮಾಡಿ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇರುವುದು. ಸರಿ ಇಂದು ನನ್ನ ಪ್ರಾಣಕ್ಕೆ ತುತ್ತಾಗಿ ಬಿದ್ದಂತಹ ಈ ಮರಿಯನ್ನು ನಿನ್ನ ಕಾಂಗ್ರೆಸೆಯಲ್ಲಿ ಹಾಕಿ ನೀನು ಬಹಳಷ್ಟು ನಮ್ಮನ್ನು ಹೆದರಿಸುವ ಹಾಗೆ ಕಾಣುತ್ತಾ ಇದೆ. ಅದಕ್ಕಾಗಿ ಕೇಳು, ಏನು ಇದು ನಮ್ಮ ವಶಕ್ಕೆ ನೀನು ಬಿಟ್ಟುಕೊಡು, ನಿನ್ನ ದಾರಿಯನ್ನು ನೀನು ಹಿಡಿದು ನಿನ್ನ ಮನೆಯನ್ನು ಸೇರು. ಇದು ನಿನಗೆ ಒಳ್ಳೆಯ ಕೆಲಸ. ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ? ನನ್ನ ಬಾಣಕ್ಕೆ ತುತ್ತಾದದ್ದು ಈ ಪ್ರಾಣಿ ನಾನೇ ಕೊಂದು ಕೆಳಗುಳಿಸಿದ್ದು, ಹಾಗಾಗಿ ನಿನಗೆ ಕೊಡುವಂತಹ ಪ್ರಶ್ನೆಯೇ ಇಲ್ಲ. ನೀನು ಕೊಂದದಾದ್ರೆ ನಿನ್ನ ಆಯುಧದ ಎಲ್ಲಾದ್ರೂ ಒಂದು ಪೆಟ್ಟು ಕಾಣ್ತದ? ನಿನ್ನದಲ್ಲಿ ಕಾಣುತ್ತದೆ. ನೋಡುವ ಅಲ್ಲಿ ಅದು ನೀ ತಿಳ್ಕೊಂಡದ್ದು ನಿನ್ನದು, ಅದು ನನ್ನ ಪೆಟ್ಟು. ನನ್ನಲ್ಲಿ ತುಂಬಾ ಇತ್ತು, ಈಗ ಒಂದೇ ಉಳಿದದ್ದು. ನನ್ನಲ್ಲೂ ಹಾಗೆ. ಇದು ನಿನಗಂತ ಬಿಟ್ಟದ್ದು. ಓಹೋ, ಅದು ನಾನು ಕೊಂದದ್ದು. ಆಗುದಿಲ್ಲ ಅಂತ. ನಾನು ಕೊಂದದ್ದು ಅಂತ. ನಾನು ನಿಮ್ಮದು ಕೋಟೆ ಬಿದ್ದೆ, ಎಂತದ್ದು ನಿಮ್ಮದು ಕೋಟೆ ಬಿದ್ದೆ. ಹಾಗೆಲ್ಲ ಬಿಟ್ಟು ಕೊಡುವುದಕ್ಕಾಗುದಿಲ್ಲ. ಬೇಡಿಕೆ. ಹಾಗಾದ್ರೆ ನಾನು ಬಿಡುವುದಿಲ್ಲ ಅಂತ ಹೇಳಿ. ನೀವು ಬಿಡಿ, ಅವ್ರ ಕೊಡೆ, ಅವ್ರ ಕೊಡೆ ನೀವು ಬಿಡಿ. ಏನು ಮಾಡುದು ಈಗ? ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಹೌದು, ಹೇಗೆ ವ್ಯವಸ್ಥೆ ಮಾಡುದು? ಬಿಡುವಿಲ್ಲ ಅಂತ ಹೇಳಿ ಒಂದು ಪಂಚಗಜ್ಜಯ ಮಾಡುವ. ನಿನಗೆ ಅದೇ ಕೆಲಸ ಪುಣ್ಯಾತ್ಮ. ಅಲ್ಲಿದ್ರು ಪಂಚಗಜ್ಜಯ ಮಾಡುದು. ಒಂದು ಪಂಚಾಯತ್, ಒಂದು ಪಂಚಾಯಿತಿಗೆ ಅದು ಮೂರನೇ ವ್ಯಕ್ತಿಗಳು ಯಾರು ಇದ್ರೆ ನಿನ್ಗೆ ತಲೆ ಕೆಟ್ಟು ಹೋಗಿದೆ. ಯಾಕೆ ಬುದ್ಧಿ? ಇದು ಕಾಡು. ಹೌದು, ಇಲ್ಲಿ ಮೂರನೆಯವು ಯಾರಿರ್ತಾರೆ? ಹುಡುಕಿದ್ರೆ ಸಿಗಬಹುದು. ಹುಡುಕಿದ್ರೆ ಹಾಗಾದ್ರೆ ನೋಡಿ ನೋಡಿ ಬಂದೆ. ರಾಮರಾಮಣ್ಣ ನಮಸ್ಕಾರ. ನನಗೆ ಒಂದು ಪಂಚಾಯತ್ ಆಗಬೇಕು. ತೆಂಗಿನಕಾಯಿಗೆ ಬೆಲೆ ಹೆಚ್ಚಾಗಿದೆ, ಪಂಚಗಜ್ಜೆಗೆ ₹1 ಆಗುದಿಲ್ಲ. ಬೆಲ್ಲಕ್ಕೆ ಕಡಿಮೆ ಆಗಿದೆ, ಬೆಲ್ಲಕ್ಕೂ ಜಾಸ್ತಿ ಆಗಿದೆ. ನಿನ್ನನ್ನು ನಾನು ಯಾಕೆ ಕಳಿಸಿದ ಪುಣ್ಯಾತ್ಮ? ಯಾಕೆ? ಅವರ ಗಣ್ಯ ವ್ಯಕ್ತಿ ಅವರಲ್ಲಿ ಹೋಗಿ ಪಂಚಗಜ್ಜೆಯದ ವಿಷಯ ಮಾತಾಡಿದ್ರು. ಅಲ್ಲ, ಅವರು ಎಲ್ಲಿಂದ ಕೊಡುದು ಪುಣ್ಯಾತ್ಮ? ಪಂಚಾಯತಿಗೆ ಮಾಡುವ. ನೀನು ಕೇಳಿದಂತದವರಲ್ಲಿ ಅವ್ರು ಹೇಳಿದ ಕೇಳಿದ್ಯಾ? ಬೆಲ್ಲಕ್ಕೆ ಎಷ್ಟುಂಟು, ಅವಲಕ್ಕಿಗೆ ಎಷ್ಟುಂಟು ಅಂತ? ಆಗಲ್ಲ, ಹಾಗೆ ಮಾತಾಡಬೇಡ. ಒಂದು ಉಪಾಯದಲ್ಲಿ ಒಂದು ಪಂಚಾಯತ್, ಒಂದು ಉಪಾಯದಲ್ಲಿ ನಮಗೆ ಒಂದು ಪಂಚಾಯತಿಗೆ ಮಾಡಬೇಕು. ಉಪಾಯದಲ್ಲಿ ಯಾಕಂದ್ರೆ ಅದು ನಮ್ಮ ಯಜಮಾನರು ಬಂದದ್ದು, ಅದು ನಮಗೆ ಸಿಗಬೇಕು. ಇದು ಅವರೇನು ಹೇಳ್ತಾರೆ?
ಹೌದಾ ನೀವೇನು ಹೇಳುದು? ನಾವು ಬಂದದ್ದು ಅಂತ. ಹೌದು, ನಾನು ಹೊರತು ಕೇಳಬೇಕಾಗ್ತದೆ. ನೀವು ಸ್ವಲ್ಪ ಮಾತಾಡಿ. ಓಯ್ ಮಹಾರಾಣಿ ಅವರೇ, ಈಗ ಜಿಂಕೆ ಮರಿಯನ್ನು ಕೊಂದದ್ದು ಅವರು ಅಂತ ಹೇಳ್ತಾ ಇದ್ದಾರೆ. ಕೊಂದದ್ದು ನಾನು. ಕೊಂದದ್ದು ನೀವೇ? ನಾನೇ ಕೊಂದದ್ದು. ಹಾಗಾದ್ರೆ ಒಂದು ಕೆಲಸ ಮಾಡುವ, ಯುದ್ಧದಲ್ಲಿ ಗೆದ್ದವರಿಗೆ ಜಿಂಕೆ ಮರಿ ನಿಮ್ಮ ಒಪ್ಪಿಕೊಂಡ ಗೆದ್ದವರಿಗೆ ಜಿಂಕೆ ಮರಿನ ಸೋತವರಿಗೆ ಜಿಂಕೆ ಮರಿ ಮರ್ಯಾದೆ ಉಂಟು. ಅದಕ್ಕೆ ಮರ್ಯಾದೆ ಇಲ್ವಾ? ಗೆದ್ದರೆ ಮಾತ್ರ ಮರ್ಯಾದೆ, ಸೋತವರಿಗಿಲ್ಲ. ಇಲ್ಲ ಇಲ್ಲ ಮರ್ಯಾದೆ ಕಳ್ಕೊಳ್ತದೆ. ಇರ್ಲಿ, ಈಗ ಅವರೊಡನೆ ನಾವು ಅದನ್ನು ಪಡೆಯಬೇಕಾದ್ರೆ ಯುದ್ಧ ಮಾಡಬೇಕು. ಯುದ್ಧ ಮಾಡುವಲ್ಲಿವರೆಗೆ ಅದು ಯಾರ ವಶದಲ್ಲಿ? ಅವರದ್ದು ಕೇಳುವ. ಓಯ್ ಮಹಾರಾಣಿ ಅವರ, ಯುದ್ಧ ಮಾಡಿ ಗೆದ್ದವರಿಗೆ ಅಂತಿಮ ಜಿಂಕೆ ಒಪ್ಪಿಗೆ ಉಂಟಾ? ಹಾಗಾದ್ರೆ ಪ್ರಾರಂಭಿಸುವುದು. ಹೌದು, ಅದು ಯಾರ ವಶದಲ್ಲಿ? ನಾವು ಯುದ್ಧ ಮಾಡ್ತಾ ಇರುವ ನಮ್ಗೆ ನೋಡ್ಲಿಕ್ಕೆ ಆಗ್ತದ? ಅದು ನನ್ನ ವಶದಲ್ಲಿ. ಮುದಿಯಪ್ಪಣ್ಣ, ಜಾಗ್ರತೆ. ಹೌದಾ? ಮತ್ತೆ ಮುಟ್ಟುವುದಿಲ್ಲ. ಅವರ ಬಳಗದಲ್ಲಿದ್ದವರೆಲ್ಲ ಅದು ಹಿಂದೆ ಮಾತ್ರ, ಹಿಂದಿನ ಮಂಗಳ ಮಾತ್ರ ಎಲ್ಲ ಸಸ್ಯಾಹಾರಿಗಳು. ಹಾಗಾದ್ರೆ ಧೈರ್ಯವಂತ, ಅವರ ಮಟ್ಟಿಗಿಲ್ಲ. ನಾನು ಬಿಟ್ಟಂತಹ ಬಾಣಕ್ಕೆ ಗುರಿಯಾಗಿ ಬಿದ್ದಂತಹ ಜಿಂಕೆಯ ಮರಿಯನ್ನು ನೀನು ಕೊಂದೆ ಎನ್ನುವಂತಹ ಮಾತುಗಳನ್ನು ಆಡುವುದರ ಮೂಲಕವಾಗಿ ಜಿಂಕೆಯನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದ. ನೀನು ಕಾಡಿನಲ್ಲೇ ಇರುವ ಮೃಗಗಳನ್ನು ಬೇಟೆಯಾಡುವುದರ ಮೂಲಕವಾಗಿ ಅವುಗಳನ್ನು ಕೊಂದು ತಿನ್ನುವುದೇ ನಿನ್ನ ಉದ್ಯೋಗ. ನಿನಗೆ ಬೇಕು ಅಂತಿದ್ರೆ ಬೇಡಿಕೋ, ಕರುಣೆಯಿಂದ ನಿನಗದು ಕೊಡುತ್ತೇನೆ. ಬದಲಾಗಿ ನೀನೇ ಕೊಂದದ್ದು ಎನ್ನುವ ಹಾಗೆ ಹಠ ಮುಂದುವರಿಸಿದರೆ ಜಿಂಕೆಗಾದ ಗತಿ ಯಾಕಂದ್ರೆ ಯಾಕೆ ನೀನೊಬ್ಬಳು ಹೆಣ್ಣು ಎಂಬುದಾಗಿ ಇರಲಿ, ಅದನ್ನು ಮರೆತು ನಿನ್ನ ಬಲವನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿ ನಮ್ಮನ್ನು ಸೋಲಿಸುವ ಅಂತ ನೀನು ನೋಡ್ತಾ ಇದ್ದೀಯ. ಆದ್ರೆ ಒಂದು ಹೇಳ್ತಾ ಇದ್ದೀನಿ, ಏನು? ನೀರಿನಲ್ಲಿ ಯಾವತ್ತೂ ಮೀನು ಸರಿಯಾಗಿ ಚಲಿಸಿಕೊಂಡಿರ್ತದೆ. ಅದಕ್ಕೆ ನೀರಿನಲ್ಲಿ ಮಾತ್ರ ಬಲ ಇರುವುದು. ಎಲ್ಲಿಯಾದ್ರೂ ಮೇಲೆ ಬಂದ್ರೆ ಅದು ಸತ್ತು ಹೋಗುತ್ತೆ, ಒದ್ದಾಡಿ ಸಾಯ್ತದೆ. ಖಂಡಿತ. ನಾವು ಕಾಡಿನಲ್ಲಿರುವಂತಹ ಕಿರಾತರು, ಕಾಡಿನ ವ್ಯವಹಾರ, ಕಾಡಿನ ಒಳಗೆ ಎಂಟು ಅದನ್ನೆಲ್ಲ ಸರಿಯಾಗಿ ಮನನ ಮಾಡಿಕೊಂಡು ವ್ಯವಹರಿಸುವವರು. ನೀವು ನಾಡಿನಿಂದ ಬಂದವರು, ಇರಲಿ, ಕಾಡು ದಾರಿಯೊಳಗೆ ಸಿಲುಕಿ ಎಲ್ಲಿಯಾದ್ರೂ ಅಪಾಯ ನಿಮಗೆ ಒದಗಿ ಬಂದ್ರೆ
ಮಾತಿಗೆ ಮಾತು ಬೆಳೆಸಿ ಯುದ್ಧ ಮಾಡುವುದಕ್ಕೆ ಬರಬೇಡ, ಹಿಂದೆ ನೋಡಿ. ಕಾಡಿಗೆ ಬಂದು ಬದುಕುವುದಕ್ಕೆ ಕಷ್ಟವಾಗುತ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡಿ ಮತ್ತೆ ದಿಗ್ದೇಶಗಳನ್ನು ಸಂಚರಿಸುವುದರ ಮೂಲಕವಾಗಿ ನನ್ನ ಯೋಗ್ಯತೆಯನ್ನೆನ್ನುವುದನ್ನು ತೋರಿಸಿಕೊಟ್ಟ ಬಳಿಕ ಇದು ಹೀಗಿರುವಾಗ ನೀನೊಬ್ಬ ಕಾಡಿನಲ್ಲಿ ಸಿಕ್ಕಿದಂತಹ ಪ್ರಾಣಿಗಳನ್ನು ಪಕ್ಷಿಗಳನ್ನು ಹಿಡಿದು ತಿನ್ನುವಂತಹ ನಿನ್ನೊಡನೆ ಹೋರಾಟ ಮಾಡುವುದು ನನಗೆ ಕಷ್ಟವಾಗುತ್ತದೆ ಎನ್ನುವ ಹಾಗೆ ಭಾವಿಸಿದೆಯಾ? ಇಲ್ಲವೇ ಇಲ್ಲ. ನೀನೇ ಕಾಡಿನ ರಾಜ ಎನ್ನುವ ಹಾಗೆ ಮದದಿಂದ ವರ್ತಿಸಿದೆ ಎಂದಾದರೆ ನಿನ್ನ ಮದವನ್ನು ಅಡಗಿಸಬೇಕಾಗಿದೆ. ಯಾರು ನೀನು? ಏನು ಕೊಡದೆ ಅನ್ನುವುದನ್ನು ತಿಳಿದೆ ಈ ರೀತಿ ಬಂದದ್ದು. ಹೌದೇನೆ? ಏನು ನಾಡಿನಲ್ಲಿರುವಂತಹ ನೀವು ಏನು ನಿಮ್ಮ ಜೀವನಕ್ಕೆ ಸರಿಯಾದಂತಹ ವ್ಯವಹಾರವನ್ನು ಮಾಡಿ ಬದುಕಿ ಬಾಳುವವರು ನೀವು. ಆದ್ರೆ ನಾವು ಹಾಗಲ್ಲ, ಮಾಂಸವನ್ನೇ ತಿಂದು ನಿಮಗದೇ ಬದುಕು, ನಮ್ಮ ಆಹಾರವಾಗೆ ನಮ್ಮ ಬೇಟೆಯಾಡುವಂತಹ ಬದುಕು. ಇದನ್ನು ನಾವು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಬಿಡಬೇಡ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಏನು ಇಂದಿನ ದಿವಸ ನಾನು ಕೊಂದಂತಹ ಜಿಂಕೆ ಮರಿಯ ಮಾಂಸವನ್ನು ತಿಂದು ಸ್ವಲ್ಪ ನೆಮ್ಮದಿಯಲ್ಲಿ ಇರಬೇಕನ್ನುವಾಗ ಅದಕ್ಕೆ ಅಡ್ಡಿಯನ್ನುಂಟು ಮಾಡಿದವಳು ನೀನು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ಯಾವ ರಾಜ್ಯದ ಮಹಾರಾಣಿ ಆಗಿರಲಿ ಯಾರೇ ಆಗಿರಲಿ ನಮ್ಗೆ ಲೆಕ್ಕವೇ ಇಲ್ಲ. ಈ ಕಾಡು ದಾರಿ ಬಿಟ್ಟು ನಡೆನವರಿಗೆ ನಿನಗೊಂದು ಉಪಾಯ ಹೇಳುತ್ತೇನೆ. ನಿನಗೆ ಮಾಂಸ ತಿಂದುಕೊಂಡು ಬದುಕಬೇಕೆನ್ನುವಂತ ಆಸೆ ಇವತ್ತು ಜಿಂಕೆ ಮರಿಯನ್ನು ತಿನ್ನಬೇಕೆನ್ನುವ ಆಸೆ ಇದ್ರೆ ನನ್ನಲ್ಲಿ ಬೇಡಿಕೊ. ನಾನು ಕೊಂದದ್ದು ನಿನಗೆ ಭಿಕ್ಷೆಯಾಗಿ ಕೊಡುತ್ತೇನೆ. ಬದಲಾಗಿ ನೀನೇ ಕೊಂದದ್ದು ಎನ್ನುವ ಹಾಗೆ ಮೊದಲಿಂದ ಮಾತನಾಡಿದ್ರೆ ನೀನು ಒಂದು ಜಿಂಕೆ ಮರಿಯನ್ನು ನೋಡಿದ್ದು, ನಾನು ಇಂತಹ 1000 ಜಿಂಕೆ ಮರಿಯನ್ನು ದಿವಸ ನೋಡಿದ್ದ ಸತ್ತದ್ದನ್ನು ಹೇಳಿದ್ದು. ಅದಕ್ಕಾಗಿ ಹೇಳ್ತಾ ಇದ್ದೆ, ಇದರ ಬಗ್ಗೆ ನೀನು ಮಾತಾಡೋದಿಲ್ಲ. ಹೌದಾ? ಆಗ ಮಾತು ಜಾರಿದು. ನೀನು ಕೊಂದದ್ದು ಎನ್ನುವ ಹಾಗೆ ಮಾತಾಡಿದ್ದು. ಆಗ್ಲಿಕ್ಕಿಲ್ವ ನಿನ್ನಲ್ಲಿ ಹೋರಾಟ ಮಾಡುವುದಕ್ಕೆ? ಇಲ್ಲ ಇಲ್ಲ. ಏನು ಮಾಂಸ ಬೇಕಾ ನಿನಗೆ? ಅಲ್ಲ, ಇವತ್ತು ಬೇಡ, ಇವತ್ತಿದ್ದು ನೀವೇ ತಿನ್ನು. ನನಗೆ ಅಗತ್ಯವಿಲ್ಲ. ತಿನ್ನುವುದಕ್ಕೆ ಬೇಕಾಗಿ ಬೇಟೆ ಆಡಿದಲ್ಲ, ಬೇಕಾದ್ರೆ ನೀ ಹಿಡ್ಕೊಂಡು ಹೋಗು. ಮತ್ತೆ ಆಗ ಹೇಳಿದ್ದೀನಿ ನಿನ್ಗೆ ಬೇಕಂತ. ಒಂದದ್ದು ನಾನು ಅಂತ ಹೇಳಿ ಬೇಡ, ನಿನ್ನ ಜೊತೆಯಲ್ಲಿದ್ದವರಿಗೆ ಬೇಕಲ್ಲ. ನಿನಗೆ ಅದೆಲ್ಲ ಬೇಡ, ನಿನದು ಬೇಕಾ? ಈಗ ಹೆಣ್ಣು ಮಕ್ಕಳು ಅಂತ ಇವರ ಜೊತೆಯಲ್ಲಿ ಬೇರೆ ಜನ ಇದ್ದಾರೆ, ನಾವು ಇದ್ದೇವೆ. ಅವರನ್ನು ನೋಡುತ್ತಿದ್ರೆ ಆಗಲೇ ಓಡಿ ಆಗುತ್ತಿತ್ತೋ? ಇಲ್ಲ ಇಲ್ಲ ಇಲ್ಲ, ಓಡಿ ಹೋಗುವ ಪ್ರಸಂಗವಿಲ್ಲ. ನೋಡುವೆ ಸೋತೆ ವಿನಯ ಮಂತ್ರಿಗಳು ಮಂತ್ರಿ ಸೇನಾಧಿಪತಿಗಳು ಕೇಳಿರಿ ಮಂತ್ರಿಗಳು
ಮಂತ್ರಿಗಳು ನಿಮ್ಮಲ್ಲಿ ಬೇಡುವ ಮಾತುಗಳು ಓ ಮಂತ್ರಿ ಸೇನಾಧಿಪತಿಗಳೇ, ದಿಗ್ವಿಜಯಕ್ಕೆ ಹೊರಟ ಅಂದಿನಿಂದ ಇಂದಿನ ತನಕ ನನಗೆ ಬೆನ್ನೆಲುಬಾಗಿ ಹೋರಾಟ ಮಾಡಿದವರು ನೀವು. ಅದು ನಮ್ಮ ಕರ್ತವ್ಯವೂ ಅಲ್ವಾ? ನೀವು ಮಾಡಿದಂತಹ ಕಾರ್ಯದಿಂದ ಸಂತೋಷವನ್ನೇ ಹೊಂದಿದವಳಿದ್ದೇನೆ. ಇಲ್ಲಿಯ ತನಕ ದರೆಯ ಧರಣೀಪಾಲನ ದರ್ಪವನ್ನೆಲ್ಲ ಮುರಿದೆವು. ಅದು ಹೌದು. ಸೋತು ಶರಣಾದರು ಅನೇಕರು, ತಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದವರು ನಾವಿದ್ದೇವೆ. ಆದರೆ ನನಗಿನ್ನೂ ಹೋರಾಟ ಮಾಡಬೇಕು. ನನ್ನ ಪರಾಕ್ರಮ ಏನು, ನನ್ನ ಯೋಗ್ಯತೆ ಏನೆನ್ನುವುದನ್ನು ತೋರಿಸಬೇಕು ಎನ್ನುವ ಹಾಗೆ. ಮಹಾರಾಣಿ, ಇನ್ನು ಮುಂದಕ್ಕೆ ಯಾರಿಗೆ ತೋರಿಸಬೇಕು ಎಂಬಂತಹ ಆಲೋಚನೆ? ಖಂಡಿತವಾಗಿ ನೀವು ಕೇಳಿದ ಪ್ರಶ್ನೆ ಒಳ್ಳೆಯದೇ. ಭೂಲೋಕದಲ್ಲಿರುವಂತಹ ಎಲ್ಲರೂ ಸೋತು ಶರಣಾಗಿದ್ದಾರೆ. ಅದು ಹೌದು. ಇನ್ನು ಯಾರಿದ್ದಾರೆ? ನನ್ನ ದೃಷ್ಟಿ ಮೇಲೆ. ಹೌದು ಹೌದು. ಯಾರು? ದೇವಲೋಕವನ್ನಾಳುವಂತಹ ಸುರಪಾಲ ಆತನೊಡನೆ ಹೋರಾಟ ಮಾಡುವುದರ ಮೂಲಕವಾಗಿ ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಅವನಿಗೂ ತೋರಿಸಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡಿದ್ದೇನೆ. ಯಾಕೆ ಹೋಗೋಣವಾ? ಏನು ಮಾತನಾಡುತ್ತಾ ಇದ್ದೀನಿ? ಸರಿಯಾ? ಕೇಳಿ ಮನದಲ್ಲಿ ನಡುಗಿ ಸಚಿವರು ಜನರಾಗುತ್ತ ಕಡು ಭಯಂಕರವೆಂದು ಬೇಡ್ದರು ನಿಮ್ಮ ಮಹಿಮೆಯನ್ನು. ಮೃಡರು ತಾನೇ ಬಲ್ಲ ಜಗದಲ್ಲಿ ಬಿಡದೆ ಶತಯಾಗವನ್ನು ಕೈದರಿದರೆ ಅಟರುವರು ಸ್ವರ್ಗವನ್ನು ಎಂಬುದ ಹಿಂದೆ ಕೇಳಿ ತಿಳಿದೆನು. ಮಂತ್ರಿಗಳೇ, ಭೂವಿಜಯರ ಗರ್ವವನ್ನೆಲ್ಲ ಮುರಿದವರು ತಾವು. ಈ ಹೊತ್ತಿಗೆ ವಿಜಯ ಪಥದಲ್ಲಿ ಸಾಗುತ್ತಾ ಸಾಗುತ್ತಾ ದೇವಲೋಕದ ಮೇಲೆ ಕಣ್ಣನ್ನು ಹಾಯಿಸಿದವರು ತಾವಿದ್ದೀರಿ. ಹೌದೇ? ಸುರಪನಿಗೂ ಕೂಡ ನನ್ನ ಸಾಮರ್ಥ್ಯವನ್ನು ತೋರಿಸುತ್ತೇನೆ ಎಂಬುದ. ಅಮ್ಮ, ಏನು? ನನ್ನ ಮನಸ್ಸಿನಲ್ಲೊಂದು ಮಾತು ಹೊಳೆಯುತ್ತಾ ಉಂಟು, ಅದನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಬೇಕು. ಮುಕ್ತ ಅವಕಾಶವಿದೆ. ಅಮ್ಮ, ಬೇರೇನೂ ಅಲ್ಲ, ಸುರಪನಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸುವುದಕ್ಕೆ ಸಾಧ್ಯ ಉಂಟಾ ಎಂಬಂತಹ ಆಲೋಚನೆ ನನ್ನದು. ಅದೇನು ಅವರಿಗೆ ಸಾಮಾನ್ಯವಾಗಿ ಸಿಕ್ಕಿದ್ದಲ್ಲವಮ್ಮ. ಶತಯಾಗಗಳನ್ನು ಮಾಡುವುದರ ಮುಖೇನವಾಗಿ ತ್ರಿಮೂರ್ತಿಗಳನ್ನೆಲ್ಲರನ್ನು ಮೆಚ್ಚಿಸಿ ಅವರಿಂದ ಪ್ರಸಾದವನ್ನಾಗಿ ಪಡೆದುಕೊಂಡದ್ದು. ಅಂತಹ ಸುರ ಪದವಿಯನ್ನು ಏರಿ ಮೆರೆಯುತ್ತಿರುವಂತಹ ದೇವೇಂದ್ರನನ್ನು ಗೆಲ್ಲುವುದಕ್ಕೆ ಸಾಧ್ಯ ಉಂಟೆ? ಅವನು ಶಕ್ತಿವಂತ ಎಂಬಂತಹ ವಿಚಾರವನ್ನು ನಾನು ಕೇಳಿ ತಿಳಿದಿದ್ದೇನೆ. ಧರಣಿ ಎಲ್ಲವ ಗೆಲಿದ ನಮ್ಮಯ ಮೆರೆಯುವುದೇ ಮಾತೆ ಸುರರಲ್ಲಿ ಓದಲವೇ ದೇವರಿಗರುವುದೆನಂದನಲು ಅವರೆಲ್ಲ ಸೂಕ್ಷ್ಮ ಶರೀರಿಗಳು. ಸರಿ, ಇಷ್ಟರ ತನಕ ಧರಣಿ ಪರನ್ನು ಗೆಲಿದ ನಾವು ಮೆರೆದವರು. ಇನ್ನು ಸ್ವರ್ಗಕ್ಕೆ ಹೋಗ್ಬೇಕು ಎನ್ನುವಂತ ಇಚ್ಛೆಯಲ್ಲಿ ತಾವಿದ್ದೀರಿ. ಅಮ್ಮ, ನಾವು ಒಂದು ವೇಳೆ ಸ್ವರ್ಗಕ್ಕೆ ಹೋಗಿ ಗೆದ್ದೆವು ಅಂತಾದರೆ ದೇವರ ನಿಯಮವನ್ನು ಮೀರಿದ ಹಾಗಾಗ್ತದೆ, ದೈವ ವಿರೋಧವನ್ನು ಕಟ್ಟಿಕೊಂಡ ಹಾಗಾಗ್ತದೆ. ಈ ಹಿಂದೆ ಹೋದಂತ ರಕ್ಕಸರು ಯಾರಾದರೂ ಉಳಿದಿದ್ದಾರೆ? ಇಲ್ಲವೇ ಇಲ್ಲ. ದೇವರ ಅವಕೃಪೆಗೆ ಪಾತ್ರರಾಗಿ ಅಳಿತಿದ್ದಾರೆ. ನಮಗೂ ಅದೇ ಗತಿ ಬಂದರೆ ಅದಕ್ಕಾಗಿ ಅಲ್ಲಿಗೆ ಹೋಗುವುದು ಬೇಡ. ಗಗನ ಕೇಳಿದಳು ಮಂತ್ರ ಶಕ್ತಿಯಲ್ಲಿ
ಪಡಿಸಿಕೊಳ್ಳುವುದಕ್ಕೆ ಕಷ್ಟವಾಗುತ್ತದೆ. ಒಂದು ವೇಳೆ ಪಡಿಸಿದರೂ ಕೂಡ ಮೂರು ಮೂರ್ತಿಗಳು ಮಾಡಿದಂತಹ ಕಾರ್ಯಕ್ಕೆ ನಾವು ತಡೆ ಒಡ್ಡಿದ ಹಾಗಾಗಿ ಹಾಗೆ ಮಾತನಾಡುತ್ತಾ ಇದ್ದೀನಿ. ಅಮ್ಮ, ನಿಮಗೆ ಅದು ಭಯವಾಗುತ್ತದೆ. ದಯವಿಟ್ಟು ಹಾಗೆ ಹೇಳಿ ತಿಳಿದುಕೊಳ್ಳಬೇಡಿ. ಏನು ಆಗುದಿಲ್ಲ, ಆಗುದಿಲ್ಲ. ಒಮ್ಮೆ ನಾ ಹೆಜ್ಜೆ ಮುಂದಿಟ್ಟಾಗಿದೆ, ಮತ್ತೊಮ್ಮೆ ಹಿಂದಿಡುವ ಪ್ರಶ್ನೆಯೇ ಇಲ್ಲ. ನೀವು ನನ್ನೊಂದಿಗೆ ಬರುವ ಅಗತ್ಯವೂ ಇಲ್ಲ, ಅನಿವಾರ್ಯತೆ ಇಲ್ಲ. ನಾವೇನು ಮಾಡಬೇಕು? ನೀವಿಲ್ಲೇ ಇದ್ದುಕೊಳ್ಳಿ, ನಮ್ಮಂತಹ ಪುರವನ್ನು ನೋಡಿಕೊಳ್ಳಿ. ದೇವಲೋಕವನ್ನು ಸ್ವಾಧೀನಪಡಿಸುವುದಕ್ಕಾಗಿ ನಾನೊಬ್ಬಳೇ ಹೋಗುತ್ತೇನೆ. ಹೌದೇ? ಆಗಲೇ ನಿಮ್ಮ ಇರುವಂತಹ ಸ್ಥಳ ಸರ್ವಾಧಿಕಾರಿ ಯಾರು ಎಂಬ ಹಾಗರಿತೀರಿ. ಪುರಂದರ ಎಂದು ಕೇಳಿದಲ್ಲೆವು. ಅದು ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಆಲಿಸಿ ಆಲಿಸಿ ನುಡಿ ಕೇಳಿ ರಾಕ್ಷಸರು ಆವಾಗ ಸಂಪತ್ತನ್ನು ಪಡೆಯುವಂತ ಅಭಿಲಾಷೆಯಿಂದ ಅನೇಕ ಮಂದಿಗಳು ಅಭಿಯೋಗವನ್ನು ಮಾಡಿದ್ದುಂಟು. ಅವರ ಜೊತೆ ಕಾಳಗವನ್ನು ಮಾಡಿ ಒಂದೊಂದೆಗೆ ಸೋತದ್ದು ಉಂಟು ನಾವು. ಆದರೆ ಯಾಕೆ ಮಾಡಿದ್ದೇವೆ ಅನ್ನುವುದು ಯಾರಿಗೂ ಅರ್ಥವಾಗಲಿಲ್ಲ. ಮೂರು ಮೂರ್ತಿಗಳ ವರಪ್ರಸಾದ ಇದು. ಆ ರಾಕ್ಷಸರು ಕುಲದೇವನಾದಂತಹ ಬ್ರಹ್ಮನನ್ನೋ ಈಶನನ್ನೋ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿ ನಾಲ್ಕಲೋಕಕ್ಕೆ ಮುತ್ತಿಗೆ ಹಾಕ್ತಾರೆ. ಆ ವರಕ್ಕೆ ಬೆಲೆ ಕೊಟ್ಟು ಓಡಿದ್ದೇ ಹೊರತು ನಮ್ಮ ದೇಹದಲ್ಲಿ, ನಮ್ಮ ರಟ್ಟೆಯಲ್ಲಿ ಯಾವತ್ತೂ ಚೈತನ್ಯ ಕಡಿಮೆಯಾದದ್ದಿಲ್ಲ. ಆದ್ರೆ ಈಗ ದ್ವಾರದಲ್ಲಿದ್ದಂತಹ ಚರರು ಬಂದು ಮೊಬ್ಬಿಡುತ್ತಾ ಇದ್ದಾರೆ. ರಾಕ್ಷಸರೂ ಬಂದದ್ದಲ್ಲ, ಒಬ್ಬಳಾಕೆ ನಾರಿಯಮಣಿ ಅಭಿಯೋಗವನ್ನು ಮಾಡಿದ್ದಾಳಂತೆ. ಯಾರೇ ಆಗಲಿ ನನ್ನ ತೀರ್ಮಾನ ಸರಿಯಾಗುವುದಿಲ್ಲ. ಇದ್ದಾರಲ್ಲ ನಮ್ಮವರು, ಬರಲಿ ಸಭೆಗೆ.
ಹಾಗೆ ಚಿತ್ರಸೇನ ಬರಬೇಕೆನ್ನುವ ಹಾಗೆ ಕರೆ. ನಿನ್ನ ಕರೆಗೆ ಓಗೊಟ್ಟು ಧಾವಿಸಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕೆನ್ನುವ ಹಾಗೆ ತಿಳಿಸಿದ್ರೆ ಕೊರತೆ ಇಲ್ಲದ ಹಾಗೆ ನಾನು ಮಾಡ್ತೇನೆ. ವಿಶೇಷವಾದಂತಹ ಸಭೆಯನ್ನು ನಡೆಸಿದ್ದೇನೆ. ಹೌದು, ಈ ಸಂದರ್ಭದಲ್ಲಿ ಇಂತಹ ಸಭೆ ಬೇಡವಾಗಿತ್ತು. ಹೌದಪ್ಪ. ಆದರೆ ಏನು ಮಾಡೋಣ ಹೇಳು? ಏನು ಅಹಿತಕರ ಘಟನೆ ಒಂದು ದೇವಲೋಕದಲ್ಲಿ ನಡೆಯಿತು ಎಂದಾದ್ರೆ ನಾವೆಲ್ಲ ಒಟ್ಟಾಗಿ ಒಂದು ಚರ್ಚೆಯನ್ನು ಮಾಡಿ ಹೌದು ಆಮೇಲೆ ಯೋಗ್ಯವಾದಂತಹ ತೀರ್ಮಾನವನ್ನು ಕೈಗೊಳ್ಳುವು. ಹೌದಪ್ಪ. ನಮ್ಮಿಂದ ಸಾಧ್ಯವಾಯಿತು ಎಂದಾದ್ರೆ ಬೃಹದಾದಂತಹ ಯೋಗ್ಯತೆಯನ್ನು ಹೊಂದಿದಂತಹ ಗುರುಗಳಿದ್ದಾರೆ ಬೃಹಸ್ಪತಿ ಆಚಾರ್ಯ. ಹೌದು, ಅವರ ಸಮಕ್ಷಮದಲ್ಲಿ ನಮ್ಮ ತೀರ್ಮಾನವನ್ನು ಕೊಂಡು ಹೋಗಿ ಇಡುವವರು. ಹೌದಪ್ಪ. ಆದರೆ ಇವತ್ತು ಹಾಗಲ್ಲ. ಈಗ ಏನಾಯ್ತು ನೋಡಿದೆಯೇ? ಈ ಸಭೆಯೆಲ್ಲ ಎಲ್ಲವರು ಕೂಡ ನೋಡುತ್ತಾ ಇದ್ದಾರೆ ಏನಪ್ಪ ಏನು ಅಂತ. ಹೌದಪ್ಪ, ಏನಾಯ್ತು? ನಿನ್ನನ್ನು ಕರೆಯುವುದಕ್ಕೂ ಕಾರಣ ಇದೆ. ಏನು ಕಾರಣ? ದ್ವಾರದಲ್ಲಿ ಒಬ್ಬಳಾಕೆ ನಾಣಿ ಮಣಿ ಭೂಲೋಕದಿಂದ ಮೇಲೆ ಎದ್ದು ಬಂದಿದ್ದಾಳಂತೆ. ಯಾಕೆ ಬಂದಿದ್ದಾಳೆ, ಬಂದದ್ದು ಏನು, ಮಾತ್ರವಲ್ಲ ಅವಳ ಹೆಸರು ಏನು ಅನ್ನುವುದು ಈವರೆಗೆ ಗೊತ್ತಾಗ್ಲಿಲ್ಲ. ಯಾರೇ ಆಗಿರಲಿ ಈ ಸಮಯದಲ್ಲಿ ವಿಚಾರಿಸುವಂತ ಹೊಣೆಗಾರಿಕೆ ನಮಗಿದೆ. ಹೌದಪ್ಪ. ಹಾಗಾಗಿ ಹೊರಟು ನಿಂತಿದ್ದೇನೆ, ನಿನ್ನನ್ನು ಕರೆದಿದ್ದೇನೆ. ಏನು ವಿಚಾರ? ಇನ್ನು ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ ಯಾವತ್ತು ನಮ್ಮದಾದಂತಹ ಈ ನಾಲ್ಕಲೋಕಕ್ಕೆ ದಾನವರ ಅಭಿಯೋಗ ಪಡಿಸುವುದು ಹೊಸತಲ್ಲ. ಆದ್ರೆ ಇಂದು ಹಾಗಲ್ಲ. ಹೆಣ್ಣೋರ್ಗಳು ಬಂದಿದ್ದಾಳೆ ಇರುವಂತಹ ಮಾತನ್ನು ಆಡುತ್ತಾ ಇದ್ದೀಯ. ನಿಜ ಅಲ್ಲ, ಇದಕ್ಕೆಲ್ಲ ಚಿಂತೆ ಮಾಡುವಂತಹ ಅಗತ್ಯವಿಲ್ಲ. ಯಾಕೆ ಈ ಕಾಲಕ್ಕೆ ತನ್ನನ್ನೇ ಕರೆಸಿಕೊಳ್ಳಬೇಕು ಅಂತ ಇದ್ರು ಕಾರಣ ಉಂಟು. ಮತ್ತೆ ಈ ಹೆಣ್ಣು ಮಕ್ಕಳೊಂದಿಗೆ ಯಾವ ರೀತಿ ವ್ಯವಹರಿಸಬೇಕು ಎನ್ನುವಂತಹ ಜಾಣ್ಮೆ ನನಗುಂಟು. ಹಾಗಿರುವಾಗ ಚಿಂತಿಸುವ ಅಗತ್ಯವಿಲ್ಲ. ಹೀಗೆ ಹೋಗಿ ಹಾಗೆ ಬರ್ತದೆ. ಒಳ್ಳೆಯದು. ಹಾಗಿದ್ರೆ ವಿಳಂಬ ಸಲ್ಲದು. ನಾನು ಐರಾವತವನ್ನು ಹೇಳ್ತೇನೆ. ನಮಿಸೋಣ ಮುಂದೆ. ಯಾಕೆ ಇಂತಹ ಮಾತನಾಡುತ್ತಾ ಇದ್ದೇನೆ? ಹೆಣ್ಣೋರ್ಗಳಾದಂತಹ ನೀನು ಇದ್ದಕ್ಕೆ ಇದ್ದ ಹಾಗೆ ನಮ್ಮನಾದಂತಹ ಈ ದೇವಲೋಕವನ್ನು ಪ್ರವೇಶ ಮಾಡಿದ್ದೀಯ. ಹೌದು ಅಲ್ಲ, ಹೊಸತ್ತು ಯಾಕೆ ಬಲ್ಲೆಯ? ಇಷ್ಟದವರೆಗೆ ಯಾವುದೇ ಹೆಣ್ಣು ಪ್ರವೇಶಿಸಲಿಲ್ಲ. ಪ್ರಥಮ ಬಾರಿಗೆ ನೀನಿಲ್ಲಿಗೆ ಬಂದಿದ್ದೀಯ. ಆ ಮೊದಲ ವ್ಯಕ್ತಿ ನಾನೇ ಆಗಬೇಕೆನ್ನುವ ಕಾರಣಕ್ಕಾಗಿ ನಾ ಬಂದದ್ದು. ಅಲ್ಲ,
ನೀನು ಬಂದಿದ್ದೀಯಾ, ಸಂತೋಷ ಆಯ್ತು. ಒಳ್ಳೇದು. ಅಲ್ಲಿಗೆ ಸಂತೋಷ ಯಾಕೆ ಬಲ್ಲೆಯ? ಯಾಕೆ? ಯಾಕೆಂದ್ರೆ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಕಂಡಿದ್ದೇನೆ. ಎಲ್ಲಿ? ನಮ್ಮದಂತೆ ಈ ದೇವಲೋಕದಲ್ಲಿ. ಸರಿ. ರಂಭಾದಿ ಅಪ್ಸರೆಯರನ್ನು ಕುಣಿಸುವಂತಹ ಚಿತ್ರಸೇನ ನಾನು. ಓ, ನೀನು? ಹೌದು, ನಾನೇ. ಈಗ ಬಂದದ್ದು, ಈಗ ಸಂತೋಷ ಆದದ್ದು ಯಾಕೆ ಬಲ್ಲೆಯ? ಯಾಕೆ? ನಿನ್ನನ್ನು ಕಂಡಿದ್ದೇನೆ, ನಿನ್ನ ನಡೆಯನ್ನು ಕಂಡಿದ್ದೇನೆ. ನಿನ್ನನ್ನು ಕಂಡ ಬಳಿಕ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೂ ಇಷ್ಟು ದೂರ ಬಂದಿದ್ದೀಯಲ್ಲ, ಬಂದಿದ್ದಿ ನನ್ನದಂತ ಒಂದು ತಾಳದಿಂದ ನಿನ್ನನ್ನು ಕುಣಿಸ್ತೇನೆ. ಬರ್ತೀಯ? ಕೀರ್ತಿಗಳನ್ನು ಕೇಳಿ ಕೀರ್ತಿಗಳನ್ನು ಕೇಳಿ ಜೊತೆಗೆ ನಗು ಬರುತ್ತಾ ಇದೆ. ನಗು ಯಾಕೆ ಬರುವುದು? ದೇವಲೋಕವನ್ನು ಸೇರಿಕೊಂಡು ಎದುರಾಗುವಂತಹ ವೀರಾದಿ ವೀರರೊಡನೆ ಹೋರಾಟ ಮಾಡಬಹುದು ಎನ್ನುವಂತ ಉದ್ದೇಶದಿಂದ ಪ್ರವೇಶ ಮಾಡಿದರೆ ಎದುರಾಗಿ ಬಂದದ್ದು ಚಿತ್ರಸೇನ. ನಾನೇ ಕೇಳಿಬಲ್ಲೆ ನಿನ್ನ ಯೋಗ್ಯತೆಯು ಅಲ್ಲ, ನಿನ್ನ ಹಣೆ ಬರಹವೇನು ನಾ ತಿಳ್ಕೊಂಡಿದ್ದೇನೆ. ಹಣೆ ಬರ ಅಂತ ಬೇಡ, ಯೋಗ್ಯತೆ ಅಂತ ಹೇಳಿದ್ರೆ ಅದು ಸರಿಯಾಗುತ್ತದೆ, ದೊಡ್ಡ ಶಬ್ದ ಆಗುತ್ತದೆ. ಹೌದೌದು, ಹೌದೇ ಹೌದು. ಯುದ್ಧ ಮಾಡುವುದಕ್ಕೆ ನೀನು ಜನವಾ ಅಲ್ವಾ? ಅಲ್ಲವೇ ಅಲ್ಲ. ಅಲ್ಲ, ನಮ್ಮದಿಗೆ ಏನಿದ್ರು ಹಾಡುವುದು ಮಾತ್ರ. ಹಾಗಂತ ಯುದ್ಧ ಮಾಡುವ ಸಮಯದಲ್ಲಿ ಯುದ್ಧವೂ ಮಾಡ್ತೇವೆ. ಹಾಡುವುದರ ಮೂಲಕವಾಗಿ ನಿಮ್ಮದಾದಂತಹ ದೇವಲೋಕದಲ್ಲಿದ್ದಾರಲ್ಲ ಸುರ ವೇಶ್ಯರು, ರಂಬೆ, ಉರುಷಿ, ಮೇನಕೆ, ತಿಲೋತ್ತಮೇಜಿ, ಮಂಜುಘೋಷಿ, ಇಂತಹ ದೇವರಿಗೆ ನೀನು ಆ ರೀತಿ ಹೇಳಬೇಡ. ಅವರಿಗೊಂದು ಯೋಗ್ಯತೆ ಉಂಟು. ಹೌದು, ಮಾಡುವ ಕೆಲಸ ಅದೇ ಅಲ್ವಾ? ನೀವು ದೇವಲೋಕದಲ್ಲಿರುವಂತಹ ದೇವತೆಗಳೆಲ್ಲರೂ ಇರುವುದೇ ಅವರ ಮನೆಯಲ್ಲಿ. ಹೌದಪ್ಪ. ಹೀಗಿರುವಾಗ ತುಂಬಿದಂತಹ ಸಭೆಯಲ್ಲಿ ಅವರು ನರ್ತಿಸುವುದಕ್ಕೆ ಮೂಲ ಕಾರಣ ನೀನು. ನಾನಪ್ಪ ಅಲ್ವಾ? ನನ್ನ ಹಾಡು ಪ್ರಾರಂಭ ಆಗದವರಿಗೆ ಕುಣಿಯುವುದಕ್ಕಾಗುವುದು. ಹೌದು, ಹಾಡಿಲ್ಲದೆ ಮುಖ್ಯ ಅಲ್ವಾ? ನೀನು ಅದಕ್ಕೆ ಆದೀತು. ಹೆಣ್ಣು ಮಕ್ಕಳನ್ನು ಕುಣಿಸುವುದಕ್ಕೆ ನೀನು ಸೂಕ್ತನಿದ್ದೀಯ. ಬದಲಾಗಿ ಹೆಣ್ಣು ಮಕ್ಕಳಲ್ಲಿ ಹೋರಾಟ ಮಾಡುವುದು. ಮತ್ತೆ ಕೇವಲ ಅವರನ್ನು ಮಾತ್ರ ಕುಣಿಸುವುದಲ್ಲ, ನಿನಗೆ ಒಪ್ಪಿಗೆ ಉಂಟಾ? ನಿನ್ನನ್ನು ಕುಣಿಸಬೇಕು. ನಿನ್ನ ಪದ್ಯಕ್ಕೆಲ್ಲ ಕುಣಿಯೋದಕ್ಕೆ ಬಂದದ್ದಲ್ಲ ನಾನು. ಮತ್ತೆ ಯಾರು ಬರಬೇಕು? ನಾ ಕುಣಿಯುವುದಕ್ಕಾಗಿ ಬಂದದ್ದಲ್ಲ ಅಲ್ವಾ? ಯುದ್ಧ ಮಾಡುವುದಕ್ಕೆ ಬಂದದ್ದು, ನನ್ನ ಪರಾಕ್ರಮ ಏನೆನ್ನುವುದನ್ನು ತೋರಿಸುವುದಕ್ಕಾಗಿ ಬಂದದ್ದು. ಈಗ ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಅದ್ಯಾಕೆ ನನಗೆ? ಅದು ಬೇಕು. ನಾ ಭೂಲೋಕದಿಂದ ಮೇಲೆ ಬಂದದ್ದು. ಹೌದೌದು, ಭೂಲೋಕದಲ್ಲಿ ನನ್ನ ಯೋಗ್ಯತೆ ಏನೆನ್ನುವುದನ್ನು ತೋರಿಸಿದ್ದೇನೆ. ಹಾಗಾಗಿ ಈ ಲೋಕದಲ್ಲಿ ನಿಮಗೆ ತಿಳಿಯಬೇಕೆನ್ನುವಂತಹ ಉದ್ದೇಶದಿಂದಲೇ ಏರಿ ಬಂದದ್ದು. ಓಹೋ, ಹಾಗಾಗಿ ನಿನ್ನ ಪದ್ಯಕ್ಕೆಲ್ಲ ಕುಣಿದಕ್ಕೆ ಬಂದದ್ದಲ್ಲ ನಾನು.
ಸಾಧ್ಯವಿದ್ರೆ ಯುದ್ಧ ಮಾಡು. ಇಲ್ಲದೆ ಏನು ಸಮಾಧಾನವಾಗಿ ಮಾತಾಡಿದ್ದು ಯಾಕೆ ಬಲ್ಲೆಯ? ಯಾಕೆ? ಹೇಗೊಬ್ಳು ಹೆಣ್ಣು ಬಂದಿದ್ದಾಳೆ, ಹೆಣ್ಣಿಗೆ ಸುಮ್ಮನೆ ಹೊಡೆಯುವುದಕ್ಕೆ ಹೋಗುವುದು ಬೇಡ. ಹಾಗಂತ ನಮ್ಮದಾದಂತಹ ಒಂದು ಸಮಾಧಾನ ನಮ್ಮ ದೌರ್ಬಲ್ಯ ಇರುವ ಹಾಗೆ ನೀನು ಭಾವಿಸಬೇಡ. ಮತ್ತೇನು? ನಿನ್ನಂತಹ ಹೆಣ್ಣು ಮಕ್ಕಳಿಗೆ ಬಾಯಿ ಮಾತು ಆಗುದಿಲ್ಲ ಅಂತ ಆಗುವಾಗ ಬೆನ್ನಿಗೆ 2 ಬಾರಿಸುವುದು ಸಾಧ್ಯ ಉಂಟ ನಿನಗೆ? ಕುಡಿ ಹೆಣ್ಣು ಮಕ್ಕಳನ್ನು ಕುಣಿಸುವ ಬಂದಿದ್ದೀಯ. ಹೌದು. ತಾಳಕ್ಕೆ ಕುಣಿಯುವವಳು ನಾನಲ್ಲ. ಕೋಲ
ಸತಿಯ ಜಾಲದೊಳಗೆ ಇರಬಹುದು ಪರಮ ಭೌತ್ಯದಿ ಬಾಲೆ ನಿನಗೆ ಏನು ಬಾಲೆ? ಬಾಲೆ ಕೇಳುತ್ತದೆ ನನಗೆ ಕಿವಿ. ಒಮ್ಮೆ ಹೇಳಿದ್ರೆ ಸಾಕಾಗುತ್ತೆ. ಅಲ್ಲ, ನನಗೆ ಮತ್ತೊಮ್ಮೆ ಮಗದೊಮ್ಮೆ ಕರೆಯುವ ಅಂತಾಗುದು. ಕಾಣ್ತೇನಲ್ಲ ಏನು ಕಾಣದೆ? ಸರಿ ಸರಿ, ನಿನ್ನನ್ನು ನೋಡಿದ ಕ್ಷಣವೇ ಒಂದು ಉಲ್ಲಾಸ ಉನ್ಮಾದ ಅಧಿಕವಾಗುವುದಕ್ಕೆ ತೊಡಗಿದೆ ನನಗೆ. ಅದೇನು ಹಾಗೆ? ಆದ್ದರಿಂದಲೇ ಕುಣಿಯುವುದಕ್ಕೆ ತೊಡಗಿದೆ. ಹೆಣ್ಣು ಮಕ್ಕಳನ್ನು ನೋಡದೇ ಇಲ್ಲದವನಲ್ಲ. ನಮ್ಮ ಈ ದೇವಲೋಕದಲ್ಲಿ ಎಂತೆಂತ ನರ್ತಕಿಯರೆಲ್ಲ ಇದ್ದಾರೆ. ನೀ ನೋಡುವುದೇ ಹೆಣ್ಣು ಮಕ್ಕಳನ್ನಲ್ವಾ? ಹೌದಪ್ಪ. ಒಂದು ನಾಟ್ಯ ವೈಭವ ಹೆಸರಿಗೆ ಬಂದದ್ದೇ ಇಲ್ಲಿಂದ. ಹೌದೌದು, ಕುಣಿಸುವ ಒಬ್ಬ ಬಂದು ಹೋದ, ಚಿತ್ರಸೇನ. ಅವನಿಗೆ ಈ ಸಲ ಆಗ್ಲಿಕ್ಕಿಲ್ಲ ಅಂತ ಗೊತ್ತಾಯ್ತು. ಒಳ್ಳೇದಾಯ್ತು. ಯಾಕೆಂದ್ರೆ ಬರುವವರೇ ಬಂದ್ರೆ ಒಂದು ಪ್ರಸಂಗ ಇತ್ಯರ್ಥ ಆಗ್ತದೆ. ಕಳುಹಿಸಿಕೊಡುವ ಮೊದಲೇ ನಿಯೋಜಿಸಬೇಕಿತ್ತು. ಒಟ್ಟಿನಲ್ಲಿ ಎಲ್ಲ ಇದ್ದಾರೆ ಅಂತ ಹೇಳಿ ಹೋರಾಟ ಮಾಡುವುದಕ್ಕಾಗ್ತದೆ. ಅವರನ್ನು ಕಳುಹಿಸಿದ್ದು ಯಾಕೆ? ಎಲ್ಲಿಯಾದ್ರೂ ಅವ ಸುಧಾರಿಸುವುದಾದ್ರೆ ಸುಧಾರಿಸಿ, ನನ್ನನ್ನು ಕುಣಿಸಬಲ್ಲ ಅಂತ. ಹೌದು. ಆಗ್ಲಿ. ಏನು ಈಗ ನಿನ್ನಲ್ಲಿ ಹೋರಾಟಕ್ಕೆ ಬಂದದ್ದಲ್ಲ ನಾನು. ಮತ್ತೆ ಏನು ರೂಪ, ಏನು ಯೌವನ. ಬ್ರಹ್ಮದೇವನ ವಿಚಿತ್ರವಾದಂತಹ ಸೃಷ್ಟಿಯನ್ನು ಯಾವನೇ ಆಗಿರಲಿ ಮೆಚ್ಚಲೇಬೇಕು. ಸೃಷ್ಟಿ ಮಾಡ್ತಾನೆ ದೇವರು, ಆದ್ರೆ ಒಂದಲ್ಲ ಒಂದು ರೀತಿಯಾದಂತಹ ಕೊರತೆ ಇದ್ದೇ ಇರ್ತದೆ. ಹೌದು. ಒಬ್ಬಳಿಗೆ ಸುಂದರಿ ಅಂತ ಹೆಸರಿರ್ತದೆ. ಅವಳ ಒಂದು ಕಣ್ಣು ಪೂರ್ವಕ್ಕೆ, ಮತ್ತೊಂದು ಕಣ್ಣು ಪಶ್ಚಿಮಕ್ಕೆ. ಒಂದು ಹುಡುಗಿಗೆ ಒಳ್ಳೆ ರೂಪ ಇರ್ತದೆ, ಸರಿಯಾದಂತಹ ಗುಣ ಇರುವುದಿಲ್ಲ. ಗುಣ ಇಲ್ಲದಿದ್ದರೆ ರೂಪ ಇದ್ದು ಪ್ರಯೋಜನ ಇಲ್ಲ. ಹಾಗೆಂದು ರೂಪ ಉಂಟು, 4 ಮಂದಿ ನೋಡ್ತಾರೆ ಅಂದ ಮಾತ್ರಕ್ಕೆ ಒಟ್ಟಿನಲ್ಲಿ ರೂಪವನ್ನು ಎಲ್ಲಿಯೋ ತೋರಿಸುವುದಲ್ಲವಲ್ಲ, ಪ್ರದರ್ಶಿಸಕೂಡದು. ಇದು ದೇವಲೋಕದ ನಿಯಮ. ಮತ್ತೆ ಹುಟ್ಟಿದ್ದು ಭೂಲೋಕದಲ್ಲಿ ನಾನಾದರೂ ಕೂಡ ಆ ಕರ್ಮಭೂಮಿಯ ನಿಯಮ ಏನುಂಟು ಅದನ್ನು ಯಾವತ್ತು ಮೀರಿ ಬಂದವನಲ್ಲ ನಾನು. ಸಾಧನೆಯ ಮೂಲಕವಾಗಿ ಸಾಹಸ ಗಾಥೆಯನ್ನು ಮೆರೆದು 3 ಮೂರ್ತಿಗಳ ಕೃಪಾನುಗ್ರಹಕ್ಕೆ ಒಳಗಾಗಿ ದೇವಲೋಕವನ್ನು ಏರಿದ್ದೇನೆ. ಸರಿ, ನಮ್ಮ ಈ ದೇವಲೋಕದ ನಿಯಮ ಹೇಗೆ ಬಲ್ಲೆಯ? ಹೇಗೆ? ಭೂಲೋಕದಲ್ಲಿ ಒಂದು ಪಾಪ ಮತ್ತೊಂದು ಪುಣ್ಯ ಅಂತ ಉಂಟು. ಪಾಪ ಮಾಡಿದವರಿಗೆ ದೇವಲೋಕದಲ್ಲಿ ನರಕ ಅನ್ನುವುದು ಸಿಗ್ತದೆ. ಸರಿ. ಪುಣ್ಯ ಮಾಡಿದವರಿಗೆ ದೇವಲೋಕದಲ್ಲಿ ಯೋಗ್ಯವಾದಂತಹ ಸ್ಥಳ ಸಿಗ್ತದೆ. ಆಗಲಿ. ನೋಡಿ, ಇಷ್ಟು ವ್ಯಾಪ್ತಿಯಲ್ಲಿ ಕುಳಿತಿದ್ದಾರಲ್ಲ, ಇವರು ಕುಳಿತದ್ದು ಯಾರು? ಎಲ್ಲ ಪುಣ್ಯಾತ್ಮರ. ಭೂಲೋಕದಲ್ಲಿ ಪುಣ್ಯವನ್ನು ಮಾಡುವುದರ ಮೂಲಕವಾಗಿ ಆ ಪುಣ್ಯ ಸಂಪಾದನೆಯಿಂದ ನೇರವಾಗಿ ದೇವಭೂಮಿಗೆ ಬರ್ತಾರೆ. ಆಗಲಿ. ಒಟ್ಟಿನಲ್ಲಿ ಬರುವುದಕ್ಕಾಗುವುದಿಲ್ಲ, ಸಶರೀರರಾಗಿ ಬರುವುದು ಉಂಟು. ಶಶರೀರನಾಗಿಯೋ ಅಲ್ಲ ಶಶರೀರನಾಗಿಯೋ ದೇವಲೋಕಕ್ಕೆ ಬರುವುದುಂಟು. ಆದ್ರೆ ಬರುವುದಕ್ಕಿಂತ ಮೊದಲು ನನಗೊಂದು ಇಲ್ಲಿಗೆ ಸೂಚನೆ ಬರ್ತದೆ. ಇಂಥವ ಭೂಲೋಕದಲ್ಲಿ ಪುಣ್ಯವನ್ನು ಮಾಡಿದ್ದಾನೆ, ಪುಣ್ಯ ಸಂಪಾದನೆ ಮೂಲಕವಾಗಿ ದೇವಲೋಕದಲ್ಲಿ ಯೋಗ್ಯವಾದಂತವನಿಗೆ ಜಾಗ ಕಾಯ್ದಿರಿಸಿದೆ, ಹಾಗಾಗಿ ಅವನಿಗೆ ಕೊಡಬೇಕು ಎನ್ನುವ ಹಾಗೆ ಸೂಚನೆ ಬರ್ತದೆ. ಅವನ ಯೋಗ್ಯತೆಗೆ ಅನುಸಾರವಾಗಿ ಅವನ ಮಾನವನ್ನು ಅಳತೆ ಮಾಡಿ ಯೋಗ್ಯವಾದಂತಹ ಸ್ಥಳ ಸಿಗ್ತದೆ. ನೋಡು, ಮುಂದೆ ಕುಳಿತವರು ಹೆಚ್ಚು ಪುಣ್ಯ ಮಾಡಿದವರು, ಹಿಂದೆ ಕುಳಿತವರು ಪಾಪ ಮಾಡಿದವರು ಅಂತ ಅರ್ಥ ಅಲ್ಲ. ಮತ್ತೆ ಸಮಾನವಾಗಿದ್ದಾರೆ ಎಲ್ಲರೂ ಕೂಡ. ಅವರ ವಿಚಾರ ಬಿಡುವ. ಮೊದಲಿದ್ದವರೆಲ್ಲ ಮೊದಲು ಬಂದದ್ದು ಅಂತ ಕಾಣ್ತದೆ. ಹೌದು. ಆದ್ರೆ ಇಲ್ಲಿಗೆ ಬರ್ಬೇಕಿದ್ರೆ ಒಂದು ಕಾರಣ ಕಾರ್ಯ ಅಂತ ಉಂಟು. ಸರಿ. ಆಗ್ಲಿ, ನೀನು ಬಂದಿದ್ದೀಯಲ್ಲ, ಸಂತೋಷ ಆಯ್ತು, ಸಂತೋಷ ಆಯ್ತು. ನೀನು ಎಲ್ಲಿಂದ ಬಂದವಳು, ಏನು ನಿನ್ನ ಹೆಸರು, ಪ್ರಧಾನವಾಗಿ ಏನು ಗೊತ್ತುಂಟ? ನಿನಗೆ ಇಲ್ಲೇ ದೇವಲೋಕದಲ್ಲಿಯೇ ಉಳಿಬೇಕು ಅಂತ ಆಶೆ ಉಂಟು ಅಂತ ಆದ್ರೆ ನಿನ್ನ ಕೈಯಲ್ಲಿ ಇರುವಂತಹ ಆಯುಧ ಉಂಟಲ್ಲ, ಅದನ್ನು ಬೀಸು. ನಮ್ಮ ರಾಣಿವಾಸ ಅಲ್ಲಿ ಯೋಗ್ಯವಾದಂತಹ ಜಾಗ ಉಂಟು. ಆ ರಾಣಿವಾಸ ಬೇಡ ಅಂತ ಆದ್ರೆ ರಂಭಾದಿ ತರುಣಿಯರಿದ್ದಾರೆ, ಹೌದೌದು. ಈಗ ನಾಟ್ಯವೈಭವದಲ್ಲಿ ನೀನು ಪರಿಣತನು ಅನ್ನುವ ಹಾಗೆ ನಾನು ತಿಳಿದಿದ್ದೇನೆ ನಿನ್ನ ನೋಡಿ. ಆದ್ರೆ ಇನ್ನು ಯಾವ ಭಂಗಿಯೆಲ್ಲ ಕಲಿಬೇಕು, ಒಂದಿಷ್ಟು ಸಮಯ ಕಲಿ. ಏನು ಕೊಡುವುದು ಬೇಡ, ಅದು ಬಿಟ್ಟು ಇಲ್ಲಿಗೆ ಯಾಕೆ ಬಂದದ್ದು ಅಂತ ಗೊತ್ತಾಗಿದೆ. ಹೌದಾ? ಇನ್ನ ಯೋಗ್ಯತೆ ನನಗೇನು ತಿಳಿದಿಲ್ಲ. ಏನು ಹಿಂದೆ ಸುಧದಿಯನ್ನೇ ಬಯಸಿ ತಂದುಕೊಂಡೆ ಹಲವು ನಯನ, ಹಿಂದೆ ಸುಧದಿಯನ್ನೇ ಬಯಸಿ ತಂದುಕೊಂಡೆ ಹಲವು ನಯನ.
ಅಲ್ವಾ? ಮತ್ತೆ ಹೊಗಳಿಕೆಯಿಂದ ಸಂತೋಷವಾಯಿತು. ಹಾಗೆಂದುಕೊಂಡು ಮತ್ತೆ ಕೆಲವು ಕಡೆಯಲ್ಲೆಲ್ಲ ಉಂಟು, ಹೊಗಳಿದ್ರೆ ಮತ್ತೆ ಅವ ನೆಲವೇ ಬಿಡ್ತಾನೆ. ಹೌದು, ಭೂಮಿ ಬಿಟ್ಟು ಆಕಾಶವನ್ನು ಸೇರಿ ಅವನಿಗಿದ್ದ ಮೇಲೆ ಯಾರು ಇಲ್ಲ ಅಂತ ಆಗ್ತದೆ ಅಲ್ವಾ? ಕೆಲವರೆಲ್ಲ ಹೊಗಳಿಯೇ ಕೊಲ್ಲುವವರು ಇರ್ತಾರೆ. ಹೌದೇ ಹೌದು. ಹೊಗಳಿದ್ದು ಮಾತ್ರವಲ್ಲ, ನನ್ನ ಪರಿಚಯವನ್ನು ಕೇಳುತ್ತಾ ಯಾರು ನೀನು, ಯಾಕೆ ನಿನಗೆ ಅಗತ್ಯವಿಲ್ಲ ಅಂತ. ಅಲ್ಲ, ಇದು ಸ್ವಲ್ಪ ಹೆಚ್ಚಾಯ್ತಾ? ಯಾಕೆ? ನೀನು ಮಾತಾಡುವ ಶೈಲಿ ನೋಡಿದ್ರೆ ಒಂದು ಆಪ್ಯಾಯಮಾನವಾದಂತ ಆನಂದವಾಯ್ತು ನನಗೆ. ನಿನ್ನ ಆ ಸ್ವರ, ಆ ಮಾಧುರ್ಯ, ಆ ಲಾಲಿತ್ಯ, ಆ ನಯ ವಿನಯಾದಿಗಳನ್ನು ಕಂಡಾಗ ನನಗೆ ಮೆಚ್ಚುಗೆ ಆಯ್ತು. ಹೌದು. ಆದ್ರೆ ಮಾತಾಡುತ್ತಾ ಯಾಕೆ ನಿನಗೆ ಅದು ಪ್ರಶ್ನೆ ಅಲ್ವಾ? ದಾಟಿ ಬದಲಾಯಿತು ಅಲ್ಲ, ನನ್ನ ಮಾತಿನ ದಾಟಿಯೇ ಬದಲಾಗಿ ಹೋಯಿತು. ಕಾರಣವಿದೆ. ಭೂಲೋಕದಿಂದ ಮೇಲೇರಿ ಬಂದವಳು ನಾನು. ನಿಜ. ನನ್ನ ಯೋಗ್ಯತೆ ಏನೆನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಬಂದದ್ದು. ಓಹೋ, ಅಷ್ಟು ನಿನಗೆ ತಿಳಿದಿದ್ರೆ ಸಾಕು. ಹಾಗಿದ್ರೆ ಪ್ರಚಾರಕ್ಕೆ ಬರಬೇಕು ಅಂತ. ಹೌದು, ನಿನಗೆ ಪ್ರಚಾರಕ್ಕೆ ಭೂಲೋಕದಲ್ಲಿ ಬೇರೆ ಬೇರೆ ಕ್ಷೇತ್ರಗಳು ಉಂಟಲ್ಲ. ದೇವ್ರೆ, ಎಂತದ್ದು? ನಾನು ಹೋಗದ ಕ್ಷೇತ್ರ ಅಂದ್ರೆ ನಾ ಹೋಗದ ತಿರುಗಾಟ ಮಾಡಿದ ದೇಶಗಳಿಲ್ಲ. ಅಂದ್ರೆ ತಿರುಗಾಟದಲ್ಲಿ ಇರುವವಳ ನೀನು? ತಿರುಗಾಟದಲ್ಲಿ ಇರುವವಳಲ್ಲ, ಈಗ ತಿರುಗಾಟಕ್ಕೆ ಹೊರಟದ್ದು ನಾನು. ತಿರುಗಾಟ ಪ್ರಾರಂಭ ಆಗಿ ಎಷ್ಟು ಸಮಯ ಆಯ್ತು? ಕೆಲವು ಸಮಯಗಳೇ ಕಳೆದು ಹೋയി. ನೀನು ಒಬ್ಬಳೇ ತಿರುಗಾಟ ಮಾಡುದ, ನಿನ್ನ ಹಿಂಬಾಲಕರು? ಭೂಲೋಕದಲ್ಲಿ ತಿರುಗಾಟ ಮಾಡುವಾಗ ನನ್ನೊಂದಿಗೆ ಕೆಲವಾರು ಜನಗಳಿದ್ರು ಸೇವೆ. ಹೌದೌದು, ನನ್ನವರು, ಮಂತ್ರಿಗಳು, ಸೇನಾಧಿಪತಿಗಳು. ಆದರೆ ಸ್ವರ್ಗಲೋಕಕ್ಕೆ ಬರುವಾಗ ನಾವು ಒಬ್ಬಳೇ ಬಂದದ್ದು. ಯಾಕಂದ್ರೆ ಇಲ್ಲಿಗೆ ನಾನು ಒಬ್ಬಳೇ ಸಾಕು ಅಂತ. ಸರಿ, ಪ್ರಚಾರಕ್ಕೆ ಬರಬೇಕು ಅನ್ನುವಂತ ಉದ್ದೇಶದಿಂದ. ಪ್ರಚಾರ ಬೇಕು ಅಂತಲ್ಲ, ಮತ್ತೆ ನನ್ನ ಯೋಗ್ಯತೆಯನ್ನು ಭೂಲೋಕದಲ್ಲಿ ತೋರಿಸಿ ಆಗಿದೆ. ಸ್ವರ್ಗದಲ್ಲಿ ಯೋಗ್ಯತೆಯನ್ನು ತೋರಿಸಿದ್ರೆ ಅದು ಪ್ರಚಾರವೇ. ಅದು ಇಲ್ಲಿ ತೋರಿಸಿಕೊಳ್ಳುವಂತಹ ಒಂದು ತಾನು ಇದ್ದಲ್ಲಿಗೆ ಹುಡುಕಿಕೊಂಡು ಬರುವುದು ಅದು ಒಂದು ಪ್ರಚಾರ. ಈಗ ಒಬ್ಬ ಯೋಗ್ಯತಾ ಸಂಪನ್ನ ಒಂದು ಕಡೆಯಲ್ಲಿದ್ದಾನೆ, ಅವನನ್ನು ನೋಡಿಕೊಳ್ಳುವುದಕ್ಕೆ ಬಂದ ಎಂದಾದ್ರೆ ಅದು ಒಂದು ಪ್ರಚಾರ. ಮತ್ತೆ ಕೆಲವರೆಲ್ಲ ನಾವೇ ದೊಡ್ಡವರು ಅಂತ ಹೇಳಿಕೊಂಡು ಹೋಗುದು ಅದು ಮತ್ತೊಂದು ಪ್ರಚಾರ. ಹೌದಾ? ನಿನ್ನದ್ದು ಯಾವುದು ಅಂತ? ನನ್ನದು ನನ್ನ ಪರಾಕ್ರಮವನ್ನು ತೋರಿಸಿಕೊಳ್ಳುವುದಕ್ಕೆ ಬಂದದ್ದು. ಅದು ಪ್ರಚಾರವೇ. ಹೌದಾ? ಏನೇ ಇರಲಿ, ನನ್ನನ್ನು ಕಂಡಾಗ ಇಲ್ಲಿ ಎಂತಂದ್ರೆ ಅಂಬೆ ಉರ್ವಶಿಯರಿದ್ದರೆ ಅವರ ಸಾಲಿಗೆ ಸೇರಿ ಎನ್ನುವ ಹಾಗೆ ಹೇಳಿದ್ದೆ. ನೋಡು, ಕಣ್ಣುಗಳು ನೋಡು ನನ್ನ ಮೈಯ. ಏನು ಗೊತ್ತಿಲ್ಲ ಅಂತ ಭಾವಿಸಿಕೊಂಡದ್ದ? ಇಂದ್ರಿಯ ಅಧಿಷ್ಠ ದೇವತೆ ಅಂತೇಳಿ ನಿನ್ನ ಇಂದ್ರಿಯವನ್ನೇ ನೀನು ಸೀಮಿತದಲ್ಲಿ ಹಿಡಿದುಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ? ಅಹಲ್ಯೆಯ ಪ್ರಕರಣ ತಿಳಿದಿಲ್ವೇನು? ಗೊತ್ತಿದೆ. ಅಹಲ್ಯೆಯನ್ನು ಬಯಸಿ ಹೋದಂತಹ ನಿನಗೆ ಅಲ್ಲ, ನೋಡುಗರು ಹೇಳುತ್ತಾರೆ ದೇಹದಲ್ಲೆಲ್ಲ ಕಣ್ಣು ಉಂಟು ಅಂತ. ಸಹಸ್ರಾಕ್ಷ ಬಿರುದು ಸಿಕ್ಕಿದೆ. ಸರಿಯಾಗಿ ಕಣ್ಣು ಬಿಟ್ಟು ನೀನೇ ಒಮ್ಮೆ ನೋಡಂತೆ. ಇನ್ನು ಕಣ್ಣು ಬಿಡುವುದಕ್ಕೆ ದೇಹದಲ್ಲಿ ಕಣ್ಣಿರುವುದ ಮತ್ತೊಂದಿರುವುದು ಅಂತ ನಿನಗೆ ಗೊತ್ತಾಗುತ್ತದೆ. ಯಾಕೆ? ಅಲ್ಲ, ನಿನಗೆ ಸಿಕ್ಕಿದ್ದು ಯಾವುದನ್ನು ಬಯಸಿದ್ಯೋ ಅದೇ ನಿನ್ನ ದೇಹದಲ್ಲಿ ಆಗಲಿ ಇಲ್ವ ಹಾಗೆ ಶಾಪ ಅಲ್ವಾ? ಈಗ ಒಂದು ಪ್ರಶ್ನೆ ಉಂಟು ನನ್ನ. ಅಹಲ್ಯೆಯನ್ನು ಬಯಸಿದ ದೇವೇಂದ್ರ ಅನ್ನುವಂತ ಅಪಪ್ರಚಾರ ನಿನಗೂ ಗೊತ್ತಾಗಿದೆ. ನಿಜವಾದ ಮಾತೆ, ಸರಿಯಾದ ಮಾತೆ. ಆದ್ರೆ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ದೇವೇಂದ್ರ ಅಹಲ್ಯೆಯನ್ನು ಬಯಸಿದ್ದ ಅಲ್ಲ, ಅವಳು ನನ್ನನ್ನು ಇಚ್ಛಿಸಿದ್ದ. ಮದುವೆಯಾದ ಬಳಿಕ ನೀನೇ ಹೋಗಿ ಬಯಸಿದ್ದು, ನಿನಗೆ ಅವಳು ಸಿಗಬೇಕೆನ್ನುವಂತ ಉದ್ದೇಶದಿಂದ. ಆಗುದಿಲ್ಲ. ಯಾಕಾಗುದಿಲ್ಲ? ಆಗುದಿಲ್ಲ. ಒಬ್ಬಳಿಗೆ ಮನಸ್ಸು ಉಂಟು ಅಂತ ಆದ್ರೆ ಮಾತ್ರ ಅಲ್ಲಿಗೆ ಹೋಗುದು ನಾವು. ಹೌದು, ಈಗ ಎಲ್ಲರಿಗೆ ಮನಸ್ಸು ಉಂಟು ಅಂತ ಹೇಳಿದ ಕಾರಣಕ್ಕೆ ಎಲ್ಲ ಕಡೆಗೆ ಹೋಗ್ಲಿಲ್ಲಲ್ಲ. ಅಹಲ್ಯೆಯ ಪ್ರಕರಣ ಹೇಳಿ ಅದಕ್ಕೆ ಹೇಳಿದ್ದು ಅಹಲ್ಯ ಜಾರ ಅಂತ ನಿನ್ನನ್ನು ಕರೆದದ್ದು ನಾನು. ಈ ಹೆಣ್ಣು ಹುಚ್ಚ, ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವೇ? ಮಾತುಗಳನ್ನಾಡುವುದರ ಮೂಲಕವಾಗಿ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬಹುದು ಅನ್ನುವಂತಹ ಯೋಜನೆಗಳಿದ್ರೆ ಅದೆಲ್ಲ ನಿನ್ನ ಭೂಲೋಕದಲ್ಲಿ ಆಯ್ತು. ಪಾಲನಾಧಿಕಾರಿಯಾದಂತಹ ಶ್ರೀಮನ್ನಾರಾಯಣನ ಪೂರ್ಣಾನುಗ್ರಹ, ಆಮೇಲೆ ಗಂಗಾಧರ ನೋಡು, ಅವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಯುದ್ಧ ಕಾರಣವೇ ಇಷ್ಟು ಎತ್ತರವನ್ನು ಏರಿದ್ದೇವೆ. ಇದನ್ನೆಲ್ಲ ಬಿಟ್ಟು ಅದಕ್ಕಿದ್ರಿಂದ ಅಧಿಕಾರ ಸ್ಥಾಪನೆ ಮಾಡುವುದಕ್ಕೆ ಹೊರಟ್ರೆ
ಈ ಕಾಲದಲ್ಲಿ ನನ್ನೊಡನೆ ನೀನು ಯಾವ ರೀತಿಯಾಗಿ ಜಯವನ್ನು ಸಾಧಿಸುತ್ತೆ ಎನ್ನುವ ಹಾಗೆ ಮಾನಿನಿಯ ಕೈಯೊಳಗೆ ಸೋದೆಯ ಸ್ವರ್ಗ ಪತಿಯಾಗಿ ಮುಚ್ಚಬಾಯಿ. ಆಯುಧವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಯೋಗ್ಯತೆ ನನಗಿಲ್ಲ. ಮೂರು ಲೋಕಾಧಿಪತಿ ಎನ್ನುವಂತಹ ಮಾತ ನಿನಗೆ ಏನು? ಎಂತದ್ದು ಎಲ್ಲಿಯಾದ್ರೂ ಉಂಟಾ? ಏನು? ನನ್ನ ಕೈಯಲ್ಲಿದ್ದಂತ ಆಯುಧ ನಿನ್ನ ಕೈ ಸೇರಿದೆ. ಹೌದು, ನಾ ಎಳೆದುಕೊಂಡದ್ದು. ಈ ಆಯುಧದಿಂದ ಏನಾದ್ರೂ ಪ್ರಯೋಜನ ನನಗೆ ಅಗತ್ಯವಿಲ್ಲ. ನಿನಗೆ ಹಿಡಿದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ತೋರಿಸಿಕೊಟ್ಟದ್ದು ನಾನು. ನೀನು ಇದು ಹಿಡಿದದ್ದೇ ಹೆಚ್ಚಾಯ್ತು. ಹೌದಾ? ಅಡುಗೆ ಮನೆಯಲ್ಲಿ ಸೌಟು ತಿರುಗಿಸಬೇಕಾದಂತ ನೀನು, ಸಾರು ಸಾಂಬಾರಿನ ರುಚಿ ನೋಡಬೇಕಾದಂತ ನೀನು ಕೈಯಲ್ಲಿ ಪುರುಷ ಆಯುಧವನ್ನು ಹಿಡಿದು ರಂಜಿಸುವುದು ಇದು ಸರಿಯೇ ಬಾಳೆ ಯೋಚನೆ ಮಾಡಿ. ಸೌಟು ಹಿಡಿದುಕೊಂಡು ಅಡುಗೆ ಮಾಡುವಂತ ಹೆಣ್ಣಿನೊಡನೆ ಹೋರಾಟ ಮಾಡಿ ಜಯ ಸಾಧಿಸುವುದಕ್ಕೆ ನಿನ್ನಿಂದ ಆಗುದಿಲ್ಲ. ಸೋತಿದ್ದೇನೆ ಎನ್ನುವ ಹಾಗೆ ನೀವು ಒಪ್ಪಿಕೊಂಡ್ರೆ ಕೊಡ್ತೇನೆ. ಹೌದಾ? ಹೆಚ್ಚಿಗೆ ನಾನು ತಿಳಿಯದೆ ಬಾಳ ನೀನೇ ರಕ್ಷಿಸಬೇಕು ನಮ್ಮೆಲ್ಲರನ್ನು. ಇಂದು ಬೇಳುವುದೇನು ನಿನ್ನ ಮಹಿಮೆಯ ನಾನು ಚೆನ್ನಾಗಿ ಜನರ ಬುದ್ಧಿಯಲ್ಲಿಂದು ನಾನು ತಿಳಿಯದೆ ಬಹಳ ಅಪರಾಧ ಬಗೆದರು. ಮೀನಾಕ್ಷಿ, ಏನು ಅಪಾರವಾದಂತ ಯೋಗ್ಯತೆಯನ್ನು ತಿಳಿಯದೆ ನಿನ್ನಲ್ಲಿ ಹೋರಾಟವನ್ನು ಮಾಡಿದೆ. ಪರಿಣಾಮದ ಫಲವಾಗಿ ನನಗೆ ಅಪಯಶಸ್ಸೇ ಕಾಣುತ್ತಾವು. ಸರಿ, ಸೋತ ಮೇಲೆ ಮಾತನ್ನು ಮುಂದುವರಿಸುವಂತಹ ಕ್ರಮ ಇಲ್ಲ. ನೀನು ಒಬ್ಬ ಧೀರೆ ಹೆಣ್ಣು ಅನ್ನುವುದನ್ನು ಚೆನ್ನಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಸಾಹಸಿಯಾದಂತಹ ನಿನ್ನ ಮುಂದೆ ಆಯುಧವನ್ನು ಕೆಳಗಿರಿಸಿದ್ದೇನೆ, ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕೇವಲ ದೇವೇಂದ್ರನನ್ನು ಮಾತ್ರ ಮಾನಿಸುವುದಲ್ಲ, ಸರ್ವ ದೇವತೆಗಳನ್ನು ನೀನು ಮನ್ನಿಸಬೇಕು. ಆ ಮೂಲಕವಾಗಿ ಕೃತಾರ್ಥಳಾಗಬೇಕು ಎಂದು ಹಾಗೆ ಪ್ರಾರ್ಥನೆ. ಸುರಪಾಲ, ಕೇಳು ಕೇಳೋ ಇಂದ್ರ, ಬೇಳುವೆ ಗುಣಸಾಂದ್ರ. ಗರ್ವದಲ್ಲಿ ನನಗೆ ನಿಲ್ಲುವುದರಿಂದ ಸೆಣಸಿದೆ ನಲ್ಲದೆ ಮುನಿಸೆ ನಿನ್ನೊಳಗೆ ನನಗಿಲ್ಲ. ಕೇಳು ಕೇಳೇಲೋ ಇಂದ್ರ, ಬೇಳುವೆ ಗುಣಸಾಂದ್ರ. ಸುರಪಾಲ, ನಿನ್ನೊಡನೆ ನನಗೆ ಸಿಟ್ಟು ಇದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನೊಡನೆ ಹೋರಾಟ ಮಾಡುವುದಕ್ಕಾಗಿ ಬಂದದ್ದಲ್ಲ. ಎದುರಾಗಿ ಬಂದಂತಹ ಕಾಲಕ್ಕೆ ನನ್ನನ್ನು ಕೆಣಕಿ ಯುದ್ಧ ಮಾಡುವುದಕ್ಕಾಗಿ ಬಂದೆಯಲ್ಲ. ಆ ಕಾರಣದಿಂದಾಗಿ ತುಡುಕಿ ಹೋರಾಟ ಮಾಡಬೇಕಾದದ್ದು ಅನಿವಾರ್ಯವಾಯಿತು. ಪರಿಣಾಮದಲ್ಲಿ ನೀನು ಸೋತು ಶರಣಾಗಿದ್ದೆ. ಈ ಸ್ವರ್ಗಲೋಕದ ಪೀಠವನ್ನು ಅಥವಾ ನಿನ್ನ ಈ ಆಯುಧವನ್ನು ಹಿಡಿದುಕೊಂಡು ಸ್ವರ್ಗದ ಪೀಠವನ್ನು ಏರಿಕೊಳ್ಳಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೇ ಬಂದವಳು ನಾನು. ದೇವಲೋಕದಲ್ಲಿ ಇರುವುದಕ್ಕೆ ಬಂದವಳಲ್ವೇ? ನನಗೆ ಅಗತ್ಯವೇ ಇಲ್ಲ. ಮತ್ತೆ ನನಗೆ ನನ್ನದೇ ಆದಂತಹ ಪುರವಿದೆ. ಆದರೆ ಮೊದಲೇ ಸೂಚಿಸಿದ ಹಾಗೆ ನನ್ನ ಶಕ್ತಿಯೇನು, ನನ್ನ ಪರಾಕ್ರಮವೇನು ಎನ್ನುವುದನ್ನು ಲೋಕಲೋಕದಲ್ಲಿ ತಿಳಿಸಬೇಕೆನ್ನುವಂತಹ ಉದ್ದೇಶದಿಂದ ಮೇಲೆ ಬಂದದ್ದು ನಾನು. ಬದಲಾಗಿ ನಿನ್ನ ಈ ದೇವಲೋಕದ ಪಟ್ಟವನ್ನು ಹಿಡಿದುಕೊಂಡು ನನಗೆ ಮಾಡುವುದಕ್ಕೆ ಏನೂ ಇಲ್ಲ. ಇನ್ನು ಮುಂದೆ ದೇವಲೋಕದಲ್ಲಿ ಸ್ಥಾಪಿತವಾದಂತಹ ಒಂದು ಚಾರಿತ್ರ್ಯವನ್ನು ಉಳಿಸಿ ಹೋಗಿದ್ದೀನಿ. ಇದು ಎಷ್ಟು ಸಮಯ ಕಳೆದರೂ ಹಾಗೆಯೇ ಉಳಿಯುತ್ತದೆ ನಿನ್ನ ಹೆಸರು. ಹಾಗಾಗಿ ಇದು ನಿನ್ನ ಕೈಯಲ್ಲಿ ರಂಜಿಸಬೇಕಾದಂತಹ ಆಯುಧ. ಇದು ಹಿಡಿದು ಪಡೆದಿದ್ದೆ. ಮೂರು ಲೋಕದ ಅಧಿಕಾರಿ ಎನ್ನುವಂತಹ ಮದವನ್ನು ಇಲ್ಲಿಗೆ ಬಿಟ್ಟು
ಸಜ್ಜನನಾಗಿ ನಿನ್ನದಾದಂತಹ ಕಾರ್ಯದಲ್ಲಿ ಮುಂದುವರಿಸಿದೆ ಎಂದಾದರೆ ನಿನಗದು ಶುಭವಾಗುತ್ತದೆ. ಧರ್ಮಾಧಿಕಾರಿಯಾದಂತಹ ನಾನು ಧರ್ಮ ಸಿಂಹಾಸನದಲ್ಲಿ ಕುಳಿತಂತಹ ಕಾಲಕ್ಕೆ ಸದಾಕಾಲ ನಾನು ನೆನಪಿಸ್ತೇನೆ. ಸರಿ, ಮಾತ್ರವಲ್ಲ ಮಿಕ್ಕುಳಿದವರಿಗೆ ಏನು ಅನ್ನುವುದು ನಿನ್ನ ಯೋಗ್ಯತೆ ಗೊತ್ತಾಯಿತು. ನೀನು ನಡೆಯುತ್ತಿರುವಂತಹ ಹಾದಿಯಲ್ಲಿ ಯಶಸ್ಸು ಬರಲಿ ಎನ್ನುವ ಹಾಗೆ ಹಾರೈಸ್ತೇನೆ. ಮುಂದುವರಿ. ಪ್ರೀತಿಯ ಕಲಾಭಿಮಾನಿ ಬಂಧುಗಳ ವಿಜ್ಞಾಪನೆ. ಕಾರ್ಯಕ್ರಮದ ಮಧ್ಯದಲ್ಲಿ ರಸಭಂಗವನ್ನು ಉಂಟು ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ. ಇಂದಿನ ಸೇವಾಕರ್ತರಾದ ವಿಜಯ ಜಯಂತ ಶೆಟ್ಟಿಗಾರಿ, ವಿಜಯ ದೀಪಕ್ ಕಾಂಪೌಂಡ್ ಬೆಲ್ಮನ್ ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮೊದಲೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಒಟ್ಟಿ ಅನಂತ ಮುಪ್ಪಾಧ್ಯಾಯ ಸಂಕೇಶ ತಿರುವೈಲು ವಾಮಂಜುರಿ ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನುವಂಥ ಪುಣ್ಯ ಕಥಾಭಾಗ ನಡೆಸುತ್ತಿರುತ್ತೇವೆ. ಆದ್ದರಿಂದ ಎಲ್ಲಾ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಲಿಕ್ಕೆ ಭಾಗವತರಲ್ಲಿ ಅಪ್ಪಣೆಯನ್ನು ಬೇಡಿಕೊಳ್ಳುವುದು ಯಕ್ಷಗಾನ ಗೆಲುವೆನೆಂಬು ಸಹದಿ ಬರಲು ದೂರದಲ್ಲಿ ಗೆಲುವೆನೆಂಬು ಸಹದಿ ಬರಲು ದೂರದಲ್ಲಿ ಕೈವಾದ ವೀಕ್ಷಿಸಲು ಏನನ್ನು ಕಾಣುತ್ತಾ ಇದ್ದೇನೆ? ಶತಭಕ್ತರ ಸಂಘಾಷದಂತೆ ಶೋಭಿಸುವುದು, ಶತಪತ್ರ ಸಂಘಾಷದಂತೆ ಶೋಭಿಸುವ ಬಹಳ ಗೋಪುರವ ಜಾತಿ ಮಧ್ಯಗಳಂತೆ ಯೇ ಸೇವಾ ವೃಕ್ಷಗಳು ನೋಡಬಾರದೆ ಮರುಗ ಮಲ್ಲಿಗೆಯು ವಿಧ ವಿಧವಾದಂತಹ ಸುರಗಿ ಸಂಪಿಗೆ ಜಾತಿ ಮರುಗ ಮಲ್ಲಿಗೆಯು ಕೇತಕಿಯು ಪರಿಮಳಿತ ಪುನಃ ಬಾಕುಳ ಕೇತಕಿಯು ಸೇವಂತಿಗೆ ಬಿಲ್ವ ಪತ್ರಗಳು
ಮನಸ್ಸನ್ನ ಕಂಗೊಳಿಸುವ ಈ ಬೆಟ್ಟವೇ ಕೈಲಾಸ ಪರ್ವತ. ಎಲ್ಲಿ ಬಿಳಿಯ ಬಣ್ಣ ಶ್ವೇತವರ್ಣವು ಬೆಟ್ಟದೋಪಾದಿಯಲ್ಲಿ ರಚಿಸುತ್ತದೆಯೋ ಅಲ್ಲಿ ದೇವ ಸಾನ್ನಿಧ್ಯವಿದೆ ಎನ್ನುವುದನ್ನು ಲೋಕವೇ ತಿಳಿದಂತಹ ಸತ್ಯ. ನೋಡಬಾರದು, ಎತ್ತರವಾಗಿ ಬೆಳೆದು ನಿಂತಿದೆ ಅದೆಷ್ಟೋ ಮರಗಳು. ಆ ಮರಗಳಿಂದ ಹಬ್ಬಿಕೊಂಡು ಬೆಳೆದಿದೆ ಬಳ್ಳಿಗಳು. ಅದರಲ್ಲಿ ಅದೆಷ್ಟೋ ಸುಗಂಧಭರಿತವಾದಂತಹ ಹೂವುಗಳು ಬೆಳೆದು ನಿಂತಿದೆ. ಇವೆಲ್ಲವೂ ಭೂತನಾಥನಿಗೆ ಪ್ರಿಯವಾದಂತಹ ಹೂವುಗಳೇ ಸರಿ. ಅದೋದು ಬಿಲ್ವಪತ್ರೆ, ಸೇವಂತಿಗೆ, ಮರುಗ, ಮಲ್ಲಿಗೆ, ಅನೇಕ ಜಾತಿಯ ಹೂಗಳು ಕಾಣಿಸುತ್ತಾ ಇದೆ. ಇವೆಲ್ಲವನ್ನು ಕಾಣುವಾಗ ಕೈಲಾಸಕ್ಕೆ ಏರಬೇಕು, ಪರಶಿವನನ್ನು ಕಾಣಬೇಕೆನ್ನುವಂತ ಆಸೆ ಅಧಿಕವಾಗುತ್ತಾ ಇದೆ. ಮತ್ತೇಕೆ ಸಾವಕಾಶ, ಏರುತ್ತೇನೆ ಕೈಲಾಸವನ್ನು. ಕೈಲಾಸ ಕ್ಷೇತ್ರವಿದು. ಇಲ್ಲಿ ಪರಮೇಶ್ವರನ ವಾಹನವಾಗಿದ್ದುಕೊಂಡು ಕೈಲಾಸದ ಸಂಪೂರ್ಣ ರಕ್ಷಣಾ ಭಾರ ನನ್ನಲ್ಲಿದೆ. ಯಾರು ಬಂದರೂ ಕೂಡ ಅವರನ್ನು ವಿಚಾರಿಸುವುದು, ಆನಂತರ ಒಳ್ಳೆಯವರಾದ್ರೆ ಒಳಗೆ, ದೇವರಿಗೆ ಆಗದವರಂತಾದ್ರೆ ಹೊರಗೆ. ಈ ರೀತಿ ವ್ಯವಸ್ಥೆ ನಮ್ಮದು. ಹಾಗಾಗಿ ಇವತ್ತಿನ ದಿವಸ ನನ್ನ ಕಾರ್ಯ ಚಟುವಟಿಕೆಯಲ್ಲಿ ಮುಂದುವರಿತಿರುವಂತಹ ಸಂದರ್ಭ ಯಾವುದೋ ಒಂದು ರೀತಿಯಾದ ಸ್ವರ ನನ್ನ ಕಿವಿಗಳಿಗೆ ಕೇಳ್ತಾ ಇದೆಯಲ್ಲ, ಏನೆಂಬುದನ್ನು ನೋಡಬೇಕು. ಆ ಕಡೆ ಗಮನಿಸಿ. ನಿನ್ನ ತಾಯಿ
ಸೂಚನೆ ನೋಡುವಾಗಲೇ ಗಮನ ಹರಿಸಬೇಕು. ಸೂಚನೆ ಉಂಟು. ಒಳಗೆ ಬರುವವರಿಗೆ ಅಪ್ಪಣೆ ವಿನಃ ಪ್ರವೇಶವಿಲ್ಲ. ಸರಿ. ಕೆಲವೆಲ್ಲ ರೂಪರೇಷೆಗಳೆಲ್ಲ ಉಂಟು ನೋಡಿ. ಹೌದು, ಬಣ್ಣ ವ್ಯತ್ಯಾಸ. ಬರುವವರು ಯಾರು ಬರ್ತಾರೆ ಒಳ್ಳೆಯವರಾದಾಗ ಬಣ್ಣದಲ್ಲೇ ಗೊತ್ತಾಗ್ತದೆ. ಆ ಬಣ್ಣ ಕೆಂಪು ಬಂದ್ರೆ ಒಳ್ಳೆ ಬರ್ಲಿಕ್ಕೆ ಅಲ್ಲಿ ಅಲ್ಲಿ ನನಗೆ ಯಾವ ಬಣ್ಣವೂ ಬರಲಿಲ್ಲ, ಅದಕ್ಕೆ ನೀನು ಗಮನ ಹರಿಸಲಿಲ್ಲ. ಯಾಕೆಂದ್ರೆ ಭೂರಿ ವೇಗದಿ. ಹೌದು ಹೌದೌದು, ನೀನು ಯಾವ ಕಡೆ ಗಮನ ಹರಿಸದೆ ಭೂರಿ ವೇಗದಲ್ಲಿ ಮುಂದುವರಿತಾ ಇದ್ದಿ. ನಿಜ. ಹಾಗಾಗಿ ನಿನಗೆ ಅಲ್ಲಿ ಏನು ಎಲ್ಲ ಮಾಡಿದ್ದಾರೆ, ಏನೆಲ್ಲ ಬರೆದಾಕಿದ್ದಾರೆ, ಅದನ್ನು ಓದುವಷ್ಟು ಅವಕಾಶ ಇಲ್ಲ. ಆದ್ರೆ ನಿನ್ನನ್ನು ಕಂಡಾಗ ಆಶ್ಚರ್ಯಗೊಂಡವನಾಗಿದ್ದೇನೆ. ಯಾಕೋ ಈವರೆಗೆ ಮಾರ್ಪಲ ಸಹಿತ ಹೆಣ್ಣೊಬ್ಬಳು ಕೈಲಾಸಕ್ಕೆ ಬಂದಂತಹ ಒಂದು ಕಥೆಯೇ ಇಲ್ಲ. ಇದೇ ಮೊದಲು, ಇದೇ ಪ್ರಥಮ. ನಿನ್ನದ್ದು ಪ್ರಥಮ ಪ್ರವೇಶ ಈ ಕೈಲಾಸಕ್ಕೆ. ನಾನು ಯಾರು ಗೊತ್ತಾಯ್ತಾ? ಕೈಲಾಸದೀಶನೆನಿಸಿಕೊಂಡಂತ ಪರಮೇಶ್ವರನ ವಾಹನವೆನಿಸಿಕೊಂಡಂತ ನಂದಿಕೇಶ್ವರ. ನಂದಿ ಅಂತ ಈಶ್ವರನ ವಾಹನ ಆದ ಕಾರಣ ಒಟ್ಟಿಗೆ ನಂದಿಕೆ ನೀನೇ ಸೇರಿಸಿಕೊಂಡು ಅದೆಲ್ಲರೂ ಕರೆಯುವಾಗಲೇ ಹಾಗೆ ಕರೆ. ನಾವು ನಾವಾಗಿ ಇಟ್ಟುಕೊಳ್ಳುವುದಿಲ್ಲ, ಬೇರೆಯವ್ರಿಗೆ ಕರೆದ ಮೇಲೆ ಇನ್ನೊಬ್ರಿಗೆ ಗೊತ್ತಾಗಲಿ ಅಂತ ಹೇಳುದು. ಆದ್ರೆ ಒಬ್ಬಳೇ ಅಲ್ಲ, ಮಾರ್ಪಲ ಸಹಿತವಾಗಿ ಮುಂದುವರಿತಾ ಇದ್ದಿ. ಬರೇ ಕೈಯಲ್ಲಿ ಬಂದದ್ದಲ್ಲ, ದೇವರ ಪೂಜೆಗಂತ ಬರ್ತಿದ್ರೆ ಹೂವು ಹಣ್ಣು ಇನ್ನೇನು ಸಲಕರಣೆಗಳು ಬರ್ತಾ ಇತ್ತು. ಅದಾವುದು ಕೈಯಲ್ಲಿ ಕಾಣ್ತಾ ಇಲ್ಲ. ಸೇನನ್ನು ಹಿಡ್ಕೊಂಡು ಬಂದಿದ್ಯಾ. ನೀನ್ ಯಾರು? ನಿನ್ನ ಅಪ್ಪ ಅಮ್ಮ ಯಾರು? ನಿನ್ನ ಊರು ಯಾವುದು? ಯಾವ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿವರೆಗೆ ಬಂದಿದೆ? ಎಲ್ಲಾ ವಿಚಾರ ನಾನು ನಿನ್ನ ಅಪ್ಪ ಅಮ್ಮ ಯಾರು ಅಷ್ಟಲ್ಲಿ ಕೇಳೋದಕ್ಕೆ ಹೊರಟೆ. ಸಾಮಾನ್ಯವಾದ ಭೂಲೋಕದಲ್ಲಾದ್ರೆ ಹೇಳ್ಬೇಕಂತಿಲ್ಲ, ಅದರ ಬಗ್ಗೆ ಹೇಳ್ಬೇಕಂತಿಲ್ಲ. ಯಾಕಂದ್ರೆ ಪುರದ ಬಗ್ಗೆ ಏನು ವಿಶೇಷತೆ ಇಲ್ಲ. ಯಾಕಂದ್ರೆ ಇಲ್ಲಿ ಏನಂತ ವಿಶೇಷ ಇದೆ? ಲಯಕರ್ತನಾದಂತ ಪರಮೇಶ್ವರ ಪ್ರಪಂಚದಲ್ಲಿರುವಂತಹ ಜೀವರಾಶಿಗಳು ಎಷ್ಟು ಸಮಯ ಬದುಕಿದ್ರು ಒಂದು ದಿನಕ್ಕೆ ಅಂತ್ಯ ಆಗ್ತದೆ. ಅದು ಮಾಡುವವರು ಯಾರು? ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತರಾಗಿರುವಂತಹ ಮೂರು ಮೂರ್ತಿಗಳಲ್ಲಿ ಒಬ್ಬ ಪರಮೇಶ್ವರ ದೇವರು. ಬಂದದ್ದು ಬರಲಿ ಅಲ್ಲ, ಬಂದಾಯ್ತಲ್ಲ ಅಲ್ಲ, ಬಂದ ಆಯ್ತು. ಈಗ ಬಂದವಳು ನಾನು ಹೇಳಿದ್ದೇನಲ್ಲ, ಶರಣ ನಂದೀಶ. ನಿನಗಲ್ಲ, ನಂದೀಶ ಇಲ್ಲಿಯ ಕಾವಲು ಭಟ. ಶರಣನೆನಿಸಿಕೊಂಡು ವಂದಿಸಬೇಕಿತ್ತು. ಅಂದ್ರೆ ಅವನ ಪಾದಾರವಿಂದಕ್ಕಅಥವಾ ನಮಗೆಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕಾಗಿಲ್ಲ. ಅಲ್ಲಿಂದಲೇ ಒಮ್ಮೆ ಹೀಗೆ ಕೈ ಎತ್ತಿ ನಮಸ್ಕಾರ ಬೇಡ, ಎರಡು ಕೈ ಬೇಡ, ಹೀಗೆ
ನಿನಗೆ ಸಾಕಾಗ್ತದೆ. ನಮಗೆ ಅಲ್ಲ ಕಣ್ಣಲ್ಲಿ ಹೀಗೆ ಅಲ್ಲ ಕೆಲವು ಒಗಟು ಹಾಗಾಗಿ ಕೇಳ್ತಾ ಇದ್ದಿಲ್ಲ. ಲಯಕರ್ತನಾದಂತ ಪರಮೇಶ್ವರ ದೇವರಲ್ಲಿ ಕಾಳಗಕ್ಕೆ ಬಂದಂತಾದ್ರೆ ಅದು ಅಸಾಧ್ಯವಾದೀತು. ಅಲ್ಲಯ ಶಿವನ ಆ ಮನ್ಮಥನನ್ನು ಹತ ಮಾಡಿದಂತ ಮನ್ಮತಾರಿಯ ಜೊತೆಯಲ್ಲಿ ಕಾಳಗ ನಡೆಸಿದ್ರೆ ಕಷ್ಟ ಆದೀತು. ನಮ್ಮ ತಂದೆ ತಾಯ ಮದುವೆ ಆಗಿದೆ ಹೀಗೆ ಪರಿಚಯವನ್ನು ಕೇಳ್ತಾ ಇದ್ದೆ. ರಕ್ಕಸರಾಗಿದ್ರೆ ಆ ಬಗ್ಗೆ ನಾವು ಮುಂದೆ ವಿಚಾರಣೆ ಇಲ್ಲ. ಹೆಣ್ಣು ಪ್ರಾಯ ಪ್ರಬುದ್ಧಿಯಾಗಿದ್ದಿ, ಇನ್ನು ಒಂದು ಕೆನ್ನೆಯಲ್ಲಿ ಹಾಲು ಒಂದು ಕೆನ್ನೆಯಲ್ಲಿ ನೀರು, ಇನ್ನು ಬೆಳೆಯುವಂತ ಪ್ರಾಯ ನಿನ್ನದು. ಈಗ ಬೆಳೀತಾ ಇದೆ, ಸಮ ವಯಸ್ಸು ಕಳಿತೀಯ. ಹಾಗಾಗಿ ಅವಳಲ್ಲಿ ಕೇಳಬೇಕಾಗ್ತದೆ. ಮತ್ತೆ ಅವಸರ ಆಗಿ ಮುಂದೊಡಿದ್ರು ಕೆಲವೊಮ್ಮೆ ಅತಿ ವೇಗ ಚಿತ್ತಿಗೆಲ್ಲ ಕಾರಣ ಆಗ್ತದೆ. ಅದು ನಿನಗಾದೀತು. ಪ್ರಾಣಿಯೇ ಪ್ರಾಣಿ ಅಧಿಕ ಪ್ರಸಂಗಿ. ನನ್ನ ಪರಿಚಯವನ್ನು ಕೇಳುವಂತಹ ಪಾರ್ವತಿ ಯಾರು ನಿನಗೆ ಕೊಟ್ಟರು? ನಾವು ಕತೆ ಒಳಗಿದ್ದನ್ನು ಬಿಟ್ಟು ಹೊರಗೆ ಹೋಗುವ ಕ್ರಮವೇ. ನಿನಗಂತದ್ದು ನಮಸ್ಕಾರ. ಹೌದು, ನಮಸ್ಕಾರ ಎನ್ನುವುದನ್ನು ಕೇಳಿ ಪಡ್ಕೊಳ್ಳುವುದಲ್ಲ, ಅದು ಅವರವರ ಯೋಗ್ಯತೆಗೆ ಬಿಟ್ಟದ್ದು. ಒಬ್ಬನನ್ನು ಕಾಣುವಾಗ ನಮಗೆ ನಮಸ್ಕಾರ ಕೊಡಬೇಕೆನ್ನುವ ಹಾಗೆ ಅನಿಸಿದರೆ ನೀನು ಭೂಲೋಕದ ಕ್ರಮ ಗೊತ್ತಿಲ್ವಾ? ಕೈಲಾಸವಾಸನಾದಂತಹ ಪರಮೇಶ್ವರನಿಗೆ ನಮಸ್ಕಾರ ಮಾಡುವ ಮುಂಚೆ ಹಿಂಬದಿಯಿಂದ ಈಶ್ವರ ದೇವರಿಗೆ ನಮಸ್ಕಾರ ಮಾಡ್ಬೇಕಂತ. ಯಾಕೆಂದ್ರೆ ಅವನ ಮೂಲಕ ಅಲ್ಲಿಗೆ ಹೋಗುದು. ದೇವರ ಭಕ್ತನ ಅನುಗ್ರಹ ಇಲ್ಲದೆ ದೇವರೆಲ್ಲ ಹಾಗೆ ಆಗ್ಲಿಕ್ಕಿಲ್ಲ. ಕೈಲಾಸದಲ್ಲಿರುವಂತಹ ಪರಮೇಶ್ವರನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಬಂದದ್ದು. ಹೋಗಿ ಹೋಗಿ ಪ್ರಾಣಿಗಳಿಗೆ ನಮಸ್ಕಾರ ಮಾಡೋದು ಬಂದದಲ್ಲ. ಸುಮ್ಮನೆ ಒಳ ಹೋಗುವುದಕ್ಕೆ ಅವಕಾಶ ನಿನ್ನಲ್ಲಿ ಪರಿಚಯ ಹೇಳಿಕೊಂಡು ಸಂಬಂಧ ಬೆಳೆಸಬೇಕು ಅಂತ ಹಾಗಲ್ವಾ? ಏನು ಶಿವನ ಶರಣನಾದಂತ ನಾನು ನನ್ನಲ್ಲಿ ಅದೆಲ್ಲ ಹೇಳ್ಬೇಕಾಗ್ತದೆ. ಅದೆಲ್ಲವನ್ನು ಬಿಟ್ಟು ಅದಕ್ಕಲ್ಲ ಆಗುದಿಲ್ಲ ಅಂತ ಅಹಂಕಾರದ ಮೂಗಿನ ನೇರಕ್ಕೆ ಮಾತಾಡಿ ಬಿಟ್ಟಿಲ್ಲ. ಅದ ಹಾಗೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಅವಕಾಶ ಕೊಡಬಾರ್ದು. ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟರೆ ಇದೇ ಆಗುದು. ಹಿಂದಿನವರೆಲ್ಲ ಹೇಳಿದ್ದಾರೆ, ಮನೆ ಮುಂದೆ ದೊಡ್ಡ ಮೆಟ್ಟು ಕಲ್ಲಿದ್ರೆ ಇಂಥದ್ದಾಗ್ತದೆ. ಅದು ಮನೆಯ ಸೌಂದರ್ಯಕ್ಕೆ ಸರಿಯಲ್ಲ. ಮುಖದಿಂದ ತುಟಿ ಮೀರಿದ ಹಲ್ಲಿದ್ರೆ ಅದನ್ನು ಕುಟ್ಟಿ ತೆಗಿಬೇಕು. ಅಧಿಕ ಪ್ರಸಂಗ ಮಾಡಿದ್ರೆ ಕುಟ್ಟಿ ಹೌದಾ? Thank you.
ಹೌದು, ವಾಹನ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನಾಳೆ ಇದ್ದವರೇ ಸ್ವಲ್ಪ ವಾಹನ ಅವರು ಹೋಗಿ ಪ್ರಚಾರ ಮಾಡಿ ಏನು ಅಂತ, ಇದು ದೇವರ ವಾಹನಕ್ಕೆ ಪೆಟ್ಟು ಬಿತ್ತು. ವಾಹನ ಇಡುವಲ್ಲಿ ಇಡಬೇಕು, ಮನೆ ಒಳಗೆ ಪ್ರವೇಶ ಮಾಡುದು. ನಾಳೆ ಉದಯ ಆಗ್ತಾ ಇದ್ದಂಗೆ ವಾಣಿ ಹೊರ ಬಂದಿದ್ದು. ಅಲ್ಲ, ನಂದಿಗೆ ನೀನ್ ಯಾರು ಹೆಸರೆಂತದ್ದು ಅಲ್ಲ, ಅದು ಬರಿಬೇಕಲ್ಲ. ಹೌದಾ? ನಂದಿಗೆ ಹೆಣ್ಣೊಬ್ಬಳಿಂದ ಪೆಟ್ಟು ಆಗಲ್ಲ ಆಗುವ. ನಿನಗೆ ಆ ರೀತಿಯಾದ ಪ್ರಚಾರ ಆಗುವಂತ ಮನಸ್ಸುಂಟಲ್ವಾ? ಅಲ್ಲ, ನಂದಿ ಹೆಸರ ಇನ್ನು ತುಟಿ ಬಿಚ್ಚಿದ್ರೆ ಜಾಗ್ರತೆ ಮಾತಾಡುದು. ತುಟಿ ಬಿಚ್ಚಿದ್ರೆ ನನ್ನ ಮುಂದೆ ಮಾತಾಡಬೇಡ ಅಂತ. ಇಲ್ಲಿ ನಡೆದದ್ದನ್ನು ಹೋಗಿ ನಿನ್ನ ಅಪ್ಪನಲ್ಲಿ ಹೇಳು. ಬಿಚ್ಚುವುದಾ? ಹೋಗಿ ಬಿಚ್ಚು, ನಿನ್ನ ಅಪ್ಪನಲ್ಲಿ ಹೋಗಿ. ಸೋರುವ ಶ್ರುಗಳಿಂದ ನಮಿಸುತ್ತ ಎಲ್ಲ ಕಡೆ ಸೋರ್ತದೆ, ಒಂದೇ ಕಡೆ ತೋರಿದನು ತನಗವಾದ ಬಿರುದನು ನನಗೆ ಅವಮಾನ ದೇವರೇ. ಯಾರು ನಿನಗಿ ಮರಿಯನ್ನ ಸಾಗಿದರೆ ನದು ಬೇಳಿದನು. ನನಗೆ ಆರೋಗ್ಯ ಹೀಗಾಗಿರ್ಲಿಲ್ಲ. ಹೇಗಾಯ್ತು ಅದು? ಬಂದಾದೀಗ ಜಾರು ಮನಗಳೊಪ್ಪಿದ ಮಾರ ಹರ ನಡಿಗರಗಿ ಜಯ ಜಯ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಶ್ಲೋಕ ಸರಿ. ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವೇಶ್ವರ ಸದಾಶಿವ ಶರಣಂ ಭವಭೂತೇಶ ಕರುಣಾಕರ ಶಂಕರ ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ. ಅಲ್ಲ, ಕೆಲವೊಮ್ಮೆ ಹೇಳಿದ್ದೆಲ್ಲ ಸರಿ ಉಂಟು, ಭಾವ ಸರಿ ಇಲ್ಲ. ಏನು ಕೆಲವೊಮ್ಮೆ ಪೆಟ್ಟು ಬಿದ್ದಾಗಲೆಲ್ಲ ಬರ್ತಿಲ್ಲ. ಪೆಟ್ಟು ಬಿದ್ದಾಗ ಕೆಲವೊಮ್ಮೆ ಹೀಗೆಲ್ಲ ಆಗ್ತದೆ, ಶ್ಲೋಕಗಳೆಲ್ಲ ಬರ್ತದಲ್ಲ. ಹೌದು, ಇದು ದೇವರೇ. ಇದು ಪೆಟ್ಟು ಬೀಳುವ ಸ್ಥಳವೇನೋ ಇದು. ಅಲ್ಲ, ಮತ್ತೆ ಆದ್ರೆ ಆ ಪರಿಸ್ಥಿತಿ ಎದುರಾಯ್ತು. ನಾನು ನಿಮ್ಮ ವಾಹನ ಅಲ್ವಾ ಅಂತ ನೀ ಹೇಳುವಾಗ ಗೊತ್ತಾಯ್ತು. ವಾಹನದಲ್ಲಿ ಈ ಹೊತ್ತಿನಲ್ಲಿ ಅವಮಾನವಾಯಿತು ದೇವರೇ, ಅವಮಾನವಾಯಿತು. ವಾಹನಕ್ಕೆ ಅವಮಾನವಾಯಿತು ಅಂತಾದ್ರೆ ನಮ್ಮ ಸ್ಥಾನದಲ್ಲಿ ಈ ರೀತಿ ಮಾಡಿದವರು ಯಾರು, ಏನು ವಿಷಯ? ಕೈಲಾಸಕ್ಕೆ ಬಂದವರನ್ನು ವಿಚಾರಣೆ ಮಾಡುದು. ಕೇಳು ದೇವರೇ, ಎನ್ನಯ ಒಡೆಯ ನ ಬೇಳುವ ಭಿನ್ನ ಬದಿಯ ಶೂಲಧರನೆ ಕರುಣಾಕರ ಮೂರ್ತಿಯೇ ಕರುಣಾಕರ ಮೂರ್ತಿಯೇ ಬಾಳುವೆ ಕೇಳುವರು ಎನ್ನಯ ಒಡೆಯ. ದೇವರೇ, ನನಗಾದಂತ ಅವಮಾನವನ್ನು ಹೇಗಂತ ಹೇಳಿ ದೇವರೇ. ಅಂದ್ರೆ ಅಲ್ಲ, ಹೇಳದಿದ್ರೆ ನಿಮಗೆ ಗೊತ್ತಾಗುದಿಲ್ಲ. ನಿನ್ನ ಅನುಭವ ನೀನೇ ಹೇಳಬೇಕು ತಾನೆ. ಅಲ್ಲ, ಗೊತ್ತಿದ್ರು ದೇವರು ಸುಮ್ಮನಿರ್ತಾರೆ. ಹಾಗೆ ಕ್ರಮ ಅಲ್ಲ. ಎಲ್ಲಿಯಾದ್ರೂ ದೇವರಿಗೆ ಇದು ನಂದಿಯ ಮೇಲೆ ಎಲ್ಲಿಯಾದ್ರೂ ಸಿಟ್ಟುವಂತ ಹೇಗೆ? ಯಾಕೆ? ಯಾವಾಗಲೂ ಬರ್ತಿದ್ದ ಪೆಟ್ಟು ಅವಮಾನ ಇವತ್ತು ಉಂಟಾಯ್ತಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಗುದು. ಆಗ ದೇವರಿಗೆ ಗೊತ್ತಿದ್ದು ಆಗೋದೋ ಅಥವಾ ಗೊತ್ತಿಲ್ಲದೆ ಅದು ನನಗೆ ಗೊತ್ತಿಲ್ಲ. ಅದೇ ನಾನು ಮಾಡುವ ಕರ್ತವ್ಯ ಇವತ್ತಿನ ಹಾಗೆ ಮಾಡಿದೆ. ಈಗ ನಿನಗೆ ಪೆಟ್ಟು ತಿನ್ನುವುದೇ ಗೊತ್ತಿದ್ದದ್ದು, ಪೆಟ್ಟು ತಿನ್ನದೇ ಬರುವುದು ಗೊತ್ತಿತ್ತು. ಅಲ್ಲ, ಪೆಟ್ಟು ಕೊಟ್ಟು ಅಭ್ಯಾಸ ಉಂಟು, ಪೆಟ್ಟು ತಿನ್ನ ಅಭ್ಯಾಸ ಇಲ್ಲ. ಇಲ್ಲ. ಕೆಲವು ಸಲ ಮಾತನಾಡುವಾಗ ಹಾಗಾಗ್ತದೆ, ಮೀರಿ ಮಾತಾಡಿದ್ರೆ ಮತ್ತೆ ಪೆಟ್ಟು ತಿನ್ನುವ ಬುದ್ಧಿ ಅಂತ. ಆಗ ನಾವು ಏನು ಮಾಡಿದ್ದೀನಿ ನಾನು ಈ ಹಿಂದೆಲ್ಲ ಹಾಗೆ
ಹಾಗೆ ಮಾಡಿದೆ. ಈಗ ಯಾರು ಮಾತಾಡುವಾಗ ನೋಡಿಕೊಂಡು ಅವರಿಗೆ ನಮ್ಮದಾಗ್ತದ ಅಥವಾ ಅವರದ್ದು ನಮ್ಮದು ಸರಿಯಾಗ್ತದ ನೋಡಿಕೊಂಡು ಮತ್ತೆ ಮಾತಾಡ್ತಿದ್ದೆ. ಹಿಂದೇನು ಮಾಡಿದೆ? ಆದ್ರೆ ಇವತ್ತು ಬಂದು ನಮ್ಮೆದುರಿಗೆ ಮಾತಾಡುವ ಜನ ಅಲ್ಲ. ಯಾಕೆ? ಬಂದವಳು ಹೆಣ್ಮಗಳು. ಹೌದೌದು. ಬಂದ ಹಾಗೆ ಹೆಣ್ಣಬಳ ಅಬಲೆ. ನೀವು ಯಾವಾಗ್ಲೂ ಹೇಳ್ತೀರಿ ಹೆಣ್ಣು ಅಬಲೆ, ಅವಳಿಗೆ ನಾವು ಬೇಕಾದ್ದೆಲ್ಲ ಕೊಡ್ಬೇಕು, ಕೇಳಿದ್ದೆಲ್ಲ ಅನುಗ್ರಹಿಸಬೇಕು. ರಕ್ಷಣೆ ಅಂತ. ಹೌದೌದು. ನೇರ ಎಲ್ಲ ಮಾತಾಡಬಾರ್ದು ಹೆಣ್ಣು ಮಕ್ಕಳಲ್ಲಿ ಅಂತ ನೀವೇ ಹೇಳಿ. ನೋಯದಂತೆ ನಡೆಯಬೇಕು. ನೀವು ನೋಯದ ಹಾಗೆ ಮಾತಾಡಿಸಿದ್ಯಾ? ಬಂದಳು. ಏನು ಎಂತದ್ದು ಅಂತ ಕೇಳಿದೆ. ಅವಳು ಅದಟ ತರದ ಮಾತಾಡಿದ್ದು. ನಾನೇ ಅವಳು ನನ್ನ ಅಪ್ಪ ಎಲ್ಲ ನಿನಗೆ, ನನ್ನ ಅಪ್ಪ ನಿನಗೆ ಅಂತ ಕೇಳಿದ್ರು. ಪರಿಚಯಕ್ಕೆ ಅಂತ ಹೇಳಬೇಕಿತ್ತು. ಹೌದೌದು. ನಾನು ಕೇಳಿದೆ. ಇಲ್ಲಿಯ ನಾನೀಗ ದೇವರು ಒಳಗಿದ್ರು ಕೂಡ ಕಾವಲು ಭಟ್ಟ ನಾನೇ, ಎಲ್ಲ ಹೊಣೆಗಾರಿ ಕೊಟ್ಟು ಮತ್ತೆ ಹೋಗಿ ಒಪ್ಪಿಸುದು ಅಂತ ಹೇಳಿದ್ರೆ ಅವಳು ಕೇಳಿಕ್ಕಿಲ್ಲ. ಮತ್ತೆ ನೀನು ಆರಾಧರೇನು, ನನಗದೆಲ್ಲ ಅಗತ್ಯ ಇಲ್ಲ. ಮೊದಲಾಗಿ ದೇವರನ್ನು ಕಾಣಬೇಕು. ಮೊದಲು ನಿಮ್ಮನ್ನು ದೇವರು ಅಂತ ಅವಳು ಗೌರವ ಪಡ್ತಾಳೆ. ಹೌದಾ? ಹಾಗಾಗಿ ಒಳ ಬಿಡುವುದಿಲ್ಲ ಅಂತ ಹೇಳಿ ಏನಾಯ್ತು? ಚಟ್ಟಾಪಟ್ಟಿ ಮಾರಿ ಕೈಗೆ ಕೈ. ಹೆಣ್ಣಂತ ನಾವಿಡ್ಲಿಲ್ಲ, ನಾನು ಅವಳಿಗೆ ಬಾರಿಸಿ. ಆದ್ರೆ ಕಡೆಗೆ ಬಿದ್ದದ್ದು ನನಗೆ. ನೀ ಕೈ ಎತ್ತಿದ್ದು ಮಾತ್ರ. ನಾನು ಕೈ ಎತ್ತಿದ್ದು ಮಾತ್ರ. ನೀನು ಹೌದು. ವಿಧ ವಿಧವಾಗಿ ಹೊಡೆದು ನಿಮ್ಮ ವಾಹನವಂತರಿಗೆ ಅಲ್ಲವಾದ್ರೆ ಲಕ್ಷ್ಯವನ್ನು ಹೊಂದಿರಬೇಕು. ಹೌದೌದು. ಅಂತವಳು ವಿಚಾರಣೆಗಾಗಿ ಮಧ್ಯಪಥದಲ್ಲಿ ನೀ ತಡೆದರೆ ನಿನ್ನನ್ನು ಬಗೆ ಬಗೆಯಿಂದ ಹಿಂಸಿಸಿ ನನ್ನನ್ನು ಕಾಣಬೇಕು ಎನ್ನುವಂತ ಉದ್ದೇಶದಿಂದ ನಿನ್ನಲ್ಲಿಂದ ಕಳುಹಿದಳಲ್ವ? ಊರಾದ್ರೇನು ಆರಾದ್ರೇನು ಅಂತ ಹೇಳ್ತಾಳೆ. ಅಂದ್ರೆ ಅದೇನು ಗೊತ್ತಿಲ್ಲ. ಆರಾಧರೇನು 6-3 ಲೆಕ್ಕಾಚಾರ ಬೇರೆ ಅದು ನಿನ್ನದು. ಹೌದಪ್ಪ. 6 ಅನ್ನೋದು ಹಳೆ ಭಾಷೆ ಅದು. ಯಾರಾದರೇನು 3 ಕಂಡವನು ಎನ್ನುವಂತ ಧನ್ಯರ್ಥವನ್ನು ಆಡಿದ್ದಾಳೆ ಅಂತಾದ್ರೆ ಅವಳು ಬಂದುದರಲ್ಲಿ ಏನೋ ಹಿನ್ನೆಲೆ ಇರಬೇಕು. ಅದನ್ನು ನಾನು ತಿಳಿಯಬೇಕಾಗಿದೆ. ಹಾಗೆ ನಿನ್ನಲ್ಲಿ ಅವಳು ಹೇಳಲೇ ಇಲ್ವಲ್ಲ. ಎಂತದ್ದು ಮಾತಾಡುದಿಲ್ಲ ಅವಳು. ಅಧಿಕ ಪ್ರಸಂಗ ಮಾಡ್ತಾಳೆ. ಬೇಡ, ಮಾತನಾಡಿಸುವ ಉದ್ದೇಶ ನನಗುಂಟವಳಲ್ಲಿ. ಹಾಗಾಗಬೇಕು ಅಂತಾದ್ರೆ ಹೀಗಲ್ಲ, ಮತ್ತೆ ಸರಿಯಾದ ಕ್ರಮದಲ್ಲಾಗಬೇಕಾಗ್ತದೆ. ಅದು ಹೇಗೆ ದೇವರೇ? ನಿನ್ನನ್ನು ಹೊಡೆದ ಅವಳಿಗೆ ಸರಿಯಾದ ಹೊಡೆತದ ಪಾಠ ಒಂದಾಗಬೇಕು. ನಮ್ಮಲ್ಲಿ ಹೊಡೆಯುವ ಜನ ಏನು ಕಡಿಮೆ ನಮ್ಮಲ್ಲಿ? ನಮ್ಮಲ್ಲಿ ಮಾತಾಡುವುದಕ್ಕಿಂತ ಬಡಿಯುವವರೇ ಹೆಚ್ಚು. ಈಗ ಪೆಟ್ಟಿಗೆ ಅಲ್ಲ, ಪೆಟ್ಟಿಗೆ ಜನ ಇದ್ದಾರೆ. ನೀನು ಹೇಳಿದ ಪೆಟ್ಟಿಗೆಯೂ ಹೌದು, ಪೆಟ್ಟಿಗೆ ಜನ ಇದ್ದಾರೆ, ಅಲ್ಲಿ ಪೆಟ್ಟಿಗೆ ಮಾತನಾಡೋದಕ್ಕೂ ಇದ್ದಾರೆ. ಆದ್ರಿಂದ ನೀನು ಹೋಗು, ಅವರನ್ನು ಕಳಿಸು.
ಆಕ್ಷೇಪಕರವಾದುದಲ್ಲ. ಆದ್ರೆ ನಮ್ಮ ನಂದಿಯನ್ನು ಖಾತಿಸಿ ತನ್ಮೂಲಕವಾಗಿ ಇಣಕ್ಕಿದ್ದಾಳೆ ಅಂತಾದ್ರೆ ಇದು ನಮಗೊಂದು ಪ್ರಶ್ನೆಯಾಗಿಯೇ ಇದೆ. ಆದ್ದರಿಂದಲೇ ಶೀಘ್ರವಾಗಿ ಹೋಗಿ ಅವಳನ್ನು ವಿಚಾರಿಸಬೇಕಾಗಿದೆ. ಏನು 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 ನಮ್ಮಲ್ಲಿಗೆ ಅದೆಷ್ಟೋ ಮಂದಿ ನಿಮ್ಮನ್ನು ಸೇವ್ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ. ಸರಿ, ಆದರೆ ಇಂದು ಬಂದವಳಾಗೆಲ್ಲ ಅನ್ಯಾಯವನ್ನೇ ತಗುತ್ತಾ ಇದ್ದಾರೆ. ಹಾಗಂತ ಸುಮ್ಮನೆ ಬಿಡುವುದಲ್ಲ, ಕೊಡಿಯಾಜ್ಞೆ ಹೆಚ್ಚಿಸುವೆ. ಒಳ್ಳೆಯದು, ಶೀಘ್ರವಾಗಿ ಹೋಗಿ ಅವಳನ್ನು ಎದುರುಕೊಳ್ಳಿ. ಅಪ್ಪಣೆ.
ಬಂದದ್ದು ಮಾತ್ರವಲ್ಲದೆ ನಮ್ಮ ತಂದೆಯರಾದಂತಹ ವಾಹನ ನಂದೀಶನನ್ನು ಅಪಮಾನಿಸಿದ್ಯಾ. ಅಪಮಾನಿಸಿದ್ದಕ್ಕೆ ನನ್ನನ್ನು ಎದುರಿಸಲು ಸಿದ್ಧವಾಗು. ಬಂದವ ಗಜಮುಖ. ಕಡಿ
ತಾತನಾವನು ನಾನು ತರುಣಿ ಕೇಳೆ
ಜಗತ್ತು ಪರಮಾಧಾತ ಈಶ ವಿಚಾರ ತಿಳಿಯದೆ ಹೊರಟವಳು ನೀನಲ್ಲ. ಹೀಗಿರಿ ಯಾವುದು ಎನ್ನುವುದನ್ನು ನೀನು ತಿಳಿಯದೇ ಇರುವುದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಇನ್ನು ಬರೋಣದ ವಿಷಯವಾಗಿ ನಮಗೆ ಹಂತ ಹಂತವಾಗಿ ವಿಚಾರ ತಲುಪಿದ್ದೆ. ಈ ಕಾರ್ಯಕ್ಕೆ ಇಲ್ಲಿಗೆ ಬಂದು ಈ ಮನೆಯನ್ನು ಪ್ರಶ್ನಿಸುವುದಕ್ಕೆ ಹೊರಟೆ. ನಾನು ಯಾರಂತ ಬೆಳ್ಳಿಯ ಬೆಟ್ಟವೇ ಹೌದೌದು, ತಿಳಿಯಬೇಕಾದಂತ ಅಧಿಕಾರ ಸ್ಥಾನದಲ್ಲಿ ಉಳ್ಳವನು. ಹೇಳಿದ್ದಕ್ಕೆ ಹುಡುಗಿಯನ್ನು ಉತ್ತರಿಸೋಣ. ರಜತಗಿರಿ ಇದು, ಇಲ್ಲಿ ಅಧೀಶನಾಗಿ ರಜತಗಿರಿಗೊಡೆಯ ನಾನು ಲೋಕಕ್ಕೆ ಈಶಾ ಎನ್ನುವಂತೆ ಹೆಸರುಗೊಂಡವನು. ಯಾರೆಲ್ಲ ಭಕ್ತಿ ಪುರಸ್ಸರವಾಗಿ ಕೈ ಮುಗಿದು ನನ್ನನ್ನೇ ಲಕ್ಷೀಕರಿಸಿಕೊಂಡು ಭಜಿಸ್ತಾರೋ ಅವರಿಗೆ ಬೇಕಾದ್ದನ್ನು ಕೊಟ್ಟು ಹೊರೆಯುವಂತಹ ಧಾತೃತ್ವವನ್ನು ಹೊಂದಿದ ನಾನೇ ಇಲ್ಲಿಯವ ಏನು ಗೊತ್ತಾಯ್ತು ನಿನಗೆ? ಈಶ ನಾನು ಕೇಳಿ ಬಲ್ಲೆ ಭಸ್ಮ ಕೇಳಿ ಬಲ್ಲೆ ಕೇಳಿ ಬಲ್ಲೆ ಕೇಳಿ ಬಲ್ಲೆ
ಸರಿಯಾಗಿ ತಿಳಿದು ನಡೆ ನೀನು. ಪರಶಿವನೊಡನೆ ಹೋರಾಟ ಮಾಡುತ್ತಿದ್ದಂತಹ ಕಾಲ ಆತನಂತಹ ಶೂಲವು ನನ್ನ ಎದೆಯನ್ನು ಇರಿದಾಕ್ಷಣ ದೇಹದಲ್ಲಿದ್ದಂತಹ ಅಧಿಕ ಸ್ತನವು ಮಾಯವಾಗಿ ಹೋಯಿತು. ನಾ ಬುದ್ಧಿಹೀನಳಾಗಿ ವರ್ತಿಸಿದ್ದೇನಲ್ಲ. ನಾರದರಾಡಿದಂತಹ ಮಾತಾದರೂ ಏನು? ಮುಂದಕ್ಕೆ ಯುದ್ಧ ಮಾಡುವಂತಹ ಕಾಲಕ್ಕೆ ನಿನ್ನ ದೇಹದಲ್ಲಿದ್ದಂತಹ ಅಧಿಕ ಸ್ತನ ಯಾವಾಗ ಮಾಯವಾಗುತ್ತದೆಯೋ ಅವನೇ ನಿನ್ನ ಪತಿ. ಹಾಗಾದರೆ ಪರಶಿವನೇ ನನ್ನ ಪತಿ. ಆತನೊಡನೆ ಹೋರಾಟ ಮಾಡುವುದಕ್ಕೆ ನಾನು ಮುಂದಾದೇನಲ್ಲ. ನಾ ಬುದ್ಧಿಹೀನಳಲ್ಲದೆ ಮತ್ತೇನು? ಪ್ರಭೋ ಪ್ರಭೋ ಮನ್ನಿಸಬೇಕು. ಕಣ್ಣು ಕೆಂಪಾಗಿಸಿಕೊಂಡು ಅವರು ಜಗಿದು ಕಳ್ಳದನು ಬಾಣವನ್ನು ಜಂಕರಿಸಿಕೊಂಡು ಎದೆಗೊಟ್ಟು ಹೋರಾಟಕ್ಕಾಗಿ ಬಂದವಳು ಮತ್ತೀಗ ತನವನ್ನು ಬಾಗಿ ಕರವನ್ನು ಮಗಳನ್ನಾಗಿಸಿ ಬರಿದೇಕೆ ಶರಣಪ್ಪೆ ನೀನು. ನಿನಗೆ ಬೇಕಾದ ಯುದ್ಧ ತಾನೆ ಮಾಡು. ಲಾಲಿಸು ಎನ್ನಯ ಭಿನ್ನಪಗಳನ್ನು ಲಾಲಿಸಬೇಕು. ನೀಲಕಂಠನ ಮೇಲೆ ಹಿಂದಿನ ಹುಟ್ಟಿದ ದಿವಸದೋಳೆ ನಾಯಬಿದನು ಸಿಟ್ಟಿದೀನು ತನ ಮೂರನೂ ಲಾಲಿಸು ಎನ್ನಯ ನಾನು ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ನಿಮ್ಮ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೀನಿ. ಇದಕ್ಕೆ ಕಾರಣವೇನು ಬಲ್ಲಿರ? ಹುಟ್ಟಿದ ಆ ಕ್ಷಣದಲ್ಲಿ ನನ್ನ ತಂದೆ ನನ್ನಲ್ಲಿ ಅಧಿಕವಾದಂತಹ ಸ್ತನವೊಂದನ್ನು ಗಮನಿಸಿದರು. ಆ ಕಾಲಕ್ಕೆ ಅವರಿಗೆ ಬೇಸರವಾಯಿತು. ಅಧಿಕ ಸ್ತನವಿರುವಂತಹ ಇವಳನ್ನು ಮದುವೆಯಾಗುವುದಾದರೂ ಯಾರು ಎನ್ನುವ ಹಾಗೆ ಆ ಕಾಲಕ್ಕೆ ಸುರಮುನಿ ನಾರದರ ಆಗಮನವಾಯಿತು. ಅವರೇ ಒಂದು ವಿಚಾರವನ್ನಾಡಿದರು. ಮುಂದಕ್ಕೆ ನಿನ್ನ ಮಗಳು ಯುದ್ಧಕ್ಕೆ ಹೋದಂತಹ ಕಾಲಕ್ಕೆ ಆರೊಡನೆ ಹೋರಾಟ ಮಾಡುವಂತಹ ಸಂದರ್ಭ ದೇಹದಲ್ಲಿದ್ದಂತಹ ಅಧಿಕವಾದಂತಹ ಒಂದು ಸ್ತನ ಮಾಯವಾಗುತ್ತದೆಯೋ ಅವನೇ ಇವಳನ್ನು ಮದುವೆಯಾಗುತ್ತಾನೆ ಎನ್ನುವ ಹಾಗೆ ನಿಮ್ಮೊಡನೆ ಹೋರಾಡುವ ಕಾಲಕ್ಕೆ ನನ್ನ ಸ್ತನವು ಮಾಯವಾಗಿ ಹೋಯಿತು. ಹಾಗಾದರೆ ನೀವೇ ನನ್ನ ಪತಿ. ನನ್ನನ್ನು ಸ್ವೀಕರಿಸಿ ಸ್ವೀಕರಿಸಿ. ಮನದ
ಮನದಿನಿ ನೇಕೆ ತಾಪಗೊಳ್ಳುವೆ ಸೈರಿಸು ಜಾಣೆ ಕೋಪಾಟೋ ಬಲಿನ್ನಯ ಪ್ರಾಣ ಶಕ್ತಿಯಿಂದ ವಚನ ನೀನು ಯಮನಿನ ಪೂಜೆಯನ್ನು ತೈಲವನ್ನು ಮಾಡಲು ಯೋಚಿಸಿದೆ ಚಿಂತೆಗೆ ಒಳಗಾಗಬೇಡ. ಯೋಚಿಸು. ರಜತಗಿರಿಯ ಎತ್ತರದಲ್ಲಿದ್ದು ಸಕಲರಿಗೆ ಜ್ಞಾನವನ್ನು ಕೊಡಬಲ್ಲವನಾದಂತಹ ಈಶನಾದ ನನಗೆ ನೀನು ಯಾರು ಅಂತ ಪ್ರಶ್ನಿಸಿದಲೇಬೇಕು. ನೀ ಬಂದ ಪಥವನ್ನು ನನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ನಿಜ ಗೊತ್ತಿದೆ ನನಗೆ. ಹಂತ ಹಂತವಾಗಿ ಹಲವರನ್ನೆಲ್ಲ ಯುದ್ಧದಲ್ಲಿ ಎದುರುಕೊಂಡು ಅವರನ್ನೆಲ್ಲ ಭಾಗಿಸುತ್ತಾ ಬಂದೆ. ಸುರಪನಲ್ಲಿ ಹೋರಾಟ ನನಗೆ ಬೇಕಿತ್ತೆ. ಕಾಳ ಕೈರಾತನ ಅವಶ್ಯಕತೆ. ಯಾರ ಅಧಿಕಾರವನ್ನು ನೀನು ಸ್ವಾಧೀನಪಡಿಸಿದ್ದೇ ಇಲ್ಲ. ಅವರವರು ಹೇಗಿರಬೇಕು ಹಾಗಿರಬೇಕು ಅಂತ ಪಾಠವನ್ನು ಒದಗಿಸಿಕೊಡುತ್ತಾ ಮೇಲೆತ್ತರಕ್ಕೆ ಬಂದವಳು. ನಿನಗಾಗಿ ಒಂದು ಲಕ್ಷ್ಯ ಉಂಟು ಅನ್ನೋದು ನಾ ಗಮನಿಸಿದವನೇ. ಅಲ್ಲವಾದರೆ ಜತಗಿರಿಗೆ ಬಂದಾಗ ನನ್ನ ವಾಹನವಾದಂತಹ ನಂದಿಯ ಕೋಡನ್ನು ಮುರಿಯುವ ಪ್ರಯತ್ನಕ್ಕೆ ಪ್ರಯತ್ನಯ ನೀ ಹಾಗಲ್ಲ. ನಿನ್ನಲ್ಲಿದ್ದುದು ಯುದ್ಧದ ಮೂಲಕವಾಗಿ ಯಾರ ಮುಂದೆ ನಿಂತಾಗ ನನ್ನಲ್ಲಿ ಅಧಿಕವಾಗಿ ದೂರವಾಗಿ ನಾ ಸಹಜವಾದ ಹೆಣ್ಮಗಳಾಗಿ ಕಾಣುತ್ತೇನೆ. ಅವರನ್ನು ಹುಡುಕಬೇಕು ಎನ್ನುವಂತ ಲಕ್ಷ್ಯ. ಅದೇ ಹೌದು ಅಂತ ಆದ್ರೆ ನಾ ಮೂಲದಲ್ಲೇ ನಡೆದ್ರೆ ಅದೀತಿ. ಅದಕ್ಕಾಗಿ ನಾನು ಕೆಣಕು ನುಡಿಗಳಿಂದ ಪ್ರಶ್ನಿಸಿದೆ. ಉರಿದದ್ದು ಹೋರಾಟವನ್ನು ಮಾಡಿದೆ. ಪರಿಣಾಮದಿಂದ ಯುದ್ಧ ದ್ವಾರ ನಿನ್ನಲ್ಲಿರುವಂತಹ ಅಧಿಕಾಂಗ ಮಯವಾಗಿ ನೀ ಸಹಜವಾದ ರೀತಿಯಿಂದ ಮೂಡಿ ಬಂದೆ. ಸಮಾಧಾನವಾಯಿತು. ನನಗೇನು ಕೋಪ ಇಲ್ಲ. ಈಗ ನಿನಗೇನು ಬೇಕು ಅದು ಆಯ್ತಲ್ಲ, ಅದು ನಿನಗೆ ದಕ್ಕಿತಲ್ಲ. ಇನ್ನೇನುಂಟು ನಿನಗೆ ದುಃಖ? ನೀವು ನನ್ನನ್ನು ವರಿಸಬೇಕು. ಓ, ಅದೊಂದು ವಿಷಯ ಹಾಗೆ ಉಂಟಲ್ವ? ವರಿಸುವ ಉದ್ದೇಶಕ್ಕಾಗಿ ನೀವು ಬಂದುದು. ಯೋಚನೆ ಮಾಡಬೇಡ. ಕೇವಲ ನಾನು ನೀನು ನಿಂತಲ್ಲೇ ವರಿಸುವುದಕ್ಕಾಗ್ತದೆ? ನಿನ್ನ ಅಯ್ಯ ಇಲ್ಲವಲ್ಲ? ಇದ್ದಾನು? ಇಲ್ಲ. ಪಾಂಡ್ಯಾವನಿಯಲ್ಲಾಗಬಹುದಾದಂತಹ ವಿವಾಹವಿದೆ. ಆಗಬೇಕು ಅಂತಾದ್ರೆ ಬೇಕಾದಂತಹ ಲೋಕಪಾಲಕ ಮಂದಿಗಳೆಲ್ಲ ಬರಬೇಕು. ನಿನ್ನವರೆನಿಸಿಕೊಂಡವರು ಸೇರಬೇಕು. ಸರಿ, ಅವರೆಲ್ಲ ಇದ್ದು ಆಗಬಹುದಾದಂತಹ ವಿವಾಹವಿದೆ. ಹೇಗೆ? ಮೀನಾಕ್ಷಿ ಕಲ್ಯಾಣ. ಕೇವಲ ಹಾಗೆ ಇದ್ದರೆ ಸಾಕಿ. ಕಲ್ಯಾಣವಾದ ಮೇಲೆ ಮೂರ್ತ ರೂಪವಂತಹ ಪ್ರಪಂಚದಲ್ಲಿ ಹುಟ್ಟಿಕೊಂಡ ನಿನ್ನನ್ನು ವರಿಸಿದ ನಾನು ಕೂಡ ನಿನ್ನವನಾಗುವುದು ಮಾತ್ರವಲ್ಲ, ನಾಳಿನ ಪ್ರಪಂಚಕ್ಕೆ ಸಾಕ್ಷೀಭೂತವಾಗಿ ಅನುಗ್ರಹಕಾರಕರಾಗಿ ಧರಿತ್ರಿಯಲ್ಲೂ ನಾವು ಇರಲೇಬೇಕಾಗ್ತದೆ. ಆದ್ದರಿಂದಲೇ ಮೀನಾಕ್ಷಿಯನ್ನು ವರಿಸುವಲ್ಲಿ ನಾ ಸುಂದರೇಶ್ವರನಾಗ್ತೇನೆ. ಯಾವುದು ನಿನ್ನ ಮನೆಯೋ, ಯಾವುದು ನಿನ್ನ ತಾಣವೋ, ಅಲ್ಲಿ ಮೀನಾಕ್ಷಿ ಸುಂದರೇಶ್ವರರಾಗಿ ನಾವು ನೆಲೆ ನಿಂತು ತನ್ಮೂಲಕವಾಗಿ ಲೋಕಕ್ಕೆ ಬೇಕಾದಂತಹ ಅನುಗ್ರಹವನ್ನು ಮಾಡೋಣ. ಆಗ ನಿನಗೆ ಸಮಾಧಾನವಾಗ್ತದ? ಈಗ ನೀನು ಇಷ್ಟ ಸಿದ್ಧಿ ಆಯ್ತಲ್ಲ, ಮತ್ತೊಮ್ಮೆ ನೀವು ಊರಿಗೆ ಬರ್ತೇನೆ ಅಂತ ಹೇಳಿದ್ದುಂಟು. ಇದೆ ಅಂತಾದ್ರೆ ಅತ್ತ ಕಡೆಯೇ ಹೋಗಿ, ಅಲ್ಲವಾದ್ರೆ ಸಾಂಕೇತಿಕವಾಗಿ ಇಲ್ಲೊಂದು ಕಲ್ಯಾಣವಾಗಲಿ. ಮೀನಾಕ್ಷಿ ಕಲ್ಯಾಣ ಹೌದಾ? ಏನು ಕರ್ತವ್ಯವಿರಲಿ. ಪ್ರಾಪಂಚಿಕರಾದವರು ಯಾವ ಉದ್ದೇಶಕ್ಕೆ ಹೊರಟರು ಒಳ್ಳೆಯ ಸಂಕಲ್ಪವನ್ನು ಹೊಂದಿ ಸಾಗಿದರು ಅಂತಾದ್ರೆ ಭವಿತವ್ಯದಲ್ಲಿ ಶುಭವಾಗ್ತದೆ, ಮಂಗಳವಾಗ್ತದೆ ಎನ್ನುವುದು ಸ್ಪಷ್ಟ. ನಿನ್ನ ಕಲ್ಯಾಣಕ್ಕಾಗಿ ನೀ ತೊಡಗಿಸಿಕೊಂಡ ದಾರಿ ಯಾವುದೇ ಆಗಿರಲಿ, ಅದರ ಆಶಯವನ್ನು ಆದರ್ಶವನ್ನು ಅರ್ಥ ಮಾಡಿಕೊಂಡು ಪ್ರಪಂಚದ ಮಂದಿಗಳ ಅದನ್ನು ಯೋಗ್ಯವಾದ ರೀತಿಯಲ್ಲಿ ಅನುಸರಿಸಿಕೊಂಡು ಮುನ್ನಡೆದು ಬಂದರು ಅಂತಾದ್ರೆ ಮೂರು ಮೂರ್ತಿಗಳಂತ ನಾವು ಅನುಗ್ರಹಿಸ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಪ್ರಣವಾಕ್ಷರ ಪ್ರತಿಪಾದ್ಯಾಗಿ ದುರ್ಗೆಯೆಂದು ಭ್ರಮರಾಂಬಿಕೆಯೆಂದು ಹೆಸರುಗೊಂಡು ಲೋಕದ ಮಂದಿಗಳನ್ನೆಲ್ಲ ಕಾಯುವಂತ ಮಹಾತಾಯಿಯು ಸಕಲರಿಗೂ ಸಕಲವನ್ನೂ ಒದಗಿಸಿ ಸನ್ಮಂಗಳವನ್ನು ಕರುಣಿಸಲಿ ಅನ್ನುವಂತೆ ಪ್ರಾರ್ಥಿಸುತ್ತಾ ಪುಣ್ಯ ಕಥಾವಾಹಿನಿಗೆ ಮಂಗಳಾಚರಣೆಯ ಮಾಡೋಣ. ಮಸದೆ ಕೀರ್ತಿಯ ಪಡೆಯಿದೆ